ವಿಘ್ನಜೀಭೂತವಾಯು ದಿನಮಣಿಷದ ತೇಜೌ ದತ್ತಭಕ್ತೇ ಸಿತಾರ್ಥೌ ತಮದನುಜ ವಿನಾಶೌ ಭೂಧರೌ ವಾರಿಜಾಕ್ಷೌ ಕಮಲಜ ಸುರ ಸ್ತೋತ್ರೌ ವೇದ ವೇದ್ಯೌ ನಮಾಮಿ ಅಮರ ಪೂಜಿತು ರೇ ಅಮರ ಪೂಜಿತು ರೇ ವಾಮನ ರೂಪ ಕಾಮಿತ ಫಲದಾಯಕ ಗಣನಾಥ ಹರಿಹರ ಕ್ರತುಹರ ಅಮರ ಪೂಜಿತು ರೇ ಅಮರ ಪೂಜಿತು ರೇ ವರಣ
ಶ್ರೀರಾಮ ರಘುವೀರ ರಾಜೀವ ನೇತ್ರ ಜಯ ಜಯತು ಜಯತು ಅಂಬಾರ್ಬಲ ಭಯಮಾರ್ಬಲ ಅಂಬಾರ್ಜಿತ ಶುಭ ಕೇರಳ ಅಂಬಾರ್ಜಿತ ಸುಖದೌ ಜಯ ಜಯತು ಜಯತು ಅಂಬುಜನಯನ ಜಯ ಜಯ ತುಂಬುರ ನಾರದ ಬಂದೆ ಅಂಬಿಕೆ ಜಗದಂಬಿಕೆ ಕಳಿಕಾಂಬಿಕೆ ಮೂಕಾಂಬಿಕೆ ಜಯ ಜಯತು ಜಯತು ಉಡು ಭಜನ ಕುದಿರೆ ಕಾಡು ಮುಳಿದಾಂತಿಗೆ ಬೆಳೆದ ಶಪವನಿತ ಪ್ರಕೃತಿದ ಬಳಿರ ಪಡವಿದ ಮೋದ ಮಧುಪುರದೋಳು ಗಿಡಮತಿ ನೆಲೆಸಿಯ ಒಡೆಯ ವಿಘ್ನೇಶ ಜಯ 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 ಜಯತು ಹಾಲ್ ಚಿ ಹಾಲ್ ಆತ್ಮೀಯ ಯಕ್ಷಗಾನ ಕಲಾಭಿಮಾನಿಗಳೇ, ಮಜಿಲದ ಆಟ ಮಜಿಲದ ಪತ್ತೇರು ಶ್ರೀ ದೇವಿ ಮಹಾತ್ಮೆ ಆಟಗೊಬ್ಬನೊಂದು ಪಂಡ ಮಜಿಲಡ್ ಒಂಜಿ ಯಕ್ಷ ಜಾತ್ರೆದ ಒಂಜಿ ಸಂಭ್ರಮ. ಈ ಯಕ್ಷ ಜಾತ್ರೆಡ್ ಒಂಜಿ 10 ನಿಮಿಷದ ಎಲ್ಯ ಸಭಾ ಕಾರ್ಯಕ್ರಮ. ಶ್ರೀದೇವಿ ಮಹಾತ್ಮೆ ಆಟ ತುಯ್ಯರೆ ಬೈದಿನಂಚಿನ ಸಾವಿರಾರು ಯಕ್ಷಗಾನ ಕಲಾಭಿಮಾನಿಗಳಿಗೆ ದುಂಬತ್ತ ಸ್ವಾಗತ ಬಯಕೊಂದುಲ್ಲ. ಯಕ್ಷಧ್ರುವ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ರಿಗೆ ಈ ವೇದಿಕೆಡೆ ತಮ್ಮನ ಬಲ್ಮನ ಮಜಿಲದ 10 ಸಂಸ್ಥೆರು ಸೇರ್ದು ನಡಪಾವನ ಈ ಸನ್ಮಾನ ಕಾರ್ಯಕ್ರಮ ಮಾಜಿ ಶಾಸಕರಾಯಿನ JR ಲೋಬೋ ಅರ್ನ ಉಪಸ್ಥಿತಿಟ್ಟು ಪಾವಂಜೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದ
ಆಡಳಿತ ಮುಕ್ತೇಸರರು ಶಶೀಂದ್ರ ಕುಮಾರ್ ಅರ್ನ ಉಪಸ್ಥಿತಿಟ್ಟು ನಮ್ಮ ಟಿವಿದ ಡಾಕ್ಟರ್ ಶಿವಶರಣ್ ಆರ್ ಬಿನ್ನೆರಾದು ಪುನಃ ಈ ಕಾರ್ಯಕ್ರಮನ ಜಪ್ಪು ಮಜಿಲಾ ಪತ್ತೇರ್ ಒಟ್ಟು ಸೇರಿದು ನಡಪಾಯರೆ ವೇದಿಕೆಗೆ ಬಿನ್ನೇರ್ನ ಒಟ್ಟಿಗೆ ಮಜಿಲಾದ 10 ಸಂಸ್ಥೆರು ಬರೋಡೊಂದು ವಿನಂತಿ ಮಲ್ತೊಂದುಲ್ಲ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಒಂದು ಯಕ್ಷಗಾನ ರಂಗಡೆ ಒಂದು ಅದ್ಭುತವಾಯಿನಂಚಿನ ಕ್ರಾಂತಿನ ಮಲ್ತದೆ. ಕರಿನ 5 ವರ್ಷದಿಂಚಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ದ ಬೇತೆ ಬೇತೆ ಘಟಕಲು ಬೇತೆ ಬೇತೆ ಕಡೆಟ್ಟು ಸಮಾಜಮುಖಿ ಚಟುವಟಿಕೆಯನ್ನು ನಡಪಾವೊಂದುಂಡು. ಮಂಗಳೂರು ಘಟಕಡೆ ಜಪ್ಪು ಮಜಿಲದ ಅಶೋಕಣ್ಣೆ ಬೊಕ್ಕಾರ್ನ ಮಿತ್ರರ್ನಕುಲು ಪೂರ ಮಂಗಳೂರು ಘಟಕದ ಆಧಾರ ಸ್ತಂಭಲಾದುಲ್ಲೇರು ಪ್ರದೀಪ್ ಆಳ್ವ ಕದ್ರಿ ಆರೆ ಮಂಗಳೂರು ಘಟಕದ ಗುರ್ಕಾರ್ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ದ ಟ್ರಸ್ಟಿಲೇಡು ಒರಿ ಮಾಜಿ ಶಾಸಕರಾಯಿನ JR ಲೋಬೋ ಅಂಚಾದೆ ಒಂದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ದ ಒಂಜಿ ಬಳಗದಕುಲು ಒಟ್ಟು ಸೇರಿದ ಮಲ್ಪುನ ಕಾರ್ಯಕ್ರಮಲ ಅಂದು ಸೇರ್ದಿನಂಚಿನ ನಿಕುಲು ಜಪ್ಪು ಮಜಿಲದ 10 ಸಂಸ್ಥೆರ್ನ ಒಟ್ಟಿಗೆ ನಿಕುಲ್ಲ ಇತ್ತಿನದಾತ್ರ ನಮ್ಮ ಮಾತ ಸೇರ್ದು ನಡಪಾವುನಂಚಿನ ಸನ್ಮಾನ ಕಾರ್ಯಕ್ರಮ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿನ ಪ್ರೀತಿ ಗೌರವಪೂರ್ವಕವಾದ ಎದುಕೊನೊಂದುಲ್ಲ. ಅಶೋಕಣ್ಣ ಬ್ಯಾಂಡ್ದಕುಲು ಡಾಕ್ಟರ್ ಶಿವಶರಣ್ ಬಲೆ ಬಲೆ ಒಟ್ಟಿಗೆ ಉಂತಲೆ ಅಶೋಕಣ್ಣ ತಿರೋಡು ಉಂತಲೆ ಬಂದುಲೆ ಧ್ರುವ ನಕ್ಷತ್ರ ಆಕಾಶಡ್ ಮೆನ್ಕುಂಡು ಪೊಳಲಿಡು ಯಕ್ಷಧ್ರುವ ಪಂಪಿನಂಚಿನ ಬಿರುದುನು ಪಟ್ಲ ಭಾಗವತರಿಗೆ ದುಂಬೆ ಕೊಡ್ದಿತ್ತೇರೆ. ಪಟ್ಲದರ್ನ ಒಂಜಿ ಟ್ರಸ್ಟ್ ಆಪುಣುಂದಾನಗ ಸಮಾನ ಮನಸ್ಕೇರು ಒಟ್ಟು ಸೇರಿದು ಆ ಟ್ರಸ್ಟ್ಗೆ ದಾದ ಪುದರ್ದೀಕಾಂದು ಆಲೋಚನೆ ಮಲ್ಪುನಾಗ ಆ ಪೊಳಲಿಡಿ ತಿಕ್ಕಿದಿನಂಚಿನ ಬಿರುದು ಯಕ್ಷಧ್ರುವ. ಆ ಯಕ್ಷಧ್ರುವನೇ ನಮ್ಮ ಟ್ರಸ್ಟ್ಗೆ ಉಪ್ಪಡು ಪಂಡದು ಆ ಪುದರ್ನ ದೀದು ಶ್ರೀ ಕ್ಷೇತ್ರ ಕಟಿಯಲ್ಡು ಉದಿತ್ ಬತ್ತಿನಂಚಿನ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಇತ್ತೆ ವಾನಂನೆಡೆ ಯಕ್ಷರಂಗಡ್ ಸೇವೆ ಮಲ್ತೊಂದುಂಡು ನಮ್ಮ ದಿನನಿಚ್ಚಲ ತೂಪ. ಬಹುಶಃ ಯಕ್ಷಗಾನ ಕ್ಷೇತ್ರಡ್ ಕಲಾವಿದರಿಗೆ ಒಂಜಿ ಆಸರೆ ಆಪಿನಂಚಿನ ಕಲಾವಿದರಿಗೆ ಇಲ್ಲಿ ಅನಾರೋಗ್ಯಾನಗ ಐಕ್ಯ ಸಕಾಯ ಗೃಹ ನಿರ್ಮಾಣ ಯೋಜನೆ ಇಂಚ ಬೇತೆ ಬೇತೆ ವಿಭಾಗಡ್ ಕಲಾವಿದರಿಗಾತ್ರ ಉಪ್ಪುನಂಚಿನ ಒಂಜಿ ಸಂಸ್ಥೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್. ಮುಂದಿನ ಸ್ಥಾಪನೆ ಮಲ್ದಿನಾರು ಪಟ್ಲ ಭಾಗವತೇರು ಅರ್ನ ಭಾಗವತಿಕೆರ್ದಾತ್ರ ಒಂಜಿ ವಿಶಾಲವಾಯಿನ ಅಭಿಮಾನಿ ವರ್ಗನ ಆರು ಸಂಪಲಿತೇರು. ಆ ಅಭಿಮಾನಿ ವರ್ಗದಕುಲು ಸಮಾಜಮುಖಿ ಚಿಂತನೆದ ವ್ಯಕ್ತಿಲಾದಿತ್ತದು ಸೇವಾ ಚಟುವಟಿಕೆಲೇಡು ಇರ್ನೊಟ್ಟಿಗೆ ಎಂಕುಲ್ಲ ಉಲ್ಲಾ ಪಂಡದು ಬೆರಿತಾಂಗ ಕೊರಿಯೇರು. ಊರ್ದಕುಲ್ ಮಾತ್ರ ಅತ್ತು ಪರ ಊರ್ದ ಪರ ದೇಶದ ಯಕ್ಷಗಾನ ಅಭಿಮಾನಿಲಿನ ಒಂಜಿ ಕಣ್ಮಣಿಯಾದ ಪಟ್ಲ ಭಾಗವತೇರು ಈ ಟ್ರಸ್ಟ್ದ ಮೂಲಕ ಸೇವಾ ಚಟುವಟಿಕೆಯನ್ನು ಮನ್ಪರೆ ಸಾಧ್ಯ ಅಂಡ್ ಯಕ್ಷಗಾನಡ್ ಮಸ್ತ್ ಇತಿಹಾಸನಾರ್ ಮಲ್ದೇರು ಐಟ್ ಒಂಜಿ ಈ ಪಾವಂಜೆ ಮೇಳದ ಒಂಜಿ ಪರಿಕಲ್ಪನೆ ಕೇವಲ ಒಂಜಿ ತಿಂಗೊಲುದ ಅವಧಿಡ್ ಮೇಳ ಮಲ್ಪುನೊಂದು ಸಂಕಲ್ಪ ಮಲ್ತದು ಮೇಳ ಕಟ್ಟರೆ ಆ ಕ್ಷೇತ್ರದ ಆಡಳಿತ ಮಂಡಳಿದ ಕುಲಾವಡ್ ಕ್ಷೇತ್ರದ ಅರ್ಚಕ ವೃಂದದ ಕುಲಾವಡ್ ಆ ಊರ್ದ ಕುಲಾವಡ್ ಪೂರ್ಣ ಪ್ರಮಾಣದ ಸಹಕಾರ ಕೊರ್ದು ಆ ಮೇಳ ಕಟ್ಟರೆ ಅರೆಗೆ ಸ್ಫೂರ್ತಿ ಕೊರಿಯರು ದಾಖಲೆ ಪಂಪಿಲೆಕ್ಕಡು ಒಂಜಿ ವರ್ಷದ ತಿರುಗಾಟಗೆ ನೂತ ಎನ್ಪ ಆಟ ಬೋರ್ಡು ಮೇಳ ದಿಗ್ವಿಜಯಗೆ ಪಿದಡ್ನಗ ಸುರುತ್ತ ಸೇವೆ ಆಟದಾನಿಯೇ ಆನಿ ವೇದಿಕೆಡು ಘೋಷಣೆ ಮಲ್ತ ನೂತ ಎನ್ಪ ಆಟಲ ಬುಕ್ಕಾತಿನಂಚಿನ ಒಂಜಿ ಸಾರ್ವಕಾಲಿಕ ದಾಖಲೆ ಈ ಪಾವಂಜೆ ಮೇಳಗುಂಡು ಅವು ಪಟ್ಲ ಭಾಗವತೆರ್ನ ಒಂಜಿ ನಾಯಕತ್ವಗ್ ತಿಕ್ಕಿನಂಚಿನ ಬಿಲೆ ಗೌರವ ಪಂಡದು ಎನ್ನೊಂದು ಆ ಪಾವಂಜೆ ಮೇಳದ ಆಟ ಇತ್ತ ಯಕ್ಷರಂಗಡು ಏತು ಪುದರ್ ಪಡೆತಿನ ನಮ್ಮ ತೂಪ. ಈ ಮಜಿಲದ ಪುಣ್ಯ ಜಾಗೆಡು ಏತೋ ವರ್ಷದಿಂಚಿ ನಿರಂತರವಾದ
ದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟ ನಡತೊಂದುಂಡು ನಡುಟು ಒಂಜಿ 2 ವರ್ಷ ಉಂತುಂಡು. ಕರಿನ 18 ವರ್ಷದಿಂಚಿ ಅಶೋಕಣ್ಣೆ ಬೊಕ್ಕಾರ್ನ ಮಿತ್ರರ್ನಕುಲು ಮಜ್ಜಿಲದ 10 ಸಮಸ್ತೇರು ಪನ್ಪಿನಂಚಿನ ಪುದರಡು ಮೂಲು ಬಜ್ಜಿ ದೇವಿ ಮಹಾತ್ಮೆ ಆಟಗೊಬ್ಬುನತ್ತು ಅವು ಯಕ್ಷ ಜಾತ್ರೆ ಪನ್ಪಿಲೆಕ್ಕಡು ಒಂಜಿ ಇಡೀ ಯಕ್ಷಗಾನ ರಂಗಡೆ ಒಂಜಿ ದಾಖಲೆ ಆಪಿನಂಚಿನ ರೀತಿಡು ಪ್ರದರ್ಶನ ಅದು ನಮ್ಮ ಟಿವಿಡವು ನೇರ ಪ್ರಸಾರ ಅನಗ ಲಕ್ಷಾಂತರ ಜನಕುಲು ಇಲ್ಲಡು ಕುಲೊಂದುಲ ತೂಪಿನಂಚಿನ ಆ ಒಂಜಿ ವ್ಯವಸ್ಥೆನೆ ಆರಂಭದ ದಿನಡ್ದೆ ಈ ಜಪ್ಪು ಮಜಲದ ಕುಲು ಮಲ್ತೊಂದು ಬೈದೇರು ಅಂಚಿನ ಒಂಜಿ ದಾಖಲೆ ನಿರ್ಮಾಣ ಮಲ್ತಿನಂಚಿನ ಜಾಗೇಡು ಅವ್ವೇ ವೈಭವಡು ಶ್ರೀ ದೇವಿ ಮಹಾತ್ಮೆ ಆಟ ಆಪಿನಂಚಿನ ಈ ರಂಗಸ್ಥಳಡು ಪಟ್ಲ ಭಾಗವತಿರೆಗೆ ಮಾಜಿ ಶಾಸಕರಾಯನ JR ಲೋಬೋ ಅರ್ನ ಹಿರಿತನಟ್ ಡಾಕ್ಟರ್ ಶಿವಶರಣ್ ಶೆಟ್ರು ಅಂಚನೆ ಶಶೀಂದ್ರ ಕುಮಾರ್ ಬಲೆ ಸರ್ ಪಾವಂಜೆ ಕ್ಷೇತ್ರದ ಆಡಳಿತ ಮುಕ್ತೇಸರರು ಅರ್ನ ಇಡೀ ತಂಡ ಪಟ್ಲದರ್ನ ಒಂಜಿ ಯಕ್ಷ ಯಾತ್ರೆಗೆ ಪೂರ್ಣ ಮಟ್ಟದ ಸಹಕಾರ ಕೊರೊಂದುಂಡು ಅರೆನ ಉಪಸ್ಥಿತಿನ ಗೌರವಡ್ ಎಂಕುಲು ಗುರುತು ಮಲ್ತೊಂದು ಅರೆಗೆ ಜಪ್ಪು ಮಂಜಿಲದ 10 ಸಮಸ್ತೇರು ಪಟ್ಲದರೆಗೆ ಒಂಜಿ ಎಡ್ಡೆ ಮೇಳ ಕಟ್ಟರೆ ಪೂರ್ಣ ಸಹಕಾರ ಕೊರ್ನಂಚಿನ ಆಡಳಿತ ಮುಕ್ತೇಸರಿಗೆ ಒಂಜಿ ಶಾಲು ಪಾಡ್ದು ಒಂಜಿ ಗೌರವಾರ್ಪಣೆ ಕೊರ್ಲಿ. ಸೊಲ್ಮೆಲು ಶಶೀಂದ್ರ ಕುಮಾರ್ರಿಗೆ ಬಂದುಲೆ ಈ ಕಾರ್ಯಕ್ರಮ ನಮ್ಮ ಟಿವಿಡು ನೇರ ಪ್ರಸಾರ ಒಂದುಂಡು. ಆರಂಭದ ವರ್ಷಡೆ ಅಶೋಕಣ್ಣನ ಮಿತ್ತದ ಪ್ರೀತಿ ಮಜಿಲದ ಕೆಲ ಮಿತ್ತದ ಈ ಮಿತ್ರವರ್ಗದ ಮಿತ್ತದ ಒಂಜಿ ಮೋಕೆಡು ಡಾಕ್ಟರ್ ಶಿವಶರಣ್ ಶೆಟ್ರು ಉಚಿತವಾದ ಈ ನೇರ ಪ್ರಸಾರ ಕಾರ್ಯಕ್ರಮನ ಈತ ವರ್ಷದಿಂಚಿಲ ನಡಪ ಒಂದು ಬೈದೇರು ಅರೆಗೆ ವಿಶೇಷವಾಯಿನ ಧನ್ಯವಾದನ ಕೊರೊಂದು ಪಟ್ಲ ಭಾಗವತಿರೆಗೆ ಮಜ್ಜಿಲದ ಕುಲು ಮಲ್ಪುನಂಚಿನ ಸನ್ಮಾನ ಪಟಾಕಿದ ಶಬ್ದಕ್ಕೇನುಂಡು ಮಜ್ಜಿಲದ ಆಟ ಅಶೋಕಣ್ಣನ ನೇತೃತ್ವದ ಆವಡುಂದಾಂಡ ಪಟಾಕಿದ ಹಿನ್ನೆಲೆಲ ಉಂಡು. ಆರು ಎಲ್ಲಿ ಒಪ್ಪುನಾಗ ಕಟೀಲ್ ಮೇಳದ ಆಟ ಒಂದು ಉಪ್ಪುನಾಗ ಎಂಕಲೆ ಪೂರ ಆಸೆ ಎತ್ತೀನಿ ಎಂಕಲೆ ವೇಷ ಪಾಡ್ನ ಆಸೆ ಯಾನ್ ಇಂಚಿನ ವೇಷ ಪಾಂಡ ಎಂಚ ಅಂದು ಅಶೋಕಣ್ಣಗೆ ಅಂಚತ್ತು ಯಾನ್ ಮಲ್ಲಾಯಿ ಬೊಕ್ಕ ಯಾನ್ಲ ಪಟಾಕಿ ಬಿಡೋಡು ಒಂದು ಎಲ್ಲಿ ಒಪ್ಪುನಾಗರಿಗೆ ಪಟಾಕಿ ಬಿಡ್ರೆ ಕೊರೊಂದಿತ್ತಿಜೇರಿಗೆ ಜೋಕ್ಲೆ ಪೂರ ದೂರದಿ ಒಂದಿತ್ತೇರಿಗೆ ಅಂಚಾದ ಆ ಪಟಾಕಿ ಯಾನು ಬುಡೋಡು ಪನ್ಪಿನಂಚಿನ ಒಂಜಿ ಅಂಗಲಾಪು ಎಲ್ಲಿಯ ಬಾಲೆ ಉಪ್ಪುನಗನೆ ಅಶೋಕಣ್ಣಗೆ ಬತ್ತಂಡು ಇತ್ತೆ ಸನ್ಮಾನ ಕಾರ್ಯಕ್ರಮದಿಂಚಿ ಆ ಪಟಾಕಿದ ಸ್ವರನಂಕಕ್ಕೇನೊಂದುಂಡು ಪಟ್ಲ ಭಾಗವತಿರೆಗೆ ಮಜಿಲದ ಕುಲು ವಾನಮ್ನೆಡು ಸನ್ಮಾನ ಮಲ್ಪೇರು ತುಲೆ ಬ್ಯಾಂಡ್ ವಾಲಗದ ಒಟ್ಟಿಗೆ ಶಾಲು ಪೊದೆತ್ತಿದು ಪೇಟದೀದು ಸನ್ಮಾನ ಪತ್ರ ಕೊಡ್ದು ಫಲ ವಸ್ತು ಕೊಡ್ದು ಅಂಚನೆ ನೆಂಪುದ ಕಾಣಿಕೆ ಕೊಡ್ದು ವೇದಿಕೆದ ಗಣ್ಯರು ಸನ್ಮಾನ ಮಲ್ಪೇರು. ಮಜಿಲದ ಪತ್ತೇರು ಗೌರವ ಅಭಿಮಾನ ಪೂರ್ವಕವಾದ ಬಾರಿ ಪೊರ್ಲುದ ಒಂಜಿ ಮಾಲೆನೆ ಪಟ್ಲ ಭಾಗವತಿಯರಿಗೆ ಪಾಡೊಂದುಲ್ಲೇರು ಅಂಚನೆ ಒಂಜಿ ಫಲಪುರ್ಪ ಸನ್ಮಾನ ಪತ್ರನೆ ಅಮರಣ್ಣೆ ಕಾರ್ಪೊರೇಟರ್ ಭರತ್ ಕುಮಾರ್ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದ ಆ ಪ್ರಭಾವಳಿದ ಒಂಜಿ ಪ್ರತಿಕೃತಿ ಬೊಳ್ಳಿದ ಸುಬ್ರಹ್ಮಣ್ಯ ಸ್ವಾಮಿನ ಆ ವಿಗ್ರಹದ ಒಟ್ಟಿಗೆ ನೆಂಪುದ ಕಾಣಿಕೆನೆ ಪಟ್ಲ ಭಾಗವತಿರಿಗೆ ಜಪ್ಪು ಮಜಿಲದ 10 ಸಮಸ್ತೇರು
JR ಲೋಬೋ ಬೊಕ್ಕ ಬಿನ್ನರ್ನ ಉಪಸ್ಥಿತಿ ಅರ್ಪಣೆ ಮಲ್ತೊಂದುಲ್ಲೇರು ಆಮೇಲೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ನೆತ್ತ ಸೇವಾ ಯೋಜನೆಗೆ ಜಪ್ಪು ಮಜಿಲದ 10 ಸಂಸ್ಥೆರ್ನ ಧನ ಸಹಾಯ 25,000 ರೂಪಾಯಿನ ಟ್ರಸ್ಟ್ಗೆ ಅರ್ಪಣೆ ಮಲ್ತೊಂದುಲ್ಲೇರು ಬಂದುಲೆ ಬ್ಯಾಂಡ್ ದಕ್ಕೆಲ್ಲ ಸ್ವರ ಕೇಂಡು ನಂಗೆ ನನ್ನ ತಾಟಿ ಬೊಟ್ಟುನಾಗ ಈತ 1000 ಜನತ ತಾಟಿ ಅವು ಬಜಿ ತಾಟಿ ಮಾತ್ರ ಬ್ಯಾಂಡ್ ಬುಡ್ಚಿ ಪಟ್ಲ ಭಾಗವತರಿಗೆ ಅಭಿಮಾನಡ್ ಕುರ್ಪಿನಂಚಿನ ಸನ್ಮಾನ JR ಲೋಬೋ ಅರೆಡ್ದು JR ಲೋಬೋ ಅರೆಡ್ದು ಅಭಿನಂದನೆದ ರೆಡ್ಡು ಪಾತೆರ ಆತ್ಮೀಯ ಬಂಧುನಕ್ಲೆ ಭಾರಿ ಒಂದು ಪುರ್ಲುದ ಕಾರ್ಯಕ್ರಮ ಈ ಮಜಿಲ 10 ಸಂಸ್ಥೆರು ಎಂಗಲ್ನ ಅಶೋಕರ್ನ ನೇತೃತ್ವಡು ಈ ಒಂಜಿ ಯಕ್ಷಗಾನದ ಒಂಜಿ ಕಲೆನ ಮಸ್ತ್ ವರ್ಷೋಡ್ದಿಂದೇನ ಮಲ್ಪ ನಡೆದೊಂದು ಬರಂದುಲ್ಲೇರು ಒಂಜಿ ಕಲೆ ಕರಿನ 1 ವರ್ಷ 2 ವರ್ಷ ಮಾತ್ರ ಮುಲ್ಪ ನಡತಜಿ ಆಂಡ ಮುಲ್ಪ ನಡಪುನೆಕ್ಲ ಬೇತೆಕೊಡಿಗೆ ನಡಪುನೆಕ್ಲ ಆ ಪೊರ್ಲು ಭಾರಿ ವ್ಯತ್ಯಾಸ ಉಂಡು ಈತೊಂದು ಯಶಸ್ವಿ ರೀತಿಯಡು ಅಶೋಕರ್ಲ ಆರ್ನ ಸಂಘಟಕರ್ನಕ್ಲ ಹಸ್ತು ಸಂಸ್ಥೆರ್ ಮಾತೆಲ್ಲ ಜೊತೆ ಸೇರಿದು ಈ ಕಲೆನ ಮುಲ್ಪ ಮಲ್ತದ ಬತ್ತಿನೆಕ್ ಮಾತ ಜಾತಿ ಧರ್ಮ ದ ಜನಕ್ಕಲು ಒಟ್ಟಿಗೆ ಸೇರಿದು ಮಲ್ಪುನ ಈ ಕಲೆಕಿತ್ತನ ಒಂಜಿ ಪೊರ್ಲು ಬಹುಶಃ ಒಯ್ಕಲು ಪಂದ್ ಎಂಕಲ್ನ ಭಾರಿ ಒಂಜಿ ಹೆಮ್ಮೆದ ಇಂದು ಒಂಜಿ ಕಲೆ ಇಂದು ಇಂದೇ ರೀತಿಯಡು ಮುಂದುವರೆದು ಕೊನೆಯರೆ ದೇವರ ಹಾಕ್ಲಿಕ್ಕೆ ಮಾತ್ರ ರೀತಿಯ ಶಕ್ತಿ ಕೊರಡು ಬಣ್ದು ಯಾನು ಈ ಒಂಜಿ ಸಮಯಡು ಪ್ರಾರ್ಥನೆ ಮಲ್ತೊಂದುಲ್ಲೆ ಬೊಕ್ಕ ಇಂದೆತ್ತ ಜೊತೆಟ್ ಎಂಕಲ್ನ ಪಟ್ಲದ ಭಾಗವತರಿಗೆ ಒಂಜಿ ಸನ್ಮಾನದ ಒಂಜಿ ಪೊರ್ಲು ಪಟ್ಲದ ಭಾಗವತರ್ನ ಪುದರ್ ಮಾತೆರ್ಲ ಕೇಂದಿನಕ್ಲು ಈ ಒಂಜಿ ಕಲೆ ಕೊರ್ತಿನ ಸೇವೆ ಎಂಕ್ಲೆ ಮಾತಾಡಲು ಗೊತ್ತುಂಡು ಇಂಚಿನ ಒಂಜಿ ವೇದಿಕೆ ಆರಕ್ಕೆ ಒಂಜಿ ಕೊರ್ತಿನ ಆ ಗೌರವ ಅವು ಇಡೀ ಯಕ್ಷಗಾನ ಕಲೆಗೆ ಸಂದಿದಿನ ಗೌರವ ಬೊಕ್ಕ ಐನು ಮಲ್ಪೆರೆ ಈ ಒಂಜಿ ಮಜಿಲ 10 ಸಂಸ್ಥೆರೆಕ್ಲ ಅಶೋಕರೆಕ್ಲಕ್ಕೂ ದೇವರ ಕೊರ್ತಿನ ಆ ಒಂಜಿ ವಿಶಾಲ ಮನೋಭಾವನೆ ಐಕೋಸ್ಕರ ಎಂಕ್ಲು ನಿಜವಾದ್ಲ ಸಂತೋಷ ಪನೋಡು ಅಕ್ಲೆಗಿಂದನ ಎಂಕ್ಲ ಭಾಗವತರೇಕ್ ಎಡ್ಡೆ ಆರೋಗ್ಯ ದೇವರ ಕೊರಡು ಈ ಕಲೆನ ಭಾರಿ ಎಲ್ಲ ಪ್ರಾಯದಾರು ಆರು ಈ ಕಲೆನ ನಾನೆಲ್ಲ ಭಾರಿ ವರ್ಷ ಆಯ್ನ ದುಂಬಿಕೊಣದು ಉತ್ಕೃಷ್ಟ ಕೊನೆಯರೆ ಆರೇಕ್ ದೇವರ ಶಕ್ತಿ ಕೊರಡು ಬಂಡದು ಆಶಿಸದು ಎನ್ನರಡ್ಡು ಪಾತೆರ ಮುಕ್ತಾಯ ಸನ್ಮಾನ ಫಲಕಡು ಮಜಿಲ ಮನ ಕುಮುದ ಚಂದ್ರಿಕಾ ಮಜಿಲ ಮನ ಕುಮುದ ಮಜಿಲದ ಕೆಲ್ನ ಮನಸ್ಸು ಪಂಪಿನಂಚಿನ ಆ ತಾಮರೆ ಅವು ಅರಳೊಡುಂದಾಂಡ ಚಂದ್ರನ ಬೊಲ್ಪುಬೋಡು ಆ ಚಂದಿರೆಯಾದ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ರು ಉಲ್ಲೇರು ಮಜಿಲ ಜನ ಕುಮುದ ಚಂದ್ರಿಕಾ ಪಂಪಿನಂಚಿನ ಬಿರುದುನು ನಮ್ಮ ಮಾತೆರ್ಲ ಗೌರವಪೂರ್ವಕವಾದ ಮಜಿಲದ 10 ಸಂಸ್ಥೆರು ಪಟ್ಲ ಭಾಗವತರಿಗೆ ಕೊರೊಂದು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಅಯೋಧ್ಯೆ ಮಜಿಲದ 10 ಸಂಸ್ಥೆರು 25,000 ರೂಪಾಯಿದ ಆ ದೇಣಿಗೆನು ವೇದವ್ಯಾಸ ಕಾಮತೆರು ಇನಿ ಬರೋಡಿತ್ತೇನೆ ಒಂದು ಪೊರ್ತುಡು ಬರುವೇರು ಅರೆಗೆ ಅರ್ಪಣೆ ಮಲ್ಪರುಲ್ಲೇರು ಪಟ್ಲ ಭಾಗವತರ್ನ ಭಾಗವತಿಕೆ ನಮ್ಮ ಬೊಕ್ಕ ಕೇನುವ ಆರೆ ಪಂಡೇರು ಯಾನ್ ಪಾತೇರು ಜೀಂದ್ ಆಂಡ ಮಜಿಲದ ಕೆಲ್ನ ಮೋಕೆ ಅವೇನು ಆರು ಏಪಲ ಬೇತೆ ಬೇತೆ ಸಂದರ್ಭದ ನೆನಪು ಮಲ್ತೊಂದಿತ್ತಿನಾರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ದ ಒವ್ವಾಂಡ ಒಂಜಿ ಕಾರ್ಯಕ್ರಮ ಅನ್ನಾಗ ಅಶೋಕಣ್ಣನ ವೇದಿಕೆಗೆ ಲೆಪ್ಪಲಿಂದ ಎಂಕೆಲೆಗೆ ಕಾರ್ಯಕ್ರಮ ನಿರೂಪಣೆ ಮನ್ಪುನಕ್ಲೆ ಪನೊಂದಿತ್ತೇರು
ಆಂಡ ಎಂಕ್ಲೆ ಬಾರಿ ಭಂಗ ಹೊಂದಿತ್ತೇನೆ ಅಶೋಕಣ್ಣನ ಪತ್ತು ಪಾಡ್ರೆ ಅರೆ ನೊಂಜಿ ವೇದಿಕೆಗೆ ಕನೆಯರೆ ಎಂಕ್ಲೆಗೆ ನಿರೂಪಕರ್ನಕಲೆ ಭಂಗ ಹೊಂದಿತ್ತಿನ ಅಶೋಕಣ್ಣನ ಮಾತ್ರ ಆಂಡ ಈ ವೇದಿಕೆದ ಅನಿವಾರ್ಯವಾದ ಆರು ಒಟ್ಟಿಗೆ ಇತ್ತದು ಪಟ್ಲ ಭಾಗವತರ್ನ ಪಾತೆರನ್ನು ಕೇಂದ್ರೆ ಈ ವೇದಿಕೆದ ಆರು ಉಳ್ಳೇರು ಅಂಚಾದ 2 ನಿಮಿಷ ಪಟ್ಲ ಸತೀಶ್ ಶೆಟ್ರಿನ ಪಾತೆರಗೆ ಕೆಬಿಕೊರ್ಕ. ಕಟೀಲು ತಾಯಿ ಭ್ರಾಮರಿಯನ್ನು ಸ್ಮರಿಸುತ್ತಾ ಆರಾಧ್ಯ ಮೂರ್ತಿಯಾದ ಶ್ರೀ ಸುಬ್ರಹ್ಮಣ್ಯ ದೇವರನ್ನು ಸ್ಮರಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮೆಲ್ಲರ ಪ್ರೀತಿಯ ಜೆ.ಆರ್. ಲೋಬ ಅವರೇ ಹಾಗೂ ಪಾವಂಜೆ ಕ್ಷೇತ್ರದ ಆಡಳಿತ ಮುಕ್ತೇಶ್ವರಾದ ಎಂ ಶಶೀಂದ್ರಕುಮಾರರೇ, ಮಜಿಲದ ಎಲ್ಲ 10 ಸಮಸ್ತ ಬಂಧುಗಳೇ, ನೆರೆದಿರುವ ಸಮಸ್ತ ಕಲಾಭಿಮಾನಿಗಳೇ, ಅತೀವ ಸಂತೋಷ ಆದಾಗ ಮಾತು ಮೌನವಾಗ್ತದೆ. ಯಕ್ಷಗಾನ ರಂಗದಲ್ಲಿ, ಯಕ್ಷಗಾನ ಕ್ಷೇತ್ರದಲ್ಲಿ ಇತಿಹಾಸವನ್ನು ಸೃಷ್ಟಿಸಿ ಯಕ್ಷಗಾನದ ಇತಿಹಾಸದಲ್ಲಿ ಒಂದು ಅತ್ಯುತ್ತಮ ಯಕ್ಷ ಜಾತ್ರೆ ಅಂದರೆ ಅದು ಜಪ್ಪು ಮಜಿಲ. ನಭೂತೋ ಭವಿಷ್ಯದ ಬಗ್ಗೆ ಗೊತ್ತಿಲ್ಲ, ನಭೂತೋ ಅಂತೂ ಸತ್ಯ. ಇಷ್ಟರವರೆಗೆ ಜಪ್ಪು ಮಜಿಲದ ಅಷ್ಟು ಗ್ರ್ಯಾಂಡ್ ಆಟ ಯಕ್ಷಗಾನ ಕ್ಷೇತ್ರದಲ್ಲಿ ನಾವು ತಿಳಿದ ಮಟ್ಟಿಗೆ ಖಂಡಿತವಾಗಿ ಆಗಿಲ್ಲ. ವಿಮರ್ಶಕರು ಹೇಳ್ಬೋದು ಯಕ್ಷಗಾನಕ್ಕೆ ಅಷ್ಟು ಗ್ರ್ಯಾಂಡ್ ಬೇಕಾ ಅಂತ, ಅದು ವಿಮರ್ಶೆಗೆ ಬಿಟ್ಟ ವಿಚಾರ, ಅದು ವಿಷಯ ಅಲ್ಲ. ಆದರೂ ಭಕ್ತಿಪೂರ್ವಕವಾಗಿ ನಮ್ಮ ಎಲ್ಲ ವಿಷಯಗಳನ್ನು ನಾವು ದೇವರಿಗೆ ಅರ್ಪಿಸುವುದು ಎಂಬ ಒಂದೇ ಮನೋಭಾವದಿಂದ ಜಪ್ಪು 10 ಸಮಸ್ತರು ಅತ್ಯುತ್ತಮವಾಗಿ ಅದನ್ನು ಮಾಡಬೇಕೆಂಬುದಾಗಿ ಇಷ್ಟು ವರ್ಷ ಕೂಡ ಅದನ್ನು ಬಹಳ ಭಕ್ತಿಭಾವದಿಂದ ಮಾಡ್ತಾ ಬಂದಿದ್ದಾರೆ. ಸುಮಾರು 15 ವರ್ಷಗಳಿಂದ ಅಶೋಕಣ್ಣ ಹಾಗೂ ನಮ್ಮ ಒಂದು ಸ್ನೇಹ, 10-12 ವರ್ಷಗಳಲ್ಲಿ ನಾನು ಯಕ್ಷಗಾನ ಕ್ಷೇತ್ರದಲ್ಲಿ ಭಾಗವತಿಗೆ ಒಂದು ಹಂತಕ್ಕೆ ಬರುವಾಗಂದ್ರಿಂದ ನನ್ನ ದೊಡ್ಡ ಅಭಿಮಾನಿ. ಎಲ್ಲಿ ಹತ್ತಿರ ಇದ್ದರೂ ಅಶೋಕಣ್ಣ ಹಾಗೂ ಅವರೆಲ್ಲ ಸಂಗಡಿಗರು ಬಂದು ನಮ್ಮ ಭಾಗವತಿಗೆಯನ್ನು ಕೇಳಿ ಜಪ್ಪು ಮಜಿಲಕ್ಕೂ ನಮ್ಮದೇ ಮೇಳ ಬರಬೇಕೆಂದು ಹಠ ಹಿಡಿದು ಇಷ್ಟು ವರ್ಷ ಕೂಡ ಅದನ್ನು ಮಾಡಿಕೊಂಡು ಬಂದಿದ್ದಾರೆ. ಈ ವರ್ಷ ಪಾವಂಜೆ ಮೇಳ ನಾವು ಮಾಡುವಾಗಲೂ ಕೂಡ ಅಶೋಕಣ್ಣ ನನ್ನ ಮೇಲಿನ ಅಭಿಮಾನದಿಂದ ಇಡೀ ಜಪ್ಪು ಮಜಿಲದ 10 ಸಮಸ್ತರು ಈ ಮೇಳವನ್ನೇ ಇಲ್ಲಿಗೆ ತರಿಸಿ ಯಕ್ಷಗಾನ ಮಾಡಿದ್ದು, ನಾನು ನಂಬಿದ ತಾಯಿ ಭ್ರಮರಾಂಬೆ ಹಾಗೂ ಸುಬ್ರಹ್ಮಣ್ಯೇಶ್ವರನು ನಿಮಗೆ ಎಲ್ಲ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲಿ ಎಂಬುದಾಗಿ ಮಾತ್ರ ನಾನು ಹೇಳಬಲ್ಲೆ. ನಿಮ್ಮ ಜಪ್ಪು ಮಜಿಲದವರು ನೀವು ನನ್ನ ಮೇಲಿಟ್ಟಂತಹ ಪ್ರೀತಿ, ಅಶೋಕಣ್ಣ ನಿಮ್ಮ ಇಡೀ ತಂಡ ನನ್ನ ಮೇಲಿಟ್ಟ ಪ್ರೀತಿ, ನಾನು ಜೀವಮಾನ ಪರ್ಯಂತ ನಿಮಗೆ ಋಣಿಯಾಗಿದ್ದೇನೆ ಎಂಬುದಾಗಿ ಮಾತ್ರ ನಾನು ಹೇಳಬಲ್ಲೆ. ಒಬ್ಬ ಯಕ್ಷಗಾನ ಕಲಾವಿದನಾಗಿ ಇಂತಹ ಒಂದು ಕ್ಷೇತ್ರದಲ್ಲಿ ನನಗೆ ನೀವು ಗೌರವ ಸಮರ್ಪಿಸಿದ್ದು ಇದು ನನ್ನ ಜೀವನದ ಅತಿ ದೊಡ್ಡ ಸೌಭಾಗ್ಯ ಎಂಬುದಾಗಿ ನಾನು ಭಾವಿಸ್ತೇನೆ. ನನ್ನ ಇಷ್ಟು ದೊಡ್ಡ ಸಭೆಯಲ್ಲಿ ನಾನು ಆ ಮಾತನ್ನು ಹೇಳಲೇಬೇಕು. ನಾನು ಈ ಯಕ್ಷಗಾನ ಕ್ಷೇತ್ರದಲ್ಲಿ ಬೆಳೆಯಬೇಕಿದ್ರೆ ಎಲ್ಲ ಜಾತಿ ಬಾಂಧವರು ಇದಕ್ಕೆ ಕಾರಣ, ಎಲ್ಲ ಧರ್ಮೀಯರು ಕಾರಣ. ನನಗೆ ಯಕ್ಷಗಾನದ ಮೂಲ ಪಾಠವನ್ನು ಹೇಳಿಕೊಟ್ಟಂಥವರು ಬ್ರಾಹ್ಮಣ ಸಮುದಾಯದ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರು. ಸಂಗೀತದ ಕ್ಷೇತ್ರಕ್ಕೆ ಯೋಗಿ ಶರ್ಮ ಬೆಳ್ಳಪದವರು, ಛಂದಸ್ಸಿನ ಕ್ಷೇತ್ರಕ್ಕೆ ಬಂಟ ಸಮುದಾಯದ ಡಾಕ್ಟರ್ ಶಿಮಂತೂರು ನಾರಾಯಣ ಶೆಟ್ಟರು ಹಾಗೂ ಬಿಲ್ಲವ ಸಮುದಾಯದ ಗಣೇಶ್ ಕೊಲೆಕಾಡಿಯವರು. ಹಿಂದೂಸ್ತಾನಿ ಸಂಗೀತ ನಾನು 2 ವರ್ಷ ಅಭ್ಯಾಸ ಮಾಡಿದ್ದೇನೆ, ಕ್ರಿಶ್ಚಿಯನ್ ಸಮುದಾಯದ ರೋಷನ್ ಎಂಬವರು. ನಾನು ಬೆಳೆದು ಬರಲಿಕ್ಕೆ ಎಲ್ಲ ಯಾವುದೇ ಜಾತಿ ಧರ್ಮ ಅಂತ ಅಲ್ಲದೆ ನನ್ನನ್ನು ಪ್ರೀತಿಸಿದವರಿದ್ದಾರೆ. ಆದ ಕಾರಣ ಎಲ್ಲರಿಗೂ, ನನ್ನ ಅಭಿಮಾನಿ ಬಂಧುಗಳಿಗೆ, ಯಕ್ಷಗಾನದ ಅಭಿಮಾನಿಗಳಿಗೆ ನಾನು ಒಂದು ಕಿವಿ ಮಾತನ್ನು ಹೇಳ್ತೇನೆ. ಸ್ವಲ್ಪ ನೋವಾದಾಗ ವ್ಯಕ್ತಿಗತವಾಗಿ ನಮಗೆ ಯಾರೆಲ್ಲಾದರೂ ಸ್ವಲ್ಪ ನೋವಾಗುತ್ತೆ, ಆದರೆ ಅದಕ್ಕೆ ಸಮುದಾಯ ಕಾರಣ ಅಲ್ಲ, ಯಾವುದೇ ಸಮುದಾಯ ಕಾರಣ ಅಲ್ಲ. ದಯವಿಟ್ಟು ಆ ಸಮುದಾಯಕ್ಕೆ ತಾವು ಯಾವ ಸಮುದಾಯಕ್ಕೂ ಯಾವುದೇ ವಿಭಾಗದಲ್ಲಿ ಯಾವತ್ತೂ ನಾವು ಕೇಡನ್ನು ಬಯಸಬಾರ್ದು. ನಾವು ಬೆಳೆಯಬೇಕಿದ್ರೆ, ನಾವು ರಂಗದಲ್ಲಿ ಬೆಳೆಯಬೇಕಿದ್ರೆ ಎಲ್ಲ ಧರ್ಮದವರು ಇದಕ್ಕೆ ಕಾರಣೀಕರ್ತರಾಗಿದ್ದಾರೆ. ನಾನು ನಿತ್ಯ ಸಂಚರಿಸುವಂತಹ, ನನ್ನನ್ನು ಪ್ರತಿನಿತ್ಯ ನಾನು ಕಾಫಿ ಕುಡಿದೀಯಾ, ಚಹಾ ಕುಡಿದಿರಾ, ನೀವು ಊಟ ಮಾಡಿದ್ರಾ ಅಂತ ಕೇಳುವುದು ಒಬ್ಬ ಮುಸ್ಲಿಂ ಧರ್ಮದ ಯುವಕ, ನನ್ನ ಜೊತೆ ಸಾರಥಿಯಾಗಿರುವಂತಹ ನಿತ್ಯ. ನನ್ನನ್ನು ಇವತ್ತು ಇಲ್ಲಿ ಬೆಳೆಸಿದವರು ನೀವು ನೋಡ್ತಾ ಇದ್ದೀರಿ, ಮುಖ್ಯ ಅಶೋಕಣ್ಣ ಕ್ರಿಶ್ಚಿಯನ್ ಸಮುದಾಯದವರು. ಆದ ಕಾರಣ ಎಲ್ಲ ಧರ್ಮದವರು ಎಲ್ಲ ಜಾತಿಯವರ ಕಾರಣರಾಗಿದ್ದಾರೆ.
ಅಶೋಕಣ್ಣ ಹೆಚ್ಚು ಮಾತಾಡಲ್ಲ. ನಾನು ಏನು ಮಾಡೋದಿದ್ರು ರಂಗಸ್ಥಳದ ವೇದಿಕೆಯಲ್ಲಿ ಭಾಗವತಿಕೆ ಮೂಲಕ ನಿಮ್ಮನ್ನು ಸ್ವಲ್ಪ ರಂಜಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ನನ್ನ ಮಾತಲ್ಲಿ ಯಾರಿಗಾದರೂ ನೋವಾಗಿದ್ದರೆ ಅಥವಾ ಏನಾದರೂ ತಪ್ಪುಗಳಾಗಿದ್ದರೆ ನೀವು ಕ್ಷಮಿಸುವಿರಿ ಎಂಬ ಭರವಸೆಯೊಂದಿಗೆ ನನ್ನ ಮಾತನ್ನು ಕಟೀಲು ತಾಯಿ ಭ್ರಮರಾಂಬೆಯ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ. ಶ್ರೀ ಸುಬ್ರಹ್ಮಣ್ಯೇಶ್ವರನ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ. ನನಗೆ ಪುನರ್ಜನ್ಮ ನೀಡಿದಂತಹ ಪಾವಂಜೆ ಕ್ಷೇತ್ರದ ಆಡಳಿತ ಮಂಡಳಿಗೆ ಮತ್ತೊಮ್ಮೆ ತಲೆಬಾಗುತ್ತಾ ನಿಮ್ಮೆಲ್ಲರ ಪ್ರೀತಿಯನ್ನು ನಾನು ಜೀವಮಾನ ಪರ್ಯಂತ ಮರೆಯಲ್ಲ ಎಂಬುದಾಗಿ ಹೇಳುತ್ತಾ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಒಂಜಿ ಪುಣ್ಯಕ್ಷೇತ್ರಕ್ಕೆ ಪೋಂಡ ಅವಳು ಮಲ್ಪುನ ಪ್ರಾರ್ಥನೆ ಇಂಚ ಈ ಕ್ಷೇತ್ರಗೆ ಕುಡೋರ ದರ್ಶನ ಮಲ್ಪುನ ಅಂಚಿನ ಆ ಭಾಗ್ಯನ ಒದಗಾಲಿ ಎಂದು ಪ್ರಾರ್ಥನೆ ಮಲ್ಪುನು ಅಂಚಿನ ವೇದಿಕೆ ಹಿಡಿತಿನ ನಮ್ಮ ಮಾತ ಬರ್ಪಿ ವರ್ಷಲ ಪ್ರತಿ ವರ್ಷಲ ಈ ವೇದಿಕೆಡು ಇಂಚಿನನೆ ಕಾರ್ಯಕ್ರಮಡ್ ಪಾಲು ಪಡೆಪಿಲೇಕ ಆವಡು ಪನ್ಪಿನಂಚಿನ ಅಪೇಕ್ಷೆನ ದಿ ಒಂದು ಮಾತೆರೆಗ್ಲ ಸೊಲ್ಮೇಲು. ಅಂಬುರುಹದಳನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯು ಭಕುತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದಂಬುಜಾಸನ ವಾಣಿಯರಂಗ ಪಾದಾಂಬುಜಕ್ಕೆ ಪೊಡಮಡುತ ವರ್ಣಿ ಪೆಣಿ ಕಥಾಮೃತವ
ಆದಿಮಾಯಿ ಜಯತು ಜಯತು ಆದಿಮಾಯಿ ಸರ್ವ ಭಯ ವಿನಾಶಿನಿಯ ನೀ ಕರುಣದಿ ಗಾಯೇ ಸರ್ವ ಭಯ ವಿನಾಶಿನಿಯ ನೀ ಕರುಣದಿ ಗಾಯೇ ದಯ ಸಾಗರಿಯೇ ಭಕ್ತಿಯಿಂದ ಪದದ್ವಯವನ್ನು ಮರೆಗೊಂಡೆ ವತಿ ಮುದದಿಂದ ಜಯತು ಜಯತು ಆದಿಮಾಯಿ ಸರ್ವ ಭಯ ವಿನಾಶಿನಿಯೇ ನೀ ಕರುಣದಿ ಕಾಯೇ ಆದಿಮಾಯೇ ಜನಿಸಿದ ಕ್ಷಣ ಜನ್ಮದಿಂದಲೇ ನಾನು ಎನ್ನುವಂತಹ ಭಾವವು ಮೊಳೆತು ನಾನಾರು ಎನ್ನುವಂತಹ ಪ್ರಶ್ನೆಗೆ ಕಾರಣವಾಯಿತು. ಈ ಪ್ರಶ್ನೆಯನ್ನು ಕೇಳುವುದು ಯಾರಲ್ಲಿ? ಇಲ್ಲಿರುವ ಇನ್ನಿಬ್ಬರಿಗೂ ಅದೇ ಪ್ರಶ್ನೆ, ಅದೇ ಆತಂಕ. ಆದರೆ ನಾನು ಎನ್ನುವಂತಹ ಭಾವ ಮೊಳೆತ ತಕ್ಷಣದಲ್ಲಿ ನೀನು ಎಂಬುದು ಒಂದು ಇದೆ, ಅದು ಅಖಂಡವಾದದ್ದು, ಅನಂತವಾದದ್ದು ಎಂಬ ಅರಿವಾಯಿತು. ಅದು ನೀನೇ, ನಿನ್ನಿಂದಲೇ ನಮ್ಮ ಹುಟ್ಟು ಎನ್ನುವಂತಹ ವಿಚಾರ ವೇದ್ಯವಾಯಿತಮ್ಮ. ನಮಗಿಂತಲೂ ಆದಿಯವಳು ನೀನು, ಮಾಯಾ ಸ್ವರೂಪಳು. ಹಾಗಾಗಿ ಆದಿಮಾಯ ಎನ್ನುವ ಹಾಗೆ ನುತಿಗೈಯುತ್ತಾ ಇದ್ದೇವೆ. ನಮಗೆ ಆವರಿಸಿದಂತಹ ಭಯವನ್ನು ನಿವಾರಿಸಿದಂತಹ ಮಹಾ ಭಯ ನಿವಾರಣೆ ನೀನು. ನಿತ್ಯ ನಿರ್ಮಲೆಯಾದಂತಹ ನೀನೇ ನಮಗೆ ಸತ್ಪಥವನ್ನು ತೋರಿ ಮುನ್ನಡೆಸಬೇಕು ಎನ್ನುವ ಹಾಗೆ ಭಕ್ತಿಯ ಪ್ರಾರ್ಥನೆಯಮ್ಮ ಅನುಗ್ರಹಿಸುತ್ತಾಯಿ. ಯಾತಗೆ ಜನ್ಮವಾನಿತ್ತೇ ಅಮ್ಮ ಯಾತಗೆ ಜನ್ಮವಾನಿತ್ತೇ ನಮಗೆ ತರ ಕಾರ್ಯಗಳು ಮಾದೇ ನೀ ತಿಳುಗುತ್ತ ಸಕಲವನು ಸಂಪ್ರೀತಿಗಳು ರಕ್ಷಿಸಬೇಕು ನಮ್ಮುವನು ಮಾತೇ. ಜಯ 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 ಜಯ. ಓ ತಾಯೇ, ನಾವು ಜನಿಸಿದ ಕ್ಷಣವೇ ನೀರನ್ನೇ ಕಂಡವರು. ಕತ್ತಲೆಯೂ ನಮ್ಮನ್ನು ಆವರಿಸಿತ್ತು. ಈ ಸನ್ನಿವೇಶದಲ್ಲೇ ನಾವು ಮೂವರು ನಮ್ಮೊಳಗೆ ನಾವು ಎಲ್ಲಿಂದ, ನಾವು ಯಾಕೆ, ನಾವೇನು ಮಾಡಬೇಕು ಎಂದು ಪ್ರಶ್ನೆ ನಮ್ಮೊಳಗೆ ಬೆಳೆಯಿತು. ಆವಾಗಲೇ ನಭೋವಾಣಿಯಾಯಿತು, ಧ್ಯಾನಿಸಬೇಕು. ಆ ಓಂಕಾರವನ್ನೇ ಧ್ಯಾನಿಸಿದಾಗ ನಿರಾಕಾರಳು, ನಿರ್ಗುಣಳು, ನಿರಾಮಯಳು ಆದಂತಹ ನೀನು ಆ ಓಂಕಾರಕ್ಕೆ ಪ್ರತಿರೂಪವಾಗಿ ಗೋಚರಿಸಿದೆ. ನಿನ್ನ ದಿವ್ಯ ಮಂಗಳ ಮೂರ್ತಿಯನ್ನು ಕಂಡು ನಾವು ಧನ್ಯರಾದೆವು. ಓ ತಾಯಿ, ಅದರ ಸನ್ನಿಧಾನದಲ್ಲಿ ಪ್ರಾರ್ಥನೆ. ನಮ್ಮ ಜನ್ಮ ಯಾಕಾಯಿತು? ನಾವು ಮಾಡಬೇಕಾದಂತಹ ಕಾರ್ಯಗಳಾದರೂ ಯಾವುದು? ಎಲ್ಲವನ್ನು ಪ್ರೀತಿಯಿಂದ ತಿಳಿಸಿ ಪ್ರೀತಿಯಿಂದ ರಕ್ಷಿಸಬೇಕೆಂದು ನಿನ್ನ ಸನ್ನಿಧಾನದಲ್ಲಿ ಮಾಡುತ್ತಿರುವಂತಹ ಪ್ರಾರ್ಥನೆ ತಾಯೇ, ಪ್ರಾರ್ಥನೆ. ನೀನೆಲ್ಲ ಧನ್ಯರಾರಿಗರು ಅಮ್ಮ.
ನಮ್ಮ ಸಾನುರಾಗದೋಳ್ ಇನ್ನೂ ರಕ್ಷಿಸುವವರು ಜ್ಞಾನವಿಹೀನರಾಗಿರಲು ತಾಯೇ ನೀನಿತ್ತು ಸುಜ್ಞಾನ ಪೊರೆದೇ ಕೃಪೆಯೊಳು ಮಾದೇ ಅಗಾಧವಾದಂಥ ಜಲರಾಶಿಯ ಮಧ್ಯದಲ್ಲಿ ನಮ್ಮೂವರ ಆವಿರ್ಭವ ತಾಯಿ ನಮ್ಮ ನೆಲೆಯೇನು ಬೆಲೆಯೇನು ಎಂಬುದಾಗಿ ಯೋಚಿಸುತ್ತಿರುವಂತಹ ಸಂದರ್ಭದಲ್ಲಿ ನಿನ್ನ ದಿವ್ಯ ಮಂಗಳ ರೂಪವು ಕಣ್ಣಿಗೆ ಗೋಚರಿಸುತ್ತಾಯೆ. ಆವಾಗಲೇ ನಮ್ಮಲ್ಲಿರುವಂತಹ ಅಜ್ಞಾನವೆಲ್ಲವೂ ದೂರವಾಗಿ ಸುಜ್ಞಾನವು ಅನುಗ್ರಹವಾಗಿದೆ ತಾಯಿ. ಆವಾಗಲೇ ಅರ್ಥವಿಸಿಕೊಂಡಿದ್ದೇವೆ, ನೀನಲ್ಲದೆ ಅನ್ಯರು ಯಾರು ಈ ಶರದಿಯ ಮೇಲೆ ನಮ್ಮನ್ನು ಪೊರೆಯುವುದಕ್ಕೆ ಇಲ್ಲ ಎಂಬುದಾಗಿ. ಹಾಗಾಗಿ ಸಾನು ರಾಗದಿಂದ ನಮ್ಮೂವರನ್ನು ರಕ್ಷಿಸಬೇಕು ತಾಯೇ. ಜಯ 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 ಜಯ. ಹರಿಗರ ಬ್ರಹ್ಮರೆಂದಿರಿಜಿಗೆ ನಾಮವ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯ ಮುಂದಕ್ಕೆ ಒರೆದ ಬೆನದ ನಿಮಗೆ ರಹಸ್ಯವನ್ನು ತಿಳಿಯದೆ ಚಿಂತಿಸುತ್ತಿರುವವೋ ನನ್ನ ಮುದ್ದು ಮಕ್ಕಳೇ, ಅಮ್ಮ ಹೇಳಿರಿ, ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ. ನಿಮ್ಮ ಹುಟ್ಟಿಗೆ ನಾನೇ ಕಾರಣೀಕರ್ತಳು. ನಿಮಗೆ ಹರುಷದಿಂದಲೇ ಹೆಸರನ್ನಿರಿಸುವುದಕ್ಕಿದ್ದೇನೆ. ಗೌರವರ್ಣದಿಂದ ಶೋಭಿಸುತ್ತಿರುವ ನೀನೇ ಬ್ರಹ್ಮ, ಧನ್ಯತಾಯೇ. ನೀಲವರ್ಣದಿಂದ ಕಂಗೊಳಿಸುತ್ತಿರುವ ನೀನೇ ಹರಿ, ಕೃತಾರ್ಥನಾದ ತಾಯಿ. ತ್ರಿನೇತ್ರಧಾರಿಯಾಗಿ ಶ್ವೇತವರ್ಣದಿಂದ ನೀನೇ ಹರ. ಪಾವನನಾದೆ ತಾಯಿ. ಮಕ್ಕಳೇ, ಅಮ್ಮ ನಿಮ್ಮಿಂದ ಮುಂದಕ್ಕೆ ಘನ ಕಾರ್ಯ ಆಗುವುದಕ್ಕಿದೆ. ಏನಮ್ಮ? ಹೋದ ಕಲ್ಪದಿ ಲಯವಾದ ಪ್ರಪಂಚವ ಓದದಿ ಸೃಜಿಸುವರೇ ಕಾಯ್ದು ಮೇಣದ ಲಯಗೊಳಿಸುವ ಗಗನಗೆ ಆದಿರೆ ನೀವಾದರೆ ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕು. ಅದಕ್ಕಾಗಿ ನಿಮ್ಮೂವರೆಗೂ ಇರುವುದಕ್ಕೆ ಕ್ಷೇತ್ರ ಹಾಗೂ ಗುಣವನ್ನು ಅನುಗ್ರಹಿಸುವುದಕ್ಕಿದ್ದೇನೆ. ಅನುಗ್ರಹಿಸಮ್ಮ. ಸತ್ವರಾಜಸ ತಮವೇನೋ ದಿಪ್ಪ ಗುಣವು ಮತ್ತೆ ರಾಜಸ ಗುಣದಿ ನಿತ್ಯ ಸೃಜಿಸಲಿ ವಿಧಾತನು ಸಾತ್ವಿಕ ವಿತ್ತುಗರಿಯೂ ಪೊರೆ ಬ್ರಹ್ಮ, ಅಮ್ಮ ನಿನಗೆ ರಾಜಸ ಗುಣ. ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು. ಹರಿ, ಜನನಿ ನಿನಗೆ ಸಾತ್ವಿಕ ಗುಣ. ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡು. ಹೊಸಾದ ಮಾತಿ. ಹರ, ತಾಯಿ, ನಿನಗೆ ತಾಮಸ ಗುಣ. ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡು. ನಿಮ್ಮ ಆಜ್ಞೆ ತಾಯಿ. ನಾನು ಕೊಟ್ಟಂತಹ ಕೆಲಸವನ್ನು ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡುತ್ತಾ ಬಂದಿರಿ. ಓ ಇಚ್ಛಾಶಕ್ತಿ ಸಂಯುಕ್ತಳೆ, ನಿನ್ನಿಂದಲೇ ಪ್ರಸಾದಿಸಲ್ಪಟ್ಟಂತಹ ಉದ್ಯೋಗಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡಾಗ ದುಷ್ಟಶಕ್ತಿಯಿಂದ ಕಷ್ಟ ಬಂದ್ರೆ ಏನು ಮಾಡುವುದು? ಕಷ್ಟಕಾಲದೊಳನ್ನ ನಿಷ್ಠೆಯ ಭಜಿಸಲು ಕೊಟ್ಟು ಸಂದರ್ಶನವ ಇಷ್ಟದಿ ಪೊರೆವೇನೆಂದ ಭಯವಿಲ್ಲ ಇದಲು ತಟ್ಟನಂತರ್ಧಾನ ಕಷ್ಟ ಬಂದಿತು ಎನ್ನುವ ಭಯವೇ ಚಿಂತಿಸಬೇಡಿ. ಭಕ್ತಿಯಿಂದ ನನ್ನನ್ನು ಭಜಿಸಿರಿ. ನಿಮಗೆ ಒದಗಿದ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ಬಗೆಹರಿಸುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ.
ಭಾವ ಬದಲಾಗಿದೆ, ಛಾಯೆಯಲ್ಲೂ ವ್ಯತ್ಯಾಸ ಕಾಣುತ್ತಾ ಉಂಟು. ಚಿತ್ತವಿಟ್ಟು ಆಲಿಸಬೇಕು ಎನ್ನುವ ಹಾಗೆ ಆಜ್ಞಾವಾಣಿಯನ್ನು ಹೊರಡಿಸಿದ್ದೀರಿ. ಕೇಳುವ ಹಾಗಿದ್ದರೆ ನಿಮಗೇರ್ವರೆಗೂ ಗೊತ್ತಾಗ್ಲಿಲ್ಲ. ಯಾವುದು ಗೊತ್ತಾಗಲಿಲ್ಲ? ಎಲ್ಲ ಗೊತ್ತಾದ ನನಗೆ. ನೀನು ಎಲ್ಲಾ ಬಲ್ಲವ. ಮತ್ತೆ ಕಾರಣ ಉಂಟು. ಈವರನ್ನು ಎಚ್ಚರಿಸಿದ್ದು ಯಾಕೆ? ಯಾಕೆ? ಈ ಮೊದಲು ನಾವು ಬಂದದ್ದು ಎಲ್ಲಿಂದ, ಯಾಕೆ ಬಂದಿದ್ದೇವೆ, ಯಾಕೆ ನಾನು ವ್ಯವಹಾರ ಮಾಡುತ್ತೇನೆ ಎನ್ನುವುದು ನಿಮಗಿಬ್ಬರಿಗೂ ಕಲ್ಪನೆ ಇಲ್ಲ. ಕಲ್ಪನೆ ಇರಲಿಲ್ಲ, ಈಗ ಸರಿಯಾಗಿ ಗೊತ್ತಾಗಿದೆ. ಗೊತ್ತಾಗಬೇಕು. ಗೊತ್ತಾಗಿದೆ ನಮ್ಗೆ. ಗೊತ್ತಾದ್ರೆ ಸಾಕಾಗುವುದಿಲ್ಲ, ಸಾಕಾಗುವುದಿಲ್ಲ. ಕಾರ್ಯಾರಂಭ ಮಾಡಬೇಕು. ಹರಿಹರರೇ, ಇಷ್ಟಕ್ಕೆಲ್ಲ ಕಾರಣ ಏನು ಎಂದು ಯೋಚನೆ ಮಾಡಿದಾಗ ಎಲ್ಲವೂ ಇನ್ನು ಮುಂದೆ ನನ್ನಿಂದ, ನಾನು 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 ನನ್ನದು 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 ನನ್ನಿಂದ ನನಗಾಗಿ ಎಲ್ಲವೂ ವ್ಯವಸ್ಥೆ ಅಷ್ಟಕ್ಕೆ. ನಾನು ಎನ್ನುವುದು ಅಹಂಕಾರದ ಪರಮ. ಅಹಂಕಾರ ಇಲ್ಲದೆ ಹೋದರೆ ಬದುಕುವುದಕ್ಕೆ ಆಸ್ಪದವಿಲ್ಲ. ಎಲ್ಲರೂ ಬೇಕು, ಅಹಂಕಾರ ಬೇಕು, ಎಷ್ಟು ಬೇಕು ಅಷ್ಟು ಬೇಕು. ಈಗ ಲೆಕ್ಕಾಚಾರದಲ್ಲ ಇದ್ದೇನೆ. ಒಂದೇ ಒಂದು ವಿಚಾರ ಹೇಳ್ತೇನೆ, ಹರಿಹರರು ಆಲಿಸಿ. ಈಗ ನೀವೀರರು ನನ್ನ ಆಜ್ಞಾಧಾರಿಗಳಾಗಿ ವರ್ತಿಸಬೇಕು. ಆದ್ದರಿಂದಲೇ ನೀವೆಲ್ಲರೂ ನಾನು ಹಿರಿಯನಾದ್ದರಿಂದ ನನ್ನ ಹಿರಿತನಕ್ಕೆ ಮನ್ನಣೆಯನ್ನು ಗೌರವವನ್ನು ಕೊಟ್ಟು ನನ್ನ ಆಜ್ಞಾಧಾರಕರಾಗಿ ಇನ್ನು ಮುಂದೆ ವ್ಯವಹಾರ ಮಾಡತಕ್ಕದ್ದು. ಯಾಕೆ ಸುಮ್ಮನೆ ಪದುಮಾಕ್ಷ
ಸುಮ್ಮನೆ ಪದವ ತಾಳುವಿಯಾದರೆ ಅಧಿಪತನೆನು ತಲೆ ನಾಚಿ ಮಳೆಯನೆ ಮದ ನಡೆಸುವ ಕಾರ್ಯಕ್ಕೆ ಓ ವಿಧಿಯೇ, ಏನು ಹರಿಯೇ, ಹೀಗಾಯಿತಲ್ಲ ನಿನ್ನ ವಿಧಿ. ಹೇಗಾಗಬೇಕು ಹಾಗೆ ಆಗಬೇಕು, ಆಗಿದೆ. ಏನು ಬ್ರಹ್ಮ ಇದು? ಒಳ್ಳೆಯದು. ನೀನಾಡುವಂತಹ ಎಲ್ಲಾ ಮಾತುಗಳನ್ನು ನಾನು ಆಲಿಸಿದೆ. ಸಂತೋಷ. ಪಾಲಿಸುವ ಅಂತ ಯೋಚನೆ ಮಾಡಿದ್ರೆ ಹಾ, ಹುರುಳಿಲ್ಲದ ಮಾತುಗಳಾಯ್ತಲ್ಲ. ಸತ್ಯಾಂಶಕ್ಕೆ ದೂರವಾದಂತಹ ವಿಚಾರಗಳನ್ನು ಹಾ, ಪ್ರಥಮದಲ್ಲೇ ನೀನು ಪೋಣಿಸ್ತಾ ಇದ್ದಿ. ಸತ್ಯಕ್ಕೆ ದೂರವಾಗಿ ಹೋಯಿತು. ಹೌದೇ? ವಾಸ್ತವದಿಂದ ರೂಪ ದೂರವಟ್ಟೆ. ಖಂಡಿತ ಬ್ರಹ್ಮ. ಏನನ್ನು ಕಂಡು ಹೇಳು. ನೀನಾಡಿದಂತಹ ಮಾತುಗಳನ್ನು ಆಲಿಸುತ್ತಾ ಆಲಿಸುತ್ತಾ ಹಾ, ನನಗೆ ನಗು ಉಕ್ಕೇರಿ ಬರುತ್ತಾ ಇತ್ತು. ನಿನ್ನ ನಗುವಿನಲ್ಲಿ ಏನು ಒದ್ದಗೆ ಇದೆ ಎನ್ನುವುದನ್ನು ತಿಳಿದುಕೊಂಡೆ. ಅವೆಲ್ಲವನ್ನು ನನ್ನ ತುಟಿಯ ಅಂಚಿನಲ್ಲೇ ಅದುಮಿಟ್ಟುಕೊಂಡು ಹಾ, ನಾನು ಕೇವಲ ಕಿರುನಗೆಯನ್ನು ಬೀರಿದ್ದು ಯಾಕೆ? ನಿನ್ನ ನಗು ಒಂದಲ್ಲ ಹಾಗಿದ್ರೆ. ಬೇರೆ ಬೇರೆ ನಗು ಉಂಟು. ಹೊರಗಿನ ನಗು ಬೇರೆ, ಬೇರೆ. ಒಳಗಿನ ನಗೆ ಬೇರೆ, ಹೌದು. ವಿಕಟ ನಗು ಬೇರೆ, ಹಾ. ಮಂದ ನಗು ಬೇರೆ. ಹಾ. ಏನೋ ನಿನ್ನ ನಗೆಯ ಈಗ ಚಮತ್ಕಾರ. ಅವೆಲ್ಲವನ್ನು ಯಾಕೆ ಒಳಗೆ ಬಚ್ಚಿಟ್ಟುಕೊಂಡು ಹಾ. ಕಿರುನಗೆಯನ್ನು ಬೀರಿದ್ದು ಬಲ್ಲೆಯ? ಗೊತ್ತಿಲ್ಲ. ಬ್ರಹ್ಮನಾದಂತಹ ನಿನ್ನನ್ನು ಅಪಹಾಸ್ಯ ಮಾಡಬಾರದು ಎಂಬ ಕಾರಣಕ್ಕೆ ಬೇಕು. ಅಪಹಾಸ್ಯ ಸಲ್ಲ, ಹಾ. ಹಾಸ್ಯ ಬೇಕು. ಬೇಕು. ಬ್ರಹ್ಮ, ನಾವು ಮೂವರು ಅರಿವಿಲ್ಲದೆ ಆರ್ತರಾಗಿ ಪ್ರಾರ್ಥಿಸಿದವರು. ಹೌದು. ನಾವು ಸಮಾನ ದುಃಖಿಗಳು. ಏನೂ ಇಲ್ಲದೆ ಇರುವಂತಹ ಸಮಯದಲ್ಲಿ ಹಾ. ನಿನ್ನ ಮುಖ ನಾನು, ಹಾ. ನನ್ನ ಮುಖ ನೀನು, ಹಾ. ಅವನ ಮುಖ ನೀನು ನಾನು ಹಾ. ಜೊತೆಯಾಗಿ ನೋಡಿದವರು, ಹಾ, ಒಟ್ಟಾಗಿ ಪ್ರಾರ್ಥಿಸಿದವರು ಹೌದು. ಅಲ್ವೇ? ಹಾ. ಪ್ರಣವವೇ ದಿವ್ಯ ಪ್ರಣತಿಯಾಗಿ ಆ ಅನುಪಮ ಪ್ರಣತಿಯ ವಾತ್ಸಲ್ಯ ನಿಧಿ ಮಹಾಮಾತೆಯಾಗಿ ಹಾ. ನಮ್ಮ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದಾಗ ಹಾ. ನಮಗೆ ಅರಿವಿಲ್ಲದೆ ನಮ್ಮ ಕರಗಳು ಬಾಗಲ್ಪಟ್ಟಿದೆ. ಇಷ್ಟೆಲ್ಲ ಆದ್ದು ಅರಿವಿದ್ದ, ಅರಿವಿಲ್ಲದೆ ನಡೆದದ್ದು ಇಷ್ಟೆಲ್ಲ. ಶಿರವು ಬಾಗಲ್ಪಟ್ಟಿದೆ. ಪ್ರಣತಿ ಎಂದರೆ ಏನು? ಹಾ, ದಿವ್ಯ ಪ್ರಭೆ. ಹೌದು. ಅಷ್ಟೇ ಅಲ್ಲ, ಜ್ಞಾನ. ಹಾ. ಆ ಜ್ಞಾನವು ಸಮ್ಮಿಳಿತವಾಗಿ ಹಾ. ನಾವು ಬಾಗಿದ್ದೇವೆ. ಬಾಗುವಿಕೆಯೇ ನಮಗೆ ಭೂಷಣವೇ ಹೊರತು ಹಾ. ಬೀಗುವಿಕೆ ಅಲ್ವಲ್ಲ ಬ್ರಹ್ಮ. ಈಗ ನನ್ನಲ್ಲಿ ಅದನ್ನು ಕಂಡೆ. ಹೌದು, ಕಂಡೆ. ತಾಯಿ ಆಡಿರುವುದೇನು? ಏನು? ಮೊದಲು ನಿರ್ಗುಣವೇ ಆದ, ಹಾ. ಅನಂತರದಲ್ಲಿ ಅಖಂಡವಾಗಿದ್ದಂತಹ ನೀವು ಮೂರು ಪ್ರಧಾನ ಖಂಡಗಳಾಗಿ ಹಾ. ಅನುಪಮ ಶಕ್ತಿಯಾಗಿ ಹಾ. ಸಗುಣ ವಿಶ್ವಕ್ಕೆ ನಾಂದಿಯಾಗಿ ಹಾ. ಮಹಾಮಾತೆಯಾದಂತಹ ನನ್ನಿಂದ ಅಭಿವ್ಯಕ್ತಿಗೊಂಡಿದ್ದೀರಿ. ಹೇಳಿದ್ದು ಹೌದು. ಹಾಗಾದರೆ ಮಾತೆಯ ಸಂಕಲ್ಪ ಏನುಂಟು? ಅದನ್ನು ಮುನ್ನಡೆಸಬೇಕಾದದ್ದು ಮಕ್ಕಳಾಗಿ ನಮಗೆ ಕರ್ತವ್ಯ. ಹಾ. ಅದನ್ನು ಬಿಟ್ಟು ಹಾ. ನಾನು ಆಡಿದ ಹಾಗೆ ನೀವು ಕೇಳಬೇಕು ಎನ್ನುವ ಹಾಗೆ ಹಾ. ಆಜ್ಞಾಪಿಸಿದ್ರೆ ಹಾ. ಅದನ್ನು ಒಪ್ಪಿಕೊಳ್ಳುವುದಕ್ಕಾಗುತ್ತದ? ಕೇವಲ ಮೇಲ್ನೋಟಕ್ಕೆ ಆಡಿದಂತಹ ಮಾತಲ್ಲ, ಮತ್ತೇನು? ನನ್ನ ಒಳಗಿನಿಂದ ಬಂತಹ ವಿಚಾರ. ನೀನು ಹೇಳುತ್ತಾ ಇದ್ದಿ ನಾನು ಹಿರಿಯವ ಅಂತ. ಹೌದು. ತಾಯಿ ನಿನ್ನನ್ನು ಮೊದಲು ಕರೆದಿದ್ದಾಳೆ ಎಂಬ ಕಾರಣಕ್ಕೆ ಬೇಕಾಗಿ ಆಡುವುದಲ್ವೇ? ಹಾ, ನಿಜವಾಗಿ ತಾಯಿಯಾದವಳು ಕರೆಯುವುದು ಮೊದಲಾಗಿ ಯಾರನ್ನು? ಯಾರನ್ನು? ದೊಡ್ಡ ಮಗನನ್ನಲ್ಲ, ಸಣ್ಣ ಮಗುವನ್ನು. ಯಾಕೆ? ಯಾಕೆ? ಒಂದು ವೇಳೆ ಸಣ್ಣ ಮಗುವನ್ನು ತಾಯಿ ಕರೆಯದೇ ಉಳಿದಳು ಎಂದಾದರೆ ಹಾ. ಆ ಮಗು ಅಳುವುದಕ್ಕೆ ಪ್ರಾರಂಭ ಮಾಡ್ತದೆ, ಓಹೋ. ಹಠ ಮಾಡ್ತದೆ. ಹಾ. ಇನ್ನು ನೀನು ಹಠ ಮಾಡುವುದು ಬೇಡ ಎಂಬ ಕಾರಣಕ್ಕೆ ಬೇಕಾಗಿಯೇ ನಿನ್ನನ್ನು ಯಾಕೆ ಕರೆದಿರಬಾರದು? ನೋಡು, ಮಕ್ಕಳನ್ನು ತಾಯಿಯಾದವಳು ಪಾಲಿಸುವಲ್ಲಿ, ಪೋಷಿಸುವಲ್ಲಿ, ಸಲಹುವಲ್ಲಿ ಒಂದೇ ದೃಷ್ಟಿಕೋನವಿರ್ತದೆ. ಹಾ. ಹುಟ್ಟಿದ ಬಳಿಕ, ಬೆಳೆದ ಬಳಿಕ, ಹಾ. ಮಕ್ಕಳಿಗೆಲ್ಲವನ್ನು ಕೊಟ್ಟ ಬಳಿಕ ಹಾ. ಮಗನೇ ನೀನು ಹಾಗೆ ಮಾಡು, ಇಲ್ಲಿ ಹೀಗೆ ಮಾಡಿ ಹೇಳಲಿಕ್ಕಿಲ್ಲ. ಇಲ್ಲ. ಆ ತಾಯಿ ಆಜ್ಞೆಯನ್ನು ಶಿರಸಾವಹಿಸಿ ಮುಂದುವರಿಯುವುದೇ ಕರ್ತವ್ಯ. ಆದ್ದರಿಂದಲೇ ನಾನು ಹಿರಿಯವರಾದ್ದರಿಂದ ಆಜ್ಞಾಧಾರಕರಾಗಿ ವ್ಯವಹರಿಸಿದ್ದೇನೆ. ಏನು ತೊಂದರೆ ಬಂತು ನಿನಗೆ ಹೇಳು. ನೀನಾಡುತ್ತಾ ಇರುವುದು ನನ್ನನ್ನು ಮೊದಲು ಕರೆದಿದ್ದಾಳೆ, ಹಾಗಾಗಿ ನನ್ನ ಹಿರಿತನವನ್ನು ಒಪ್ಪಿಕೊಡಬೇಕು. ಹೌದು. ಇಲ್ಲ, ನಾವು ಮೂವರು ಸಮಾನರು, ಮೂವರು ಏಕಕಾಲದಲ್ಲಿ ಕಾಣಿಸಿಕೊಂಡವರು, ಯಾವುದೇ ಪ್ರಭೇದವನ್ನು ಮಾತೆ ತೋರಿಸಿಲ್ಲ. ಹಾಗಾಗಿ ಈ ಹಿರಿಕಿರಿಯ ಎನ್ನುವಂತಹ ಪ್ರಭೇದವನ್ನು ಬಿಡು. ನೀನು ಮೊದಲಾಗಿ ಸೃಷ್ಟಿ ಮಾಡು, ನಾನು ಪಾಲಿಸ್ತೇನೆ, ವಲಯಗೊಳಿಸ್ತೇನೆ. ಪಾಲಿಸಿದಿ. ಈಗ ಯಾವುದನ್ನು? ನಾನು ಇಟ್ಟಂತಹ ವಿಚಾರಧಾರೆಗಳನ್ನು ನೀನು ಪೋಷಿಸಿದಿ. ಹೌದು. ಪೋಷಿಸಬೇಕಾದ ನಿನ್ನ ಗುಣ, ಸೃಷ್ಟಿಸುವುದು ನನ್ನ ಗುಣ. ವಾದವನ್ನು, ವಿಚಾರವನ್ನು ಸೃಷ್ಟಿಸಿದ್ದೇನೆ, ನೀನು ಪಾಲಿಸಿ ಮುಂದುವರಿಸುತ್ತಿರುವೆ. ಬೇಗನೆ ಲಯಗೊಳಿಸಬೇಕು. ಯಾರು ನೋಡ್ತಾ ಇದ್ದಾನೆ, ಕೇಳುತ್ತಾ ಅವಕಾಶ ಇಲ್ಲ ಅಂತ. ಅವಕಾಶ ಕೊಡದೆ ಹೋದ್ರೆ ನಾವು ದೊಡ್ಡವರಾಗುವುದು ಯಾಕೆ? ಅವಕಾಶ ಕೊಟ್ಟು ದೊಡ್ಡವರಾಗಬೇಕು. ನೋಡು ಏನು ಹೇಳ್ತಾನೆ? ಮೃಡನೆಂದ ಲಾಕ್ಷಣ ಲಯದಧಿಕಾರ
ಗರುಡನೆಂದನ ಕ್ಷಣ ಭಯದಧಿಕಾರವ ಪಡೆದವನೈತೆ ನಾನು. ಬ್ರಹ್ಮ ಏನು ಹೊರವೇ ಹಾಗೂ ಹರಿ ಶಿವನೇ, ಆಗದಿಂದ ನಿಮ್ಮಿರುವರ ವಾದವನ್ನು ಆಲಿಸುತ್ತಾ ಇದ್ದೇನೆ. ಕೇಳುವ ತಾಳ್ಮೆ ಉಂಟಲ್ಲ ಆ, ನಮ್ಮ ಪುಣ್ಯ. ಇದು ನಮ್ಮದು ಮುಗಿಯಲಿಲ್ಲ. ಇದು ಈಗ ಮುಗಿಯುತ್ತದೆ ಮತ್ತೆ ಮುಗಿಯುತ್ತದೆ ಎನ್ನುವುದಾಗಿ ಯೋಚಿಸಿದ್ದೇ ಯೋಚಿಸಿದ್ದು ಇದು ಮುಗಿಯುವ ಲಕ್ಷಣವೇ ಕಾಣುವುದಿಲ್ಲ. ನೀನು ಮಧ್ಯೆ ಬಂದ್ಯ. ಪುಣ್ಯಾತ್ಮ, ನೀನು ಮುಗಿಸಿ ಬಿಡು. ಮುಗಿಸುವುದಕ್ಕೆ ನಾನು ಬಂದದ್ದು. ಮತ್ತೆ ಇಷ್ಟು ಸಣ್ಣ ವಿಷಯವನ್ನು ಆಗ್ಲೇ ಕೇಳ್ತಿದ್ದು ನಾನು ಉತ್ತರವನ್ನು ಕೊಡ್ತಿದ್ದೆ. ನೋಡು, ಮತ್ತೆ ನೀವಿಬ್ರು ವಾದ ಮಾಡ್ತಿದ್ದೀರಿ. ನನಗೆ ಮತ್ತೆ? ಒಟ್ಟಿನಲ್ಲಿ ಆ. ಲಯದ ಕೇವಲ ವಿಚಾರವನ್ನು ನಾಶ ಮಾಡುವುದು ಬೇಡ, ಆ. ಸಮತೋಲನವನ್ನು ಕಾಪಾಡಿಕೊಂಡು ಬಂದರೂ ಸಾಕು. ಲಯ ಎನ್ನುವುದರ ಅರ್ಥ ಏನು? ಏನು ಮುಗಿಸುವುದು? ಹತೋಟಿಗೆ ತರುವುದು. ಹೌದು. ಸಮತೋಲನವನ್ನು ಕಾಪಾಡಿಕೊಂಡು ಮುಗಿಸುವುದು ಹೌದು, ಆ, ಹತೋಟಿಗೆ ತರುವುದು. ಒಂದು ಹಂತಕ್ಕೆ ತಂದು ನಿಲ್ಲಿಸ್ತಿ ಅನ್ನುವಂತಹ ವಿಶ್ವಾಸದಿಂದ ನೀನು ಮಧ್ಯೆ ಬಂದಿದೆ. ಹೌದು. ಮತ್ತೆ ಆ. ಒಬ್ಬರಿಗೊಂದು ಅವಕಾಶ ಸಿಕ್ಕಿದ್ರೆ ಮಾತ್ರ ಎದುರು ಬರಬೇಕು, ಮಧ್ಯದಲ್ಲಿ ಯಾರು ಮಾತಾಡಬಾರ್ದು. ನಾನು ಅವಕಾಶಕ್ಕಾಗಿ ಇಷ್ಟೊತ್ತು ಕಾದದ್ದು. ಇವತ್ತು ಅವಕಾಶ ಸಿಕ್ಕಿದೆ, ನಾನು ಸದುಪಯೋಗ ಪಡಿಸುತ್ತೇನೆ. ಇವ ಆಶಾವಾದಿಯು ಅವಕಾಶವಾದಿ. ಭರವಸೆಯೇ ಬದುಕು. ಮತ್ತೆ ಆಗಿಲ್ಲ, ಹೇಳು. ಬ್ರಹ್ಮ, ಈಗ ಸೃಷ್ಟಿ ಮಾಡಬೇಕಂತ ನೀನು ಸಮಸ್ಯೆಯನ್ನು ಸೃಷ್ಟಿ ಮಾಡಿದ್ದೀರಿ. ಅದು ಅಲ್ಲ, ಯಾವುದೇ ಸೃಷ್ಟಿಯೇನು? ಹೌದು. ಈ ಸೃಷ್ಟಿಕರ್ತನಿಗೆ ಆ. ಅದನ್ನು ಸೃಷ್ಟಿ ಮಾಡಬೇಡ, ಆ. ಇದನ್ನು ಸೃಷ್ಟಿ ಮಾಡಬೇಡ ಅಂತದ್ದೇ ಬೇಕು. ಇಲ್ಲ, ನಿನ್ನನ್ನು ಸಮಸ್ಯೆ ಸೃಷ್ಟಿ ಮಾಡುವುದಕ್ಕೆ ಬೇಕಾಗಿ ಮಾತ್ರ ಸಂಕಲ್ಪಿಸಿದ್ದಿ ಕಾಣಿಸಿದ್ದಲ್ಲ. ತಾಯಿಯ ಸಂಕಲ್ಪ ಒಳಗೆ ನಮಗೆ ಗೊತ್ತಿದೆ. ಅಲ್ಲ, ಆ. ನೀನು ದೊಡ್ಡವ ಎಂಬುದಾಗಿ ಹೇಳ್ತಾ ಇದ್ದೀಯ. ಹಾ. ಬ್ರಹ್ಮ, ಓ. ನೀನು ದೊಡ್ಡವನೇ. ನನಗೆ ಗೊತ್ತಿತ್ತು ಪುಣ್ಯಾತ್ಮ, ನೀನು ಕೂಡ ಸಾಕ್ಷಿಯಾದೆ ಅಷ್ಟೇ. ಹಾಗಂತ ಹೇಳಿ ಶ್ರೀಹರಿ ಸಣ್ಣವನಾಗೋದಕ್ಕೆ ಸಾಧ್ಯ ಉಂಟಾ? ಶ್ರೀಹರಿಯು ದೊಡ್ಡವನೇ. ನಾನು ನಿಜವಾಗಿ ದೊಡ್ಡವನಾಗ ಹೊರಟವನಲ್ಲ. ಅಲ್ಲ, ಚಮತ್ಕಾರ ಬೇಡ. ನನ್ನ ಮುಂದೆ ನನ್ನ ಮುಖಕ್ಕೆ ಬೇಕಾದ ಹಾಗೆ ಮಾತಾಡಿದ. ಅವ ದೊಡ್ಡವ, ನೀನೇ ದೊಡ್ಡವ. ನಿನ್ನ ಮುಂದೆ ಹೋದ ನಾನು ದೊಡ್ಡವ. ಮಹಾ ಕಾರ್ಯಜಾಣ ಇವ. ನೀನು ಯಾರಾದ್ರೂ ಒಬ್ಬ ನನ್ನ ಹೇಳಬೇಕು. ನೀವಿರುವರು ದೊಡ್ಡವರೇ, ಆ. ಆದರೆ ನನ್ನ ಅಷ್ಟಲ್ಲ. ಆಯ್ತಲ್ಲ, ಬದುಕುವ ಗುಣ ಅಂದ್ರೆ ಇವನು ಅಧಿಕಾರದ ಬಗ್ಗೆಯೇ ಮಾತನಾಡುವುದಕ್ಕೆ ಬಂದವ. ಹಾಗಲ್ಲ, ನಾನು ಆಧಾರ ಇದ್ದೇ ಮಾತಾಡಿದ್ದು. ಎಲ್ಲದಕ್ಕೂ ಬೇಕು, ಬೇಕು ಸಾಕ್ಷಿ ಬೇಕು. ಸಾಕ್ಷಿ ಬೇಕು. ಏನು? ಈಗ ದೇಹದಲ್ಲಿ ಶಿರವು ಪ್ರಧಾನವಾಗಿರ್ತದೆ. ಹಾ. ನನಗೆ ನನ್ನ ತಲೆಯನ್ನೊಮ್ಮೆ ನೋಡಿ ಅಂತೆ. ಪಂಚಶಿರಗಳು, 5 ತಲೆ ಉಂಟು ಎಂಬ ಕಾರಣದಿಂದ ಸಜ್ಜೋಜಾತ, ಹಾ. ವಾಮದೇವ, ಹಾ. ತತ್ಪುರುಷ, ಅಘೋರ, ಈಶಾನ ಎನ್ನುವಂತಹ ಪಂಚಶಿರಗಳನ್ನು ಹೊಂದಿದ್ದೇನೆ. ಪಂಚಮದನ. ಆ, ನಿಮಗಿರುವವರಿಗೆ ಒಂದೇ ತಲೆ. ತಲೆ ಎಷ್ಟಿದ್ದರೇನು, ಸರಿಯಾದ ಒಂದು ತಲೆ ಇದ್ರೆ ಸಾಕಾಗುದಿಲ್ಲ. ಹೌದು, ಅದರಲ್ಲಿ ದೊಡ್ಡವ ನಾನು. 5 ತಲೆ ಇರುವ ಕಾರಣ ನೀನು ದೊಡ್ಡವ. ದೊಡ್ಡವ. ಬಣ್ಣದ ವಿಷಯ ಬರುವ. ಬಣ್ಣದ ವಿಷಯ. ನೀನು ರಕ್ತ ಛಾಯೆ, ಹಾ. ಅದು ವಿಕಾರ ಅಲ್ವೇ? ರಕ್ತ ವಿಕಾರ. ನಿನ್ನ ಬಣ್ಣ ಹಾ. ನೀಲವರ್ಣ, ಹೌದು. ಕಪ್ಪು, ಅದು ವಿಕಾರ ಅದು ವಿಕಾರ ಅಲ್ಲ. ಅಲ್ಲ. ಹಾ. ಕಾಣುವುದಕ್ಕೆ ಶ್ವೇತವರ್ಣ ನನ್ನದು, ಶ್ರೇಷ್ಠವಾದಂತಹ ಬಣ್ಣ. ಒಂದು ಕಪ್ಪು ಚುಕ್ಕೆ ಹಾಕಿಬಿಡು. ನೀನು ಬಣ್ಣದ ಬಗ್ಗೆ ಹೇಳ ಹೊರಡುವಾಗಲೇ ಅರ್ಥ ಆಯ್ತು, ನಿನ್ನ ಬಣ್ಣ ಬಯಲಾಯ್ತು. ಹಾಗೆ ಬಣ್ಣದಲ್ಲೂ ದೊಡ್ಡವ ನಾನು. ಮತ್ತೆ ಹೆಸರಿನ ಬಗ್ಗೆ ಹೇಳಿದ. ಬ್ರಹ್ಮ ಎನ್ನುವಂತಹ ಪದದ ಅರ್ಥ ಏನು? ದೊಡ್ಡವ ಎಂಬುದಾಗಿ. ಎಷ್ಟು ದೊಡ್ಡವ ಎಂಬುದು ಅಳತೆಗೆ ಸಿಗುವುದಿಲ್ಲ. ಅವನಿಗೆ ಲೆಕ್ಕಕ್ಕೆ ಸಿಗುವುದಿಲ್ಲ. ಹಾಗೆ ವಿಷ್ಣು ಎಂಬ ಪದದ ಅರ್ಥವೇನು? ವ್ಯಾಪ್ತಿ. ಸರ್ವ ವ್ಯಾಪಕ ಎಂಬುದಾಗಿ. ಹಾಗಂತ ಹೇಳಿ ಈಶ ಎನ್ನುವಂತಹ ಪದಕ್ಕೆ ಅರ್ಥ ಉಂಟು. ನೀನು ಪದಾರ್ಥ ಚಿಂತಾಮಣಿ ಬರಲಿ. ಹೌದು, ಏನು? ಯಜಮಾನ ಎಂಬುದಾಗಿ ಅರ್ಥ. ಆ. ಇಲ್ಲಿ ಯಾರಿಗೆ ಯಜಮಾನ ಎಂಬುದಾಗಿ ಹೇಳಿದ್ರೆ ಯಾರಿಗೆ? ನಿಮ್ಮೀರ್ವರಿಗೂ ನಾನು ಯಜಮಾನ. ಆಯ್ತು. ಮತ್ತೊಂದು ವಿಷಯ ಉಂಟು. ಏನು? ಅಲ್ಲ, ಹೌದೇ? ಬೇರೆ ನನ್ನನ್ನು ಸರಿಯಾಗಿ ಒಮ್ಮೆ ನೋಡಿ. ಆವಾಗಿಂದ ನೋಡ್ತಾ ಇದ್ದೇವೆ, ಏನೋ ವಿಚಿತ್ರ ಕಾಣುತ್ತಾ ಉಂಟು. ಹಣೆಯಲ್ಲಿ ಹಾ. ಕಿಚ್ಚಿನ ಗಣ್ಣನ್ನು ಹೊಂದಿದ್ದೇನೆ. ಮುಚ್ಚಿರ್ಲಿ, ಮುಚ್ಚಿದ್ದೇನೆ. ಮುಚ್ಚಿರ್ಲಿ. ಒಂದು ವೇಳೆ ನನಗೆ ಕೋಪ ಬಂದ್ರೆ ಆ ಕಿಚ್ಚಿನ ಗಣ್ಣನ್ನು ತೆರೆದ್ರೆ ಅಂತಾದ್ರೆ ಬ್ರಹ್ಮ ಸೃಷ್ಟಿಸಿದಂತಹ ಸಕಲ ಜೀವರಾಶಿಗಳನ್ನು ಸುಡುವಂತಹ ಸಾಮರ್ಥ್ಯ ನನ್ನಲ್ಲುಂಟು. ಆದ್ದರಿಂದ ದೃಢದಳು ನಾನು ಅಧಿಕ. ಏಕ ಬ್ರಹ್ಮದಲ್ಲಿದೆ. ನಾನು ದೊಡ್ಡವಂತ ಹೇಳಿದೆ, ಆಧಾರ ನಮ್ಮಲ್ಲಿ ಉಂಟು. ಉಂಟಾ? ಯಾರು ಮತ್ತೆ? ಏನಪ್ಪ? ಮೊದಲು ನಾ ಸೃಜಿಸಲು
ಮೂವರು ನಿಂದದ ಅಧಿಕನಾಗದರಿಂದ ಮೂವರು ನಿಂದ ನಾವಿಧಿಯು ಮದವ ಬಿಡದೆ ನಾವಿಧಿಯು ಮದವ ಬಿಡದೆ ಅಧಿಕನಾಗದರಿಂದ ಮೂವರು ನಿಂದ ವಿಧಿಯು ಮದವ ಬಿಡದೆ ಅಧಿಕನಾಗದರಿಂದ ಮೂವರು ನಿಂದ ವಿಧಿಯು ಮದವ ಬಿಡದೆ ನಾನು ಹಿರಿಯವ ಎನ್ನುವಂತಹ ವಿಚಾರವನ್ನು ಮುಂದಿರಿಸಿದ್ದೇನೆ. ಕೇಳುವ ತಾಳ್ಮೆಯು ವ್ಯವಹಾರವು ನಿಮ್ಮಲ್ಲಿಲ್ಲ ಎಂಬುದು ನನಗೆ ಮನದಟ್ಟಾಯಿತು. ತಾಳ್ಮೆ ಉಂಟು ಬ್ರಹ್ಮ, ಆದರೂ ಕೂಡ ನಾನು ಹಿರಿಯವ ಎನ್ನುವ ಸಾಧಿಸಿ ತೋರಿಸುತ್ತೇನೆ. ಹೇಗದು? ತಾಯಿಯಾದವಳು ನೀನು ಹೇಳಿದಾಗೆ ದೊಡ್ಡವನನ್ನೇ ಮೊದಲು ಕರೆಯುತ್ತಾಳು, ಸಣ್ಣವನನ್ನು ಕರೆಯುತ್ತಾಳೆ ಎಂಬುದು ಅಪ್ರಸ್ತುತವಾಗಿರಲಿ, ಅಪ್ರಸ್ತುತ ವಿಚಾರ. ಆದರೆ ತಾಯಿ ನಮಗೇನೂ ಗೊತ್ತಿಲ್ಲ. ನಾವು ಎಲ್ಲಿದ್ದೆವು, ಹೇಗಿದ್ದೆವು, ಶೂನ್ಯ. ಹೌದು. ನೀನು ನನ್ನ ಮುಖ ನೋಡುದು, ನಾನು ನಿನ್ನ ಮುಖ ನೋಡುದು, ನಾವಿಬ್ಬರು ಇವನ ಮುಖ ನೋಡುದು. ಯಾರ ಮುಖದಿಂದಲೂ ನಮಗೆ ಯಾರಿಗೂ ಸುಖವೇ ಸಿಕ್ಕಲಿಲ್ಲ. ಯಾರ ಮುಖ ನೋಡಿಯ ಸುಖ ಸಿಕ್ಕಿತ? ಎಲ್ಲ ಸುಖ ಸಿಕ್ಕಿದ ಅಮ್ಮನ ಮುಖದಿಂದ. ಅವಳ ಶ್ರೀವಾಣಿಯನ್ನು ಕೇಳಿದ ಬಳಿಕ ಎಲ್ಲವನ್ನು ನಾನು ಪಡ್ಕೊಂಡಿದ್ದೇನೆ. ಏನಿಲ್ಲ ಈಗೆಲ್ಲವೂ ನನ್ನಲ್ಲಿ ಉಂಟು. ನಿನ್ನಲ್ಲಿ ಮಾತ್ರ ಅಲ್ಲ, ನಮ್ಮಲ್ಲೂ ಉಂಟಲ್ಲ ಬ್ರಹ್ಮ. ಉಂಟಲ್ಲ, ನನ್ನಲ್ಲಿ ಹೆಚ್ಚುಂಟು. ಯಾಕೆ? ಯಾಕೆ? ಮೊದಲಾಗಿ ಕರೆದು, ಮಗನೇ ಬ್ರಹ್ಮ, ನೀನು ಸೃಷ್ಟಿಸುವಂತಹ ಕಾರ್ಯವನ್ನು ಮಾಡು. ಮೊದಲಾಗಿ ವಸತಿಯ ವ್ಯವಸ್ಥೆ ಸತ್ಯಲೋಕದಲ್ಲಿ ಇದ್ದುಕೋ. ಆಮೇಲೆ ಅಷ್ಟು ಮಾತ್ರ ಅಲ್ಲ, ಮೊದಲು ಹೆಸರು ಅಶನ ವಸನ ವಸತಿ ಮೂಲಭೂತ ಸೌಕರ್ಯವನ್ನು ಮೊದಲಾಗಿ ನನಗೆ ಒದಗಿಸಿದ್ದಾಳೆ. ಅದರಿಂದಲೇ ನಾನು ಎಲ್ಲವನ್ನು ಮೊದಲಾಗಿ ಪಡೆದಿರುವ ದಶೆಯಿಂದ ನಿಮ್ಮೀವರೆಗಿಂತ ನಾನೇ ಹಿರಿಯವ. ಒಪ್ಪಿಕೊಳ್ಳಿ. ಈಗ ಸೃಷ್ಟಿಯ ಕಾರ್ಯ ಅಧಿಕ ಅಂತ ಹೇಳೋದಲ್ಲ. ಸೃಷ್ಟಿ ಕಾರ್ಯವು ಅಷ್ಟೊಂದು ಘನವಲ್ಲ. ಆದರೆ ನೀನು ಹೇಳುವಷ್ಟಲ್ಲ ಬ್ರಹ್ಮ, ಅದು ಸ್ವಲ್ಪ ಹೆಚ್ಚಾಗಿ. ಯಾಕೆ? ಆ ಒಂದು ಶಬ್ದವನ್ನು ಬದಿಗಿಟ್ಟು ವ್ಯವಹಾರ ಮಾಡು. ನನ್ನ ಮಾತಿನಲ್ಲಿ ದ್ವಂದ್ವಾರ್ಥವನ್ನು ನೀನು ಕಾಣುತ್ತಾ ಇದ್ದಿ. ಇದು ದ್ವಂದ್ವ ಅಲ್ಲ ಬ್ರಹ್ಮ. ಮತ್ತೇನು? ನಿಜವಾಗಿಯೂ ನಿನ್ನ ಅಂತರಾಳದಲ್ಲಿ ಹುಟ್ಟಿಕೊಂಡಂತಹ ಭಾವನೆಗಳು ಏನುಂಟು ಅವೆಲ್ಲವೂ ಕೂಡ ಮಾತೆಯ ಸಂಕಲ್ಪಕ್ಕೆ ವಿರುದ್ಧವಾಗಿ ಕಾಣುತ್ತಾ ಉಂಟಲ್ಲ. ಹೇಗೆ ತೀರ್ಮಾನಕ್ಕೆ ಬರೋಣ? ನಾನು ಆದಿಯಲ್ಲೇ ಆಡಿದೆ. ನಾವು ಸಮಾನರಾಗಿ ಪ್ರಾರ್ಥಿಸಿದವರು, ಒಬ್ಬನೇ ನಿಂತು ಪ್ರಾರ್ಥಿಸಿದ್ದಲ್ಲ. ಹಾಗಾಗಿ ಮಾತೆ ಕಾಣಿಸಿಕೊಂಡ. ನೀನೇನು ಸಮಾನತೆ ಅಂತ ಹೇಳ್ತಿ. ಸಮಾನತೆ ಎನ್ನುವುದು ನನ್ನ ಸೃಷ್ಟಿಯಲ್ಲಿ ಕಾಣುವುದೇ ಇಲ್ಲ. ರಾತ್ರಿ ಹಗಲು, ಹಗಲು ರಾತ್ರಿ, ಕಪ್ಪು ಬಿಳುಪು
ದ್ವಂದ್ವಮಯವಾಗಿದೆ. ಬದುಕಿನಲ್ಲಿಯೂ ದ್ವಂದ್ವವೇ ಇರ್ತದೆ. ಅದು ಬೇಕು. ಹೋಗುವಂತಹ ಕಾಣುತ್ತಿರುವಂತಹ ಸೃಷ್ಟಿಯೂ ಕೂಡ ದ್ವಂದ್ವಮಯವಾಗಿದೆ. ಎಲ್ಲವೂ ದ್ವಂದ್ವ ದ್ವಂದ್ವ ದ್ವಂದ್ವ. ಅದು ಬೇಕು ಬ್ರಹ್ಮ. ಪರಿವರ್ತನೆ ಜಗದ ನಿಯಮ. ಆದರೆ ಇಲ್ಲಿಯೇ ನೀನು ಹಾದಿಯಲ್ಲಿಯೇ ಪರಿವರ್ತನೆಯ ಹಾದಿಯನ್ನು ತೋರಿದ್ರೆ ಕಷ್ಟ ಆಗುತ್ತದೆ ಬ್ರಹ್ಮ. ಏನು ನೀನಾಡುತ್ತಾ ಇದ್ದಿ ಸೃಷ್ಟಿಯ ಕಾರ್ಯವೇ ಮೊದಲು. ಹೌದು. ಸೃಷ್ಟಿ, ತಿರೋಭಾನ, ಲಯ ಇವೆಲ್ಲವೂ ಕೂಡ ಪಂಚಕೃತ್ಯಗಳಿಂದ ಒಡಗೂಡಿದೆ. ಹೌದು. ಯಾವುದು ಮೊದಲು ಪ್ರಾರಂಭ ಆಗುತ್ತದೆ ಎನ್ನುವ ಹಾಗೆ ಸ್ಪಷ್ಟವಾಗಿ ನಮಗೆ ಹೇಳುವುದಕ್ಕಾಗುವುದಿಲ್ಲ. ಸೃಷ್ಟಿ, ಸ್ಥಿತಿ, ಲಯ, ತಿರೋಭಾವ, ಅನುಗ್ರಹ ಹೀಗೂ ಆಡಬಹುದು. ಅನುಗ್ರಹ, ತಿರೋಭಾವ, ಸೃಷ್ಟಿ, ಸ್ಥಿತಿ, ಲಯ ಹೀಗೂ ಹೇಳಬಹುದು. ನಾವು ಎಲ್ಲಿಂದ ಪ್ರಾರಂಭ ಮಾಡ್ತೇವೆಯೋ ಅದೇ ಮೊದಲಾಗುತ್ತದೆಯೇ ವಿನಃ ಸ್ಪಷ್ಟವಾಗಿ ಸೃಷ್ಟಿಯೇ ಮೊದಲು ಎನ್ನುವ ಹಾಗೆ ನೀನು ಆಡ ಹೊರಟ್ರೆ ಅದನ್ನು ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ. ನೀನೊಂದು ಬೀಜವನ್ನು ಬಿತ್ತುವವ. ಸರಿ, ನೀನು ಬೀಜವನ್ನು ಬಿತ್ತು ಅದರ ಬಳಿಗೆ ಹೋಗದೇ ಇದ್ದರೆ, ಅದಕ್ಕೆ ಬೇಕಾದಂತಹ ನೀರು ಪೋಷಕಾಂಶಗಳನ್ನು ಒದಗಿಸದೇ ಇದ್ದರೆ ನೀನು ಸೃಷ್ಟಿಸಿದಂತಹ ಯಾವ ಸೃಷ್ಟಿ ಉಂಟು ಅದು ಕೆಟ್ಟು ಹೋಗುವುದಿಲ್ವ? ಬ್ರಹ್ಮನೇನೋ ಅನುಪಮವಾದಂತಹ ಸೃಷ್ಟಿಯನ್ನು ಮಾಡಿದ, ಅದನ್ನು ಸರಿಯಾಗಿ ಪೊರೆಯುವವರಿಲ್ಲದೆ ಸೃಷ್ಟಿ ನಷ್ಟವಾಯಿತು, ಕೆಟ್ಟು ಹೋಯಿತು ಎನ್ನುವಂತಹ ಮಾತು ಬರುವುದಿಲ್ವ? ಹಾಗಾದರೆ ನಿನ್ನ ಅನುಪಮವಾದಂತಹ ಯಾವ ಸೃಷ್ಟಿ ಉಂಟು ಅದು ಪ್ರಪಂಚಮುಖಕ್ಕೆ ಚೆನ್ನಾಗಿ ಕಾಣಿಸಬೇಕಾದರೆ ಪಾಲನಾಕರ್ತನಾದಂತಹ ನಾನೇ ಹೊಣೆಗಾರಿಕೆ ಉಳ್ಳವನಾಗಿ ಅದನ್ನು ಮುನ್ನಡೆಸ್ತೇನೆ. ಮಾತೃ ಸಮಾನವಾದಂತಹ ಉಜ್ಜುಗ ನನ್ನದ್ದು. ಕಾಲ ಕಾಲಕ್ಕೆ ಬೇಕು ಬೇಕಾದದ್ದನ್ನು ಕೊಟ್ಟು ಬರೆಯುವಂತಹ ಹದನ ನನ್ನದ್ದು. ಹಾಗಾಗಿ ಪಾಲನೆಯೇ ಸರ್ವಶ್ರೇಷ್ಠ ಅಂತ ಅನ್ನಿಸುವುದಿಲ್ವ ನಿನಗೆ? ಈಗ ವಾದ ಬೆಳೆಯಿತು. ವಾದವದಿ ಸೊಗಸಾದುವುದಾದರೂ ತೀರ್ಮಾನಕ್ಕೆ ಬರಬೇಕಿರುವ ನಿರ್ಣಯ ಉಂಟು. ಹೇಗೆ? ನಾನು ಶ್ರೇಷ್ಠ ಅಂತ ನಾನು, ನೀನು ಶ್ರೇಷ್ಠ ಅಂತ ನೀನು. ಇಬ್ಬರ ವಾದವನ್ನು ಕೇಳಿ ಕೇಳಿ ಸರಿಯಾದಂತಹ ತೀರ್ಮಾನಕ್ಕೆ ಬರಬೇಕಾದ ಮೂರನೇ ವ್ಯಕ್ತಿ ಆವಾಗ ತೀರ್ಮಾನಕ್ಕೆ ಬಂದಿದ್ದಾನೆ, ನಿನಗೆ ಅರ್ಥ ಆಗಿದೆ. ಅವನ ಬಗ್ಗೆ ಹೇಳ ಹೊರಟದ್ದು. ಅವ ತೀರ್ಮಾನ ಕೊಡುವಂತಹ ಯಾವುದೇ ಲಕ್ಷಣ ನನಗಂತೂ ಗೋಚರಿಸುವುದಿಲ್ಲ. ಆದರೆ ಒಂದು ಕೇಳಿ 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 ಅವ ವ್ಯತ್ಯಸ್ತಗೊಳ್ಳುವಂತಹ ಸನ್ನಿವೇಶ ಸೃಷ್ಟಿಯಾಗಿದೆ. ಸರಿ, ಯಾರ್ಯಾರ ಮೇಲೆ ನಾವು ಒಳಗಾಗಬಾರದು. ನೀನು ತೀರ್ಮಾನ ಅಲ್ಲ, ನನ್ನ ತೀರ್ಮಾನವಲ್ಲ. ತೀರ್ಮಾನಕ್ಕಾಗಿ ಮೂರನೇ ವ್ಯಕ್ತಿಗೆ ಕೊಡಬೇಕು. ಅವನ ಹಣೆಯಲ್ಲಿರುವಂತಹ ಕಣ್ಣು ಕಿಚ್ಚಿನ ಕಣ್ಣೇ ಅಲ್ಲ, ಜ್ಞಾನದ ಕಣ್ಣು. ಜ್ಞಾನ ಶಕ್ತಿ ಅದರಲ್ಲಿ ತುಂಬಿಕೊಂಡು. ಹೌದು, ಹೇಳಿಬಿಡು. ಸರಿ ಸರಿ. ಹರನೆಂದನಾಕ್ಷಣ ಸರಿ ನಿನ್ನ ವಚನವು ಹೊರೆಯುವಾದರೆ ಶ್ರೇಷ್ಠನು. ಇದರ ನಿಮ್ಮಲ್ಲಿ ಭೇದವಿಲ್ಲದೆ ನಿನ್ನೊಡಲವಾಗಿಯೇನು ನಾನು. ಹರನೆಂದನಾಕ್ಷಣ ಸರಿ ನಿನ್ನ ವಚನವು ಹೊರೆಯುವಾದರೆ ಶ್ರೇಷ್ಠನು. ಸರಿ ಸರಿ ಸರಿ. ಯಾವುದು ಎಲ್ಲಿಗೆ ಹೇಗೆ ಸರಿ? ಹರಿ, ನೀನು ಹೇಳಿದಂತಹ ಮಾತು ಸರಿ. ಸರಿ, ಆ ಮಾತು ನನ್ನ ಮನಸ್ಸಿಗೆ ಸರಿ. ಹೌದಾ? ಬ್ರಹ್ಮ ಸ್ವಲ್ಪ ವಾದದಿಂದ ಹಿಂದಕ್ಕೆ ಸರಿ. ಅದು ಮಾತ್ರ ಸರಿಯಾದ ಸರಿ. ಸರಿಬೇಕಿದ್ರೆ ಕ್ರಮವಾದಂತಹ ವಿಚಾರವನ್ನು ಹೇಳು. ಹೇಳುತ್ತೇನೆ. ಸೃಷ್ಟಿ ಮಾಡುವಂತಹ ಕಾರ್ಯ ಕ್ಷಣಿಕವಾದದ್ದು, ಲಯ ಮಾಡುವಂತಹ ಕಾರ್ಯ ಕ್ಷಣಿಕವಾದದ್ದು. ಆದರೆ ಪಾಲನೆಯ ಕಾರ್ಯ ದೀರ್ಘಕಾಲಿಕವಾದಂತಹ ಕಾರ್ಯ. ಹುಟ್ಟು ಆಕಸ್ಮಿಕ, ಬದುಕು ಅನಿವಾರ್ಯ, ಸಾವು ಸಹಜ. ಒಬ್ಬ ವ್ಯಕ್ತಿ ಹೇಗೆ ಹುಟ್ಟಿದ, ಹೇಗೆ ಸತ್ತ ಎಂಬುದಾಗಿ ಯಾರೂ ಕೇಳುವುದಿಲ್ಲ. ಜನನ, ಜೀವನ, ಮರಣ. ಹುಟ್ಟಿದಂತಹ ಮನುಷ್ಯ ಜೀವನದಲ್ಲಿ ಏನು ಸಾಧನೆ ಮಾಡಿದ್ದಾನೆ ಎಂಬುದಾಗಿ ಎಲ್ಲರೂ ಕೇಳುತ್ತಾರೆ. ಹುಟ್ಟು ಮತ್ತು ಮರಣದ ಮಧ್ಯೆ ಇರುವಂತಹ ದೀರ್ಘಕಾಲದಂತಹ ವಿಚಾರಗಳು. ಹೌದು. ಹಾಗಾಗಿ ಪಾಲನೆ ಕಾರ್ಯ ಮಾಡುವಂತಹ ಅವನೇ ಶ್ರೇಷ್ಠ ಎಂಬುದಾಗಿ ನಾನು ಒಪ್ಪಿಕೊಂಡಿದ್ದೇನೆ. ಹರಿ, ಮತ್ತೊಂದು ಮಾತು. ಏನು? ಹರಿಹರರಲ್ಲಿ ಭೇದ ಇಲ್ಲ ಎಂಬುದನ್ನು ಪ್ರಪಂಚಮುಖಕ್ಕೆ ತೋರ್ಪಡಿಸುವುದಕ್ಕೆ ಮಾತು ತೋರಿಸುವುದು ಎಲ್ಲರಿಗೆ ಗೊತ್ತಾಗಬೇಕು. ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಎಲ್ಲರೂ ಅಳವಡಿಸಿಕೊಳ್ಳುತ್ತಾರೆ. ಹಾಗಾಗಿ ನಾನು ನಿನ್ನೊಳಗೆ ಐಕ್ಯನಾಗಿದ್ದೇನೆ ಎಂಬುದಾಗಿ ಭಾವಿಸಿದ್ದೇನೆ. ಅವ ಭಾವಿಸಿದ್ದಾನೆ, ಬರ್ತಾನಂತೆ. ನೀನು ಒಪ್ಪಿಗೆ ಕೊಡಬೇಕು. ಬರ್ತೇವಂತ ಹೇಳುದ. ಬರ್ತಾನಂತ ಹೇಳುವುದು ಈಗ ಅನೇಕರಿದ್ದಾರೆ. ಅವನ ಜೊತೆ ಹೋದ್ರೆ ಏನು ಸಮಸ್ಯೆ ಆಗುದಿಲ್ಲ, ನನಗೆ ನಂಬಿಕೆ ಉಂಟು. ಇವಾಗ ಅವ ಬರ್ತೇನಂತ ಹೇಳಿ ಆಯ್ತು, ಪಾಪ ಅರ್ಧದಲ್ಲಿ ಕೈ ಬಿಟ್ರೆ ಕಷ್ಟ ಆಗ್ತದೆ. ಬರ್ಲಿ ಪಾಪ, ಮೊದಲೇ ಜೊತೆ ಇರ್ಲಿ ಅವರು. ಮತ್ತೆ ಏನಾದ್ರೂ ಮಾತಾಡಿದ್ರೆ ನಾನು ಬೇಕಾದವರನ್ನು ಮಾತ್ರ ಸೇರಿಸಿಕೊಳ್ಳ. ಇವ ಬರ್ಲಿ, ಮೊದಲೇ ಜೊತೆಯಲ್ಲಿದ್ರೆ ಆದೀತು. ಬಾ 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 ಬಾ.
ಕಾರ್ಯಕ್ರಮ ಪಟ್ಟಿಯಲ್ಲಿ ಇದೆಲ್ಲ ಸೇರ್ಪಡೆ ಇತ್ತ ಮೊದಲೇ? ಇದು ಮೊದಲಿರ್ಲಿಲ್ಲ, ನೀನು ಸೇರ್ಪಡೆ ಮಾಡುವ ಹಾಗೆ ಮಾಡಿಬಿಟ್ಟೆ. ಹರಿಹರರು ನೀವೀರುವರು ಎರಕವಾಗಿರಲೇನು ಇರುವುದೇ ಭೀತಿ ಮನದೊಳಗೆ. ನನಗೆ ಹೆದರಿಕೆ ಇಲ್ವಾ? ನನಗೆ ಭಯವೇ ಇಲ್ಲ. ಅದು ಹಾಗೆ ಬ್ರಹ್ಮ. ಏನು ಒಳಗೊಳಗೆ ಹೆದರಿಕೆ ಭಯ ಎಲ್ಲ ಇರುವವರು ಏನು ಭಯ ಇಲ್ಲ. ಭಯ ಉಂಟು ನಿಜವಾಗಿ. ಅದರ ಒಂದು ಹಿರಿತನವ ಪರಿಕಿಸುವ ಬಗೆಗಾಗಿ ಬಗೆಗಾಗಿ ದುರಗೈವನಾಗುವುದು ದುರಗೈವ ಒಂದು ಹೊಡೆಯುವುದು ಕೆಳಗೆ ಬೀಳ್ಬೇಕು ನೀನು. ಬ್ರಹ್ಮ, ನಾನು ಬೀಳುವುದು, ನೀನು ಎಬ್ಬಿಸುವುದು ಅದೆಲ್ಲ ಬೇಡ. ಈಗ ಹೊಡೆತನಕ್ಕೆ ಮುಂದಾದದ್ದ, ಹೊಡೆಯುವುದಕ್ಕೆ ಮುಂದಾದದ್ದ. ಹೌದು, ಮೂಲ ಪುರುಷರಾದಂತಹ ನಾವೇ ಹೊಡೆದಾಟಕ್ಕೆ ಪ್ರಾರಂಭಿಸಿದರೆ ನಿನ್ನಿಂದ ಸೃಜಿಸಲ್ಪಡುವಂತಹ ಜೀವರಾಶಿಗಳಿಗೆ ಅದೇ ಪಾಠ ಆಗುವುದಲ್ವ? ಓಹೋ, ನಾವು ಹೊಡೆದಾಡಿಕೊಳ್ಳಬೇಕೆನ್ನುವ ಹಾಗೆ ತಾಯಿ ಸಂಕಲ್ಪಿಸಿಯೂ ಇಲ್ಲ, ನನಗೆ ಪ್ರಯತ್ನವೂ ಇಲ್ಲ. ಹಾಗಾಗಬಾರದು. ನಾವು ಆಲೋಚಿಸಬೇಕಾದದ್ದು ಯಾವುದರ ಬಗ್ಗೆ? ಯಾವುದರ ಬಗ್ಗೆ? ನೀನು ಹೇಳುತ್ತಾ ಇದ್ದಿ ನಾನು ಸರ್ವಶ್ರೇಷ್ಠ. ಹೊಡೆದಾಟದಿಂದ ಅದು ವ್ಯಕ್ತ ಆಗುವುದಿಲ್ಲ. ನಾವು ನಿಜವಾಗಿ ತಿಳಿಯಬೇಕಾದದ್ದು ಏನನ್ನು? ಸೃಷ್ಟಿ ಸ್ಥಿತಿ ಲಯ ಎಂಬ ಗಣತನ ಕಟ್ಟಳೆಗಳು ಯಾರು ಯಾರಿಗೆ ಹೇಗೆ ಏನು ಅಂತಃಸತ್ವವನ್ನು ತಿಳ್ಕೊಳ್ಬೇಕು. ತಾಯಿ ಹೇಳಿರುವುದೇನು? ಏನು? ಕಳೆದ ಕಲ್ಪದಲ್ಲಿ ಲಯವಾಗಿರುವುದನ್ನು ಪುನಃ ಸೃಜಿಸಿ ಪಾಲಿಸಿ ಲಯಗೊಳಿಸಿ. ಹೌದು. ಕಳೆದ ಕಲ್ಪದ್ದು ಎಲ್ಲಿದೆ? ನಮ್ಮಲ್ಲಿ ಇಲ್ವ ಬ್ರಹ್ಮ? ಎಷ್ಟೆಷ್ಟು ಇದೆ ಅಂತ ನಮಗೆ ಗೊತ್ತಿಲ್ಲ. ಒಮ್ಮೊಮ್ಮೆ ಹಾಗೆ ಆಗ್ತದೆ. ನಮ್ಮಲ್ಲಿ ಎಷ್ಟು ಉಂಟು, ನಾವೆಷ್ಟು ಶೇಖರಿಸಿಟ್ಟುಕೊಂಡಿರ್ತೇವೆ ಅದು ಗೊತ್ತೇ ಇರುವುದಿಲ್ಲ. ನಮ್ಮೊಳಗೆ ಏನು? ನಾವು ಅತೀ ಶ್ರೀಮಂತರು ನಿಜವಾಗಿ, ಆದರೆ ನಮ್ಮೊಳಗೆ ಎಷ್ಟೆಷ್ಟು ಉಂಟು ಅಂತ ನಮ್ಗೆ ಗೊತ್ತಿಲ್ಲ. ಶ್ರೀಮಂತರೇ ಎಷ್ಟುಂಟು, ಹೇಗುಂಟು, ಎಲ್ಲಿ? ಇದನ್ನು ತಿಳಿಯುವುದು ಹೇಗೆ? ಉದರ ಶೋಧನೆ. ಓರ್ವರ ಉದರವನ್ನು ಓರ್ವರು ಪ್ರವೇಶಿಸಿ ಆ ಮೂಲವಾಗಿ ಸತ್ವವನ್ನು ನನ್ನ ಹೊಟ್ಟೆಯೊಳಗೆ ಎಷ್ಟುಂಟು, ನಿನ್ನ ಹೊಟ್ಟೆಯೊಳಗೆ ಎಷ್ಟುಂಟು, ನಿನ್ನ ಒಳಗೆ ತಿಳಿದು ಬರುವುದು. ಹೇಳುವುದು ಯಾರು ದೊಡ್ಡವ ಸಣ್ಣವ, ಯಾರು ಶ್ರೇಷ್ಠ ಕನಿಷ್ಠ ಅರ್ಥ ಆಗ್ತದೆ. ಅಧ್ಯಯನ ಮಾಡಿದ್ರೆ ತಿಳಿಯುತ್ತದೆ. ಉದರ ಶೋಧನೆ ಅಧ್ಯಯನವೇ ಮುಖ್ಯ. ಹೌದು, ಉದರ ಸರಿ, ಶೋಧನೆ. ಹೋಗು. ಏನು ಉದರ ಶೋಧನೆ? ಹೌದು, ನನ್ನ ಆರೋಗ್ಯ ಕೆಟ್ಟಿಲ್ಲ. ಈಗ ಆರೋಗ್ಯ ಕೆಟ್ಟವರು ಉದರ ಶೋಧನೆ ಮಾಡುವುದಾ? ನಿನ್ನ ನಡೆ ಕೆಟ್ಟಿದೆ, ನಿನ್ನ ಹಾದಿ ಬದಲಾಗಿದೆ. ಹಾದಿ ಸರಿ ಮಾಡಬೇಕಿದ್ರೆ ನೀನೇ ಹೋಗಿ ದೊಡ್ಡವ ಅಂತ ಆಡ ಹೊರಟದ್ದು ನೀನು. ಆವಾಗದಿಂದ ಹೇಳ್ತಾ ಇದ್ದಿ ನಾನು ಮೊದಲು, ನಾನು ಮೊದಲು, ನಾನು ಮೊದಲು. ಅದೇ ನಿನಗೆ ಮೊದಲ ಪ್ರಾಶಸ್ತ್ಯ. ನೀನು ಉದರ ಶೋಧನೆ ಮಾಡು. ಆದ್ದರಿಂದ ನೀನೇ ಬಂದು ಹೇಳಿದ್ರೆ ಅಲ್ಲಿಗೆ ತೀರ್ಮಾನ ಕೈಗೊಳ್ತೇನೆ. ನಾನೇ ಹೋಗ್ಬೇಕಾ? ಹೋಗುವುದಕ್ಕೆ ಒಂದು ದಾರಿ ತೋರಿಸು. ನಾನು ದಾರಿ ತೋರಿಸುತ್ತೇನೆ. ನಾನು ನನ್ನನ್ನು ಪ್ರತಿಷ್ಠಾಪಿಸಿಕೊಳ್ಳಬೇಕಾಗಿದೆ. ಆದ್ದರಿಂದ ಶರೀರದಲ್ಲಿರುವಂತಹ ನವದ್ವಾರವನ್ನು ನಾನು ಬಂಧಿಸಿ ಎನ್ನುವುದು ನನಗೆ ಹೊಳೆಯಿತು. ನವದ್ವಾರ ಬಂಧಿಸುವಂತಹ ಸಾಮರ್ಥ್ಯ ನನ್ನಲ್ಲಿಲ್ಲ. ಆ ನವದ್ವಾರದಲ್ಲಿ ಒಂದನ್ನು ಉಳಿದು ಮಿಕ್ಕುಳಿದ ದ್ವಾರವನ್ನು ಬಂಧಿಸ್ತೇನೆ. ಎಲ್ಲಿ ಬರ್ತಾನೆ, ಹೇಗೆ ಬರ್ತೇನೆ ನಿರೀಕ್ಷಿಸ್ತೇನೆ. ಹರಿಯು ಬಗುತ್ತಲೆ ವಿಧಿಯ ಜಠರವಾ ಪರಿಕಿಸಲು ಬಳಿ ಕಲ್ಲಿಗಂಡನು ಹರಿದ ಕಲ್ಪದಿ ಪ್ರಳಯ ಹೊಂದಿದ ಹರಿಗಳೆಲ್ಲ ಹರಿದ ಕಲ್ಪದಿ ಪ್ರಳಯ ಹೊಂದಿದ ಹರಿಗಳೆಲ್ಲ ಹರಿಯು ಹೋಗುತ್ತಲೇ ವಿಧಿಯ ಜಠರವ ಪರಿಕಿಸಲು ಬಳಿಕಲ್ಲಿ ಕಂಡ ಬಳಿಕ ಅಲ್ಲಿ ಕಂಡ ಬ್ರಹ್ಮನೊಳಗೆ ಹುಟ್ಟಿಕೊಂಡಿರುವಂತಹ ಸಮಸ್ಯೆಗೆ ಸಮರ್ಪಕವಾದಂತಹ ಉತ್ತರವನ್ನೇ ನೀಡುವುದಕ್ಕೆ ಬೇಕಾಗಿ ಉದರ ಶೋಧನೆಗಾಗಿ ಒಳಬಂದೆ. ಕಳೆದ ಒಂದು ಕಲ್ಪದಲ್ಲೇ ಲಯವಾಗಿರುವಂತಹ ಸಕಲ ಜೀವರಾಶಿಗಳು ಇವನ ಉದರದೊಳಗಿದೆ. ನನ್ನ ಹಾಗೆ ಇರುವಂತಹ ಹರಿ ಇದ್ದಾನೆನ್ನುವ ಹಾಗೆ ಯೋಚಿಸಿದಿರಲಿಲ್ಲ. ಬ್ರಹ್ಮನಿದ್ದಾನೆ, ಹರನಿದ್ದಾನೆ. ಹಾಗಾಗಿ ನಾನಿಲ್ಲ ಎಂಬ ಕಾರಣದಿಂದ ಎಲ್ಲವೂ ನಿಸ್ತೇಜ. ಕಳೆದ ಒಂದು ಕಲ್ಪದಲ್ಲಿ ಇರುವುದು ಎಲ್ಲವೂ ಉಂಟು. ನೋಡಿದ್ದೆಲ್ಲವನ್ನು ಹೇಳಬೇಕಲ್ಲ, ಹೊರತರಿದ್ದೇನೆ. ಸಾರುವೆನು ಹೊರಗೆ ಮೇಲಕ್ಕೆ ಏರಿ ತುದಿಯನು ಕಾಣದೆ ಬಾಯಾರಿ ಬಸವಳಿದು ಕೆಳಗಿಳಿದು ಅರಸಿ ಕಂಡ ಅಧೋ ಯಾರಿ ಬೆಳಗಿಡಿ ಧರಿಸಿ ಕಂಡ ಅದೋ ದ್ವಾರವನು
ಧರಿಸಿದನು ನಿನ್ನುದರವ ಒಳಗೈದಿನ ಕಂಡೆನು ಭರದಲ್ಲಿ ಮೆರೆವ ಹೋದ ಕಲ್ಪದಿ ಲಯವಾದ ಸರ್ವ ಮೇದಿನಿಗಳು ಮೆರೆಯುತ್ತಿಗ ವಿನೋದ ಶೋಧಿಸಿದನು ನಿನ್ನುದರವ ಒಳಗೈದಿನ ಕಂಡೆನು ಭರದಲ್ಲಿ ಮೆರೆವ ಶೋಧಿಸಿದನು ನಿನ್ನದರವ ಒಳ್ಳೆಯದು. ಬಳಿಕ ಅಲ್ಲಿ ಕಂಡೆನು ನಾನು ಹೊರದಲ್ಲಿ ಮೆರೆವ. ಏನು ಭರ ಬ್ರಹ್ಮ, ಏನು ಬರ. ಶಬ್ದಗಳಿಗೆ ಅಕ್ಷರಗಳಿಗೆಲ್ಲ ಹೃಸ್ವ ದೀರ್ಘ ಸರಿಬೇಕು. ನಂದು ಸರಿ ಉಂಟು. ನೀನು ಬರ ಅಂತ ಹೇಳಿದಿ, ಮೊದಲು ಭರ ಅಂತಲೇ ಹೇಳಿದೆ, ಮತ್ತೆ ಬರ ಅಂತ ಹೇಳಿದಿ, ಮತ್ತೆ ಶೋಧಿಸುವಾಗ ಯಾರಿಗೂ ಬರ ಬರಲಿಲ್ಲ. ಉಂಟಲ್ಲ ಬ್ರಹ್ಮ, ನಿನ್ನ ಹೊಟ್ಟೆಯ ಒಳಗೆ ಕಳೆದ ಒಂದು ಕಲ್ಪದಲ್ಲಿ ಲಯವಾಗಿರುವ ಸಕಲವೂ ಇದೆ. ಹೌದು, ನಿನ್ನ ಹಾಗೆ ಒಬ್ಬ ಬ್ರಹ್ಮನಿದ್ದಾನೆ. ನೀನು ಇಲ್ಲಿಷ್ಟು ಮಾತಾಡ್ತೀಯಲ್ಲ, ಒಳಗಿರುವ ಬ್ರಹ್ಮನದ್ದು ಸುದ್ದಿಯೇ ಇಲ್ಲ. ಮಾತನಾಡಿಸುವ ಪ್ರಯತ್ನ ಪಟ್ರೆ ಹೀಗೆ ನಿಂತಿದ್ದಾನೆ. ಹಾಗೆ ಹರನು ಇದ್ದಾನೆ, ಅವನು ಮಾತನಾಡ್ತಾ ಇಲ್ಲ. ಅಯ್ಯೋ, ನೀವಿರುವಾಗ ಮೂರು ಮೂರ್ತಿಗಳಲ್ಲಿ ಒಬ್ಬನಾಗಿರುವಂತಹ ನಾನಿರಬಹುದೇ? ಕುತೂಹಲದಿಂದ ಸುತ್ತುವರಿದು ಹುಡುಕಿದ್ರೆ ನಿನ್ನ ಹೊಟ್ಟೆಯೊಳಗೆ ನಾನಿಲ್ಲ ಬ್ರಹ್ಮ. ನಿನಗೆ ಸ್ಥಾನ ಇಲ್ಲ, ಸ್ಥಾನ ಇಲ್ಲಲ್ಲ, ನಾನಿಲ್ಲ. ಹಾಗೆ ನಾನು ಭಾವಿಸಿದದು ಬರ ಅಂತ. ಬರ ಅಂತ ಹೇಳು. ಭರ ಬೇರೆ ಬ್ರಹ್ಮ. ಭರ ಅಂತ ಹೇಳಿದ್ರೆ ತುಂಬಿದ್ದು, ಬರ ಅಂತ ಹೇಳಿದ್ರೆ ಅಲ್ಲಿ ಕೊರತೆ ಉಂಟು ಅಂತ. ನೀನಿಲ್ಲದ ಕೊರತೆ ನೀನು ಹೇಳ್ತಾ ಇದ್ದಿ. ಹೌದು. ಹಾಗೆ ಎಲ್ಲವನ್ನೂ ಶೋಧಿಸಿದೆ. ನಿನ್ನ ಹೊಟ್ಟೆಯ ಒಳಗೆ ನನಗೆ ಶೋಧಿಸುವುದಕ್ಕೆ ಅನುಕೂಲ ಮಾಡಿಕೊಟ್ಟದ್ದು ಯಾವ ಬೆಳಕು ಗೊತ್ತಾ? ನಿನ್ನ ಹೊಟ್ಟೆಯ ಒಳಗಿರುವಂತಹ ಬಂಗಾರ. ಬಂಗಾರ. ಹೌದು. ಅಷ್ಟೆಲ್ಲ ಬಂಗಾರಕ್ಕೆ ನೀನೇ ಒಡೆಯ, ಅಷ್ಟೆಲ್ಲ ಬಂಗಾರಕ್ಕೆ ನೀನೇ ಅಪ್ಪ. ಸರಿ, ಹಾಗಾಗಿ ನೀನು ಬಂಗಾರಪ್ಪ. ತುಂಬಾ ಸಮಯ ಆಯ್ತು ಹೇಳದೆ. ಒಳ್ಳೆಯದು, ಒಳ್ಳೆ ಸ್ವೀಕರಿಸಿದೆ. ನಿನಗೊಂದು ಹೆಸರು. ಇಷ್ಟೆಲ್ಲವನ್ನು ಕಂಡ ಬಳಿಕ ನಿನಗೆ ಹೆಸರಿಡದೇ ಇರುವುದಕ್ಕಾಗುತ್ತದಾ? ವ್ಯಂಗ್ಯ ಬೇಡ. ಹೆಸರಿರಿಸುವುದು ಯಾರು, ಯಾರಿಗೆ, ಯಾವಾಗ, ಎಲ್ಲಿ? ಹೆಸರಿರಿಸುವುದು ತಂದೆ ಮಗನಿಗೆ. ಯಾರು ಮಗ, ಯಾರು ತಂದೆ? ಹೆಸರು ವ್ಯಂಗ್ಯ. ನಾನೊಂದು ಹೆಸರಿರ್ತೇನೆ ನಿನಗೆ. ಆಯ್ತು, ಹೇಳು. ಅದನ್ನು ಬಿರುದಾಗಿ ಪ್ರದಾನ ಮಾಡು. ಉದರದ ಒಳಗೆ ಹಿರಣ್ಯವನ್ನು ಧರಿಸಿಕೊಂಡಂತಹ ನೀನು ಇನ್ನು ಮುಂದೆ ಹಿರಣ್ಯ ಗರ್ಭ. ಒಳ್ಳೆಯದು. ಒಂದಿತ್ತು ಹೆಸರೊಂದು ಏನಾಗಿ. ಹೌದು. ನಾನು ಹಿರಣ್ಯ ಗರ್ಭ. ನೀನು ಕೊಟ್ಟಿದ್ದಿ, ನಾ ಪಡ್ಕೊಂಡಿದ್ದೇನೆ. ಯಾವಾಗಲೂ ಕೊಡುವವನೇ ಮೇಲುಗೈ ಸಲ್ಲಿಸ್ತಾನೆ. ನೀನು ಕೊಡುಗೈಯೇ ಸಂತೋಷ ಪಡಕೊಂಡಿದ್ದೇನೆ. ನಾನು ಕೊಡುವವನು ವ್ಯಾಪಾರಿಯೂ ಅಲ್ಲ, ಪಡಕೊಂಡವನು ಗ್ರಾಹಕನೂ ಅಲ್ಲ. ಆದ್ದರಿಂದ ನಾವು ನಿನಗೆ ಕೊಡ್ತೇನೆ. ಕೊಡ್ತೀಯಾ? ಏನುಂಟು ಬ್ರಹ್ಮ ಕೊಡ್ಲಿಕ್ಕೆ? ಕೊಡ್ಲಿಕ್ಕೆ ನನ್ನಲ್ಲಿ ಇಲ್ಲ. ಮತ್ತೆ ಏನು ಕೊಡ್ತೀಯ? ನನ್ನಲ್ಲಿ ಸಂಪಾದನೆ ಉಂಟು. ಕೊಡು ಕೊಡು. ಈ ಬದ್ಧತೆ ಎಲ್ಲಿಂದ? ನೀನು ಬಿಟ್ಟದ್ದು ಬೇಡ, ಹೇಳುವುದಿಲ್ಲ. ಅದೋದ್ವಾರ. ಅದಕ್ಕೆ ಆದ್ದರಿಂದಲೇ ನೀನು ಇನ್ನು ಮುಂದಕ್ಕೆ ಅದೋಕ್ಷಜ. ಅದು ಕೀಳುದ್ವಾರ. ಹರಿ ಅದರಿಂದ ಬಂದರೆ ಕನಿಷ್ಠನಾಗುತ್ತಾನೆ ಅನ್ನುವಂತಹ ಭಾವನೆಯಿಂದ ಬಿಟ್ಟದ್ದಲ್ವಾ? ಏನೇ ಇರಲಿ, ಆ ಭಾವನೆ ಇದ್ರೆ ನೀನು ಹೆಸರಿಡಬೇಕಾದದ್ದು ಹೇಗೆ? ಅಧೋದ್ವಾರಜ. ನೀನಿಟ್ಟದ್ದು ಅಧೋಕ್ಷಜ. ಅಕ್ಷ ಅಂತ ಹೇಳಿದ್ರೆ ಕಣ್ಣು ಶ್ರೇಷ್ಠವಾದದ್ದು ಅಲ್ಲ. ನೀನಿಗೆ ಹಾಗೆ ಹೇಳಿದ್ಯಾಕೆ? ಯಾಕೆ? ನನ್ನ ಸಾಲಿನಲ್ಲಿ ನೀನು ಇದ್ದಿ, ನಾವು ಮೂರು ಒಂದೇ ಸಾಲಿನಲ್ಲಿ ಇದ್ದೇವೆ. ಸಣ್ಣವನಾದ್ರೂ ಕೂಡ ಅದಕ್ಕೆ ಅಕ್ಷಿ, ಅಕ್ಷ. ಆಯ್ತು, ನನ್ನ ಶೋಧನೆ ಆಯ್ತು. ಇನ್ನು ನೀವು ಬೇಡ, ಗೊತ್ತಾಯ್ತು ನನಗೆ. ಯಾವುದು? ನಾನು ಹಿಂದುಳಿದ ಅಂತ ಹೇಳುದು ಬೇಡ. ಹೌದೌದು. ಹರಿಯೇ ಹರಿಯೇ, ನೀನು ಬ್ರಹ್ಮ ಹಿಂದುಳಿದಿದ್ದಾನೆ, ಹಿಂದುಳಿದವರ ಪಟ್ಟಿಯಲ್ಲಿ ಸೇರಿಸ್ಪಡ ಮಾಡೋಣ ಅನ್ನೋ ಬೇಡಿಕೆ ನನ್ನದಿಲ್ಲ. ಆದರೆ ನಾನು ಹೋಗಿ ಬರ್ತೇನೆ. ನೀನಾಗಿ ಹೋಗ್ತೀಯ? ನಾನು ಕಳಿಸದೆ ನೀನು ಹೋಗುದೆಲ್ಲಿಗೆ? ನಾನು ನಿನ್ನನ್ನು ಕಳಿಸದೆ. ಅದೆಲ್ಲ ಬೇಡ, ವಿಕಟನಾಗುವಲ್ಲ ಬೇಡ. ನಿನಗೊಂದು ದಾರಿ ಅಲ್ವ? ಒಂದಲ್ಲ, ಈಗ ದಾರಿ ತೋರಿಸ್ತೇನೆ. ಈಗ ಬಾಯ್ತಾರೆ. ಅಹಂಕಾರ ಭರಿತನಾಗಿದ್ದಾನೆ. ನನ್ನನ್ನು ಪರೀಕ್ಷೆಗೊಡ್ಡುವುದಕ್ಕೆ ಬೇಕಾಗಿ ಇವ ತೆರೆದಿಟ್ಟದ್ದು ಅಧೋದ್ವಾರ. ಹಾಗಲ್ಲ, ನವದ್ವಾರಗಳನ್ನು ಬಂಧಿಸಿ ಬದುಕುವಂತಹ ಸಾಮರ್ಥ್ಯವುಳ್ಳವ ನಾನು. ಹಾಗಾಗಿ ಇವನನ್ನು ಪರೀಕ್ಷಿಸುವುದಕ್ಕೆ ಬೇಕಾಗಿ ನವದ್ವಾರಗಳನ್ನು ಬಂಧಿಸಿ ಸುಮ್ಮನೆ ಎದ್ದು ಬಿಡ್ತೇನೆ. ನೋಡೋಣ. ಸುರದ ವೈಶ್ಯರು ಕೇಳಿ ಪರಮೇಷ್ಠಿ ಗರ್ವದಿ ಹರಿಯ ಜಠರ ಬಾಪುಗುತ್ತಲಿ ಪರಿಗಿಸಿ ಗಂಡನು ಸರಿದ ಕಲ್ಪಗಳಲ್ಲಿ ಮರೆಗೊಂಡ ಧರಣಿ ಎಲ್ಲವನು
ದ್ವಾದಶಾದಿ ಏಕಾದಶರು ಸಾಗರದಲ್ಲಿ ಕಮಲಜರು ಆ ದೇವನು ತರಲಿ ಮೆರೆಯಲನೆ ಕರು ಮೋದ ಮುಳಿಸಿಸುತ್ತಿದ್ದ ಸುರತ ವೈಶ್ಯರು ಕೇಳಿ ಹರಿಯ ಜಠರವನ್ನ ಪ್ರವೇಶಿಸಿದೆ. ಒಳಗೆ ಭರವದಲ್ಲಿಯೇ ನಾನು ಪ್ರವೇಶ ಮಾಡಿ ಎಲ್ಲವನ್ನೂ ಕಾಣುತ್ತಾ ಇದ್ದೇನೆ. ಸೃಷ್ಟಿ ಸ್ಥಿತಿ ಲಯ ಎನ್ನುವಂತಹ ಗಣಿತದ ಕಟ್ಟಳೆಗಳು ಸಾಂಗೋಪಸಾಂಗವಾಗಿ ನೆರವೇರಬೇಕಿದ್ದರೆ ಏನೆಲ್ಲ ವಸ್ತುಗಳು ಬೇಕೋ, ಏನೆಲ್ಲ ದ್ರವ್ಯಗಳು ಬೇಕೋ, ಎಲ್ಲ ಮೂಲಭೂತ ವಸ್ತುಗಳು ಕೂಡ ಇವರ ಉದರದಲ್ಲಿ ಅಡಕವಾಗಿದೆ. ಅಷ್ಟು ಮಾತ್ರವೇ ಅಲ್ಲ, ದ್ವಾದಶ ಆದಿತ್ಯರು, ಏಕಾದಶ ರುದ್ರರು, ಸಾಗರದಲ್ಲಿ ನನ್ನಂತೆ ಇರುವಂತಹ ಬ್ರಹ್ಮರು ಈ ವಿಷ್ಣುವಿನ ಉದರದಲ್ಲಿದ್ದಾರೆ ಎಂಬಾಗ ನಾನು ಎತ್ತ ಹೋದೆ. ಯಾವ ಕಡೆಗೆ ಹೋದೆ? ಎಲ್ಲವೂ ಇವನ ಒಳಗಿದೆ ಎನ್ನುವುದನ್ನು ತಿಳಿದೆ. ಕಡು ಸತ್ಯ, ಕಡು ವಾಸ್ತವ ಏನು? ನನ್ನಿಂದ ಒಂದು ಪಟ್ಟು ಹರಿ ಮೇಲೆ ಎನ್ನುವಂತಹ ತೀರ್ಮಾನಕ್ಕೆ ಬಂದೆ. ತೀರ್ಮಾನಕ್ಕೆ ಬಂದ ಬಳಿಕ ಇಲ್ಲಿರುವುದಲ್ಲ, ಎಲ್ಲವೂ ಇವನಲ್ಲಿರುವ ಕಾರಣ ಈ ವಿಚಾರವನ್ನು ಹೇಳಿ ನಾನು ಮಾಡಿದ ತಪ್ಪನ್ನು ಕ್ಷಮೆಯನ್ನು ಕೇಳಿ ಅವನೊಂದಿಗೆ ನಾನು ಸೇರಿಕೊಂಡು ವ್ಯವಹಾರ ಮಾಡಬೇಕಾಗಿದೆ. ಅದಕ್ಕಾಗಿ ತೆರಳುವೆ ಹೊರಗಿಂದು ಸರಿದು ಮೇಲಕ್ಕೆ ತುದಿ ದೊರಕದಾಗಲು ಕೆಳಗಿಳಿದು ಅರಸಿ ಪಥವ ಕಾಣದೆ ತರಗರಿಸುತ್ತ ಹಿರೇ ದಿವ್ಯ ಸಾಗಸ್ರಕಾಲ ಅರಸಿ ಪಥವ ಕಾಣದೆ ತರಗರಿಸುತ್ತಲಿರೆ ದಿವ್ಯ ಸಹಸ್ರಕಾಲ ತೆರಳುವೆ ಹೊರಗೆಂದು ಸರಿದು ಮೇಲಕ್ಕೆ ಬ್ರಹ್ಮಾಂಡೋದರ ಬರಿತದು ಹರಿ ನಿಶ್ಚಯ. ಹೆಮ್ಮೆಯನ್ನು ತಳದೆ ನಾನು ಪತನವನ್ನು ಕಂಡೆ. ಹೀಗಾಗಬಾರದು ಎನ್ನುವುದಕ್ಕೆ ಬೇಕಾಗಿ, ಹೇಳುವುದಕ್ಕೆ ಬೇಕಾಗಿ ನೇರ ಬಂದ ದಾರಿ ಮೇಲ್ಮಟ್ಟದ್ದು. ಆ ಮೇಲ್ಮುಖವಾಗಿ ಹೋದರೆ ತುದಿ ತೋರದು, ತುದಿ ಕಾಣದು. ಆಯಾಸವಾಯಿತು, ಬಳಲಿ ಹೋಯಿತು. ಪುನಃ ಕೆಳಗಿಳಿದೆ. ಎಷ್ಟು ಕೆಳಗಿಳಿದರೂ ಕೂಡ ದಾರಿಯೇ ತೋರುತ್ತಾ ಅಲ್ಲ ಎಂದರೆ ಈ ಹರಿ ಅಂದ್ರೆ ಏನು? ಆದಿ ಮಧ್ಯ ಅಂತ್ಯ ಇಲ್ಲದ ಕಾಮಧೇನು. ಅಣುವಾಣು ಅಣುನೇಡು ಸ್ಥಾವರ ಜಂಗಮಾದಿಗಳಲ್ಲಿ ವ್ಯಾಪಿಸಿದಂತಹ ಚಿನ್ಮಯನುಯುತ. ಇವನ ನೆಲೆಯನ್ನು ತಿಳಿದುಕೊಳ್ಳುವುದಕ್ಕೆ ನಾನು ಅಸಮರ್ಥ ಎನ್ನುವಂತಹ ತೀರ್ಮಾನಕ್ಕೆ ಬಂದೆ. ಏನೇ ಇರಲಿ, ಅರಿವಿಗೆ ಬಂದಿದ್ದೇನೆ. ಹೋಗಬೇಕಾದ್ರೆ ಏನು ಮಾಡೋಣ? ಹೌದು, ಇಷ್ಟಕ್ಕೆಲ್ಲ ಕಾರಣ ನನ್ನ ಒಳಗೆ ಇರುವಂತಹ ದಂಭ, ದರ್ಪ, ದುರಭಿಮಾನ, ದುರಹಂಕಾರಗಳು ನನ್ನ ಈ ಮಟ್ಟಕ್ಕೆ ಏರಿಸಿದವು. ಎತ್ತರಕ್ಕೆ ಏರಿದ್ದೇನೆ, ಉತ್ತರಕ್ಕೆ ಏರಿದ್ದೇನೆ. ಈಗ ಪತನದ ಅಂಚಿನಲ್ಲಿದ್ದೇನೆ. ದುಃಖವಲ್ಲ ನನಗೆ ಪಶ್ಚಾತ್ತಾಪವಾಗ್ತಾ ಉಂಟು. ಯಾಕೆ ಇಷ್ಟು ವ್ಯವಹಾರ ಮಾಡಿದೆ? ಹೌದು, ಅಮ್ಮನ ಮಾತನ್ನು ಕೇಳದ ಮಕ್ಕಳು ಪತನ ಹೊಂದುತ್ತಾರೆ ಎನ್ನುವಂತಹ ಕಡು ವಾಸ್ತವವನ್ನು ಈಗ ತಿಳಿದುಕೊಂಡೆ. ಮಕ್ಕಳಿಗೆಲ್ಲ ನನ್ನ ಮೂಲಕವಾಗಿ ಇನ್ನು ಮುಂದಿನ ಜನಾಂಗಕ್ಕೆ ಪಾಠ. ತಾಯಿಯೇ ದೇವರು ಎನ್ನುವ ಮಾತನ್ನು ಉಲ್ಲಂಘಿಸಿ ಹೋದರೆ ಪತನ ಹೊಂದುತ್ತಾನೆ ಎನ್ನುವುದಕ್ಕೆ ನಾನೇ ಸಾಕ್ಷಿಯಾಗಿ ಹೋದೆ. ಮಗುದೊಮ್ಮೆ ಆ ತಾಯಿಯನ್ನು ಧ್ಯಾನಿಸ್ತೇನೆ. ಜಯ ಜಯ ಜಯ. ಮರಿಸಿ ಆದಿಮಾಯೇ ಮಹಾಮಾಯೇ ಹರಿಯ ನಾಭಿ ಕಮಲ ನಾಳದಿ. ಆದಿಮಾಯಿಯನ್ನು ಧ್ಯಾನಿಸಿದ ಕ್ಷಣವೇ ಹರಿಯ ನಾಭಿ ಪ್ರದೇಶದಲ್ಲಿ ಕಮಲದ ನಾಳವನ್ನು ಗೋಚರಿಸುತ್ತಾ ಇದೆಯಲ್ಲ. ಮೆರೆವ ಪಥ ಗೋಚರಿಸೆ ಇದುವೇ ನನಗೆ ಹೊರಟ ಕ್ಷಣವೇ ಧೈರ್ಯದಲ್ಲಿ ಬರುತ್ತಿರಲು ಹರಿಯೋಗ ಮಾಯೆಯವೆರಸಿ ವಟಪತ್ರದಲ್ಲಿ ಮಲಗಿರಲು ನಿದ್ರೆಯೊಳಂದು ಕಾಲ್ಬೆಳಲಿಳಿಸಿ ಬಾಯೊಳಗೆ ಬರುತ್ತಿರಲು ಹರಿ ಯೋಗ ಮಾಯೆಯವೆರಸಿ
ಭರುತಲ ಕಮಲಜಂ ಹರಿಯ ನಾಭಿ ಪ್ರದೇಶದಲ್ಲಿರುವಂತಹ ಕಮಲದ ನಾಮ ಭರುತಲ ಕಮಲಜಂ ಸರಸಿಜದ ಮೇಲೆ ತಾನಿರದೆ ಈ ಸರಸಿಜದ ಮೇಲೆ ನಾನು ಪದ್ಮಾಸನವ ಭರದಿಂದ ಬಲಿದುತ್ತ ಕೊಳ್ಳಿರುತ್ತ ತಾವರೆಯ ಮೇಲೆ ಪದ್ಮಾಸನವನ್ನು ಬಲಿದು ಕುಳಿತುಕೊಂಡಿದ್ದೇನೆ. ನಾದೆಸೆ ನೋಡಿ ನಾಲ್ಕು ದಿಕ್ಕುಗಳನ್ನು ನೋಡಿದೆ. ಮೆರೆದ ಮುಗದಿಂದ ಆಶ್ಚರ್ಯ ಆಶ್ಚರ್ಯ ಇರದೆ ಮೇಲಕ್ಕೆ ನೋಡಲು ವರ ಪಂಚವದನದಿಯು ಪರಿಶೋಭಿಸುತ್ತಲವ ಹರಿಯ ಪದಗಳು ಸ್ಮರಿಸುತ್ತ ಹರಿಯ ಪದಯುಗಗಳ ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇಳೆದು ಅಚ್ಚರಿಯಾದುದೇನೆಂಬೆ ಸುರಥ ವೈಶ್ಯರು ಲಾಲಿಸಿ ವರ ಪಂಚವದನದಿಯು ಪರಿಶೋಭಿಸುತ್ತ ಇರಲಾಕ್ಷಣ ಆಶ್ಚರ್ಯ ಪರಮಾಶ್ಚರ್ಯ. ದಿಕ್ಕು ಕಾಣದೆ ತೊಳಗುತ್ತಿರುವಂತಹ ಸಂದರ್ಭದಲ್ಲಿ ಆದಿಮಾಯ ತೋರಿಸಿದಂತಹ ಪಥ ಶ್ರೀಹರಿಯ ನಾಭಿ ಕಮಲ ನಾಳದಲ್ಲಿ ಮೇಲ್ಮುಖವಾಗಿ ಬಂದೆ. ಪದ್ಮಾಸನವನ್ನು ಬರೆದು ಆಸೀನನಾದಾಗ ನಾಲ್ಕು ದಿಕ್ಕುಗಳನ್ನು ನೋಡಿದೆ. ನಾಲ್ಕು ದಿಕ್ಕುಗಳನ್ನು ನೋಡಿದಾಗಲೇ ಮೊದಲೇ ಇದ್ದಂತಹ ಒಂದು ಶಿರಕ್ಕೆ ಪೂರಕವಾಗಿ ಮತ್ತೆ ನಾಲ್ಕು ಶಿರಗಳು ಉದಯಿಸಿದವು. ಒಟ್ಟಿನಲ್ಲಿ ಈಗ ನಾನು ಪಂಚವದನನಾಗಿ ನಾನು ಬೆಳಕಿನಡೆಗೆ ಸಾಗಬೇಕಿದ್ದರೆ ತಾಯಿಯ ಸೂಚನೆಯಂತೆ ಹರಿಯ ಪದಯುಗಮವನ್ನು ನಾನು ಧ್ಯಾನಿಸ್ತಾ ಇದ್ದೇನೆ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಹರಿಯ ಒಳಗಿರೆ ಯೋಗ ನಿತ್ಯೋ ಇರದೆ ಕರ್ಣದ ಕಿಲ್ಬಿಷವ ಇರುವೆರಳಿನಲ್ಲಿ ಹೊರಗಡೆ ದಾನವರು ಇರುವರು ದಿಸುತ್ತಲಿ
ದೇಹಿಯಾದಂತಹ ನಾನೋರ್ವ ಎಲ್ಲಿಂದ ಬಂದೆ, ಯಾಕೆ ಬಂದೆ, ಹೇಗೆ ಬಂದೆ ಅರ್ಥವಾಗುತ್ತಾ ಇಲ್ಲ. ವಿಚಾರಿಸುವುದಕ್ಕೆ ಸರಿಹದಲ್ಲಿ ಯಾರೂ ಇಲ್ಲ. ನೋಡೋಣ, ಜಲದಲ್ಲೇ ಮುಂದುವರಿಯುತ್ತೇನೆ, ಯಾರಾದರೂ ಸಿಗಬಹುದು. ಹೊರಗುತ್ತಲೇ ಅಲ್ಲದೆ ಮೇಲೆ ಕೆಳಗೆ ಎತ್ತ ದೃಷ್ಟಿಯನ್ನು ಹಾಯಿಸಿದರು. ಕತ್ತಲೆ 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 ಆವರಿಸಿದೆ. ಸ್ಪರ್ಶ ಮಾತ್ರದಿಂದ ನಾನು ಜಲದಲ್ಲಿ ಇದ್ದೇನೆ ಎನ್ನುವುದನ್ನು ಕಂಡುಕೊಂಡಿದ್ದೇನೆ. ಹಾಗಿದ್ರೆ ನನ್ನ ಹುಟ್ಟಿಗೆ ಕಾರಣೀಕರ್ತರು ಯಾರು? ನನಗಂತೂ ಅರ್ಥವಾಗಲಿಲ್ಲ. ನನ್ನನ್ನು ಹುಟ್ಟಿಸಿದವ ಅಥವಾ ಇತರರು ಯಾರಾದರೂ ಸನಿಹದಲ್ಲಿ ಇದ್ದಾರೋ ಎನ್ನುವುದನ್ನು ಪರೀಕ್ಷಿಸಬೇಕಾಗಿದೆ. ಜಲದಲ್ಲಿ ಸ್ವಲ್ಪ ವಿಹರಿಸುತ್ತೇನೆ, ನೋಡೋಣ. ಯಾರು ಯಾರು ನೀನು? ನೀನು ಯಾರು? ನಾನು ಯಾರು? ನಾನು ಯಾರು? ನೀನು ಎಲ್ಲಿಂದ ಬಂದೆ? ನೀನು ಎಲ್ಲಿಂದಲೋ ಬಂದೆ. ನೀನು ಯಾಕೆ ಬಂದೆ? ನೀನು ಯಾಕೆ ಬಂದೆ? ನನ್ನ ಮುಂದೆ ಯಾಕೆ ನಿಂದೆ? ನನ್ನ ಮುಂದೆ ನೀನು ಯಾಕೆ ನಿಂದೆ? ನಾನು ಕೇಳಿದ್ದನ್ನೇ ನೀನು ಕೇಳುತ್ತಾ ಇದ್ದಿ. ಬೇರೆ ಕೇಳುವುದಕ್ಕೆ ವಿಷಯವೇ ನನಗೆ ಗೊತ್ತಿಲ್ಲ. ನಾನು ಯಾರು ಎನ್ನುವ ಹಾಗೆ ನನಗೆ ತಿಳಿದಿಲ್ಲ. ನಾನು ಯಾರು ಎನ್ನುವ ಹಾಗೆ ನನಗೂ ತಿಳಿದಿಲ್ಲ. ಈಗ ತಾನೇ ನಾನು ಹುಟ್ಟಿಕೊಂಡವ. ಬಹುಶಃ ನಾನು ಈಗಲೇ ಹುಟ್ಟಿರಬೇಕು. ವಿಚಾರಿಸುವುದಕ್ಕೆ ಮೂರನೆಯವರು ಯಾರೂ ಕಾಣಿಸುತ್ತಾ ಇಲ್ಲ. ಸರಿ, ಹಾಗಿದ್ರೆ ನಾವೇ ಪರಸ್ಪರ ಸಂಬಂಧವನ್ನು ಬೆಳೆಸಿಕೊಳ್ಳಬೇಕಾಗಿದೆ. ಯಾವ ರೀತಿ? ನಿನ್ನನ್ನು ಕಂಡಾಕ್ಷಣ ನನಗೆ ಪ್ರೀತಿ ವಾತ್ಸಲ್ಯ ಹುಟ್ಟುತ್ತಾ ಇದೆ. ನಿನ್ನನ್ನು ಕಂಡಾಕ್ಷಣ ಭಕ್ತಿ ಗೌರವ ಹುಟ್ಟುತ್ತಾ ಇದೆ. ಪ್ರೀತಿ ವಾತ್ಸಲ್ಯ ನಿನ್ನಲ್ಲಿ ಹುಟ್ಟಿದ ಕಾರಣದಿಂದಾಗಿ ನಿನ್ನನ್ನು ತಂಬ ಎನ್ನಲೇ. ಭಕ್ತಿ ಗೌರವ ನಿನ್ನಲ್ಲಿ ಹುಟ್ಟಿದ ಕಾರಣ ನಿನ್ನನ್ನು ಅಣ್ಣ ಎನ್ನಲೇ. ಇಷ್ಟು ಸಾಕಾಗುವುದಿಲ್ಲ. ಮತ್ತು ಹೀಗೆ ನಾವು ಜಲದಲ್ಲಿ ಮುಂದುವರಿಯುವಾಗ ಮೂರನೆಯ ಓರ್ವ ಕಾಣ ಸಿಕ್ಕಿದ ಎಂದಿಟ್ಟುಕೊಳ್ಳೋಣ. ಎಂದಾದರೆ ಆತ ನನ್ನನ್ನು ಅಣ್ಣ ಅಂತ ಕರೆದರೆ ನಿನಗೆ ಸಮಾಧಾನವಾದಿ ಸಹಿಸುವುದಕ್ಕೆ ಸಾಧ್ಯವಿಲ್ಲ. ನಿನ್ನನ್ನು ತಮ್ಮ ಎನ್ನುವ ಹಾಗೆ ಕರೆದರೆ ನನಗೂ ಹಿತವಾಗಲಿಕ್ಕಿಲ್ಲ. ಅದಕ್ಕೆ ನಮ್ಮನ್ನು ಗುರುತಿಸುವುದಕ್ಕೆ ಹೆಸರು ಬೇಡವೇ? ನನಗೆ ನೀನು, ನಿನಗೆ ನಾನು ಪರಸ್ಪರ ಹೆಸರನ್ನು ಇಟ್ಟುಕೊಳ್ಳಬೇಕಾಗಿದೆ. ಸರಿ, ನಾನು ಹಿರಿಯವ. ಮೊದಲಾಗಿ ನನಗೆ ನಾಮಕರಣವಾಗಬೇಕು. ಅಮ್ಮ ನೀನು ಮಾಡಿಬಿಡು. ಅಣ್ಣ ನಿನಗೆ ನಾಮ ನಾನು ಇಡುತ್ತೇನೆ. ನಿನ್ನನ್ನು ಪರಿಕಿಪೆ ಆಗಲಿ.
ನನ್ನ ಶರೀರ ಪ್ರಕೃತಿಯೇ ಮೃದು. ಅಷ್ಟು ಮಾತ್ರ ಅಲ್ಲ ಅಣ್ಣ, ಏನು ಏನಿದು? ಏನೋ ಮಧು ಸೇವಿಸಿದವನ ಹಾಗೆ ಮಾಡ್ತಾ ಇದ್ದಿ. ಆಹಾ, ಮತ್ತೆ ನಾವಿರುವುದು ಎಲ್ಲಿ? ಜಲದಲ್ಲಿ. ಜಲದಲ್ಲಿದ್ದವರು ಮತ್ತೆ ಹಾಗೆ ಅಲ್ವಾ? ಬೇರೆ ಏನಾದ್ರೂ ಸಿಗ್ಲಿಲ್ಲಲ್ಲ? ಜಲದ ಮೇಲೆ ನಾವಿದ್ದೇವೆ. ಅಣ್ಣ, ನಿನ್ನನ್ನು ಪರೀಕ್ಷಿಸಿದೆ. ನಿನಗೆ ಹೆಸರು ಹೇಗೆ ಬಲ್ಲೆಯ? ಹೇಗೆ? ನೀನು ಮಧು. ಮಧು, ನಿನ್ನನ್ನೊಮ್ಮೆ ಪರೀಕ್ಷಿಸುತ್ತೆ. ಪರೀಕ್ಷಿಸು. ಕಠಿಣವಾದಂತಹ ಶರೀರ, ಕರ್ಕಶವಾದಂತಹ ಸ್ವರ, ಸರಿ, ಕರ್ರಗಿನ ಮೈ ಬಣ್ಣ. ನಿನ್ನನ್ನು ಕೈಟಬ ಎಂದರೆ ಅಣ್ಣ ಮಧು. ಕೈಟಬ ಸೊಂಟದಿಂದ ಮೇಲೆ ಎದೆಯಿಂದ ಕೆಳಗೆ ಈ ಮಧ್ಯಪ್ರದೇಶದಲ್ಲಿ ಏನೋ ಚುರು 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 ಏನೋ ಬೇಕು ಬೇಕು ಅನ್ನಿಸುತ್ತಾ ಇದೆ. ಏನಣ್ಣ ಅದು? ಇದುವೇ ಹಸಿವೆ ಅಲ್ವೇನು? ಇದು ಹಸಿವೆಯ? ಹಸಿವೆಗೆ ಏನು ಮಾಡೋಣ ಅಣ್ಣ? ಕಾಣುತ್ತಾ ಇರುವಂತಹ ಜಲದಿಯನ್ನು ಬಡಿಯೋಣ, ಜಲದಿಯನ್ನು ಕದಡೋಣ. ಆವಾಗ ಜಲದ ಅಡಿಭಾಗದಲ್ಲಿರುವಂತಹ ಜಲಚರ ಪ್ರಾಣಿಗಳ ಮೇಲೆ ಬರುವುದಕ್ಕೆ ಸಾಧ್ಯ. ಅವುಗಳನ್ನು ಹಿಡಿದು ಮೆಲ್ಲೋಣ. ಸಿಕ್ಕಿದ ಎಲ್ಲ ಸಿಕ್ಕಿದ ಓರ್ವ ಒಂದೆಯ ಬರೇ ಚಿಕ್ಕವ, ಸಣ್ಣದು, ಬರೇ ಚನ್ನವ, ಹೌದು, ಕಮಲದ ಮೇಲೆ ಕುಳಿತಿದ್ದಾನೆ. ಕಮಲದಲ್ಲಿ ನಿನಗೆ ನೋಡಬೇಡ, ಮತ್ತೆ ನೋಡದೆ ತೋರಿಸು. ಒಂದು ಸುತ್ತು ಬಾ. ಅಣ್ಣ, ನೀನೇ ಕಂಡ. ಸುತ್ತು ಬರುವಾಗ ನೀನು ಕಣ್ಣು ಮುಚ್ಚಿ ಬಂದದ್ದ? ಯಾಕೆ? ಒಂದು ಅರ್ಧ ಸುತ್ತು ಬಾ. ಅಣ್ಣ, ಏನು ಕಾಣುವುದಿಲ್ಲ, ಎಲ್ಲ ಕತ್ತಲೆ ಕತ್ತಲೆ. ನಿನಗೆ ಸುತ್ತು ಭರ್ತಿ ಆಗುವುದಿಲ್ಲ. ಎಷ್ಟಾದ್ರೂ ನಿನ್ನ ತಮ್ಮ ಅಲ್ವ? ನನ್ನ ಬೆರಳಿಗೆ ನೇರವಾಗಿ ನೋಡು. ಅಣ್ಣ, ಓ, ಉಗುರು ಒಂದಿಷ್ಟು ಕೊಳೆ ಬಿಟ್ರೆ ಏನುಂಟು ಕರ್ಮ?
ನಿನ್ನಲ್ಲಿ ಯಾರು ಹೇಳಿ ಸಾಯುವುದು? ಇಲ್ಲಿ ಬಾ. ನೀನು ಸಾಯ್ಬೇಡ, ಹೇಳಿ ಬಾ. ಇಲ್ಲಿ ಬಾ. ಬಿಡಿ ಬಿಡಿ ಜಲದೊಳಗಡಗುವ ಮುನ್ನ ಬಿಡಿ 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 ಜಲದೊಳಗಡಗುವ ಮುನ್ನ ಬಳಿಯದೆ ನೀನೆನುತ ನಡೆದರೆ ದಾನವ ವೀಕ್ಷಿಸಿ ಕಮಲದ ನಡಗುತ್ತ ಭಯದಿ ನಮ್ಮನ್ನು ಇವ ಕಂಡ ನಾಟಕತಾ ಇದ್ದಾನೆ. ಅವನ ಎದೆಗುಂಡಿಗೆ ಶಬ್ದ ಬಡ 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 ನಮ್ಮ ಕಿವಿಗೆ ಕೇಳುತ್ತಾ ಇದೆ. ಬಿಡಿ ಬಿಡಿ ಬಿಡಿ, ಅವನನ್ನು ಹಿಡಿ. ಜಲದಲ್ಲಿ ಅಡಗುವ ಮೊದಲು ಹಿಡಿದು ಮೆಲ್ಲೋಣ. ನೀನು ಆ ಕಡೆಯಿಂದ, ನಾನು ಈ ಕಡೆ. ನಿಲ್ಲು. ಅಣ್ಣ ಸಿಕ್ಕಿದನು. ತಪ್ಪಿಸಿಕೊಂಡ. ನೀನು ಹೊಡ್ಚಾಡ್ತಾ ಇದ್ದಿ, ನಿನಗೆ ಸಿಗಲಿಲ್ವಾ? ನೀನು ಏನು ಹಿಡಿತಾ ಇದ್ಯಲ್ಲ, ಎಂತದನ್ನು ಹಿಡಿದದ್ದು? ನಾನು ಹಿಡಿಯುವುದಕ್ಕೆ ಹೋದಾಗ ಪುಸುಕ್ಕಂತ ಜಾರಿದ. ಹೌದಾ? ಹಾಗಿದ್ರೆ ಎಲ್ಲಿರಬಹುದು? ಎಲ್ಲಿರಬಹುದು? ಇಲ್ಲೆಲ್ಲಾದರೂ ಜಲದಲ್ಲಿ ಅಡಗಿರಬಹುದು. ಹಾರಿ. ಅರಸುತ್ತ ಮುನ್ನಡೆ. ಹರಿಯನಾಭಿ ಕಮಲನಾಳದಿ ಮರೆಗೊಳ್ಳುತ್ತಲೇ ವಿಧಾನ ಮನದಲ್ಲಿ ತರಗರಿಸಿದನು ದೈತ್ಯರು ತಿನ್ನ ಬರುವರೆನ್ನ ತಿನ್ನ ಬರುವರೆನ್ನ ಹರಿಯ ನಾಭಿ ಪ್ರದೇಶದಲ್ಲಿರುವಂತಹ ಕಮಲದ ನಾಳ ನನಗೆ ಆಶ್ರಯ ಎಂದು ಗ್ರಹಿಕೆಯಲ್ಲಿದ್ದರೆ ಈ ಇಬ್ಬರು ಅಬ್ಬಾ ಎಲ್ಲಿ ಹುಟ್ಟಿಕೊಂಡ್ರು, ಹೇಗೆ ಹುಟ್ಟಿಕೊಂಡ್ರು ನಾನೇನು ತಿಳಿಯೇ. ಆದರೆ ಬದುಕುವ ದಾರಿ ಕಾಣದಾಗಿ ಹೋಗಿದ್ದೇನೆ. ಇಬ್ಬರೂ ಕೂಡ ನನ್ನನ್ನು ಅಟ್ಟಿಸಿಕೊಂಡು ತಿನ್ನುವುದಕ್ಕೆ ಬರ್ತಾ ಇದ್ದಾರೆ. ಅವರು ತಿಂದರೆ ನಾನು ಉಳಿಯುವುದಿಲ್ಲ, ಅವರು ತಿಂದರೆ ನಾನು ಇಲ್ಲ. ಹೌದು, ನಾನೇ ಇಲ್ಲ, ಇವರು ಉಳಿಯುತ್ತಾರೆ. ಉಳಿಯುವವರು ಇವರು ದೊಡ್ಡವರಲ್ಲವೇ? ಹೌದು, ಈವರೆಗೆ ನಾನು ಶ್ರೇಷ್ಠ, ನೀವೀರುವರು ಕನಿಷ್ಠ, ನಾನೇ ದೊಡ್ಡವ, ನೀವೀರುವರು ಸಣ್ಣವರು ಎನ್ನುವಂತಹ ವಾದವನ್ನು ಮುಂದಿಟ್ಟೆ. ಸತ್ಯವಾಗಿ ಹೇಳಿದೆ, ಅರಿವು ಈಗ ಉಂಟಾಯಿತು. ನಾನು ಖಂಡಿತ ದೊಡ್ಡವನಲ್ಲ. ನನ್ನ ಹುಟ್ಟಿಗೆ ಕಾರಣೀಭೂತನಾದಂತಹ ಮಹಾದೇವಿ, ಆ ಮಹಾತಾಯಿ, ಮಹಾಮಾಯೆ, ಅವಳೇ ಶಕ್ತಿ. ಅವಳಿಂದ ದೊಡ್ಡ ಚೈತನ್ಯ ಇನ್ನೊಂದಿಲ್ಲ. ಸರ್ವಚರಾಚರ ಶಕ್ತಿ ಅವಳು ಎನ್ನುವಂತಹ ತೀರ್ಮಾನಕ್ಕೆ ನಾನೇ ಬಂದೆ. ಹೌದು, ಮಾತೆಯ ಮಾತನ್ನು ಉಲ್ಲಂಘಿಸಿದ ದೋಷವಾಗಿ ಈ ಇಬ್ಬರು ದೈತ್ಯರನ್ನು ತಿನ್ನುವುದಕ್ಕಾಗಿ ಬರ್ತಾ ಇದ್ದಾರೆ. ಉಳಿಯಬೇಕು. ತಾಯಿಯ ಮಮತೆಯೇ
ಮಕ್ಕಳಿಗೆ ಆಶ್ರಯ. ತಾಯಿಯ ಮಮತೆಯ ಮಡಿಲು ನಮಗೆ ಆಶ್ರಯ, ಅವಳ ಕರುಣೆಯೇ ನಮಗೆ ಶ್ರೀರಕ್ಷೆ. ಆದ್ದರಿಂದ ನನ್ನ ದುಷ್ಟ ದುರಹಂಕಾರ ಮದವನ್ನೆಲ್ಲ ಕಳಚಿ ಒಗೆದೆ. ದಂಭ ದರ್ಪ ದುರಹಂಕಾರಗಳು ಎನ್ನುವಂತಹ ರೋಗವನ್ನು ಉಚ್ಚಾಟಿಸಿದೆ. ಸಮಾನತೆಯ ಸಿದ್ಧಾಂತ, ಮೂರು ಮೂರ್ತಿಗಳಂತ ನಮ್ಮಲ್ಲಿ ಭೇದ ಇಲ್ಲ ಎನ್ನುವುದನ್ನು ಈಗ ತೀರ್ಮಾನ ಮಾಡಿದೆ. ಆದ್ದರಿಂದ ಮಗುದೊಮ್ಮೆ ತಾಯಿ ನಮ್ಮನ್ನು ರಕ್ಷಿಸ್ತಾಳೆ, ಅವಳನ್ನೇ ಧ್ಯಾನ ಮಾಡ್ತೇನೆ. ಜಯ 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 ಮರುಗಲೇಕೆ ವಿಧಾತ ಮನದಲ್ಲಿ ಸ್ಮರಿಸಿರುವುದ್ಯಾಕೆನ್ನ ನೀ ಪರಿ ಒಲೆಯಬಾರದೆ ಬಂದ ಕಷ್ಟವನರಿತುಕೊಂಬೆ. ಕಾಯವು ಕಂಪಿಸುತ್ತಾ ಇದೆ, ಹೌದಮ್ಮ. ಕಣ್ಣೀರಿಳಿಸುತ್ತಾ ಇದ್ದೀಯ. ಯಾರಿಂದ ಕಷ್ಟ? ಧೈರ್ಯವಾಗಿ ಹೇಳು ಕಂದ. ಓ ತಾಯೇ, ಮಾತೆಲಾಲಿಸು ಜಲ ತೊಳಿರುವರು ದೂತರುದಿಸುತ್ತ ಎನ್ನ ನಿಂದಿರಿ ಘಾತಿಸಲಿ ಕಟ್ಟುವರು ಅದನ್ನು ಪ್ರೀತಿಗೊಂಡೆ ಓ ತಾಯೇ, ಕಾಣುತ್ತಿರುವಂತಹ ಈ ಜನದಲ್ಲಿ ಇಬ್ಬರು ದೈತ್ಯರು ಹುಟ್ಟಿಕೊಂಡಿದ್ದಾರೆ. ಅವರಿಗೆ ಆಹಾರ ಹುಡುಕುತ್ತಾ ಇದ್ದಾರೆ. ನಾನೇ ಆಹಾರವೆಂದು ಭ್ರಮಿಸಿ ನನ್ನನ್ನು ತಿನ್ನುವುದಕ್ಕಾಗಿ ಮುಂದುವರಿಯುತ್ತಾ ಇದ್ದಾರೆ. ಬದುಕುವ ದಾರಿ ಇಲ್ಲ, ನೀನೇ ಬದುಕನ್ನು ಕೊಡಬೇಕು, ನೀನೇ ರಕ್ಷಿಸಬೇಕು ತಾಯಿ. ಮರುಗಬೇಡ ವಿಧಾತ ಮರುಗಬೇಡ ವಿಧಾತ ನಾ ಶ್ರೀಹರಿಯ ಸೇರಿಯ ಕಾರಣದಳು ಅವನಿರುವ ನಿದ್ರೆಯೊಳಿನ್ನು ಶೀಘ್ರದೋಳ್ ಅಗಲಿಪೋಗುವೆನು. ಭರದೊಳೆಚ್ಚರಗೊಂಡೋಯ್ ದೈತ್ಯರ ತರಿದು ಕೊಡುವನು ಭೀತಿ ಬೇಡೆ. ವರ ಸುದರ್ಶನ ಕೊಡುತ್ತಮಗೆ ನೀ ಮರೆಯೊಳಿಗುದೆಂದು ಮರುಗಬೇಡ ವಿಧಾತ 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 ಆದಿಮಾಯಿಯಾದ ನಾನು ಯೋಗಮಾಯಿಯಾಗಿ ಶ್ರೀಹರಿಯನ್ನು ಸೇರಿಕೊಂಡ ಕಾರಣ ಆತ ಈ ಹೊತ್ತಿನಲ್ಲಿ ಯೋಗ ನಿದ್ದೆಯಲ್ಲಿ ಇದ್ದಾನೆ. ಸ್ವಲ್ಪ ಹೊತ್ತಿನ ಬಳಿಕ ಆತನ್ನು ಬಿಟ್ಟು ದೂರ ಸರಿಯುವುದಕ್ಕೆ ಇದ್ದೇನೆ. ಎಚ್ಚರವಾದಂತಹ ಹರಿಯ ಕೈಯಲ್ಲಿ ಈ ಸುದರ್ಶನ ಚಕ್ರವನ್ನು ಕೊಡು. ಅಪ್ಪಣೆ ತಾಯಿ. ನಿನ್ನನ್ನು ಪೀಡಿಸುತ್ತಿರುವಂತಹ ದುಷ್ಟರನ್ನು ಆತ ವಧಿಸಿಕೊಡುತ್ತಾನೆ ಮಗನೇ. ಅಷ್ಟರವರೆಗೆ ನಾನು ಶ್ರೀಹರಿಯ ನಾಭಿ ಕಮಲದ ನಾಳದಲ್ಲಿ ಮರೆಯಾಗಿರು ಕಂದ. ಶುಭವಾಗಲಿ ನಿನಗೆ. ಮಾತೆ ಕೊಟ್ಟದ್ದು ದರ್ಶಿಸುವುದಕ್ಕಾಗಿ ಶ್ರೀಹರಿಯ ಮುಂದೆ ಇದನ್ನು ಇರಿಸಿ ಹರಿಯ ನಾಭಿ ಕಮಲದ ನಾಳದಲ್ಲಿ ತೊಲಗಿಲ್ಲ ಯೋಗ ಮಾಯೆಯೋ ನಳಿನ ನಾಭನು ತೊರೆದು ನಿದ್ರೆಯ ಕುಳಿತಿರಲು ಕಿರು ನದಿಯ ಬೀರುತ ತನ್ನ ವದನದಲ್ಲಿ ಪ್ರೀತಿಗೊಳಗಾದಂತಹ ಬ್ರಹ್ಮ ಬಂದು ಆಡಿದ್ದಾದರೂ ಏನು, ಧಡಿಗರೇರುವ ರೌಪಟಳ ಹೆಚ್ಚಾಗುತ್ತಾ ಇದೆಯಂತೆ. ಬರ್ಲಿ ನೋಡೋಣ.
ಕುಳಿತುಕೊಂಡಿರುವೆ. ಕುಳಿತದ್ದು ಯಾವುದರ ಮೇಲೆ? ಎಲೆಯ ಮೇಲೆ. ಅಣ್ಣ, ಯಾರಾದ್ರೂ ಎಲೆಯ ಮೇಲೆ ಕುಳಿತುಕೊಳ್ಳುತ್ತಾರೋ? ಎಲೆ ಮುಂದೆ ಇಟ್ಟು ಕುಳಿತುಕೊಳ್ತಾರೆ. ಅದು ನೀವು. ಇವ ಎಲೆಯ ಮೇಲೆ ಕುಳಿತಿದ್ದಾನೆ. ಎಲೆಯನ್ನು ಎಳೆದ್ರೆ ಅವ ನೀರಿನಲ್ಲಿ ಗುಳುಮು ಮತ್ತೆ ಹೋಗುತ್ತಾನೆ ಉಸಿರು ಕಟ್ಟಿ. ಹೌದು. ಹೌದೇನೋ? ನೀರ ಮೇಲೆ ಕುಳಿತುಕೊಂಡ ಕಾರಣ ಏನು? ಅಷ್ಟು ಮಾತ್ರವಲ್ಲ, ನಮ್ಮನ್ನು ನೀನು ದೂರದಿಂದಲೇ ಕಂಡೆ. ಮೊದಲು ನೀನು ಕಂಡು ಅಲ್ಲಿಂದ ದೂರದಿಂದ ಬಂದದ್ದು. ಮೊದಲು ನೀನು ಕಂಡು ನೀನು ನಗೆಯನ್ನು ಬೀರಿದ್ದಿ. ಏನು ನಾವು ಹಾಸ್ಯದವರ ಹಾಗೆ ಕಾಣುತ್ತೇವ ನಿನಗೆ? ಸುಮ್ಮನೆ ಓರ್ವ ನಗುತ್ತಾನೆ ಎಂದಾದರೆ ಅವನಿಗೆ ಒಂದು ಸುತ್ತು ಕಡಿಮೆ ಎನ್ನುವುದೇ ಲೆಕ್ಕಾಚಾರ. ಅಲ್ಲ, ನಮ್ಮನ್ನು ನೋಡಿ ನಗುತ್ತಾರೆ ಎಂದಾದರೆ ನಾವೇನು ಇಲ್ಲಿ ಹಾಸ್ಯಕ್ಕೆ ಆಸ್ಪದ ಕೊಟ್ಟಿದ್ದೇವ? ಅಲ್ಲ, ನಾವಿಲ್ಲಿ ಬೆತ್ತಲೆ ನೃತ್ಯ ಮಾಡ್ತಾ ಇದ್ದೇವೆ. ಹೌದೇನೋ? ನೀನು ನಗೆಯನ್ನು ಬೀರಿದ ಕಾರಣವನ್ನು ಹೇಳು. ಎಲ್ಲ ಯಾಕೆಗಳಿಗೆ ಉತ್ತರ ಕೊಡುವ ಇವ ಹುಡುಕುವುದು ಯಾಕೆ? ಬೇಗ ಮೊದಲು ಕಂಡ ತೋರು ನಮ್ಮ ಕ್ರಮವೇ ಹಾಗೆ. ಆರ್ಭಟ ಇಲ್ಲದೆ ನಮ್ಮ ಮಾತು ಪ್ರಾರಂಭ ಆಗುವುದಿಲ್ಲ. ಹಾಗೆ ಆಗುತ್ತದೆ. ಮಾತು ಹೊರಡದೇ ಇದ್ರೆ ಒಂದಷ್ಟು ಹೊತ್ತು ಆರ್ಭಟ ಹೊಡೆದ್ರೆ ಏನಾದ್ರೂ ವಿಷಯ ಸಿಗ್ತದಲ್ಲ. ನಿನಗೂ ಅಭ್ಯಾಸ ಉಂಟು? ನನಗೆ ಅಭ್ಯಾಸ ಇಲ್ಲ, ಆರ್ಭಟ ಇಡುವವರದ್ದು ಮಾತ್ರ ಅಭ್ಯಾಸ. ತೋರು ಬೇಗ. ಮೊದಲು ನಾವು ಕಂಡಂತಹ ಓರ್ವ ಪೋರ ಅವ ಎಲ್ಲಿದ್ದಾನೆ ಎನ್ನುವ ಹಾಗೆ ಎಲ್ಲ ಭಂಡಾರ ನೀನು ಹೇಳಬೇಕು. ಹೇಗಿತ್ತು ಹೇಗಿತ್ತು? ನಿನ್ನನ್ನು ವಿಚಾರಿಸುವವರು ಯಾರು ಬಲ್ಲೆಯ? ಧೀರ, ಘನ ಗಂಭೀರ, ಮಧು ಕೈಟವರು ನಾವೇ. ನೀವ ಮಧು ಕೈಟಭರೆ
ವೀರ ಧೀರ ಮಧುಕೈಟ ಭರೇ ನೀವು ನಾವೇ ಭೂರಿತೋಷವ ಅಂತೆದಿಟವು ಅಂದ್ರೆ ನನಗೆ ತುಂಬಾ ಸಂತೋಷ ಆದದ್ದಲ್ವ. ಯಾಕೋ? ನೀರ ಮಧ್ಯದಲ್ಲಿ ಒಬ್ಬನೇ ಕುಳಿತು ಬಹಳಷ್ಟು ಬೇಸರದಲ್ಲಿದ್ದೆ. ಈ ಬೇಸರವನ್ನು ಕಳೆಯುವುದು ಹೇಗೆ ಯೋಚಿಸುತ್ತಾ ಇದ್ದ ಹಾಗೆ ನೀರ ಮಧ್ಯದಲ್ಲಿ ನೀವಿಬ್ಬರು ಕಾಣ ಸಿಕ್ಕಿದ್ದೀರಿ. ಬಂದವರೇ ಕೆಲವೊಂದು ಪ್ರಶ್ನೆ ಕೇಳಿದ್ದೀರಿ. ಮೊದಲಾಗಿ ನೀನು ಕೇಳಿದಂತಹ ಪ್ರಶ್ನೆ, ಬೇರಲ್ಲಿ ಯಾಕೆ ಕಿರುನಗೆ, ಯಾಕೆ ನಗು? ಯಾವತ್ತೂ ಕಾಣದೇ ಇರುವಂತಹ ನಿಮ್ಮನ್ನು ಕಾಣುವಾಗ ಆಶ್ಚರ್ಯ, ಅದರ ಜೊತೆಯಲ್ಲಿ ಸಂತೋಷ. ಈ ಸಂತೋಷವನ್ನು ಹೇಗೆ ಹೊರಸೂಸುವುದು? ಹೇಗೆ 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 ಪಾಪಿ ಇವ ಸಂತಸ ಆದ್ರೆ ಏನಂತೆ, ನಾವು ಸಂತಸ ಆದ್ರೆ ಅದು ನಗುವ, ನಮ್ಮ ನಗು ಹಾಗೆ, ಅದು ಅಟ್ಟಹಾಸವೋ, ನನ್ನದು ಸುಹಾಸ ನಮ್ಮ ನಗು ಹಾಗೆ. ಹೌದಾ? ಈಗ ನೀನು ಕೇಳಿದಂತಹ ಪ್ರಥಮ ಪ್ರಶ್ನೆಗೆ ಉತ್ತರ ಸಿಕ್ಕಿತಾ ಇಲ್ವಾ? ಸಿಕ್ಕಿತು. ಬಾಯಿ ಮುಚ್ಚಿ ನಿಂತುಕೋ. ಮಾಡಿದ್ರೆ ಉಂಟಲ್ಲ, ನಮ್ಮನ್ನು ನಿಯಂತ್ರಿಸಿದ್ರೆ ಜಾಗ್ರತೆ. ಯಾಕೆ ಗೊತ್ತಾ? ನಾನು ಕೊಡುವಂತಹ ಎರಡನೇ ಪ್ರಶ್ನೆಗೆ ಉತ್ತರ ಕೊಡುವಾಗ ನೀವು ಆರ್ಭಟ ಇಟ್ರೆ ಅದಕ್ಕೆ ಮೆಲುಧ್ವನಿಯಲ್ಲಿ ಮಾತಾಡಿ. ನಮ್ಮ ಆರ್ಭಟೆ ಮುಗಿದ ಮೇಲೆ ನೀನು ಮಾತನಾಡಿದ್ರೆ ಸಾಕು. ಇವತ್ತು ಮಾತಾಡಬಹುದು. ಆ ಬಳಿಕ ನೀನು ಕೇಳಿದಂತಹ ಪ್ರಶ್ನೆ, ತೋರು ಬೇಗ ಮೊದಲು ಕಂಡ ಪೋರ ನೆಲ್ಲಿ ಪೋದ ಭಂಡ. ಒಂದು ಇಡ್ತೇನೆ ನಿನಗೆ ಮುಸುಡಿಗೆ. ಹೇಗೆ ಅದು? ದಿಬ್ಬ ಅಂತ ಹೇಳಿ ಬಂಡ ಅಂತ ನನ್ನನ್ನು ಕರೆದದ ನೀನು. ನಾನು ಬಂಡ ಅಂತ ಹೇಳಿದ್ದು ನಿನ್ನನ್ನು. ಮುಂದೆ ಬಾ, ಮುಂದೆ ಬಾರ. ನೀನು ಹಿಂದೆ ಬಾ, ನೀನು ಹಿಂದೆ ಬಾ. ನೀನು ನಮ್ಮನ್ನು ನಿಯಂತ್ರಿಸುದು ಬೇಡ. ಏನು ನೀವು ಮಾತನಾಡುವಾಗ ಏನೋ ಎನ್ನುವ ಹಾಗೆ ಭಾವಿಸಿದ್ದೆ. ನಾನು ಯಾಕೆ ಹತ್ತಿರ ಕರೆದದ್ದು? ಯಾಕೆ? ನಿಮ್ಮಲ್ಲಿ ಮಾತನಾಡಬೇಕಾದ್ರೆ ದೊಡ್ಡ ಸ್ವರ ಬೇಕು. ಸ್ವಲ್ಪ ಹತ್ತಿರದ ಮೇಲೂ ಧ್ವನಿಯಲ್ಲಿ ಮಾತನಾಡಬಹುದಲ್ಲ. ಅದಕ್ಕೆ ನಮ್ಮ ಕಿವಿ ಹತ್ತಿರ ಬಂದು ಮಾತನಾಡು. ನೀನು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಬಹಳ ಸುಲಭ. ಏನು? ತುಂಬಾ ಸುಲಭ. ಹೇಳು. ಬಹಳ ಸುಲಭ ಅಂತ ಹೇಳು. ಗೊತ್ತಿಲ್ಲ. ಅದು ಪ್ರಾಮಾಣಿಕವಾದಂತಹ ಉತ್ತರ. ಗೊತ್ತಿಲ್ಲದನ್ನು ಗೊತ್ತಿಲ್ಲ ಅಂತ ಹೇಳುವುದು ಪ್ರಾಮಾಣಿಕತೆ. ಕೆಲವರೆಲ್ಲ ಇದ್ದಾರೆ ಗೊತ್ತಿಲ್ಲದನ್ನು ಗೊತ್ತುಂಟು ಅಂತ ಹೇಳಿ ಅಸಂಬದ್ಧ ಪ್ರಲಾಪ ಮಾಡುವುದು. ಹೌದು, ನಿಮ್ಮ ಹಾಗೆ ಮಾತನಾಡಿದ್ರೆ ಜಾಗೃತಿ. ಎಲ್ಲೋ ಅವನ ಬಗ್ಗೆ ನಿನಗೆ ಗೊತ್ತಿಲ್ಲ ಎಂದಾದ್ರೆ ಆಕ್ಷೇಪವಿಲ್ಲ, ಅದು ಒಳ್ಳೆಯದು. ಹಾಗೆಂದು ನಿನ್ನ ಬಗ್ಗೆ ನಿನಗೆ ಗೊತ್ತಿರಬೇಕು. ಸಸ್ವರೂಪ ಜ್ಞಾನ ಎನ್ನುವುದು ಬೇಕು. ನಿನಗೆ ನಿನ್ನ ಬಗ್ಗೆ ಗೊತ್ತುಂಟೇನೋ? ನನಗೆ ನನ್ನ ಬಗ್ಗೆ ಗೊತ್ತುಂಟು, ಆದರೆ ನಿಮ್ಮಲ್ಲಿ ಹೇಳಿದರೆ ನೀವು ಎದೆ ಒಡೆದು ಸಾಯುತ್ತೀರೋ ಎನ್ನುವಂತಹ ಭಯ. ಒಡೆಯುವ ಎದೆಯೇ ಇಲ್ಲ. ಹೌದಾ? ಒಡಿಲಿಕ್ಕುಂಟ. ಕಾಣುತ್ತಾ ಇದೆಯಲ್ಲ ವಿಶಾಲವಾದಂತಹ ಜಲಧಿ. ಈ ಜಲಧಿಗೆ ಒಡೆಯ ಜಲ್ದಿ ಹೊಡೆಯ ದಾರಿ ತೆರೆದ. ವಿಸ್ಫುಲಿಂಗಗಳು ಇರುತ್ತಲೇ ನೀನು ಒಡೆಯರಾಗುವುದಕ್ಕೆ ಹೇಗೋ ಸಾಧ್ಯ? ನೀನು ಜಲಧಿಗೆ ಒಡೆಯ ಹೌದು ಎಂದಾದ್ರೆ ತೋರು ಬೇರೆ. ಇದು ಮೊದಲಿಟ್ಟವಗೆ ಅವ ನಮ್ಮನ್ನು ಕಂಡು ಅಳುತ್ತಾ ಇದ್ದ, ಭಯಗೊಂಡಿದ್ದ. ನೀನು ನಸು ನಗುತ್ತಾ ಇದ್ದಿ. ಎಲ್ಲ ನೀನು ಜಲಧಿಗೆ ಒಡೆಯ ಹೌದು ಎಂದಾದ್ರೆ ಅವ ಎಲ್ಲಿದ್ದಾನೆ ಎನ್ನುವ ಹಾಗೆ ಹೇಳಬೇಕು. ಅಂತಾದ್ರೆ ಹಲ್ಲಿಗೆ ಹಲ್ಲು ತಾಗದ
ನುಂಗಿ ನೀರು ಕುಡಿಯುತ್ತೇವೆ. ಹೌದಾ? ಹಾ. ಗಂಟಲಲ್ಲಿ ಇಳಿಯುವಂತಹ ತುತ್ತು ನಾನಲ್ಲ, ಹೇಗೆ ಇಳಿಸಬೇಕು ಅಂತ ಗೊತ್ತುಂಟು ನನಗೆ. ಬಡ ಬಡಿ ಧನುಜಾನವನಿ ಇವನನ್ನು ಏಯ್, ತಿಂದು ಮುಗಿಸೋಲೆ ಇಷ್ಟು ಬೇಗ ತಿನ್ನುವುದು ಬೇಡುವೋ? ಆಹಾ. ಮತ್ತೆ ಯಾವಾಗ ಹೇಗೆ ತಿನ್ನುವುದು? ಯಾಕೆ ಬಲ್ಲಯ್ಯ? ಯಾಕೆ? ಅವ ಹೇಳಿದ್ದು ನಿನಗೆ ನೆನಪಿದೆಯಲ್ಲ? ಏನು? ಗಂಟಲಲ್ಲಿ ಸಿಲುಕಿಕೊಂಡೇನು. ಗಂಟಲಲ್ಲಿ ಇಳಿಯುವ ತುತ್ತಲ್ಲ. ಹಸಿವೆ ಬಾಯಾರಿಕೆ ಅಧಿಕವಾಗಿರುವಾಗ ಹಾ. ಯಾವುದನ್ನು ನಾವು ತಿನ್ನಬಾರದು, ಕುಡಿಯಬಾರದು. ಸರಿ. ಆದ ಕಾರಣ ಹಾ. ನಮ್ಮ ಹಸಿವೆ ಬಾಯಾರಿಕೆ, ಹಾ. ನಮ್ಮ ಆಯಾಸ ಹಾ. ಪರಿಹಾರ ಆಗಬೇಕಿದ್ರೆ ಕಡಿಮೆ ಪಕ್ಷ 3 ದಿನಗಳ ಅವಶ್ಯಕತೆ. ಹೌದಾ? 3 ದಿನ ಕಳೆದ ಮೇಲೆ ತಿನ್ನೋಣ. ಸರಿ. 3 ದಿನ ಕಳೆದ ಮೇಲೆ ಹಾ. ಮತ್ತೆ ನಾವು ಮಾತನಾಡುವುದಕ್ಕಿಲ್ಲ, ಮತ್ತೆ ನೇರವಾಗಿ ಬರುವುದು, ಅವನನ್ನು ಮುಕ್ಕುವುದೇ. ಹೌದಾ? ಈಗಲೇ ನಾವು ಬೇಕಾದ ಹಾಗೆ ಪಾಲು ಮಾಡಿಕೊಳ್ಬೇಕು. ಅಣ್ಣ, ಓ, ನಾವು ಹುಟ್ಟಿ ಕೆಲವು ದಿವಸ ಆಗ್ಲಿಲ್ಲ, ಹ. ನಾವು ಪಾಲು ಮಾಡಿಕೊಳ್ಳುವುದಲ್ಲ. ಈಗಲೇ ಪಾಲು ಮಾಡಿ ಅಣ್ಣ ತಮ್ಮಂದಿರಲ್ಲಿ ಈಗಲೇ ಪಾಲು. ಸರಿ, ಮುಂದಿನವರಿಗೆ ನಾವು ಆದರ್ಶರು. ನಿಜ. ನಾನು ಪಾಲು ಮಾಡ್ತೇನೆ. ಮಾಡು. ರಕ್ತ ಮತ್ತು ಮಾಂಸ ಹಾ. ಅಧಿಕ ನನಗೆ, ಹಾ, ಹಾ. ಎಲುಬು ಮತ್ತು ಚರ್ಮ ಕಡಿಮೆ ನಿನಗೆ. ರಕ್ತ ಮಾಂಸ ಅಧಿಕ ನನಗೆ, ಎಲುಬು ಚರ್ಮ ಕಡಿಮೆ ನಿನಗೆ. ಅಣ್ಣ, ಹ. ಹೀಗೆ ಹೇಳಿದ್ರೆ ಅಧಿಕ ಅಲ್ಲ, ಹೀಗೆ ಹೇಳಿದ್ರೆ ಕಡಿಮೆ. ಅಭಿನಯ ಚತುರ ನೀನಿದ್ದೀಯ, ಹೌದೇನೋ? ಏನು? ಎರಡರಲ್ಲೂ ನನಗೆ ಕಡಿಮೆ ಆಯ್ತಲ್ಲ. ನಿನಗೆ ಅರ್ಥ ಆಯ್ತಲ್ಲ ಇಷ್ಟು ಬೇಗ? ಮತ್ತೆ ಅರ್ಥ ಆಗದೆ. ಹಾಗಿದ್ರೆ ನೀನೇ ಪಾಲು ಮಾಡಿಬಿಡು. ಅಣ್ಣ, ಹ. ಹೀಗೆ ಮಾಡೋಣ. ಹೇಗೆ? ಅವನ 2 ಕಾಲಲ್ಲಿ ನಾನು ಹಿಡಿಯುತ್ತೇನೆ, ಹ. 2 ಕೈಯಲ್ಲಿ ನೀನು ಹಿಡಿ. ಹ. ಬಲವಾಗಿ ಎಳೆಯೋಣ. ಹ. 2 ಕಾಲು ನನಗೆ ಬರ್ತದೆ, ಹ. ರೆಟ್ಟೆಯಿಂದ ಮೇಲೆ ನಿನಗೆ ಬರ್ತದೆ. ಹ. ಅದು ಆದೀತಾ? ಅದಾಗ್ಲಿಕ್ಕಿಲ್ಲ. ಹಾಗೆ ಏಕಾಗ್ಲಿಕ್ಕಿಲ್ಲ. ನನಗೆ ಅವನ ಕಾಲಿನ ಮಾಂಸವೂ ತಿನ್ನಬೇಕು ಅಂತ ಆಸೆ ಉಂಟು. ಹೌದಾ? ಅವನ ಶರೀರದ ಪ್ರತಿಯೊಂದು ಅಂಗದ ಮಾಂಸಗಳನ್ನು ಹ. ತಿನ್ನಬೇಕು ಅಂತ ನನಗೆ ಆಸೆ ಉಂಟು. ಎಲ್ಲ ಬೇಕಲ್ವ ನಿನಗೆ? ಎಲ್ಲ ಬೇಕು. ಹ. ಹೀಗೆ ಮಾಡು. ನಿನಗೆ ಬೇಕಾದ ಹಾಗೆ ಪಾಲು ಮಾಡಿದ್ರು ನಿನಗಾಗುವುದಿಲ್ಲ. ಆಹಾ. ಸರಿ. ಹೀಗೆ ಮಾಡುವ. ಹ. ಎಡಗೈ ಎಡಗಾಲುಗಳನ್ನು ನೀನು ಹಿಡಿ, ಹ. ಬಲಗೈ ಬಲಗಾಲನ್ನು ನಾನು ಹಿಡಿತೇನೆ. ಸರಿ. ಈರುವರು ವಿರೋಧ ದಿಕ್ಕಿಗೆ ಅವನನ್ನು ಹ. ಬಲವಾಗಿ ಎಳೆಯೋಣ. ಹೇಗೆ? ಆಗ ಬಸಕ್ ಅಂತ ಅವನ ಶರೀರ ಎರಡಾಗ್ತದೆ. ಬಲವಾಗಿ ಎಳೆದಾಗ ಬರುವ ಶಬ್ದವೇ ಬಸಕ್ಕ. ಸರಿ. ನಿನಗೆ ಹೆಚ್ಚು ಸಿಕ್ಕಿತು ಎಂದಾದ್ರೆ ನಿನ್ನ ಯೋಗ, ಸರಿ. ನನಗೆ ಹೆಚ್ಚು ಸಿಕ್ಕಿತು ಅಂತ ಆದ್ರೆ ನನ್ನ ಅದೃಷ್ಟ. ಸರಿ. ಮತ್ತೆ ಒಂದು ಏನು? 3 ದಿನ ಕಳೆದಾಗ ನಮಗೆ ತುಂಬಾ ಗುಣ ಉಂಟು. ಹ. ನೀರಿನಲ್ಲಿ ಇವ 3 ದಿನ ಇದ್ರೆ ಹ. ಇವ ಹೇಗಾದವನು? ಹೇಗಾದವನು? ನಿನ್ನ ಹಾಗೆ. ನೀನೇನು ಪರಿಹಾಸ್ಯ ಮಾಡ್ತಾ ಇದ್ದೀಯ? ಇಲ್ಲವೋ? ನಿನ್ನನ್ನು ನನ್ನಿಂದ 10 ಪಟ್ಟು ಹೆಚ್ಚಾಗುವುದಕ್ಕೆ ಸಾಧ್ಯ. ಸರಿ. ಆಗ ನಮಗೆ ತಿನ್ನುವುದಕ್ಕೆ ಹೆಚ್ಚು ಸಿಗುತ್ತದೆ. ಸರಿ. ಇನ್ನೂ ಕೆಲವು ಗುಣಗಳುಂಟು. ಏನನ್ನ? 3 ದಿನ ಕಳೆದಾಕ್ಷಣ ಹಾ. ಶರೀರ ಕೊಳೆಯುತ್ತದೆ. ಸರಿ. ಒಳ್ಳೆ ಸುವಾಸನೆ ಬಂದಿತು. ಕೊಳೆತಾಗ ಸುವಾಸನೆ ಅಲ್ವ? ಮತ್ತು ಒಂದು ಗುಣ ಉಂಟು. ಏನು? ಕೊಳೆತ ಮೇಲೆ ಕ್ರಿಮಿ ಕೀಟಗಳು ಹುಳಗಳು ಹಾ. ಹುಟ್ಟಿಕೊಳ್ಳುವುದಕ್ಕೆ ಸಾಧ್ಯ. ಸರಿ. ಆಗ ತಿನ್ನುವುದಕ್ಕೆ ರುಚಿಯೂ ಇರಬಹುದು. ಸರಿ ಅಣ್ಣ. ಇನ್ನೂ ಒಂದು ಲಾಭ ಉಂಟು. ಎಂತದ್ದ? ತಿನ್ನುವಾಗ ಹುಳಗಳು, ಆ ಕ್ರಿಮಿ ಕೀಟಗಳೆಲ್ಲ ಹಾ. ನಮ್ಮ ಮುಖದ ಮೇಲೆ ಹರಿದಾಡುತ್ತಾ, ಹಾ. ಮೀಸೆ ಮೇಲೆ ಹರಿದಾಡುತ್ತಾ, ಅದನ್ನು ತಿನ್ನುವಾಗ ಒಂದು ಸುಖ ಇರಬಹುದು. ಅಣ್ಣ, ಅದಕ್ಕಿಂತಲೂ ಹೆಚ್ಚಿನದ್ದಾದ ಸುಖ ಯಾವುದು ಬಲ್ಲಯ್ಯ? ಯಾವುದು? ನಿನ್ನ ಮುಖದಲ್ಲಿ ಹುಳಗಳೆಲ್ಲ ಹರಿದಾಡುವುದು. ನಾನು ಅದನ್ನು ನೆಕ್ಕಿ ನೆಕ್ಕಿ ತಿನ್ನುವುದು.
ಹೊಟ್ಟೆ ಉಪ್ಪೇರಿದ ಮೇಲೆ ನಾನು ವಾಂತಿ ಮಾಡುವುದು, ಮತ್ತೆ ನನಗೆ ಹಸಿವಾಗುತ್ತದೆ. ನಾನೇ ಮಾಡಿದ ವಾಂತಿಯನ್ನು ನಾನೇ ಮತ್ತೆ ನೆಕ್ಕಿ ನೆಕ್ಕಿ ತಿನ್ನುವುದು. ಅಣ್ಣ, ನನ್ನದೇ ವಾಂತಿ ಹುಳಿ ಹುಳಿಯಾಗಿ ಎಷ್ಟು ರುಚಿ. ಇನ್ನು ನೀನು ಮುಂದುವರಿಸಬೇಡ, ನನಗೆ ಸಹಿಸುವುದಕ್ಕಾಗುವುದಿಲ್ಲ. ಏನಾಗುತ್ತದೆ ನಿನಗೆ? ನನಗೆ ನೋಡು, ನನ್ನ ಕಡೆ ಬಾಯಿಯಲ್ಲಿ ನೀರು ಇಳಿಯುತ್ತದೆ. ಇನ್ನು ನಾವು ಅನುಭವಿಸಿಯೇ ಸಿದ್ಧ. ಅಷ್ಟರವರೆಗೆ ಆಯಾಸ ಪರಿಹಾರಕ್ಕಾಗಿ ಜಲದಲ್ಲಿ ಅಂಗಾತ ಬಿದ್ದುಕೊಳ್ಳೋಣ. ಸರಿ, ಸರಿ. ಧನುಯರಲಿ ಜಯ ಸೇರದಿರುತ್ತಿರೆ ನಳಿನನಾಭನು ಸ್ಮರಿಸಿ ಭಕ್ತಿಯೋಳ್ ಆದಿಮಾಯನು ಮನದೊಡರಿತನು ಅಸದಳ ಕಪಟದೊಳಗೆನು ತಲ ಮಧುಕೈಟ ಭರ ಹೊಗಳುತ್ತದಿಂದ ಸೆಣಸಿ ಪಂಚ ಸಹಸ್ರ ಕಾಲದಿಯೇ ನೀರೇ ಸಾಕ್ಷಿ. 5,000 ವರುಷಗಳ ಹೋರಾಟ ಜಯ ಅಪಜಯದ ನಿರ್ಣಯ ಆಗದೆ ಹೋದಾಗ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆಯಾದಂತಹ ಆದಿಮಾಯಾದೇವಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿದೆ. ತಾಯಿಯೇ ಬಂದು ಆಡಿದ ಹಾಗಾಯಿತಲ್ಲ. ಶಕ್ತಿಯಿಂದ ಇವರನ್ನು ಗೆಲ್ಲುವುದು ಅಸಾಧ್ಯ. ಯುಕ್ತಿಯ ಪ್ರದರ್ಶನ ಮಾಡು, ಮುಕ್ತಿಯ ಪಥವನ್ನು ಕರುಣಿಸು. ಬರ್ತಾರೆ ಬರ್ತಾರೆ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಬಲು ಹೆಚ್ಚಿನ ಗುಣದ ಗದಗೆ, ಬಲು ಹೆಚ್ಚಿನ ಗುಣದ ಗದಗೆ, ಆಶ್ಚರ್ಯವಂತೇನ ಉಚ್ಚರಿಸುವುದೇನು, ಆಶ್ಚರ್ಯವಂತೇನ ಉಚ್ಚರಿಸುವುದೇನು, ಅಚ್ಚಳಿಯದ ಭಟ ರಘುತು ಸಂಗರದಲ್ಲಿ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಬಲು ಹೆಚ್ಚಿನ ತೋಳದ ಗದಗೆ, ಮೆಚ್ಚಿದೆ. ಮೆಚ್ಚಿದ್ದೇನೆ ಮೆಚ್ಚಿದ್ದೇನೆ. ನೀನು ನನ್ನ ಮೈ ಮುಟ್ಟಿದೆಯ? ಹೌದು. ಎಲ್ಲ ಸರಿ, ಮೈ ಮುಟ್ಟಿ ಆಟ ಇಲ್ಲ, ಗೊತ್ತಾಯ್ತಲ್ಲ? ಇಲ್ವಾ? ಹಾ. ನಿಮ್ಮ ಎದೆ ಸಾಹಸ, ಭುಜದ ಶೌರ್ಯ ಇವೆಲ್ಲವನ್ನು ಕಂಡು ಬೆಕ್ಕಸ ಬೆರಗಾಗಿ ಹೋದೆ. ಮತ್ತೆ? ನೀವಿರುವರು ಅಚ್ಚಳಿಯದ ಭಟರು, ಮಹಾನ್ ಪರಾಕ್ರಮಿಗಳು ಎನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಪರಾಕ್ರಮಿಗಳು ನೀವು. ನಿಮ್ಮ ಭುಜಗಳಲ್ಲಿ ಸ್ಥಾಪಿತವಾಗಿರುವಂತಹ ನಿಜ ಸಿರಿಯ ನಿಜವಾದ ಪರಿಚಯ ನನಗಾಯಿತು. ಹಾಗಾಗಿ ಹೊಗಳಬೇಕು ಎನ್ನುವಂತಹ ಆಸೆ ನನಗೆ. ಸರಿ. ಪೂತುರೆ, ಮಝರೆ, ಮಝಪೂತುರೆ. ಇದೆಲ್ಲ ಹೊಗಳಿಕೆಯ ಶಬ್ದಗಳ. ಹೌದು. ಅಣ್ಣ, ಇಲ್ಲಿ ಭೂತುರೆ ಯಾರು? ನೀನು. ಮಜರೆ. ನಾನು ಮಜರೆ, ನೀನು ಭೂತರೆ. ಮತ್ತೇನೋ ಒಂದು ಹೇಳಿದಲ್ಲ, ಪೂತು ಮಝರೆ. ಅದು ಬಹುಶಃ ಅವನೇ. ಹೇಗೆ? ಯಾಕೆ ಬಲ್ಲೆಯ? ನಾವು ಇವನನ್ನು ಹೊರಗಿಸಿದ್ರು, ಇವ ಈಗ ಎದ್ದಿದ್ದಾನಲ್ಲ, ಆದ ಕಾರಣ ಅವನನ್ನು ನಾವು ಹೊಗಳಲೇಬೇಕು. ಹೇಗೆ? ನಾನು ಮಜರೆ, ನೀನು ಭೂತುರೆ, ಇವ ಮಜ ಭೂತ್ರೆ. ಇಲ್ಲದಿದ್ರೆ? ಮಜ ಭೂತ್ರೆ. ಇಲ್ಲದಿದ್ರೆ? ತುಜೆ ಭೂತ್ರೆ. ಹೇಗೆ? ತುಜೆ ಭೂತ್ರೆ. ಏಸು ಬಲಿಷ್ಠರು ನೀವು. ನಾನು ಹಾಗಾಗಿ ಹೊಗಳುವುದಕ್ಕೆ ಪ್ರಾರಂಭ ಮಾಡಿದ್ದು ಅಲ್ಲಿಗೆ ಮುಗಿಯಲಿಲ್ಲ. ನಿನ್ನ ಕಟಿ, ಅವನ ತುಟಿ, ನಿನ್ನ ಕರುಳು, ಅವನ ಬೆರಳು, ನಿನ್ನ ಅಡಿ, ಅವನ ಮುಡಿ, ನಿನ್ನ ರಟ್ಟೆ, ಅವನ ಹೊಟ್ಟೆ, ನಿನ್ನ ಕೇಶ, ಅವನ ಮೀಸೆ, ನಿನ್ನ ಬಾಯಿ. ನನ್ನ ರೆಟ್ಟೆ ಅವನ ಹೊಟ್ಟೆಯಾಗುವುದು ಹೇಗೋ, ನನ್ನ ಕೇಶ ಅವನ ಮೀಸೆ ಆಗುವುದು ಹೇಗ? ಅಯ್ಯೋ,
ಅದು ನೋಡುವುದಕ್ಕೆ ಒಂದೇ ರೀತಿ ಉಂಟು ಎಂಬ ಕಾರಣದಿಂದ ನಾನು ಒಟ್ಟು ಮಾಡಿ ಹೊಗಳಿದ್ದಪ್ಪ. ಈಗ ನಮ್ಮೊಡನೆ ಕಾಳಗ ಪ್ರಾರಂಭ ಆಗಿ ಸಮಯ ಎಷ್ಟಾಯ್ತು ನೋಡುವ. ಕೈದು ಬೈದು ಹೊಯ್ದು ಪಂಚ ಸಹಸ್ರ ವರ್ಷಗಳು ಕಳೆದು ಹೋಗಿದೆ. 5000 ವರ್ಷಗಳ ಕಾಲ ಯುದ್ಧ ಮಾಡಿದ್ದೇವೆ. ಹೌದು. ಜಯಾಪಜಯದ ನಿರ್ಣಯ ಆದದ್ದು ಈಗ ಸ್ಪಷ್ಟ ಫಲಿತಾಂಶ. ಹೇಳಿಬಿಡು. ಇಷ್ಟರವರೆಗೆ ನಡೆದಂತಹ ಕಾಳಗದಲ್ಲಿ ಗೆದ್ದವನು ನಾನು. ಇನ್ನೊಮ್ಮೆ ತಾಗ್ತೀಯಾ? ನಾನು ತಾಗಲಾರೆ. ಇಲ್ಲೂ ಈಗ ನನ್ನ ವಾಕ್ಯ ಪೂರ್ತಿ ಆಯ್ತು. ನೀವು ಮೊದಲೇ ತಾಗುವುದಕ್ಕೆ ಬಂದರೆ ನಾನೇನು ಮಾಡುವುದಪ್ಪ? ನಡೆದಂತಹ ಕಾಳಗದಲ್ಲಿ ಗೆದ್ದವನು ನಾನು ಅಲ್ಲ ಅಂತ. ಅದು ಯಾಕೆ ಹಾಗೆ ಹೇಳ್ತಾ ಇದ್ದಿ? ಯಾರಾದ್ರೂ ಗೆದ್ದವರು ನೀವು, ಸೋತವ ನಾನು ಅಂತ ಹೇಳು. ಸೋತವ ಅಷ್ಟು ಸುಲಭದಲ್ಲಿ ಒಪ್ಪಿಕೊಳ್ಳುವುದಿಲ್ಲ. ಸೋಲು ಎನ್ನುವಂತಹ ಕೀಳರಿಮೆ ಅವನನ್ನು ಅಂಟಿಕೊಂಡಿರ್ತದೆ. ಸೋತಾಗಿದೆ ಅಲ್ವಾ, ಇನ್ನು ಒಪ್ಪಿಕೊಳ್ಳುವುದಕ್ಕೆ? ಗೆದ್ದವರು ನೀವೇ. ಗೆದ್ದಂತಹ ನಿಮ್ಮನ್ನು ಸುಮ್ಮನೆ ಬಿಡುವುದಕ್ಕಾಗ್ತದ? ಏನು ಮಾಡ್ತೀಯ? ಏನಾದ್ರೂ ಕೊಡ್ಬೇಕಲ್ಲ. ಏನು ಮಾಡ್ತೀಯ ನೀನು? ಏನು ಮಾಡುವುದಕ್ಕೆ ಸಾಧ್ಯ ಉಂಟು? ಏನು ಕೊಡುವುದಕ್ಕೆ ಸಾಧ್ಯ? ನೀವಿಬ್ಬರು ಕರ ಜೋಡಿಸಿ ಬೆನ್ನು ಬಾಗಿಸಿ ನನ್ನ ಪುನೀತ ಪಾದವನ್ನು ಹಿಡಿದು ಬೇಡಿದರೆ ನೀವು ಕೇಳಿದ್ದನ್ನು ತಕ್ಷಣ ಕೊಡ್ತೇನೆ. ಯಾವುದು ಪುನೀತ ಪಾದ? ಯಾವುದು ಅದು? ಇದು ಪುನೀತ ಪಾದವ? ಮತ್ತೆ ಇದು ಪುನೀತ ಪಾದ ಅಲ್ಲ, ಇದು ಪುನಃ ಪಾದ. ಕೇಳಿ ಕೊಡ್ತೇನೆ. ನಿಲ್ಲಿಸ. ಏನು ಹೇಳಿದೆ? ಗೆದ್ದಂತಹ ನಾವು ತಲೆ ಬಾಗಿಸಿ ಕೈ ಮುಗಿದು ನಿನ್ನಲ್ಲಿ ಕೇಳಬೇಕೇನೋ? ಪ್ರಪಂಚದಲ್ಲಿ ಅಂತಹ ಕ್ರಮ ಉಂಟ? ಗೆದ್ದವರು ಸೋತವರಿಂದ ಪಡೆಕೊಳ್ಳುವ ಕ್ರಮ ಉಂಟ? ಇಲ್ವೋ? ಯಾರು ಹೇಳಿದ್ದು? ಗೆದ್ದವರಿಗೆ ಬಹುಮಾನ ಕೊಡ್ತಾರೆ. ಯಾರು? ಒಂದು ಸ್ಪರ್ಧೆಯನ್ನು ಆಯೋಜಿಸಿದವರೋ ಅಲ್ಲ ಒಂದು ಕಾರ್ಯಕ್ರಮವನ್ನು ಸಂಯೋಜಿಸಿದವರೋ ಗೆದ್ದವರಿಗೆ ಕೊಡ್ತಾರೆ. ಸೋತವರಿಂದ ಗೆದ್ದವರು ಪಡೆಯುವ ಕ್ರಮ ಇಲ್ಲ. ಹೀಗಾದರೂ ಆಗಬಹುದು. ಹೇಗೆ? ಗೆದ್ದವರು ಸೋತವರಿಗೆ ಕೊಡಬಹುದು. ಹೌದಾ? ಯಾಕೆ? ಗೆದ್ದವರು ಅಂದ್ರೆ ಏನು? ಉಳ್ಳವರು. ಉಳ್ಳವರು ಇಲ್ಲದವರಿಗೆ ಕೊಡಬಹುದಷ್ಟೇ ಹೊರತು ಇಲ್ಲದವರಿಂದ ಉಳ್ಳವರು ಪಡ್ಕೊಳ್ಳುವುದಕ್ಕಾಗುವುದಿಲ್ಲ. ಆದ ಕಾರಣ ನಿನ್ನಲ್ಲಿ ಹೇಳುವುದಿಷ್ಟೇ, ಉಳ್ಳಂತಹ ಗೆದ್ದಂತಹ ನಾವು ನಿನಗೆ ಕೊಡುವುದಕ್ಕೆ ಸಿದ್ಧರಿದ್ದೇವೆ. ನಿಮ್ಮಲ್ಲಿ ಏನು ಉಂಟು ಅಂತ ನನಗೆ ಗೊತ್ತಾಗಿದೆ. ನೀವು ನನ್ನ ಬೆನ್ನಿಗೆ ಬಾರಿಸಿದವರು, ಇನ್ನೂ ಅದನ್ನೇ ಕೊಡುವುದಲ್ವಾ? ಬೇರೆ ಏನುಂಟು ನಿಮ್ಮಲ್ಲಿ? ನೀನು ಕೇಳಿದ್ದನ್ನು ಕೊಡ್ತೇವಾ? ಹೌದಾ? ನನಗೆ ನಂಬಿಕೆ ವಿಶ್ವಾಸ ಬರಬೇಕು ಎನ್ನುವ ಹಾಗಿದ್ದರೆ ನೀವಿಬ್ಬರು ಕರತಟ್ಟಿ ಭಾಷೆ ಕೊಡಬೇಕು. ಸರಿ. ಎಲ್ಲಿಂದ ತರುವುದ? ಕರತ. ಇದು ಮತ್ತೆಂತದ್ದು? ಕರ ಎಲ್ಲಿಂಟು? ಇದು ಕರ ಕೈ ಹಸ್ತ ಎಲ್ಲ ಒಂದೇ ಅಲ್ವೋ? ನಾನು ಕರ ಅಂತ ಹೇಳಿದ್ರೆ ಬೇರೆ ಏನೋ ಉಂಟು ಅಂತ ಹೇಳಿ. ಇದಕ್ಕೆ ಕರ. ನಾನು ಏನನ್ನು ಕೇಳುತ್ತೇನೆ ಅದನ್ನು ತಕ್ಷಣ ಕೊಡ್ತೇವೆ ಎನ್ನುವ ಹಾಗೆ ಭಾಷೆ ಕೊಡ್ಬೇಕು. ನೀನು ಏನನ್ನು ಕೇಳುತ್ತೀಯೋ ಅದನ್ನು ನಾವೀರುವರು ಕೊಡುತ್ತೇವೆ. ನನ್ನ ಕೈಯೊಳಗೆ ನೀವು ಸಿಲುಕಿಯಾಗಿದೆ, ಬೀಸಿದಂತಹ ಬಲೆಯಲ್ಲಿ ಸಿಕ್ಕಿಯಾಗಿದೆ. ಆವಾಗದಿಂದ ಕೊಡ್ತೇನೆ ಎನ್ನುವ ಹಾಗೆ ಆಡುತ್ತಾ ಇದ್ದೀರಾ? ನೀವಿಬ್ಬರು ಕೊಡಬೇಕಾದದ್ದು ತಕ್ಷಣ ನಿಮ್ಮಿಬ್ಬರ ಪ್ರಾಣ. ಜಾಣತನದಲ್ಲಿ ವಂಚಿಸುತ್ತ ಸಾನುರಗದಲ್ಲಿ ವಿಮನದಿರವೆನುತ್ತದೆ ತಾನಿಮ್ಮೊಳೆದಂಥ ಮಾತ ಏನು ಮಾಡುವುದು? ನಾನು ತಲೆ ಬಿಸಿಯಲ್ಲಿದ್ದೇನೆ, ನೀನು ಲೆಕ್ಕಾಚಾರ ಮಾಡ್ತಾ ಇದ್ದ. ಲೆಕ್ಕಾಚಾರ ಅಲ್ಲ ಮತ್ತೇನು? ನಾನು ಅಳುವೆ. ನೀನು ಯಾಕೆ ಅಳುವೆ? ನೀನು ಯಾಕೆ ಅಳುವೆ? ಅಣ್ಣ ಜಾಣದಣದಲ್ಲಿ ವಂಚಿಸಿದರಲ್ಲ. ಮೊದಲಾಗಿ ನಮ್ಮಿಂದ ಮಾತನ್ನು ಪಡೆದ, ಆಮೇಲೆ ಪ್ರಾಣವನ್ನು ಕೇಳಿದ. ಹೌದು, ನಾವೀರ್ವರು ಈಗ ಪ್ರಾಣವನ್ನು ಕೊಡಬೇಕಾಗಿದೆ. ಸರಿ ತಮ್ಮ, ಅಣ್ಣ ನನಗೆ ಪ್ರಾಣವನ್ನು ಕೊಡುವುದಕ್ಕೆ ದೇವರಾಣೆ
ಮನಸ್ಸಿಲ್ಲ. ನನಗೂ ಮನಸ್ಸಿಲ್ಲ. ನನಗೆ ಇನ್ನು ಕೇವಲ ಕೆಲವೇ ವರ್ಷ, ಹೆಚ್ಚು ಬೇಡ, ಒಂದು ಕಡಿಮೆಯಲ್ಲಿ ಕೇವಲ ಒಂದು 50 ವರ್ಷ ಬದುಕಬೇಕು ಅಂತ ಆಸೆ ಉಂಟು. ಇನ್ನು? ಹೌದು. ಇನ್ನು? ಅದೇನು ನೀನು ಇನ್ನು ಅಂತ ಹೇಳುದು? ಅಲ್ಲ, ಇನ್ನೂ 50 ವರ್ಷ ಬದುಕಬೇಕಾ? ನಾವು ಇವನೊಂದಿಗೆ ಯುದ್ಧ ಮಾಡಿದ್ದೆ 5,000 ವರ್ಷ ಆಯ್ತು. ಅದೆಲ್ಲ ಮತ್ತೆ ಕೇವಲ 50 ವರ್ಷ ಬದುಕಿದ್ರೆ ನನಗೆ ಲೆಕ್ಕವೇ ಸಿಗ್ಲಿಲ್ಲ ಅದೆಲ್ಲ. ಆದ್ರೂ ಇನ್ನೂ ಬದುಕಬೇಕಲ್ಲ ನಿನಗೆ. ಹೌದು ಅಣ್ಣ. ಆದ ಕಾರಣ ನೀನು ಸತ್ತು ಬಿಡು. ಕ್ರಮ ಹೇಗೆ? ಮೊದಲು ಹಿರಿಯರು ಹೋಗಬೇಕು. ಹಾಗಾಗಿ ಮೊದಲು ನೀನು ಪ್ರಾಣ ಕೊಡು, ಆಮೇಲೆ ನನ್ನದು ನೋಡುವ. ಮೊದಲು ಹಿರಿಯರೇ ಹೋಗಬೇಕು ಅಂತ ಹೇಳಿ ಯಾವ ಶಾಸ್ತ್ರದಲ್ಲಿ ಬರೆದಿದೆ? ಶಾಸ್ತ್ರಕ್ಕೆ ಬೆಂಕಿ ಬಿತ್ತು. ಸರಾಸರಿ ಅಂಕಿ ಅಂಶಗಳ ಪ್ರಕಾರ ಹಿರಿಯರೇ ಮೊದಲು ಹೋಗಬೇಕು. ಹಿರಿಯರ ಮೇಲೆ ಭಕ್ತಿ ಗೌರವ ಉಂಟಾ ಇಲ್ವೋ? ಉಂಟು. ನನ್ನ ಮೇಲೆ ನಿನಗೆ ಭಕ್ತಿ ಗೌರವ ಉಂಟಾ ಇಲ್ವೋ? ಉಂಟಣ್ಣ. ಹಿರಿಯರಿಗೆ ಗೌರವವನ್ನು ಕೊಡುವುದು ಅದು ಸಂಸ್ಕಾರ. ಸರಿ. ಸಂಸ್ಕಾರಯುತನಾಗಿ ಯಾರೇ ನಡೆದರೂ ಕೂಡ ಅವನಿಗೆ ಭವ್ಯ ಭವಿಷ್ಯತ್ತು ನಿರ್ಮಾಣ ಆಗ್ತದೆ. ನನ್ನ ಮೇಲೆ ನೀನು ಭಕ್ತಿ ಗೌರವವನ್ನು ತೋರಿಸಿದೆ, ನಿನಗೆ ಒಳ್ಳೆ ಭವಿಷ್ಯತ್ತು ಸಿಗ್ತದೆ. ಆದ ಕಾರಣ ನನಗೋಸ್ಕರವಾಗಿ ನೀನು ಪ್ರಾಣವನ್ನು ಕೊಟ್ಟು ಬಿಡು. ಅಣ್ಣ, ನನ್ನ ಪ್ರಾಣ ಹೋದಬೇಕು. ನನಗೆ ಭವ್ಯ ಎಂತದು? ಭವ್ಯ ಭವಿಷ್ಯತ್ತು ನನಗೆ. ಹೌದು ಅಣ್ಣ. ಯಾವ ಕರ್ಮದ ಭವಿಷ್ಯ? ಇನ್ನು ನೀನು ಸತ್ತ ಮೇಲೆ ಭವಿಷ್ಯತ್ತು ನಿನಗೆ. ನಿನಗೂ ಹಾಗೆ. ನೀನು ಬೇಕಿದ್ರೆ ಪ್ರಾಣ ಕೊಡು, ಅಧಿಕ ಪ್ರಸಂಗ ಮಾತಾಡಬೇಕು. ನಾವು ಹೀಗೆ ಮಾಡುವ. ಹೇಗೆ? ಅವ ಕೇಳಿದ್ದೇನು? ಪ್ರಾಣ. ಪ್ರಾಣ ಕೊಡುವ. ಪ್ರಾಣ ಯಾಕೆ ನಮಗೆ? ನಮಗೆ ನಮ್ಮ ಶರೀರ ಉಂಟಲ್ಲ, ಶರೀರ ಮಾಧ್ಯಮ ಕಲು ಧರ್ಮ ಸಾಧನ. ಶರೀರ ಸಾಕು, ಪ್ರಾಣ ಕೊಡುವ. ನಿನ್ನ ಸಂಸ್ಕೃತ ವಾಕ್ಯ ಬದಿಗಿಡು, ಮೊದಲು ಪ್ರಾಣವನ್ನು ಒಮ್ಮೆ ತೆಗೆದು ಕೊಡು. ನಾನು ತೆಗಿತೇನೆ ಪ್ರಾಣ. ಸಿಕ್ಕಿತಾ? ಸಿಗುವುದಿಲ್ಲ. ಅದು ಎಲ್ಲಿಂಟು ಪ್ರಾಣ? ಬೋಳ, ನಿನ್ನ ತಲೆಯಲ್ಲಿ ಏನೂ ಇಲ್ಲ ಕರ್ಮ. ಹಾಗೆಲ್ಲ ಪ್ರಾಣ ಕೈಗೆ ಸಿಗುವಂತದ್ದು ಅಲ್ವೋ? ಪ್ರಾಣ ಎನ್ನುವುದು ಅದು ಅವ್ಯಕ್ತವಾದದ್ದು, ವ್ಯಕ್ತವಾಗಿರುವುದಿಲ್ಲ. ದೇಹದಲ್ಲಿ ಪ್ರಾಣವಾಯುವಿನ ಸಂಚಾರ ಇಲ್ಲದಿದ್ರೆ ದೇಹಕ್ಕೆ ಅಸ್ತಿತ್ವ ಇಲ್ಲ, ಅದು ಗೊತ್ತು. ಮತ್ತೆ ನಮ್ಮ ದೇಹವೇ ಉಳಿಯುವುದಿಲ್ಲ. ಮತ್ತೆ ಎಂತದ್ದು? ಏನು ಮಾಡುವುದು? ಏನಾದ್ರೂ ಉಪಾಯ ಇದ್ರೆ ನಾನೇ ಉಪಾಯವನ್ನು ಹೇಳುತ್ತೇನೆ. ಹೀಗೆ ಬಾ. ಶಹನಾಸ್, ಅದನ್ನು ಕೇಳು. ಕೊಡಿ. ಎಲ್ಲ ನಾವು ಕೊಡುವವರೇ ಹೌದು, ಆದ್ರೆ ನೀನು ಪಡೆಯುವ ಬಗೆ ಹೇಗೆ ವಲ್ಲಯ? ಜಲದಿಯ ಒಂದು ಬಿಂದು ನೀರು ನಮ್ಮ ದೇಹವನ್ನು ಸೋಂಕದ ತೆರೆದಿ ಪ್ರಾಣವನ್ನು ಪಡೆ. ನೀರಿಲ್ಲದೆ ನಮ್ಮನ್ನು ತೆಗಿಬೇಕು. ಎಲ್ಲರೂ ಸಾಯುವ ಕಾಲದಲ್ಲಿ ಬಯಸುವುದು ತಮ್ಮ ಬಾಯಿಗೆ ಒಂದು ತೊಟ್ಟು ನೀರು ಬೇಕು. ನಿಮಗೆ ಸಾಯುವಾಗಲೂ ನೀರು ಬೇಡ? ನಮ್ಗೆ ಬೇಡ. ನೀವು ಅಜ್ಞಾನಿಗಳು ಎನ್ನುವುದು ಸ್ಪಷ್ಟವಾಯಿತು. ಅಜ್ಞಾನಿಗಳಾದಂತಹ ನಿಮಗೆ ಸುಜ್ಞಾನ ದೃಷ್ಟಿಯನ್ನು ಅನುಗ್ರಹಿಸಿ ವಿಶ್ವ ವಿರಾಟ ಸ್ವರೂಪನಾಗುತ್ತೇನೆ. ಜಯ 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 ಜಯ. ನಾರಾಯಣ ನೀರಜ ದಳ ನಯನ ಕ್ಷೀರಾಣವಶಯನ ನಾರಾಯಣ ನೀರಜ ದಳ ನಯನ ಘೋರ ದುರಿತ ಸೌಹಾರಣ ದಿನೋದ್ಧಾರ ರಮ ರಮಣ ನಾರಾಯಣ ಕ್ಷೀರಾಣವಶಯನ ನಾರಾಯಣ ನೀರಜ ದಳ ನಯನ ಹರಿ ನಾರಾಯಣ ಜಯ 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 ಜಯ. ಇದುವರೆಗೆ ಅಜ್ಞಾನದ ಅಂಧಕಾರದಲ್ಲಿ ನಾವು ವ್ಯವಹರಿಸುತ್ತಾ ಇದ್ದವರು, ಆದರೆ ಈಗ ನಮಗೆ ಜ್ಞಾನೋದಯವಾಗಿದೆ. ನಿನ್ನವಾದಂತಹ ವಿಶ್ವ ವಿರಾಟ ಸ್ವರೂಪವನ್ನು ಕಂಡಾಕ್ಷಣ ನೀನೇನು ನಾವೇನು ಎಲ್ಲವನ್ನೂ ಅರ್ಥ ಮಾಡಿಕೊಂಡವರಿದ್ದೇವೆ. ಮಾಯೆಯೂ ನೀನೇ, ಮಾಯಾವಿಯೂ ನೀನೇ, ಮಾಯಾ ವಿನೋದನೂ ನೀನೇ. ಮಾಯೆಯನ್ನು ಕಳೆದು ಸಾಯುಜ್ಯ ಪದವಿಯನ್ನು ನೀಯುವವನು ನೀವೇ ಎನ್ನುವಂತಹ ಸತ್ಯವನ್ನು ಮನಗಂಡವರಿದ್ದೇವೆ. ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗದೆ ಅವಾಚ್ಯ ಶಬ್ದಗಳಿಂದ ಬೈದೆವು, ಬಂಧಿಸುವಂತಹ ಪ್ರಯತ್ನವನ್ನು ಮಾಡಿದೆವು.
ಮಾಡಿದಂತಹ ಅಪರಾಧಗಳಿಗೆ ಕ್ಷಮೆ ಇರಲಿ, ನಮ್ಮನ್ನು ಪೊರೆಯಿರಿ ಪೊರೆಯಿರಿ. ಕ್ಷೀರಾರ್ಣವ ಶಯನ ನಾರಾಯಣ ನೀರಜದಳ ನಯನ ಮಾಧವ ಅಚ್ಯುತ ಮುಕುಂದ ಕೇಶವ ಜಯ 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 ಜಯ. ಪ್ರಭು, ನಿನ್ನ ವಿರಾಟ್ ವಿಶ್ವರೂಪವನ್ನು ಕಂಡ ಮೇಲೆ ಬದುಕುವಂತಹ ಆಸೆ ನಮಗಿಲ್ಲ ಎನ್ನುವ ಸತ್ಯಾಂಶವನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಆದರೆ ಒಂದು ಅಂತರಾಳದಲ್ಲಿ ಆಸೆ ಉಂಟು ಸ್ವಾಮಿ. ಸೂರ್ಯ ಚಂದ್ರರಿರುವವರೆಗೆ ನಮ್ಮ ಯಶೋಗಾಥೆ ಶಾಶ್ವತವಾಗಿ ಉಳಿಯುವ ಹಾಗೆ ಅನುಗ್ರಹಿಸು ಪ್ರಭು, ಅನುಗ್ರಹಿಸು. ಅಭಯವನ್ನು ಕರುಣಿಸಿದವನಿದ್ದೇನೆ. ನನ್ನದೇ ಕರ್ಣಕಿಲ್ಬಿಷದಿಂದ ಕಾಣಿಸಿಕೊಂಡವರು ನೀವು ನನ್ನ ಮಕ್ಕಳು. ನಿಮ್ಮ ಹೆಸರನ್ನು ಸ್ಥಾಯಿಯಾಗಿಸುವುದು ತಂದೆಯಾಗಿ ನನಗೆ ಕರ್ತವ್ಯವೂ ಹೌದು. ಹೇಗೋ ಅದಕ್ಕೆ ಬೇಕಾಗಿಯೇ ಮಧುವಾದಂತಹ ನಿನ್ನನ್ನು ಕೊಂದು ಮಧುಸೂದನ ಅನ್ನಿಸುವನಿದ್ದೇನೆ. ಕೈಟಭನಾದಂತಹ ನಿನ್ನನ್ನು ಅಳಿಸಿ ಕೈಟಭಾಂತಕನಾಗುತ್ತೇನೆ. ಸರಿ. ನಿಮ್ಮೀರುವರಿಂದ ದೊರೆತಂತಹ ಮೇಧಸ್ಸನ್ನು ಜಲಧಿಗೆ ಹಾಸುವುದರ ಮೂಲಕ ನೂತನವಾಗಿ ನಿರ್ಮಾಣಗೊಂಡ ಧರೆಗೆ ಮೇದಿನಿ ಎನ್ನುವಂತಹ ಶುಭ ನಾಮವನ್ನೆನಿಸಿ ಮುಂದಿನ ಜೀವ ಪ್ರಪಂಚಕ್ಕೆ ಬದುಕುವುದಕ್ಕೆ ಅವಕಾಶವನ್ನು ಮಾಡಿಕೊಡ್ತೇನೆ. ನಿಮ್ಮ ಅಪೇಕ್ಷೆ ಏನು? ದೇಹಕ್ಕೆ ಬಿಂದು ನೀರು ಸೋಕದ ತೆರದಲ್ಲಿ ಪ್ರಾಣವನ್ನು ಕಸಿದುಕೊಳ್ಳಬೇಕು. ಅದಕ್ಕೆ ಬೇಕಾಗಿ ನನ್ನ ಜಂಘೆಯನ್ನೇ ವಿಸ್ತಾರಗೊಳಿಸುವುದರ ದ್ವಾರ ನಿಮ್ಮ ಪ್ರಾಣವನ್ನು ಹೀರಿಕೊಳ್ಳುತ್ತೇನೆ. ಹೀಗೆ ಬನ್ನಿ ಮಕ್ಕಳೇ. ಜನನಿಯ ಗೇಲಿ ಮನಿನಿಯೋ ಆ ಆ ಜನನಿಯ ಗೇಲಿ ಮನಿನಿಯೋ ವರತನುಜಾಪೇಕ್ಷೆಯಲಿ ಕಾಮಿನಿಯೋ ವರತನುಜಾಪೇಕ್ಷೆಯಲಿ ಕಾಮಿನಿಯೋ ಕನಕ ಗರ್ಭನ ತಪವನು ಗೈವಿಯನುತ್ತಲೇ ಯಾವ ರೀತಿ? ಕನಕ ಗರ್ಭನ ತಪವನು ಗೈವಿಯನುತ್ತಲೇ ವನಕ್ಕಾಗಿ ನಡೆತಂದು 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 ಮನದಿ ಯೋಚಿಸಿದಳು. ಹೌದಲ್ಲವೇ? ವನಕ್ಕಾಗಿ ನಡೆತಂದು ಮನದಿ ಯೋಚಿಸಿದಳು. ಜನನಿಯ ಕೇಳಿ ಮಲಿನಿಯೋ ವರತನುಜಾಪೇಕ್ಷೆಯಲಿ ಕಾಮಿನಿಯೋ ಹೂಗಳಿಗೆ ಪರಿಮಳವನ್ನು, ಚಂದ್ರನಿಗೆ ತಂಪನ್ನು, ಸೂರ್ಯನಿಗೆ ಪ್ರಕಾಶತೆಯನ್ನು, ನಂದಿಗೆ ಶ್ರದ್ಧೆಯನ್ನು ಒದಗಿಸುವವನು ತ್ರಿನೇತ್ರಧಾರಿ ತ್ರಿಶೂಲಧಾರಿಯಾದಂತಹ ಪ್ರಭು ಪರಮೇಶ್ವರ ಸ್ವಾಮಿ. ಅವರ ಕೃಪಾಕಟಾಕ್ಷದಿಂದ ಮೆರೆದಾಡ್ತಾ ಇದೆ ನಮ್ಮೇ ಶೋಣಿತಾಪುರ. ರುಧಿರಧಾರೆಯನ್ನೇ ಬೆವರಿನೋಪಾದಿಯಲ್ಲಿ ಸುರಿಸುವುದರ ತನ್ಮೂಲಕವಾಗಿ ನಮ್ಮೇ ಪುರದ ನಿರ್ಮಾಣವಾಗಿದೆ. ಎತ್ತ ನೋಡಿದರತ್ತ ರಕ್ತಸಿಕ್ತವಾದಂತಹ ಕಥೆಗಳನ್ನು ಬಿತ್ತರಿಸುವಂತಹ ರಾಜಗೋಪುರಗಳು. ಇದೆಲ್ಲವನ್ನ ಕಂಡ ಆ ಕ್ಷಣದಲ್ಲಿ ನಮ್ಮ ಈ ಪುರದ ನಿರ್ಮಾಣವಾಗಬೇಕು ಅಂತಾಗಿದ್ದರೆ ಎಷ್ಟೆಲ್ಲ ಸಾವು ನೋವುಗಳು ಸಂಭವಿಸಿದೆ ಎನ್ನುವುದನ್ನು ನಾ ಮನಗಂಡವಳಾಗಿದ್ದೇನೆ. ಅದಕ್ಕೋಸ್ಕರ ಹೆತ್ತಬ್ಬೆಯಿಂದ ಆಶೀರ್ವಾದವನ್ನು ಪಡೆದುಕೊಂಡೆ ಸುಪುತ್ರೆ ಎಂದೆನಿಸಿಕೊಳ್ಳಬೇಕೆನ್ನುವ ಕಾರಣ
ಕೊಂಡಾರಣ್ಯವನ್ನ ಬಂದು ಸೇರಿಕೊಂಡವಳು. ಇಲ್ಲಿಗೆ ಬಂದ ಕ್ಷಣದಲ್ಲಿ ಚಿತ್ತ ಎನ್ನುವುದು ಚಾಂಚಲ್ಯತೆ ಹೊಂದುತ್ತಾ ಉಂಟು. ಮನದಲ್ಲಿ ಯಾವುದೋ ಒಂದು ರೀತಿಯಾದಂತಹ ದುಗುಡ ಭೀತಿ ಎಲ್ಲದೂ ಕೂಡ ಆವರಿಸಿಕೊಳ್ತಾ ಇದೆ. ಇವತ್ತು ನನಗೆ ಹೀಗಾಗುವುದಕ್ಕೆ ಕಾರಣ ಏನು? ನಾನು ಅರ್ಥ ಮಾಡಿಕೊಂಡೆ, ಈ ಸೌಂದರ್ಯವೇ ನನಗೆ ಇವತ್ತು ಮಾರಕವಾಗುತ್ತಾ ಇದೆ. ನಾನು ಹೇಗೆ ಕಾಣ್ತಾ ಇದ್ದೇನೆ ಗೊತ್ತೇ? ಚೆಲುವಿಗೆ ಚೆಲುವಿಗೆ ನಾನು ಸಲೇಶೋ ಬಿಸುವೆ ಯಾವ ರೀತಿ? ಅದರಿಂದ ನಾನು ಸಲೇಶೋ ಬಿಸುವೆ ಯೌವನದಿಂದ
ತೆಗೆದು ಮೂಗಿದ ನುಡಿಗೆದು ತಪಗೆ ವಿಘ್ನವಾಗುವುದೇ ತಪಗೆ ವಿಘ್ನವಾಗುವುದೇ ನಾನು ಸದೇಶೋಪಿಸುವೆ ಯೌವನದಿಗಾದ ಶೋಭಿಸುವೆ ಯಾಕೆ ನನ್ನನ್ನೇ ನಾನು ನೋಡಿಕೊಳ್ಳಬೇಕಾಗುತ್ತಾ ಇದೆ. ನಾನು ಹೇಗೆ ಕಾಣ್ತಾ ಇದ್ದೇನೆ ಗೊತ್ತೇ? ಭೂರಿ ವೈಭವ ಅಂತಿರ್ಪ ಮಮ ಚೆಲುವನು ಸುರನಾರಿಯರು ತವ ಮೋರೆಯ ಮುಚ್ಚಲು ಮೆರವೇಕೆ ಮಿಸುನಿಯ ವಧನು ಚಂದಿರ ಕುಂದ ಕುಟ್ಮಲಾರದನೆ ಶಶಿಮುಖಿ ಚಂದದೊಳು ಬೆಳೆದಿರ್ಪೆ ದರೆಯೊಳು ಎನಗೆ ಸರಿಸಮರ್ಯಾರು ಭೇದ ಬಿಜ್ಜಗನು ಇಹ ಸೃಷ್ಟಿಯಲಿ ನೀರೆಯರೆಲ್ಲ ಪೋಗಿ ನೇಪಥ್ಯಕ್ಕೆ ಕರೆ ನೀರೆ ವಸುದೆಯಳು ಶೋಭಿರ್ಪ ಶೋಣಿತದಿ ವರ ಮಾತಿ ದಿತಿಯಳು ಪುಟ್ಟಿರ್ಪ ನಂಗೆಣೆ ಯಾರು ಯಾರಿದ್ದಾರೆ? ಯಾರು ಇಲ್ಲ. ಅದು ನಾನು ಹೇಗೆ ಅರ್ಥ ಮಾಡಿಕೊಂಡದ್ದು? ನಾನು ಅರಮನೆಯಿಂದ ಇಲ್ಲಿಗೆ ಬರುವಾಗ ಕೆಲವು ನಾರೇಮಣಿಯರು ನನ್ನನ್ನು ಕಂಡು ಮಾಡಿದ್ದು ಹೇಗೆ ಗೊತ್ತೇ? ಯಾಕದು ಕೆಲವರು ನನ್ನಲ್ಲೇ ಹೇಳಿದ್ದಾರೆ, ಅಬ್ಬಬ್ಬಬ್ಬಬ್ಬ ಎಂಥ ಸೌಂದರ್ಯ, ಈ ಸೌಂದರ್ಯವನ್ನು ಕಂಡಾಕ್ಷಣದಲ್ಲಿ ನನಗೆ ಮಾಶ್ಚರ್ಯ ಆಗುತ್ತದೆ. ನನಗೀಗ ಅರ್ಥ ಆಯಿತು, ಅವರೆಲ್ಲ ಹಾಗೆ ಮಾಡುವುದಕ್ಕೆ ಕಾರಣ ಹೊಟ್ಟೆಯ ಕಿಚ್ಚು. ಅದನ್ನು ಬಿಡೋಣ, ಅದರಿಂದ ನನ್ನ ತಪಸ್ಸಿಗೆ ಯಾವುದೇ ರೀತಿಯಂತಹ ಕಿಚ್ಚನ್ನು ಹತ್ತಿಸುವುದಕ್ಕೆ ಸಾಧ್ಯವಿಲ್ಲ. ಇನ್ನೊಂದು ವರ್ಗ ಯಾವುದು ಗೊತ್ತೇ? ಇಳೆಯ ಕಾಮುಕರಿಯನ್ನ ಕಂಡರೆ ಅಯ್ಯೋ ದೇವರೇ, ಅಲ್ಲಿಂದ ಇಲ್ಲಿಗೆ ಬರುವುದಕ್ಕೆ ಬಿಡುವುದಿಲ್ಲ ಸ್ವಾಮಿ. ಎಂತಹ ಕಾಮುಕರು! ಸ್ವಲ್ಪ ನಿಲ್ಲಿ, ಹೀಗೆ ಮಾಡ್ತಾ ಇದ್ದಾರೆ. ಯಾಕೆ? ಅವರ ಸಂದೇಶ
ಎಲ್ಲವೂ ಕೂಡ ಅದರ ಒಳಗೆ ಅಡಕವಾಗಿದೆ. ಇದು ಇಲ್ಲ ಅಂತ ಆದ್ರೆ ಅವನ ತಲೆಯೇ ತಿರುಗುವುದಕ್ಕೆ ಆರಂಭ ಆಗುತ್ತದೆ. ಹಾಗಾಗಿ ಅದರ ಒಳಗೆ ನನ್ನದೊಂದು ಚಿತ್ರ ಬೇಕು ಎನ್ನುವುದಷ್ಟೇ ಅವರಿಗೆ. ಹಾಗಿರುವಾಗ ಅಂಥವರ ಆ ವಸ್ತುವಿಗೂ ನಾ ಚಿತ್ರವಾಗಿ ಹೋಗಕೂಡದು, ಅವರ ಚಿತ್ತಕ್ಕೂ ನಾ ವೇದ್ಯವಾಗಕೂಡದು. ಹಾಗಿದ್ರೆ ಹೇಗೆ ತಪಸ್ಸನ್ನು ಆಚರಿಸುವುದು? ಚಂಗನೆ ಜಿಗಿದೋಡುವ ಜಿಂಕೆ ತೆರೆದಲ್ಲಿ ನಾ ತಪಸ್ಸನ್ನು ಆಚರಿಸಿದರೆ ಹೇಗೆ? ಅದಾಗುವುದಿಲ್ಲ. ವ್ಯಾಘ್ರಗಳ ಭೀತಿ ನನಗುಂಟು. ತಿಂದು ಮುಗಿಸಿಬಿಟ್ಟಿತ್ತು ಸ್ವಾಮಿ. ಇನ್ನು ಪಸಿರಗುಡದಳು ಕುಳಿತು ಕೆಂಪೇರಿದ ಕೊಕ್ಕಿನಿಂದ ಪಣ್ಗಳ ಕುಕ್ಕಿ ತಿನ್ನುವ ಗಿಳಿಯಾದರೆ ಹೇಗೆ? ಅದು ಆಗುವುದಿಲ್ಲ. ಓ ಅಲ್ಲಿ ನೋಡಿಯಂತೆ 3-4 ಬೇಟೆಗಾರ ತನ್ನ ಬಿಲ್ಲಿಗೆ ಬಾಣವನ್ನು ಜೋಡಿಸಿ ನಿಂತುಕೊಂಡಿದ್ದಾನೆ. ಎಷ್ಟು ಹೊತ್ತಿಗೆ ಪ್ರಯೋಗ ಮಾಡುವುದು? ಅವ ಬಾಣ ಬಿಟ್ಟ ನಾನು ಅವನ ವಶವರ್ತಿಯಾಗಿ ಹೋಗುತ್ತೇನೆ. ಹಾಗಿದ್ರೆ ಹೇಗೆ ತಪಸ್ಸನ್ನು ಆಚರಿಸುವುದು? ಒಟ್ಟು ಇವತ್ತು ಸಮಸ್ಯೆ ಆಯಿತು. ಅದು ಇಲ್ಲಿ ನೋಡಿಯಂತೆ ಸಾಲು 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 ಎಲ್ಲವೂ ಕಪ್ಪು 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 ಕಪ್ಪು. ಹಾಗಿದ್ದರೆ ಯಾವುದು ಮಹಿಷಿಗಳ ಹಿಂಡು? ಅಲ್ಲೇ ಹೋಗಿ ನಾ ಸೇರಿಕೊಳ್ಳಬೇಕು. ಶೀಘ್ರವೇ ಮಹಿಷಿ ರೂಪವನ್ನು ಅಂತೂ ತಪಸ್ಸನ್ನು ಆಚರಿಸುತ್ತೇನೆ. ಲೋಕ ಕಲ್ಯಾಣ ಮಂದಿರದ ಉದ್ದೇಶ ಎನ್ನುವ ಹಾಗೆ ಗೌರವಾದಂತಹ ಈ ಕಾಂತಾರವನ್ನು ಪ್ರವೇಶಿಸಿ ತಪಸ್ಸನ್ನು ಆಚರಿಸುತ್ತಿರುವಂತಹ ಮುನಿ ಶುಭಾಶಕನ ತಪಸ್ಸಿಗೆ ಹಿಂದೆ ಕೌರಿಯಿಂದಾಗಿ ಭಂಗ. ಏನು ಯಾರು ಎತ್ತ ಎನ್ನುವ ಹಾಗೆ ನಮ್ಮಲ್ಲಿ ತರ್ಕ ಮಾಡುತ್ತಾ ಕುಳಿತುಕೊಳ್ಳುವುದಲ್ಲ. ಭಗವಂತನ ಅನುಗ್ರಹದಿಂದ ಸಂಪಾದಿಸಿರುವಂತಹ ದಿವ್ಯ ದೃಷ್ಟಿ ಇದೆ. ದೃಷ್ಟಿ ದೃಷ್ಟಿಯಿಂದ ಪರೀಕ್ಷಿಸಿದಂತಾದ್ರೆ ಕಾಣುತ್ತಿರುವುದಾದ್ರೂ ಏನು ಅಲ್ಲದೆ ಹೋದರೆ ದ್ವಿತೀಯ ಮಗಳಾದಂತಹ ಮಾಲಿನಿ ತನ್ನ ದೇಹವನ್ನೇ ಮರೆಸಿಕೊಂಡಿದ್ದಾಳೆ, ಮಹಿಷಿ ರೂಪವನ್ನು ಧರಿಸಿಕೊಂಡಿದ್ದಾಳೆ. ತನ್ನ ಪುತ್ರ ರತ್ನವನ್ನು ಪಡೆಯುವ ಉದ್ದೇಶದಿಂದ ತಪಸ್ಸನ್ನಾಚರಿಸುತ್ತಾ ಇದ್ದಾಳೆ. ಇಂಥ ತಪಸ್ಸಿನಿಂದಾಗಿ ಇವಳು ಅಪಮಾನ ಮಾಡಿದ್ದು ಯಾರಿಗೆ
ಇದು ಮೋಸದ ತಪಸ್ಸಿನಿಂದಾಗಿ ನಮ್ಮ ತಾತ ಆಪಸ್ಸಿಗಳಿಗೆ ಮುನಿಕುಲಕ್ಕೆ ಅಪಮಾನವನ್ನು ಎಸಗಿದ್ದಾಳೆ. ಇವಳನ್ನು ಹೀಗೆ ಬಿಟ್ಟೆ ಅಂತಾದರೆ ಲೋಕದ ಪ್ರತಿಯೊಬ್ಬರು ಕೂಡ ಇಂಥ ದೌಷ್ಟದ ಹಾದಿಯನ್ನು ಹಿಡಿತಾಳೆ. ಹಾಗಾಗಬಾರದು. ಲೋಕ ಮುಖಕ್ಕೆ ಇವಳೊಂದು ಪಾಠ ಆಗಬೇಕು. ಆದುದರಿಂದವಾಗಿ ಮಹಿಷಿ ರೂಪವನ್ನಾಂತ ತಪಸ್ಸನ್ನಾಚರಿಸುತ್ತಿರುವ ಇವಳ ಉದರದಲ್ಲಿ ಮಹಿಷನೇ ಹುಟ್ಟಲಿ, ಮಹಿಷನೇ ಹುಟ್ಟಲಿ, ಮಹಿಷನೇ ಹುಟ್ಟಲಿ. ಶುಪಾರ್ಶ್ವಕನ ಶಾಪ. ತಲೆ ನಾಡಿಸುತ್ತಾ ಇರುವೆಯ? ಶುಭಾಶ್ವಕ ಶಾಪ ಕೊಟ್ಟರೆ ಏನಂತೆ? ಬರುವವನಿದ್ದಾನೆ ಬ್ರಹ್ಮ, ಒಲಿಸಿಕೊಂಡೇನು ಎನ್ನುವಂತಹ ಪರವಾದಂತಹ ವಿಶ್ವಾಸವೇ ಬ್ರಹ್ಮನಲ್ಲಿ. ಶುಭಾಶ್ವಕನ ಶಾಪಕ್ಕೆ ಪರಿಮಾರ್ಜನೆಯನ್ನು ಕೊಟ್ಟಾಳು. ಹಾಗಾಗಬಾರದು. ಬ್ರಹ್ಮ ಬಿಡು, ನಾನು ಕೊಟ್ಟಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಹೋಗ್ಲಿ. ಅಬ್ಬ, ಜಾಗ ಉಂಟ ಇಲ್ಲಿ? ನಿಲ್ಲುವುದಕ್ಕಾಗುವುದಿಲ್ಲ. ತಪಸ್ಸನ್ನಾಚರಿಸುವುದಕ್ಕೆ ಸೂಕ್ತವಾದಂತಹ ತಪೋ ಭೂಮಿಯನ್ನರಸಿ ಏನಿದು ಘನತರ ತಪವೋ, ಮಾನಿನಿ ಮಣಿಯಲಿ ಬರಲಿ ಹೆದಿತವೋ. ನಿಷ್ಕಲ್ಮಶವಾದ ಭಕ್ತಿಭಾವವನ್ನು ಕಂಡು ಸತ್ಯಲೋಕದಿಂದ ಧರೆಗಿಳಿದಿದ್ದೇನೆ. ಮನದ ವಾಂಛೆ ಏನೆಂಬುದನ್ನು ಕೇಳಿಕೋ, ನಡೆಸಿಕೊಡುತ್ತೇನಮ್ಮ. ಕರುಣಸಾಗರ ದೇವ ಪರಮೇಷ್ಠಿ ಕೇಳಯ್ಯ, ಕರುಣಸಾಗರ ದೇವ ಪರಮೇಷ್ಠಿ ಕೇಳಯ್ಯ. ಹರೋಷದಿಂದಲೇ ಮನದಿರಬ, ಹರೋಷದಿಂದಲೇ ಮನದಿರಬಾಗ. ದುರಧೀರನಾಗಿಗ ತರಳನ ಬಯಸಿದಾಗ, ದುರಧೀರನಾಗಿಗ ತರಳನ ಬಯಸಿನಾಗ ವಿರಚಿಸಿದೆನು ಘೋರ ತಪವ. ಕರುಣಸಾಗರ ದೇವ ಪರಮೇಷ್ಠಿ ಕೇಳಯ್ಯ. ದೇವ ಮೊದಲಾಗಿ ಅಡಿದಾವರಿಗಳಿಗೆ ನಮಿಸಿಕೊಳ್ತಾ ಇದ್ದೇನೆ. ಶುಭವಾಗಲಿ. ಬಿಡುಗಣ್ಣ ಬರ್ಧಿಲರಿಂದ ಬದುಕಿಗೊದಗಿದಂತಹ ಬರ್ಭರ ಭೀಕರತೆಗೆ ಬೆದರಿ ಭವಿಷ್ಯದ ಬೆಳವಣಿಗೆಯ ಬಯಕೆಯು ಬಸಿರುಡಿದ ಕಾಲಕ್ಕೆ ಬಂಗಾರೋದರನಾದಂತಹ ನಿನ್ನನ್ನ ಭಜಿಸಿದ ಭಗವಂತ ನನ್ನ ಭಾವ ಪೂಜೆಗೆ ಮೆಚ್ಚಿ ಮೈದೋರಿದೆಯಾ ತಂದೆ. ನಿಜ. ನನ್ನ ಬಯಕೆಗಳು ಇಷ್ಟೇ. ಏನು? ಪರಾಕ್ರಮಿಯು ಪರಮ ಸಾಹಸಿಗನು, ಪ್ರಭುತ್ವದ ಧ್ವಜವನ್ನ ಸ್ಥಾಪಿಸಬಲ್ಲವನು, ಪೌರುಷವಂತನು, ಪ್ರಖಾಂಡರು, ಪ್ರಮುಖನೂ ಆದಂತ ಪುತ್ರನೋರ್ವನನ್ನು ನನ್ನ ಪಾಣಿಗ್ರಹಣದ ಬಳಿಕ ಅನುಗ್ರಹಿಸು ಪರಮಾತ್ಮ. ತಥಾಸ್ತು ಮಗಳೇ. ಸಂತೋಷ. ಆದ್ರೆ ಒಂದು ವಿಚಾರ, ಹುಟ್ಟುವ ಮಗ ಮಾತ್ರ ಕೋಣನಾಗ್ತಾನೆ. ನಾನೇನು ಅಪರಾಧವನ್ನೇ ಮಾಡಿದ್ದೇನೆ ಎನ್ನುವುದಕ್ಕಾಗಿ ನನಗೆ ಈ ಶಿಕ್ಷೆಯನ್ನು ಕೊಟ್ಟಿದ್ದೀರ ಸ್ವಾಮಿ? ನಾನೇನು ತಪ್ಪು ಮಾಡಿದ್ದೇನೆ ಇವತ್ತು? ಮರುಗಬೇಡ. ಮರುಗದಿರು ಮಾದಿನಿಯೇ, ಮುನಿವರ ಒರೆದ ವಚನವು ತಪ್ಪದರಿಯದು. ಮುನಿವರ ಒರೆದ ವಚನವು ತಪ್ಪದರಿಯದು. ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ. ಧುರಪರ
ಮಗನ ಕೀರ್ತಿಯಿಂದ ದೇಗಿಯೇ ಮರೆಯ ಮಾತಲ್ಲಿ ನೂತ ಸಂತೈಸಿದನು ಮಾನಿನಿಯ ಮರುಗದಿರು ಮಾದಿನಿಯೇ ಆಗ ಆಗ ಶಾಪವಾಕ್ಯವನ್ನಾಡಿದೆ ಎಂಬ ಹಾಗೆ ಭಾವಿಸಬೇಡ. ಮತ್ತೆ ನಿನ್ನ ಸ್ಥಿತಿಗೆ ನೀನೇ ಕಾರಣಳಾಗಿದ್ದೀಯ. ಅದು ಹೇಗೆ ತಂದೆ? ನಿಜವನ್ನು ಮರೆಗೊಳಿಸಿ ಮಹಿಷಿಯಾಕಾರವನ್ನು ತಾಳಿ ಕಠಿಣವಾದಂತಹ ತಪಸ್ಸಿನಲ್ಲಿ ನಿನ್ನನ್ನು ನೀನು ತೊಡಗಿಸಿಕೊಂಡವಳು. ಸತ್ಯ. ಪರಿಣಾಮವಾಗಿ ಸುಪಾರ್ಶ್ವಕ ಎನ್ನುವ ಮಹಾಮುನಿಯೊಬ್ಬ ಸಮೀಪದಲ್ಲೇ ತಪಸ್ಸನ್ನಾಚರಿಸುತ್ತಾ ಇದ್ದ. ನಿನ್ನ ತಪೋಜ್ವಾಲೆಯಿಂದಲಾಗಿ ಆತನದಾದಂತಹ ತಪಸ್ಸು ಕೆಟ್ಟು ಹೋಯಿತಮ್ಮ. ಸಿಟ್ಟುಗೊಂಡಂತಹ ಆತ ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲಿ ಎನ್ನುವ ಹಾಗೆ ಶಾಪ ಕೊಟ್ಟಿದ್ದಾನೆ. ಇದು ಮುನಿ ಇತ್ತಂತಹ ಶಾಪ ಅಲ್ಲವೇ? ನೀವು ಬಂದ ಮೇಲೆ ಆ ಶಾಪದ ಭೀತಿ ನನಗಿರುವುದಕ್ಕೆ ಸಾಧ್ಯ ಉಂಟೇ ಸ್ವಾಮಿ? ಭವಿಷ್ಯದ ಬಗ್ಗೆ ಅರ್ಥ ಮಾಡಿಕೊಂಡಂತಹ ಆತ ಮತ್ತೊಂದು ವಿಷಯವನ್ನಾಡಿದ್ದಾನೆ. ಹೇಗೆ? ನಾನು ಕೊಟ್ಟ ಶಾಪವನ್ನು ಪರಿಹರಿಸುವುದಕ್ಕೆ 3 ಮೂರ್ತಿಗಳಿದ್ದಲು ಅಸಾಧ್ಯವಾಗಲಿ ಎಂಬ ಹಾಗೆ. ನನ್ನ ಆಸೆ ಎನ್ನುವುದು ಬಂಜೆಯಾಗಿ ಉಳಿಯುತ್ತೆ ತಂದೆ. ಋಷಿವಚನ ಎನ್ನುವುದು ಯಾವ ಕಾಲಕ್ಕೂ ಪುಸಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಗಾಳಿಯ ಬೀಜವನ್ನು ಬಿತ್ತಿದಂತಹ ವ್ಯಕ್ತಿಯೊಬ್ಬ ಬಿರುಗಾಳಿಯ ಹೊಡೆತವನ್ನು ಎದುರಿಸಬೇಕಾಗ್ತದೆ ಮಗಳೇ. ಅರ್ಥವಾಯಿತು ತಂದೆ. ಹಾಗೆಂದು ನಿನ್ನ ಮನದ ಆಶೆ ಏನು? ಹುಟ್ಟುವಂತಹ ಮಗ ವೀರನಾಗಿ ಶೂರನಾಗಿ ಪರಾಕ್ರಮಿಯಾಗುವುದರ ಮುಖೇನ 3 ಲೋಕವನ್ನು ಗೆದ್ದಾಳುವ ವಿಭು ಎನಿಸುತ್ತಾನೆ. ಹೌದೇ? ಮನದ ಬಯಕೆ ಸಾಕಾರವಾಗ್ತದೆ. ನಿನಗೆ ಶುಭವಾಗ್ತದೆ ಮಗಳೇ. ಧನ್ಯನಾದಿ. ಕನಕ ಗರ್ಭನೇ ಮನನುಗೊಂಡು ಮಾದಿ ಕನಹ ದೋಷವನ್ನೇ ತಡಿ ಮನಗೈದಿ ಜನನಿಯಲಿಯೇ ಮರೀಚಿ ಸಂಬುತನಾಗಿರುವ ಕಶ್ಯಪರಿಗೆ ಎಸೆವ ತರುಣಿಯರು 13 ಮಂದಿ. ಅವರಲ್ಲಿ ಹಿರಿಯಾಕಿ ದಿತಿದೇವೆಂದರೆ ನಾನಿ. ಮಗಳಾದ ಮಾಲಿನಿಯು ಬ್ರಹ್ಮದೇವನಿಂದ ಬೇಕಾದ ವರವನ್ನು ಪಡೆದುಕೊಂಡು ಬಂದಿದ್ದಾಳೆ ಸರಿ. ಆದರೆ ತಾಯಿಯಾದ ನನ್ನ ಕರ್ತವ್ಯ ಮಗಳಿಗೆ ಮದುವೆಯನ್ನು ಮಾಡಬಹುದು. ಆದರೆ ಸರಿಯಾದಂತಹ ವರ ಬೇಕಲ್ಲ. ಯಾರಿದ್ದಾರೆ ಎಂಬುದಾಗಿ ಯೋಚನೆಯನ್ನು ಮಾಡುತ್ತಾ ಇದ್ದೇನೆ ಸ್ವಾಮಿ. ಯಾರಿದ್ದಾರೆ ಎಂಬುದು ತಿಳಿಯುವುದಿಲ್ಲ. ನಿಮಗೆ ಯಾರು ಗೊತ್ತುಂಟಾ? ಯಾರು? ಅವರು ಆಗ್ಬೋದಿತ್ತು ಸ್ವಾಮಿ. ಆದ್ರೆ ಏನ್ ಮಾಡೋಣ, ರಾತ್ರಿ ಹಗಲು ಮನೆಯಲ್ಲಿ ಇರುವುದಿಲ್ಲ. ಅವರು ತಿರುಗಾಟದಲ್ಲಿ ಇರ್ತಾರೆ. ಇಂಥವರಿಗೆ ನನ್ನ ಮಗಳನ್ನು ಮದುವೆ ಮಾಡಿಕೊಟ್ರೆ ಆಗ್ಬೋದಾ? ಆಗ್ಲಿಕ್ಕೆ ಇಲ್ಲ. ನಾನೇ ಕೇಳಿ ತಿಳಿದಿದ್ದೇನೆ. ಪಾತಾಳ ಲೋಕದಲ್ಲಿ ಕಾಲಕ್ಕೆ ವಂಶದಲ್ಲಿ ವಿದ್ಯುನ್ಮಾಲ್ ಎಂಬವನಿದ್ದನಂತೆ. ಇವನೇ ಸರಿಯಾದವರ. ತಡ ಮಾಡುವುದಲ್ಲ, ಓಲೆಯನ್ನು ಬರೆದು ದೂತರ ಮೂಲ ಕಳಿಸ್ತೇನೆ.
ವರ್ತಮಾನ ಕಾಲದಲ್ಲಿ ಮಧುವನದ ಅಧಿಪನಾಗಿ ಬೆರೆಯುತ್ತಾ ಇದ್ದೇನೆ. ನನ್ನ ಉತ್ಕರ್ಷೆಯನ್ನು ಕಂಡಂತಹವರನ್ನಾಗಿ ನಾನು ಮಾತು. ನಿನ್ನಂತ ಸಾಧನೆ ಏನಿದ್ದರೂ ಕೂಡ ಕೇವಲ ಪಾತಾಳ ಲೋಕದಲ್ಲಿ ಮಾತ್ರವಲ್ಲ, 3 ಲೋಕದಲ್ಲೂ ಬೆಳೆಯಬೇಕು. ಅದಕ್ಕಾಗಿ ಭುಜದಲ್ಲಿ ನಿಕ್ಷೇಪವಾದಂತಹ ಸತ್ವ ಸಾಕಾಗುವುದಿಲ್ಲ, ವರಬಲವೂ ಅಗತ್ಯ. ಸೇರಿದೆ ಘೋರ ಕಾನನನ್ನು, ಹಿರಣ್ಯ ಗರ್ಭನನ್ನು ಶರಣ್ಯ ಭಾವದಿಂದ ಭಜಿಸಿದೆ. ಬೇಕಾದಂತಹ ವರಗಳನ್ನೆಲ್ಲ ಪಡೆದೆ. ಪುನರಪಿ ಅರಮನೆಯನ್ನು ಸೇರಿದೆ. ನನ್ನವರಲ್ಲಿ ತಿಳಿಸಿದೆ, ಸಂತೋಷವನ್ನೇ ವ್ಯಕ್ತಪಡಿಸಿದ್ರು. ನನ್ನ ಜೀವನವೆಂಬುದು ಸಂತೋಷದ ಸಾಗರದಲ್ಲಿ ಸಾಗುತ್ತಾ ಉಂಟು. ಆದರೆ ಅರಸನಾದಂತಹ ಜೀವನ ಪರಿಪೂರ್ಣವಾಗಬೇಕಾದರೆ ಯೋಗ್ಯ ಸತಿ ಬೇಕಂತೆ. ಸತಿಯನ್ನು ಕೊಡ್ಲಿಲ್ಲ ಅಂತಲ್ಲ, ಸಾಲು ಸಾಲಾಗಿ ಬಂದು ನಿಂತಿದ್ರು. ನನ್ನ ಅಕ್ಕ ಇದ್ದಾಳೆ, ನನ್ನ ತಂಗಿ ಇದ್ದಾಳೆ, ನನ್ನ ಮಗಳಿದ್ದಾಳೆ, ನನ್ನ ಸೊಸೆ ಇದ್ದಾಳೆ. ನನಗೆ ತಕ್ಕುದಾದಂತಹ ಯೋಗ್ಯತೆಗೆ ಬೇಕಲ್ಲ, ಹಾಗಾಗಿ ಹಿಂದೆ ಉಳಿದೆ. ನಿಮ್ಮವರನ್ನು ನಾವು ಮದುವೆ ಆಡ್ಲಿಕ್ಕೆ ಆಗ್ತದ? ಆಗುವುದಿಲ್ಲ. ಯಾರೋ ನನ್ನನ್ನು ಕಾಣುವುದಕ್ಕಾಗಿ ಬಂದಿದ್ದಾರಂತೆ. ಬರಲಿ. ಎಂತ ಹೇಳಲಿಕ್ಕಲ್ವಾ? ನೀನು ನೋಡಿದ್ಯಲ್ವ? ನೋಡಿದ್ದೇನೆ. ಸೀದೇನು ಹೋಗುದು? ನನ್ನ ಮರ್ಯಾದೆ ತೆಗೆಯುವುದಕ್ಕಂತಲೇ ಗೊತ್ತಂತ. ನಾನು ಒಳಗಿಂದ ಅಲ್ಲಿ ಡಿಮ್ ಡಿಮ್ ಪುಗೆ ಪುಗೆ ಮಾಡ್ತಾ ಉಂಟು. ಹೇಗೆ ಪುಗೆ ಪುಗೆ ಅಂತ. ನಿನಗೆ ಯಾವ ಕಿವಿ ಕೇಳಿಸುವುದು? ಎರಡರಲ್ಲಿ 2 ಕೇಳ್ತದೆ. ಹೌದು, ಹೌದೌದು. ಅದು ಉಗೆ ಉಗೆ ಪುಗೆ ಪುಗೆ ಜಯಘೋಷ. ಅದು ನಿಮ್ಮಲ್ಲಿ ಮತ್ತೆ ಮಾತಾಡ್ತೇನೆ. ಹ. ಇವರು ಒಳಗಿದ್ದಾರ? ಯಾರು ಇಲ್ಲಿ ಇದ್ದಾರೆ? ಅವರನ್ನು ಕಂಡು ಹ. 2 ಮಾತಾಡಿ ಹ. ಬರ್ತೇನೆ. ಏಯ್! ನಾನಿಲ್ಲಿದ್ದೇನೆ, ಒಳಗೆ ಹೋಗ್ತೀಯ? ಒಳಗೆ ಹ. ಅಧಿಪತಿ ಇಟ್ಟನ್ಮಾಳಿ ಭೂಪತಿ. ವೀರ ವಿದ್ಯುನ್ಮಾಲಿ. ಹೌದು, ಇದಕ್ಕಿಂತ ಮೊದಲು ನೋಡಿದ್ದೀಯಾ? ನೋಡಿದ್ದೇನೆ. ನಾವೆಬ್ಬರ ಆಪ್ತ ಸ್ನೇಹಿತರು. ಹೌದು. ನೀವು ದ್ವಾರಪಾಲಕರು ಒಂದಿಷ್ಟು ಮಾತಾಡುದು. ದ್ವಾರಪಾಲಕನ ಅಪ್ಪ ಪಾಪಿ ಮಗನೇ. ವೀರ ವಿದ್ಯುನ್ಮಾಲಿ ನಾನೇ ಅಲ್ವೋ? ವಿದ್ಯುನ್ಮಾಲಿ ನಾನೇ. ವೀರಾದಿ ವೀರನೇ, ಶೂರಾದಿ ಶೂರನೇ, ಪಾತಾಳದ ಅಧಿಪತಿಯೇ, ವಿದ್ಯುನ್ಮಾಲಿಯೇ, ಸ್ವಾಮಿಯೇ. ಹೇಳು. ಒಳ್ಳೆಯದಾಗುದಿದ್ರೆ ಇನ್ನಾದ್ರೂ ಒಳ್ಳೆಯವನಾಗು. ದೇವರೇ, ಹ. ಬೇಸರ ಮಾಡಬಾರ್ದು. ಆಹಾ. ನನಗೆ ನೀವು ಅಂತ ಗೊತ್ತಿರ್ಲಿಲ್ಲ. ಏನೆಲ್ಲ ಆಡಿಬಿಟ್ಟೆ. ಹ. ಈ ನಾಲಗೆಯಲ್ಲಿ ಅನ್ನ ಬಾರದ್ದನ್ನೆಲ್ಲ ಅದ್ದು ಬಿಟ್ಟೆ. ಹ. ಈ ಪಾಪಿ ನಾಲಗೆ ಉಳಿಬಾರ್ದು, ಉಳಿಯ ಕೂಡದು. ಉಳಿಯ ಕೂಡದು. ಹ. ಅದಕ್ಕೋಸ್ಕರವಾಗಿ ಹ. ಹಿಡಿದಿರುವಂತಹ ಕತ್ತಿಯನ್ನು ಎತ್ತಿ, ಎತ್ತಿದೆ. ಎತ್ತಿರುವ ಕತ್ತಿಯನ್ನು ಬೀಸಿ, ಬೀಸಿದೆ. ಬೀಸಿರುವ ಕತ್ತಿಯಿಂದ ಒಂದೇ ಒಂದು ಪೆಟ್ಟಿಗೆ ಈ ನಾಲಗೆಯನ್ನು ತುಂಡರಿಸಬೇಡಿ. ನಾನು ಪಾಪ ಏಯ್! ಎಂತದು? ಅಲ್ಲ, ಅದೆಲ್ಲ ಗೊತ್ತಿಲ್ಲದೆ ಆಡಿದ್ದು ಅಂತ. ಮತ್ತೆ ಹೇಳಿದ್ದಿ? ಅದಲ್ಲಿ ತನಗೆ ಹೇಳಿದ್ದು ಮಾತ್ರ ನಿಮಗೊಂದು ಸಂತೋಷ ಆಗ್ಲಿ ಅಂತ. ಹ. ದೇವರೇ, ಹ. ಇದು ನಾನು ಇಲ್ಲಿಂದ ಬಂದದ್ದಲ್ಲ, ಎಲ್ಲಿಂದ ಬಂದದ್ದು? ನಾನು ಮೇಲಿಂದ. ಮೇಲಿಂದ? ಹೌದು, ಮೇಲೆ? ಮೇಲಿಂದ. ದೇವಲೋಕದಿಂದ ಬಂದದ್ದಲ್ವ ಪಾಪಿ? ನಿನ್ನನ್ನೇ ಹುಡುಕುತ್ತಿದ್ದೆ. ನಮ್ಮ ಅಪಕರ್ಷೆಯನ್ನು ಕಾಡುತ್ತಿರುವ ತಾನಿನ ದೇವಲೋಕದಲ್ಲಿ ಅಂತ ಹೇಳಿದೆ. ಈಗ ನಾನೀಗ ನೀನು ದೇವತೆ ಅಲ್ವೋ? ಇದು ನಿಮ್ಗೆ ಯಾವ ಮುಖದಲ್ಲಿ ನೋಡುವಾಗ ದೇವತೆ ಹಾಗೆ ಕಾಣ್ತದೆ. ನೀನೀಗ ದೇವತೆ ಅಲ್ವೋ? ದೇವತೆ ಅಲ್ಲ, ಮೇಲಿಂದ ಅಂದ್ರೆ ಶೋಣಿತಾಪುರದಿಂದ. ಓಹೋ, ಹೌದು, ಶೋಣಿತಾಪುರದಿಂದ ಬಂದದ್ದು. ಹೌದು. ಶೋಣಿತಾಪುರದಲ್ಲಿ ಹ. ಅಮ್ಮ. ಯಾರು? ನಮ್ಮಮ್ಮ. ನಿನ್ನಮ್ಮನು? ನಮ್ಮಮ್ಮ ನಮ್ಮ ರಕ್ಕಸ ಕುಲಕ್ಕೆಲ್ಲ ಅಮ್ಮ. ತಿಥಿ ಮಾತೆ, ಪ್ರೀತಿ ಮಾತೆ. ಅಸುರ ಕುಲ ಮಾತೆ. ಹೌದು. ಅವರು ಒಂದು ದಿವಸ ಕುಳಿತಿರುವಾಗ ಹೇಳಿ, ಹೇಗೆ? ಇಲ್ಲಿ ಬಾ ನೀನು, ಏಯ್! ಇಲ್ಲಿ ಬಾ ನೀನು. ಯಾರನ್ನ ಕರೆಯುವುದು? ನನ್ನನ್ನು. ದಿತ್ಯಮ್ಮನವರು. ದಿತ್ಯಮ್ಮನವರು. ಹ. ಇಲ್ಲಿ ಬಾ ನೀನು. ಹ. ನೀನು ಹೀಗೆ ಕುಳಿತುಕೊಳ್ಳುವುದಲ್ಲ. ಹ. ನನ್ನ ಮಗಳು ಪ್ರಾಯಕ್ಕೆ ಬಂದಿದ್ದಾಳೆ. ಹ. ಹಾಗಾಗಿ ನೀನು ಊರು ಬಿಡಬೇಕು. ಪಾಪಿ ಮಗನೇ, ಉಂಡ ಮನೆಗೆ ದ್ರೋಹ ಬಗೆದೆಯ. ಕತ್ತರಿಸ್ತೇನೆ ಪಾಪಿ. ನಿನ್ನಂತವರಿಲ್ಲ ಇರುವುದರಿಂದ ಹೀಗೆಲ್ಲ ಆಗುವುದು. ನಿಮಗೆ ರಕ್ತದ ಒತ್ತಡ ಉಂಟಾ? ಯಾಕೆ? ಮತ್ತೆಂತ ನಾನು ಎಲ್ಲ ಹೇಳಿಲ್ಲ, ನೀವು ಒಮ್ಮೆಲೆ ಬಿಸಿ ಆಗುದೆಂತಕ್ಕೆ? ಮತ್ತೆ ಎಂತ ಹೇಳಿದ್ದು? ಹಾಗಲ್ಲ, ನನ್ನ ಮಗಳು ಪ್ರಾಯಕ್ಕೆ ಬಂದಿದ್ದಾಳೆ, ಹ. ಸೂಕ್ತವಾದಂತಹ ವರ ಬೇಕು. ಹ. ಹಾಗಾಗಿ ಒಂದು
ವರಾನ್ವೇಷಣೆಗೆ ನೀನು ಹೊರಟದ್ದು. ನಾನು ಹೊರಟದ್ದು. ನಿನ್ನನ್ನು ಕಳಿಸಿದಲ್ಲ ವರ ಹುಡುಗಿ ಆಗಿದೆ ಅಂತೆ. ಆಗಿದೆ? ಆಗಿದೆ. ಪತ್ರವೊಂದನ್ನು ನೀವು ಕೊಟ್ಟು ಬರಬೇಕು ಅಂತ ವಿದ್ಯುನ್ ನೀವೆಲ್ಲ ಹೌದು. ನೀವಲ್ಲಿ ನಿಮಗೊಂದು ಒಳ್ಳೆ ಉಂಟು ಬರೆದು ಕೊಟ್ಟದ್ದು. ಒಳ್ಳೆ ಬರೆದು ಓದಿದ್ದು ಓಲೆ ಒಳ್ಳೆ. ಅದನ್ನು ನಿಮ್ಗೆ ಈಗ ತಗೊಳ್ಳಿಕ್ಕೆ ಕೊಡ್ತದ? ನನಗೆ ಹೌದು. ಏನು ಕೊಡೋದೆ? ಈಗ ಕೊಡುದಾ? ನೀನು ಕೊಡ್ತೀಯೋ? ಕೊಡುದಾ? ಕೊಡು ನೋಡು. ಅದಲ್ಲ, ಬರೆದು ಕೊಟ್ಟದನ್ನು ಕೊಡುವುದಾ ಅಂತ. ಓಲೆಯನ್ನು ಓಲೆಯನ್ನು ಕೊಡು. ಎಲ್ಲಿಟ್ಟಿದ್ದೀಯೋ? ಈಗ ಇತ್ತು ಬರುವಾಗ. ಬೇಜವಾಬ್ದಾರಿಯಿಂದ ಇದ್ರೆ ಹೀಗೆ ಆಗುವುದು. ಸಿಕ್ಕಿತು. ಎಲ್ಲಿಯೆಲ್ಲ ಇಟ್ಟಿ ಪುಣ್ಯಾತ್ಮ ಅದನ್ನು ಎಲ್ಲಿಟ್ರು ಬಂತಲ್ಲ ನಿಮ್ಮ ಪುಣ್ಯ. ಅದರಲ್ಲಿ ಅಕ್ಷರದಲ್ಲಿ ಬರ್ತಿದ್ದಾರೆ. ಮತ್ತೆ ಹೇಗೆ ಬರೀತಾರೆ? ವಿಷಯ ಸ್ಪಷ್ಟವಾಗಿ ಉಂಟಂತೆ. ಅಕ್ಷರದಲ್ಲೇ ಬರೆಯುವುದು. ಹೌದೌದು. ಓದಿ ನಿಮ್ಮದೊಂದು ಉತ್ತರ ಕ್ರಿಯೆ ಕೊಡ್ಬೇಕಂತ. ಪ್ರತಿಕ್ರಿಯೆ ಕೊಡ್ಬೇಕು ಅಂತ ಆದಷ್ಟು ಬೇಗ ಹೇಳಿ ಕಳಿಸಿದ್ದಾರೆ. ಕೊಟ್ಟಿದ್ದೇನೆ. ಮುಂದಿನದ್ದು ನಿಮ್ಮದು. ಬಂದಿದ್ದೀಯಾ? ಹೌದು. ಸಂತೋಷವಾಯಿತು. ಮಾರ್ಗಾಯಾಸದಿಂದ ಬೆಳೆದಿದ್ದೀಯಾ? ಹಸಿವಾಗ್ತದೆ. ಮತ್ತೆ ಊಟ ಮಾಡ್ತೀಯಾ? ಓ, ನಿನಗೆ ಯಾವುದು? ಸಸ್ಯಾಹಾರವೋ ಮಾಂಸಾಹಾರವೋ? ನಾವು ಮಾಂಸಾಹಾರ ತಿನ್ನುವುದಿಲ್ಲ. ಮತ್ತೆ? ತಿಂದ್ರೂ ಕೂಡ ವಾರದಲ್ಲಿ 7 ದಿವಸ ಮಾತ್ರ. ವಾರದಲ್ಲಿ 7 ದಿವಸ ಇರುವುದು. 7 ದಿವಸ ಇರುವುದು. ಹಾ. ಹೌದು. ಮಾಂಸಾಹಾರವೋ? ಹೌದು, ಮಾಂಸಾಹಾರ. ಓ, ಅಲ್ಲಿ ಹಿಂದೆ ಹೋಗು. ಹೌದು. ಅಲ್ಲಿ ಉಂಟು ದಾರಿಗಟ್ಟಿ. ದಾರಿಗಟ್ಟಿ. ಹೌದು. ದಾರಿಗಟ್ಟಿಗೆ ಬೇಕು. ಇದು ಹೀಗೆ ಕೊಟ್ಟದ್ದು. ಯಾವುದು? ಇನ್ನು ಬೇಕಿದ್ರೆ ಹಾ. ಒಳಗೆ ಭಂಡಾರಿಗಳಿದ್ದಾರೆ, ಅವರಲ್ಲಿ ಕೇಳು. ಇದು ಹೀಗೆಯಾ? ಹಾ. ಅದು ಕೊಡುವಾಗಲೇ ಗೊತ್ತಾಯ್ತು ಹೀಗೆ ಅಂತ. ಮತ್ತೆ ಕೊಡುವ. ಆಯ್ತು. ಹೌದು. ಶೀಲವಿದ್ಯ ಎನ್ನ ಕೋರಿ ಮಾಲಿನಿಯ ವಾದಿಸುವುದು ಮಾಲಿನಿಯ ಒಲಿಸುವುದು ಪ್ರೀತಿಸುತ್ತೆಯಾದಂತಹ ಮಾಲಿನಿಯನ್ನು ನನಗೆ ಕೊಟ್ಟು ಮದುವೆ ಆಗುತ್ತಾರೆ. ನನ್ನ ಸಾಂಸಾರಿಕ ಜೀವನದಲ್ಲಿ ಒಂದೆಡೆ ಮುಂದೆಡೆಯಾದರೆ ನನ್ನ ಧ್ಯೇಯ ಏನುಂಟು? ಸ್ವರ್ಗಲೋಕವನ್ನು ಪಡೆಯುವುದು. ಹಾದಿ ಸುಲಭವಾಯಿತು. ಹೇಗೆ? ಶೋಣಿತಾಪುರದ ಅಳಿಯನಾದೆ ಎಂದಾದರೆ ಅಲ್ಲಿರುವಂತಹ ಅಸುರರೆಲ್ಲರೂ ನನ್ನ ಜೊತೆಗೂಡಿಕೊಳ್ಳುತ್ತಾರೆ. ಬಲ ಹೆಚ್ಚಾಗುತ್ತದೆ. ಆಮೇಲೆ ತಾಳಿದೆ. ಶುಭ ಕಾಲಕ್ಕೆ ತಡ ಮಾಡುವುದಿಲ್ಲ. ಹೋಗುತ್ತೇನೆ ಶೋಣಿತಾಪುರ. ವಿದ್ಯಮ್ಮನವರಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶುಭವಾಗಲಿ. ಮನೆಗೆ ಬಾಸಿಂಗವನ್ನು ಬಿಗಿದು ಬಂದಿದ್ದೀಯಾ? ವಿದ್ಯುನ್ಮಾಲಿ ಎಂಬುದನ್ನು ತಿಳಿದಿದ್ದೇನೆ. ಅಲ್ಲಿ ನಿಂತುಕೊಳ್ಳುವುದೆಲ್ಲ ಹೀಗೆ ಬರ್ಬೇಕು. ಆಸೀನ ನೀವೆಲ್ಲಿಗೆ? ಈ ಕಡೆಗೆ ಅವರಿಗೆಲ್ಲ ಒಂದು ಆಸನದ ವ್ಯವಸ್ಥೆ ಮಾಡಿ. ಅವರಿಗೊಂದು ಆಸನ ಸಿಕ್ಕಿತು. ಬಂದವರೆಲ್ಲ ಕುಳಿತುಕೊಂಡಿದ್ದಾರೆ. ರತ್ನ ಕಂಬಳಿಯನ್ನು ಹಾಸಿದ್ದೇನೆ. ಆಸೀನರಾಗ್ಬೇಕು. ನಮಗೆ ರತ್ನ ಕನಗಂಬಳಿ ಸಾಕಾಗುದಿಲ್ವಾ? ಯಾವ್ದಾದ್ರೂ ಏನು ಪೃಷ್ಠಭಾಗ ಊರಿದ್ರೆ. ವಿದ್ಯುನ್ಮಾಲಿ ಓಲೆಯಲ್ಲಿ ಬರೆದು ಕಳಿಸಿದ್ದೇನೆ. ಪುರೋಹಿತರನ್ನು ಕರೆದುಕೊಂಡು ಬರಬೇಕೆಂಬ ಜೊತೆಯಲ್ಲೇ ಬಂದಿದ್ದಾರೆ. ಕಾಣುವುದಿಲ್ಲ. ಅವರ ಆಶೀರ್ವಾದ ಮಾಡುವುದು ಹಾಗೆ. ನಿಮ್ಮ ಪುರೋಹಿತರು ಶೀಘ್ರಗತಿಯಲ್ಲಿ. ಮಹಾರಾಣಿ ಈ ಕಡೆ ಬನ್ನಿ. ಮದುವೆ ಸಿದ್ಧತೆ ಆಗಿದೆಯಲ್ಲ? ಆಗಿದೆ. ಹುಡುಗಿ ಎಲ್ಲಿದ್ದಾಳೆ? ಒಳಗಿದ್ದಾರೆ. ಇಲ್ಲಿದ್ದಾಳೆ. ಒಳಗಿದ್ದಾಳೆ. ಸಿಂಗರಿಸಬೇಡ. ಸಿಂಗರಿಸಬೇಕು. ಸಿಂಗಾರ ಮಾಡಬೇಕಾದ್ರೆ ಹೆಂಗಸರು ಬೇಕು, ಹುಡುಗಿಯರು ಬೇಕು. ಅಲ್ಲ ಇಲ್ಲಿಯಾ? ಅಮ್ಮ ಒಂದು 4 ಮಂದಿ ಹೆಂಗಸರು ಹೇಳಿ ಆಯ್ತಾ? ಸೀರೆ ಉಡುವುದಕ್ಕೆ ಗೊತ್ತಿದ್ದವರು ಮಾತ್ರ ಬಂದ್ರೆ ಸಾಕು, ಇಲ್ಲದಿದ್ದರೆ ಬರುವುದು ಬೇಡ. ಬಂದು ಇಲ್ಲಿ ಹಾಳು ಮಾಡಬೇಡಿ. ಅದು ಯಾಕೆ ಸ್ವಾಮಿ? ಸೀರೆ ಉಡುವವರು ಮಾತ್ರ ಗೊತ್ತಿದ್ದಾರೆ. ಕಾರಣ ಉಂಟಮ್ಮ. ಈ ಕಾಲದಲ್ಲಿ ಹೇಳ್ತಾ ಇದ್ದೇನೆ, ಮದುವೆಯಾಗಿ 3-4 ಮಕ್ಕಳ ತಾಯಂದಿರಾದ್ರೂ ಕೆಲವು ಹೆಂಗಸರಿಗೆ ಸೀರೆ ಉಡುವುದಕ್ಕೆ ಬರುವುದಿಲ್ಲ.
ಆದ್ದರಿಂದ ಅವರು ಯಾರು ಬರುವುದು ಬೇಡ. ಏನ್ ಮಾಡುದು ಈಗ? ನನ್ನ ಹೆಂಡತಿ ನಿಮ್ಮ ಬಂದಿದ್ದಾರೆ, ಹೆಂಡತಿದ್ದಾರಾ? ಒಳಗಿದ್ದಾರೆ. ಅವರಿದ್ರೆ ಮತ್ತೆ ಬೇರೆ ಯಾರಾದ್ರೂ ಬೇಕಾ? ಕರೆದು ಹೇಳ್ತೇನೆ, ಹೆದರಬೇಡಿ. ಎಲ್ಲಿದ್ದೇನೆ? ಏ ಹೂ, ಏ ಲಾಲ್ ಸುಬ್ಬಿ ಎಲ್ಲಿದ್ದೇನೆ? ಏ ಹೂ, ಏ ಲಾಲ್ ಸುಬ್ಬಿ ಎಲ್ಲಿದ್ದೇನೆ? ಪುರೋಹಿತ್ರ, ಮದುವೆ ಹೆಣ್ಣು ಬಂತು. ಧಾರಾಳವಾಗಿ. ಏ ಬಟ್ಟೆ ತೆಗಿಯೇ. ನನಗೆ ಮದುವೆ ಅದನ್ನೊಂದು ಹೇಳ್ಕೊಳ್ಳಿ ಪುರೋಹಿತ್ರೆ. ಅದನ್ನೊಂದು ಅಲ್ಲಿ ಕಟ್ಟಿ ಹಾಕಿ ಅದನ್ನ ಎಂತ ಧನ್ಯವಾದ. ಆ ಹೆಗ್ಗಳವನ್ನು ಯಾರು ಬಿಟ್ಟದ್ದು? ಪ್ರಭು ಸ್ವಾಮಿ, ನಾನು ಬರುವುದಿಲ್ಲ ಅಂತ ಹೇಳಿದೆ ಅಲ್ವಾ? ಹೌದೌದು. ಯಾಕೆ ನನ್ನನ್ನು ಕರೆದದ್ದು ನೀವು? ಇದು ನನ್ನ ಕಾಶ ಹೆಂಡತಿ. ಹೌದೌದು. ಹಾಗೆ ಉಂಟಾ? ಎರಡು ರೀತಿಯಲ್ಲಿ ಉಂಟಾ? ಅಲ್ಲ, ಯಾರಾದ್ರೂ ಅನುಮಾನ ಮಾಡುವುದು ಬೇಡ ಅಂತ ಅದನ್ನು ಮೊದಲೇ ಹೇಳಿಬಿಡುದು. ಬಾಡಿಗೆ ಬೇರೆ ಉಂಟಾ? ಹಾಗಲ್ಲ ಮಹಾರಾಯ, ಅನುಮಾನ ಬರಬಾರ್ದಲ್ಲ, ಅದಕ್ಕೆ ನನ್ನನ್ನು ಬರ್ಲಿಕ್ಕೆ ಹೇಳಿದಲ್ವಾ ನೀವು? ಬರ್ಲಿಕ್ಕೆ ಹೇಳಿದ್ದೇನೆ, ಕಾರಣ ಉಂಟು. ಮಾತು ಕೇಳ್ತೇನೆ. ಹ. ಅವರು ಹೇಗಿದ್ದಾರೆ, ನೀವು ಹೇಗಿದ್ದೀರಿ? ಭಯಂಕರ ಒಂದು ಜೋಡಿ ಅಲ್ವಾ ಅಮ್ಮ? ಇಲ್ಲಿ ಕೂಡ ಅಂದ್ರೆ ಸಿಗ್ಲಿಕ್ಕೆ ಇಲ್ಲ. ಇದು ವಿಷಯ ಹೀಗೆ ಇದು ಮೂರನೇದು. ಮೂರನೇದ ಇಬ್ಬರದ್ದು ಮದುವೆ ಆದ ಅವರು ಹೋದ್ರು. ಎಲ್ಲಿಗೆ ಹೋದ್ರು? ಮನೆ ಬಿಟ್ಟು ಹೋದ್ರ? ನಾನು ಜೀವ ಇಲ್ವ ಹಾಗೆ ಹೋಗ್ಲಿಕ್ಕೆ? ಹಾಗಲ್ಲಮ್ಮ, ಅವರು ಮೇಲೆ ಹೋದ್ರು. ಹಾಗೆ ಮೂರನೇ ಅಗ್ಗಿದಾಗಿ ಬರುದು ಮದುವೆ ಆದ್ದು. ಯಾಕೆ? ನನಗೆ ಹೆಂಡತಿ ಸಾಯುವ ಯೋಗ, ಅವರು ಹಾಗೆ ಹೋದ್ರು ಅಂತ ಗಂಡ ಸಾಯುವ ಯೋಗ ಇದ್ದ ಇವಳನ್ನು ನಾನು ಕೈ ಹಿಡಿದದ್ದು. ಎಂತಹ ಸುಂದರಿ ನೋಡಿ. ಆದ್ದರಿಂದ ಇವಳು ಸಾಯುವುದಿಲ್ಲ, ನನ್ನನ್ನು ಸಾಯಲಿಕ್ಕೆ ಬಿಡುವುದಿಲ್ಲ. ಜಾತಕ ದೋಷ. ಮತ್ತೆ ಕಾಲ ಹಾಗೆ ಆಗುವುದಕ್ಕೊಂದು ಬಲವಾದ ಕಾರಣ ಉಂಟಮ್ಮ. ಅವಳಿಗೆ ಸಿಹಿ ತಿನ್ನುವ ಆಸೆ. ಎಂತಹ ಸಿಹಿ ಮಾಡಲಿಕ್ಕೂ ಗೊತ್ತಿಲ್ಲ, ಎಲ್ಲಿಟ್ರು ಅಡಗಿಸಿಟ್ರು ಅದು ಹೌದೌದು. ಒಂದು ಸಲ ಲಾಡು ಮಾಡಿ ಅಟ್ಟದಲ್ಲಿ ಅಡಗಿಸಿ ಬಚ್ಚಿಟ್ಟಿದ್ದೆ. ಮೇಲೆ ಹೋದ್ಲು, ಬೇಕಾದಷ್ಟು ತಿಂದು ಎರಡು ಕೈಯಲ್ಲಿ ಲಾಡು ಇಟ್ಕೊಂಡು ಕೆಳಗಿಳಿಯುವಾಗ ಕಾಲು ತಪ್ಪಿ ಕೆಳಗಿಟ್ಟಿದ್ರು. ಕಾಲೊಂದು ಮುರಿ, ಸೊಂಟವೇ ಮುರಿಬೇಕಿತ್ತು. ಯಾಕಂದ್ರೆ ಈ ಉಪದ್ರ ಇರ್ಲಿಲ್ಲ. ಕಾಲು ಮುರಿದು ಹೋಯ್ತು. ಏನು ಯಾಕೆ ಕರೆದದ್ದು ಗೊತ್ತಾಯ್ತು? ಯಾಕೆ ಕರೆದದ್ದು? ನಿನ್ನ ಈ ನಾನು ಹೇಳಿದೆ ಬರುವುದಿಲ್ಲ ಬರುವುದಿಲ್ಲ ಅಂದ್ರೆ ಯಾಕೆ ನೀವು ನಮ್ಮನ್ನು ಕರೆದದ್ದು? ಮತ್ತೆ? ನಾನು ಹೊರಡುವುದಕ್ಕಿಂತ ಮೊದಲು ಹೊರಡು ಕರೆದದ್ದು ಯಾಕೆ ಗೊತ್ತಾಯ್ತಾ? ನೀನ್ ಯಾಕೆ ನಿನ್ನ ಈ ಮುಸುಳನ್ನು ನೋಡ್ಲಿಕ್ಕೆಲ್ಲ ಅಲ್ಲಿ ಮದುಮಗಳನ್ನು ಶೃಂಗರಿಸಿ ಕರೆದುಕೊಂಡು ಬಾ. ಮಾಲಿನಿ ಅಮ್ಮನ ಅದು 7 ಯಾವಾಗ್ಲೂ ಇದ್ದದ್ದು. ಹುಡುಗಿಯನ್ನು ನೋಡ್ಬೇಕಲ್ಲ, ನೋಡುವುದಕ್ಕೆ ತಯಾರು ಮಾಡ್ತಾ ಇದ್ದೇನೆ. ಯಾಕಂದ್ರೆ ಶೃಂಗಾರ ಆಗ್ಬೇಕಲ್ಲ. ನೋಡಿ, ತಿರುಗಿ ನೋಡಿ. ನೋಡ್ಬೋದಲ್ಲ, ನಿಮ್ಮ ಎರಡನೇ ಹೆಂಡತಿ ಬರ್ಲಿಕ್ಕಿಲ್ಲ. ಇಲ್ಲ ಇಲ್ಲ, ಏನು ಹೆದರಬೇಡಿ. ತಿರುಗಿ ತಿರುಗಿ. ನನಗಾದೀತು. ಇನ್ನೇನಿಲ್ಲ ಪುರೋಹಿತ್ರೆ, ಓ ಅವಳಿಗೆ ಮಾತು ಬರ್ತದೆ. ಮಾತು ಬರ್ತದೆ. ಸಕಲ ವಿದ್ಯಾ ಸಂಪನ್ನೆ. ನೀವು ಹೆದರುವ ಅಗತ್ಯ ಇಲ್ಲ, ಅಲ್ಲಿ ಕುಳಿತುಕೊಳ್ಳಿ, ಆಮೇಲೆ ಕರೀತೇನೆ. ಮಹಾರಾಣಿ, ಹುಡುಗನ ಒಪ್ಪಿಗೆ ಸಿಕ್ಕಿದೆ, ಆದ್ರೆ ಹುಡುಗಿಯಲ್ಲೊಂದು ಮಾತು ಕೇಳಿದ್ದೀರಾ? ಕೇಳಬೇಕಮ್ಮ. ಯಾಕಂದ್ರೆ ಮದುವೆ ಆದ ಮೇಲೆ ಅವರ ಜೀವನದಲ್ಲಿ ಏನಾದ್ರೂ ವ್ಯತ್ಯಾಸ ಹೋಯ್ತು ಅಂತಾದ್ರೆ ತಿಳಿದತ್ತ ಜ್ಞಾನಿಗಳು ಆಡಿದ ಮಾತನ್ನು ನೀವು ಕೇಳಿಲ್ವ? ಬಳಿಕ ಅಳಲುವ ಸುತೆ ಶಾಪಂತರಿಗೆ ಗುರಿಯಾಗುವ ವರ ಪಿತ ಪುರೋಹಿತ ಸಹಿತ ಸತ್ತೋಗ್ಲಿ. ಇದನ್ನೊಂದು ಪರಿಚಯ ಮೊದಲೇ ಉಂಟಾ ಸ್ವಾಮಿ? ಇದೆಂತ ಒಂದು ಮಾತುಕೊಳ್ಳಿ ಆಗಿದೆ. ಯೋಗಕ್ಷೇಮ ವಿಚಾರಿಸಿ. ಅದು ನಿನ್ನ ಮನೆಯಲ್ಲಿ. ನಾನು ಸತ್ರೆ ನಿನಗೆ ಉಪಕಾರವ. ಅದು ನಾನು ಸಾಯಿಗೆ ಕಾಯ್ತಾ ಇಲ್ಲ. ಆ ಸ್ಥಳವನ್ನು ಮೀಸಲಾಗಿತ್ತು. ಅದಕ್ಕೆ ಪ್ರಸಂಗ ಮಾತಾಡ್ತೀಯ. ನನ್ನ ಮನೆ ನಿನ್ನ ತಲೆ ಮೇಲೆ ಉಂಟಾ? ಆದ್ದರಿಂದ ಕೇಳಿ ನೋಡುವ. ಹೇಗಿದೆಯಮ್ಮ? ಹೂತೋಟೆಲ್ಲ ಹೇಗುಂಟಮ್ಮ? ಇದು ಅಮ್ಮನಿಗೆ ಆದ್ರೆ ನನಗಾದೀತು. ಅಮ್ಮನೇ ಆಗಲಿ. ಮಾತಿನ ಭಾವ ಅರ್ಥ ಏನು? ಅಮ್ಮನಿಗೆ ಒಪ್ಪಿಗೆ ಆದ್ರೆ ಗಂಡು ನನಗಾದೀತು. ನಾನು ಹೇಳಿದ್ನಲ್ಲ, ಹುಡುಗಿ ಅಂತ ಈಗ ಒಳ್ಳೆಯ ಸಂಸ್ಕಾರ. ಒಬ್ರು ಇಲ್ಲಿ ಬೇಡ, ಸಭೆ ತುಂಬಾ ದುಂಟು, ಏಸಿಗೆ ಆಗ್ತದೆ. ಅಲ್ಲಿ ಮರದ ಬುಡಕ್ಕೆ ಹೋಗಿ. ಭಾಷೆ ಇಲ್ಲದವ ನನಗೆ ಈಗಲೂ ಅದಕ್ಕೆ ಹಾಗಲ್ಲ. ಮುಹೂರ್ತಕ್ಕೆ ಸರಿಯಾಗಿ ಕೆಲಸ ಆಗ್ಬೇಕು. ಗಳಿಗೆ ತಪ್ಪಿದರೆ ಗುಡಿಗೆ ಅಂತ. ಇನ್ನು ಹೂವರ ಅಂತರ್ಪಿಸಿ ನೀವೇ ದೊಡ್ಡ ಬಿಸಿ ಅಲ್ಲಿ ಉಂಟಲ್ಲ. ಬನ್ನಿ, ಈ ಕಡೆ ಬನ್ನಿ ರಾಯರೇ, ಈ ಕಡೆಗೆ ಬನ್ನಿ. ಅಮ್ಮ ಅಮ್ಮನಿಗೆ ಅಮ್ಮನಲ್ಲಿ ಕೊಡು. ಹುಡುಗಿಯ ಕೊಡಲಿ, ಹುಡುಗಿಯಲ್ಲ ಕೇಳಿ ಇಳ್ಕೊಳ್ಳಿ ರಾಯರೇ. ಯಾಕೆ ಪುರೋಹಿತ್ರೆ, ಜನ್ಮಕಾಲದಲ್ಲಿ ಮದುವೆ ಬೇಡ, ಹಾಕೋದಿದ್ದಕ್ಕ ಅವರಿಗೆ ಬೇಡ ಅಂತೆಲ್ಲ ಮದುವೆ. ಅವರಿಗೆ ಬೇಡ ಆದ್ರೆ ನಂಗೆ ಇರ್ಲಿ. ಇಲ್ಲಿ ಬಾ. ಓ ರಾಯರೇ, ಕಾಣ್ತದ ಇದೆಂತದುಂಟು? ಅದರಲ್ಲಿ ಒಂದು ನಾಮಫಲಕ ಹಾಕಬೇಕು. ಯಾಕೆ ಇದು? ಯಾಕೆ ಯಾಕೆ? ತಾಳಿ. ಏನು ತಾಳಿ? ಏನು? ಇಲ್ಲಿ ಜನ ಉಂಟು, ಬಂದವರು ಅಲ್ಲೇ ತಾಳಿ ಅಂತ ಗೊತ್ತಾಯ್ತಲ್ಲ.
ಅದು ಯಾರ ಬೇಲಿ ಹಾರ್ತಾ ಉಂಟು. ಏನಿಲ್ಲ ಯಾವುದು ಅದು ಅಮ್ಮನ ಕೈಯಲ್ಲಿ ಕೊಡು. ಅದು ಯಾಕೆ ಗೊತ್ತಾಯ್ತಾ? ಯಾಕೆ ಬರುವುದಿಲ್ಲ ಕೊರಳಿಗೆ ಹಾಕುವುದಕ್ಕಿರುವುದು. ಹಾ. ಯಾರ್ಯಾರ ಕೊರಳಿಗೆ ಅಲ್ಲ. ಆ ವಾದ್ಯದ ಬೈದರ ತನ್ನ ಕಂಡ ಬಟ್ಟೆ ಜನ ಅನ್ನ ಉರ್ತು ನನ್ನ ತುರ್ಕಲ್ ಹಾಕೊಂಡು ಬೋಡ್ಜಿ ಎಲ್ಲ ಸಾಧ್ಯ ಬೋಣಗ ಹೋಗ್ಬಟ್ರೆ ಎನ್ನ ಕಾಸು ಕೊರಲೆ ಬಂಡ ನಮಡ್ದಲ್ಲ ತಿಕ್ಕಂದು ದನಿಕ್ಕುಲ್ಲ ಕೆಂತು ಓಡು ನಂಕಲ್ ಅಕ್ಕಲೆ ಕೊಡ್ದ ಓಡಾತೆ ಮುಟ್ಟಿ ಮುಂದೆ ಹೋದ್ರೆ ಅಣ್ಣ ತಾರಮಾರ ದಕ್ಕೊಳ್ತಿ ಸಂದರ್ಭದ್ದು ದಕ್ಕಲೆ ನಾನು ಸುತ್ತಲ ಇಲ್ಲಿ ಕೆಲವು ಕೊಟ್ಟು ಬೈತ ಬಿಟ್ಟೆ ಮುಳಿತಾ ಇಲ್ಲಿ ಸದೇವರ ಗ್ರಂಥದಿನಂತ ದೇವಾಕಾರಾಧರ ಭಕ್ತಾಭಿಮಾನಿಗಳಲ್ಲಿ ವಿಜ್ಞಾಪನೆ. ಇದೀಗ ದೇವರ ಉತ್ಸವ ಮೂರ್ತಿ ಕಟ್ಟೆ ಪೂಜೆಗೆ ಹೊರಡಲಿದೆ. ಹಣ್ಣುಕಾಯಿ ಸಮರ್ಪಿಸುವ ಭಕ್ತಾಭಿಮಾನಿಗಳು ಸರದಿಯ ಸಾಲಿನಲ್ಲಿ ಬಂದು ಸಮರ್ಪಿಸಬೇಕು. ದೇವರ ಉತ್ಸವ ಮೂರ್ತಿ ಕಟ್ಟೆ ಪೂಜೆಗಲ್ಲ, ನಿನ್ನ ಅಪ್ಪ ಶೇಷಪ್ಪನ ಮನೆಗೆ. ಭಾಷೆ ಕೆಟ್ಟವ ಎಂತದಿದು? ಎಂತದ್ದು? ದಾರಾ ಕಲಶ ಅದನ್ನ ಇಟ್ಕೊಂಡು ಬಲಿ ಬರುದು. ಬಲಿ ಬರುವುದಲ್ಲ, ಒಂದು ಹಿರಿಯವರಿಂದ ಮುಟ್ಟಿಸಬೇಕು ಅಂತ ಹೊರಡುವಾಗ ಪಕ್ಕ ನೆನಪಾಯ್ತು. ಎಷ್ಟು ದೊಡ್ಡ ಸಭೆ ಮಹಾರಾಜ. ಆ ತಲೆಗೆ ಹೋಗಿ ಬರುವಾಗ ಇಲ್ಲಿ ಮುಹೂರ್ತ. ಸ್ವಾಮಿ, ನಾನು ಮುಟ್ಟಿಸ್ಬೇಕಾ? ನೀನು ಮನೆಯಲ್ಲಿ ಮುಟ್ಟುವುದೇ ಸಾಕು, ಹಿಂದೆ ಹೋಗು. ಎಂತ ಅವಸ್ಥೆ ಬರಬೇಡ ಅಂದ್ರೆ ನನಗೆ ಬಂದು ಉಪದ್ರ ಪಕ್ಕದಲ್ಲಿ ಪಾಯ್ತು. ಏನು ಮಾಡುದು? ಅವರಿಗೆ ಬೇಸರ ಆಗ್ತದೆ. ಯಾಕಂದ್ರೆ ಅಷ್ಟು ದೂರದ ಇಡ್ಲಿಕ್ಕೆ ಬಂದಿದ್ದೇವೆ, ನಮಗೊಂದು ಅವಕಾಶ ಇಲ್ಲ. ಸಮಸ್ಯೆ ಸುಲಭದ್ದು. ಹೀಗೆ ಮಾಡುವ. ಈಗ ಇಲ್ಲಿದ್ದವರು ನೀವು ಇದನ್ನು ಮುಟ್ಟುವ. ನೀವು ಸಿಕ್ಕಿದರೆ ಅವರು ನಿಮ್ಮನ್ನು ಅವರನ್ನು ಹಿಂದಿನವರು ಮುಟ್ಟಿ ಮತ್ತೆ ಅವರಷ್ಟಕ್ಕೆ ಮುಟ್ಟುತ್ತಾ ಇಲ್ಲಿ ಆಗ್ತಾ ಇರ್ಲಿ. ಒಮ್ಮೆ ಕೈ ಹಾಕು. ಹಾಗೆ ಹಾಗೆ ಎಂತಾಯ್ತು? ಎಂತದ್ದು? ಮಂಗ ಬಾಳೆಹಣ್ಣಿಗೆ ಕೈ ಹಾಕಿದಾಗ ಯಾಕೆ? ಎಲ್ಲರೂ ಕೈ ಹಾಕಿದ್ರಲ್ಲ, ಹಾಗೆ ನಾನು ಕೈ ಹಾಕುದಕ್ಕೆ ಬಂದದ್ದು. ಯಾಕೆ ಅಂತ ಗೊತ್ತಿಲ್ಲ ಅಂದ ಮೇಲೆ ಮತ್ತೆ ಅಧಿಕ ಪ್ರಸಂಗ ಯಾಕೆ? ಮಂಗ ನಿನ್ನ ಮುಸುಡು ಹಿರಿಯವರೆಲ್ಲ ಸೇರಿ ಮಧುಮಕ್ಕಳಿಗೆ ಆಶೀರ್ವಾದ ಮಾಡುವುದು ಅಂತ ಲೆಕ್ಕ. ಹಿರಿಯವ ಅಂದ್ರೆ ನನ್ನ ಅಪ್ಪ ಅಲ್ಲ, ಚಕ್ಕುಲಿ ಅಲ್ಲ. ತಪ್ಪು ನಿನ್ನದಲ್ಲ, ನಿನ್ನಿಗೆ ಕರೆದುಕೊಂಡು ಬಂದಿದ್ದಾನಲ್ಲ ಅವನಿಗೆ ಮೊದಲು ಕೊಡ್ಬೇಕಪ್ಪ. ಅದು ನಿನ್ನ ಅಪ್ಪ, ಹಿರಿಯಪ್ಪ, ಪೂರ ಹೋಯ್ತ, ನಾನಲ್ಲ. ಹೇಳಿದೆ ಪುರೋಹಿತರೆ, ಇಲ್ಲಿಗೆ ಬರುವುದಿಲ್ಲ ಎಂದು. ಮತ್ತೆ ಅವ ಇದ್ದಾನಲ್ಲ, ಅನ್ಯಣ್ಣನ ಮಗ ಉಜಿರೆ ನಾರಾಯಣ ಇದ್ದಾನಲ್ಲ, ಅವನಿಗೆ ನಾನು ಹೇಳಿದೆ. ನಾನಿದ್ದೇನಲ್ಲ ಬೈಲಿಕ್ಕೆ. ಅಣ್ಣಣ್ಣನ ಮಗ ಉಜಿರೆ ನಾರಾಯಣ ನಿನ್ನ ಮೂಗಿನ ಹೊಟ್ಟೆಯಿಂದ ಬಿದ್ದಿದಾನ ಮಂಗ. ಅಣ್ಣಣ್ಣನ ಮಗ ಉಜಿರೆ ನಾರಾಯಣ ಮಂಗವ. ಅಣ್ಣಣ್ಣನ ಮಗ ಉಜಿರೆ ಭಾಷೆ ಕೆಟ್ಟವ. ನಾನು ಬೈದದ್ದು. ಸ್ವಾಮಿ, ಅದ್ಯಾರು ಸ್ವಾಮಿ ಅನ್ಯಣ್ಣನ ಮಗ ಉಜಿರೆ ನಾರಾಯಣ? ಎಲ್ಲೋ ಕೇಳಿದಾಗುಂಟು. ಅದು ನಿನ್ನ ಇದು ಮಾವನ ಮಗ. ಹೋಗಲಿ ಕೂತ್ಕೋ. ಮದುವೆಯ ಉಚ್ಚಾರ ಸಂತೆ. ನಿಂದೆಂತದ್ದು?
ನೀವೇ ಕಲಿಸಿಕೊಟ್ಟದ್ದು. ಇಲ್ಲಲ್ಲಿ ಯಾವ ರಾಶಿಯಲ್ಲಿ ನೋಡಿದ್ರು ನೀನೇ ಕಾಣೋದು ಭಾಷೆಗೆಟ್ಟವಳು. ಯಾಕೆ ಸ್ವಾಮಿ ದೀಪವನ್ನು ನಂದಿಸಿದಿ ನೀವು? ಅಮ್ಮ, ನಮ್ಮ ಕಾರ್ಯಕ್ರಮ ಮುಗಿದ ಮೇಲೆ ನಾವು ಧರ್ಮಕ್ಕೆ ಎಣ್ಣೆ ಹಾಳು ಮಾಡುದು ನಮ್ಮ ಭಂಡಾರದಲ್ಲಿ ಉಂಟಲ್ಲ ಸ್ವಾಮಿ? ಉಂಟು ಅಂತ ಹಾಳು ಮಾಡುವುದಲ್ಲ. ತಿಳಿದವರು ಏನು ಹೇಳಿದ್ದಾರೆ, ಉಳಿತಾಯ ಮಾಡಿ ನಿಮಗಾಗಿ, ನಿಮ್ಮ ಹೆಂಡತಿ ಮಕ್ಕಳಿಗಾಗಿ ಉಳಿತಾಯ ಮಾಡಿ. ಈಗ ನೀವು ಯಾರಿಗಾಗಿ ನನ್ನ ಮನೆಗೆ ಕೊಂಡೋಗುದು. ಓರಾಯರೆ, ಒಂದು ಅರಸಿನ ಎಣ್ಣೆ ಹಚ್ಚೋ ಕ್ರಮ ಹಚ್ಚು. ನಾನು ಹೇಳಿದ ಹಾಗೆ ಹೇಳಬೇಕು. ಎನ್ನರಸಿ ಎಲ್ಲಿ ಉಂಟು? ಮಸಿ ಉಂಟು ಅಂತ ಹೇಳಿದ್ರಲ್ಲ, ಎಲ್ಲಿ ಉಂಟು? ಹೆಣ್ಣರಸಿ ಪುರೋಹಿತ ನಿಮ್ಗೆ ಸ್ವರ ಬರುದಿಲ್ಲ, ಬರ್ತದೆ. ಆಲೋಚನೆ ಮಾಡಿ. ಅಷ್ಟು ದೊಡ್ಡ ನನಗೆ ಕೇಳುವುದಿಲ್ಲ. ಅಷ್ಟು ದೊಡ್ಡ ಸಭೆ ಅಲ್ಲಿವರೆಗೆ ಕೇಳಬೇಕೋ ಬೇಡವಾ? ಕೇಳದಿದ್ದ ಪರಿಣಾಮ ನಾಳೆ ಏನಾಗ್ತದೆ? ಬಂದವರೆಲ್ಲ ಹೇಳ್ತಾರೆ ಕಾರ್ಯಕ್ರಮ ಬಹಳ ಒಳ್ಳೆದಾಗಿದೆ, ಮದುಮಗನಿಗೆ ಬಾಯಿ ಬರುದಿಲ್ಲ. ಹಾಗಾಗಬಾರ್ದು ಪುರೋಹಿತರೆ. ಹಾಗಾಗಬಾರ್ದು ಅಂತಾದ್ರೆ ಗಟ್ಟಿಯಾಗಿ ಮತ್ತೆ ಹೌದು. ಎನ್ನರಸಿ ಭಾಗವತ್ರೆ, ನಾನು ಇನ್ನು ಗಂಡ ಅಂತ ಯಾರನ್ನು ಕರೀಲಿ? ಭಾಗವತ್ರೆ ಎಲ್ಲಿದ್ದಾರೆ ಅವರು? ನಾನು ಮತ್ತೊಬ್ಬರನ್ನು ಗಂಡ ಅಂತ ನೀವು ಸಾಯ್ಲಿಲ್ವಾ? ಇನ್ನು ಸಾಯ್ಬೇಕಷ್ಟೇ. ಏನು ಕೊಡ್ತೀರಾ? ನೀವು ಮೊದಲೇ ಅವರೆಲ್ಲ ಕಾಯ್ತಾ ಇದ್ದಾರೆ ನಾನು ಸಾಯ್ಬೇಕು. ನಿಮ್ಮನ್ನು ಕೊಲ್ಲುವುದಕ್ಕೆ ಕಾಯುವುದು. ಮತ್ತೆ ನೀವೆಂತದ್ದು ಆರ್ಭಟ ಕೊಡುವುದು? ನೀವೇ ಹೇಳಿದಲ್ವ? ನೋಡಿ, ಆಲೋಚನೆ ಮಾಡಿ. ನಾನು ಮೊದಲೇ ಹೃದಯ ರೋಗಿ, ನನ್ನ ಎದೆ ಹೊಡೆದು ನಾನು ಸತ್ತರೆ ನೋಡಿ ಅದಕ್ಕೆ ಯಾರು ಗತಿ? ಅದಕ್ಕೆ ಹೂವ ಇದ್ದಾನೆ ಯೋಗಕ್ಷೇಮ ಎಲ್ಲ ನೋಡಿಕೊಳ್ಳುವುದಕ್ಕೆ. ಎನ್ನರಸಿ ಹೆಣ್ಣರಸಿ ಹೊನ್ನರಸಿ ಪ್ರಾಣದರಸಿ ಪಟ್ಟದರಸಿ ನಿಮ್ಮ ಅಲ್ಲಿ ನಿನ್ನ ನಿಮಗೆ ಮದುವೆ ಆಗಿ ಅಭ್ಯಾಸ ಇಲ್ಲ, ಅದೆಲ್ಲ ಅಭ್ಯಾಸ ಆಗಿದೆ ಅಲ್ವಾ? ಅದು ನೋಡಿ. ನಿನ್ನ ಕಮ್ಮಳದಂತಹ ಮುಖಕ್ಕೆ ಎಲ್ಲಿ ಪುರೋಹಿತರೆ? ಅದು ಅಲ್ಲೇ ಗುತ್ತಿನಲ್ಲಿ ಅದಲ್ಲಿ ಮುಖ ಕಮಲದಂತಹ ಮುಖಕ್ಕೆ ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅಚ್ಚೊನ್ನ ಓಯ್ ಅನ್ಯನಲ್ಲ ಅಚ್ಚನ್ನ. ಓಯ್, ನೀವೆಂತದ್ದು ಗೋಡೆಗೆ ಸುಣ್ಣ ಕೊಡುದು? ಹಚ್ಚುವುದು ಪುರೋಹಿತರೆ. ಎಂತದ್ದು ಹಚ್ಚುದು? ಒಮ್ಮೆ ಹಚ್ಚಿದ್ರೆ ಸಾಕಾಗುದಿಲ್ವಾ? ಇಟ್ಕೊಳ್ಳಮ್ಮ, ನಾನು ಹೇಳಿದ ಹಾಗೆ ಹೇಳು. ಎನ್ನರಸ ಹೊನ್ನರಸ ಪ್ರಾಣದರಸ ಪಟ್ಟದರಸ ರಸ ತೆಗಿಬೇಕು. ಅಧಿಕ ಮಸಕ ಅರಸ ಅಂತ. ನಿಮ್ಮ ಅಲ್ವಾ ಪುರೋಹಿತ? ಅಷ್ಟು ತಯಾರಾಗಿದ್ದಾಳೆ ನೋಡಿ. ನಿನ್ನ ಮುಚ್ಚಿದಂತಹ ಮುಖಕ್ಕೆ ಅದಾದ್ರೆ ಮುದ್ದಿನಂತಹ ಮುಖಕ್ಕೆ ಅದೇ ಆ ಮುಖಕ್ಕೆ ಅರಸಿನ ಎಣ್ಣೆ ಹಚ್ಚುತ್ತೇನೆ. ಹಲಸಿನ ಹಣ್ಣು ಹಚ್ಚಿದ್ರೆ ಮೇಣಕ್ಕಾಗಿ ನೊಣ ಕೂತು ಪಚೀತಿಯಾಗ್ತದೆ. ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅಚ್ಚಮ್ಮ ಅದ್ಯಾರು ಪುರೋಹಿತರು? ಅಚ್ಚಮ್ಮ ಹಚ್ಚು ಅಂತ ಅಮ್ಮ. ಕಾರ್ಯಕ್ರಮ ಬಹಳ ಒಳ್ಳೇದು. ಎಂತದ್ದು ಒಳ್ಳೇದಾಗುದಮ್ಮ? ಎಲ್ಲ ಕೂತು ಕುಡಿದು ನೋಡ್ತಾ ಇದ್ದಾರೆ. ಹೇಳಿ, ಎಲ್ಲರೂ ಸಾಲಾಗಿ ಬಂದು ಕೊಟ್ಟು ಹೋಗಿ ಬೇಗ ಆಗಬೇಕು. ಮತ್ತೆ ಫಲಾರದ ವ್ಯವಸ್ಥೆ ಉಂಟು. ಯಾರು ಎದ್ದು ಬರ್ಲಿಕ್ಕಿಲ್ಲ ಸ್ವಾಮಿ. ಅದೇನು ಆಮಂತ್ರಣದಲ್ಲಿ ಬರೆದು ಹಾಕಿದೆ, ಏನು? ಆಶೀರ್ವಾದ ಉಡುಗೊರೆ ಎಂಬುದಾಗಿ. ಎಷ್ಟು ಒಳ್ಳೆ ವಿಷಯ. ಒಂದು ಆಶೀರ್ವಾದವನ್ನು ಮಾಡಿ ಏನು ಖರ್ಚು ಮಾಡ್ಲಿಕ್ಕಿಲ್ಲ. ಎಲ್ಲ ತಂದದನ್ನು ಮನೆಗೆ ಕೊಂಡು ಹೋದ್ರೆ ಆಯ್ತು, ಮುಗೀತಲ್ಲ. ಹಾಗಂತ ನೀವು ಸುಮ್ಮನೆ ಇರಬಾರ್ದು, ನಿಮ್ಮ ಕೈ ಬೀಳಲೇಬೇಕು ಸ್ವಾಮಿ. ನನ್ನ ಕೈ ಬಿದ್ದರೆ ನಿಮಗೆ ಗೊತ್ತಾದಿತ್ತು, ನಾನಿರುವ ಒಬ್ಬ ಪುರೋಹಿತ, ಮತ್ತೆ ನಿಮ್ಗೆ ಜನ ಇಲ್ಲ. ಹಾಗೆಲ್ಲ ಸ್ವಾಮಿ, ಮತ್ತೆ ವಧು ವರರನ್ನು ಆಶೀರ್ವಾದ ಮಾಡುವ. ಸೋಮಜಾಡೇನ ಅದ್ಯಾರು ನಿಮ್ಮ ಕುಟುಂಬ? ಸೋಮಜಾಡ ಅನ್ನುವ ಕೊಟ್ಟಂತ ಪಟ್ಟ ಇದು ಹೇಳಿದ್ರೆ ನಿಮ್ಮ ಜೀವನ ಪರ್ಯಂತ ನನ್ನ ಹೆಸರು ಹೇಳ್ತಾ ಇರಬೇಕು ಅಂತ. ಆದ್ದರಿಂದ ಕೊಟ್ಟವರನ್ನು ಕೊಡದೇ ಇದ್ದವರು ಅದಕ್ಕಾಗಿ ಅವನ ಹೆಸರನ್ನು ಹೇಳ್ತಾ ಇರುದು. ಸೋಮಜಾಡೇನ ಓ ಪಟ್ಟೆ, ನಿನ್ನಲ್ಲಿ 108 ಹೊಟ್ಟೆ, ಕೊಟ್ಟರೆ ನಾನು ಕೆಟ್ಟೆ, ಕೊಡುವುದು ಮಾತ್ರ ಲೊಟ್ಟೆ. ಪುರೋಹಿತರ ಕಡೆಯಿಂದ ಉಡುಗೊರೆ, ಮಧುಮಗನ ಕೊರಳಿಗೆ, ಮಧುಮಗನ ಕೊರಳಿಂದ ಮಧುಮಗನ ಹೆಗಲಿಗೆ, ಮತ್ತೆ ಬಂದಲ್ಲಿಗೆ. ಎಲ್ಲಿಗೆ ಕೊಡ್ಲಿಕ್ಕಿಲ್ವೋ? ಓದಲಿಲ್ಲ, ಪಟ್ಟೆ ಕೊಡ್ತಾ ಹೋದ್ರೆ ನಮಗೆ ವರ್ಷಕ್ಕೆ ಪಟ್ಟೆ ಎಷ್ಟು ಬೇಕು? ಶಾಸ್ತ್ರಕ್ಕೊಂದು ಕೊಟ್ಟು ಮುಗಿಸುವುದು ಕೊಡುವ ಕ್ರಮ. ಅಮ್ಮ, ಇನ್ನೊಂದು ನೀವು ಬೇಗ ಅದು ಬೇರೆ ಮಾಡ್ಬೇಕು. ನಮ್ಮದೊಂದು ಪುಣ್ಯ ನೋಡಿ, ಇಷ್ಟು ದೊಡ್ಡ ಸಭೆ ಇರುವಾಗ ಇದನ್ನೊಂದು ಹೆಗಲಿಗೆ ಹಾಕಿಕೊಂಡು ಬಂದದ್ದರಿಂದ ಆಯ್ತು. ಬರೀದೇ ಇದನ್ನು ಉಟ್ಟುಕೊಂಡು ಬರ್ತೇನೆ. ಕಾರಣ ಉಂಟು. ಎಂತದು? ಗೆದ್ದಲಿನಿಂದ ಆದಂತಹ ಉಪಕಾರ ಇದೆ. ಒಂದೇ ಹಗ್ಗದಲ್ಲಿ ಹಾಕಿದ್ದೆ, ಹೇಳ್ಕೊಂಡು ಬರುವಾಗ ಬಟ್ಟೆ ಬದಲಾಗಿ ಹೋಯ್ತು. ಯಾವ್ದಾದ್ರೂ ಶಾಸ್ತ್ರ ಒಂದು ಮುಗಿದ್ರೆ ಆಯ್ತು. ಅಮ್ಮ, ಇನ್ನು ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಹುಡುಗಿಯಂತೂ ಇಳಿದು ಹೋಗುವುದು. ಎಂತದು ಪುರೋಹಿತರೆ? ಎಂತದ್ದು ನಿಮ್ದು? ನನ್ನ ಹೆಂಡತಿಯಲ್ಲಿ ನಾನು ಮಾತಾಡುದು. ಬಸವನ ಹಿಂದೆ ಬೇಕಾದ್ರೆ ಅಲ್ಲಿ ಕೂತು ಬರಿ, ಮತ್ತೆ ಕರೀತೇನೆ. ಅವ ಇವನ ಹೆಂಡತಿಯಲ್ಲಿ ಮಾತಾಡ್ತಿದ್ದಾನೆ, ನಿಮ್ಮ ಹೆಂಡತಿಯಲ್ಲಿ ಬೇರೆ ಮಾತಾಡ್ತಿದ್ದಾನೆ. ನಾನಲ್ಲ, ಹಿಂದೆ
ನೋಡಮ್ಮ, ಇವರೆಲ್ಲ ನನ್ನ ಜೊತೆಯಲ್ಲಿ ಇದ್ದವರು ಇವತ್ತು ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ಅವರಿಂದ ಆಶೀರ್ವಾದ ಪಡೆಯುವ ಕ್ರಮ ಏನು? ಮತ್ತೆ ಮಂಗನಿಗೆ ಹೀಗೆ ಹೇಳ್ತಿದ್ದದ್ದು ಅಭ್ಯಾಸ ಎಂಥದ್ದು ಅಭ್ಯಾಸ? ಮುಂದೆ ಮದುವೆ ಅವರಿಂದ ಆಶೀರ್ವಾದ ಪಡೆಯುವ ಕ್ರಮ. ಕೈ ಮುಗಿ ನಾನು ಹೇಳಿದ ಹಾಗೆ ಹೇಳು. ಅಣ್ಣಂದಿರೇ, ನಿನ್ನೆಂಥದ್ದು ಭಾಷಣ, ಮತ್ತೆಂಥದ್ದು? ನೀನು ಸುಮ್ಮನೆ ಗೊತ್ತು. ಗುರು ಹಿರಿಯರೇ, ಇಷ್ಟರವರೆಗೆ ನಾನು ನಿಮ್ಮ ಜೊತೆಯಲ್ಲಿ ಆಟವಾಡುತ್ತಾ ಇದ್ದೆ. ಇಷ್ಟರವರೆಗೆ ನಾನು ನಿಮ್ಮ ಜೊತೆಯಲ್ಲೇ ಆಟವಾಡುತ್ತಾ ಇದ್ದೆ. ಓ ಬಾಲೆ, ಮೀಸದ ಕೊಂಬುದು ಕೈದೆಪ್ಪ ಮಾವ ಆಟ ಆಡ್ತಾ ಇದ್ದೆ ಬಣ್ಣಗ ಅಡಿಗೆ ಕೊಂಬು ದೀರ್ಘವೇ ಓಡಿ ಆಟ ಆಡ್ದಿನಿ ನಿನ್ನ ಒಟ್ಟಿಗೆ ಅತ್ತು ಪೊಂಜೆನಕ್ಕ ಒಟ್ಟಿಗೆ ಬಾ ನರಮಣಿ ಮಾರಾಯ. ಇವತ್ತು ನನ್ನ ಪತಿದೇವರ ಜೊತೆಯಲ್ಲಿ ಹೋಗ್ತಾ ಇದ್ದೇನೆ. ನನ್ನ ಪತಿದೇವರ ಜೊತೆಯಲ್ಲಿ ಹೋಗುತ್ತಾ ಇದ್ದೇನೆ. ಹಿರಿಯವರಾದ ನೀವು ಆಶೀರ್ವಾದಿಸಿ. ಹಿರಿಯವರಾದಂತಹ ನೀವೆಲ್ಲರೂ ಆಶೀರ್ವಾದಿಸಿ. ಇನ್ನೂ ನಿನಗೆ ಚಟ ಬಿಡ್ಲಿಲ್ಲಲ್ಲ ಮಹಾರಾಯ. ಅಮ್ಮ ಇಲ್ಲಿ ಬನ್ನಿ. ಸ್ವಾಮಿ, ಅವಳ ವಿಷಯ ಹಾಗಿರ್ಲಿ, ನೀವೇ ಯಾಕಮ್ಮ ಏನು ಸ್ವಾಮಿ, ನನ್ನ ಮಗಳನ್ನು ಎಷ್ಟು ಮುದ್ದಿದ್ದ ನಾನು ಸಾಕಿದ್ದೇನೆ. ಹೌದೌದು. ಪಾಪ ಬಾಯಿಗೆ ಬೆರಳು ಹಾಕಿದ್ರೆ ಕಚ್ಚಲಿಕ್ಕೆ ಗೊತ್ತಿಲ್ಲ ಸ್ವಾಮಿ. ಹೆದರ್ಬೇಡಮ್ಮ, ಈಗ ಕರ್ಕೊಂಡು ಹೋಗ್ತಾನಲ್ಲ ಕಚ್ಚುವುದಕ್ಕೆ ಕಲಿಸಿ ಅಂತ. ಕರೆದುಕೊಂಡು ಹೋಗಿ ಏನು ಮಾಡ್ತಾನೋ ಏನು. ಅಷ್ಟೇ ವಿಷಯ ಉಂಟು. ಎಂತಂತೆ? ಕರೆದುಕೊಂಡು ಹೋಗಿ ಏನು ಮಾಡ್ತಾನೋ. ನಾವೊಮ್ಮೆ ಇಣಿಕೆ ಬರುವನ ಬರ್ತೇನೆ. ನಿನಗೆ ಹೋಗುವ ಕಾಲಕ್ಕೆ ಇಣುಕುವ ಅಭ್ಯಾಸ ಅಲ್ಲ, ಎಂತ ಮಾಡಿ ಬೆನ್ನು ಗಟ್ಟಿಟ್ಟು ಅದೊಳಗು ಮಾಡುವುದೆಂತದ್ದು? ಎಲ್ಲರೂ ಕರ್ಕೊಂಡು ಹೋಗಿ ಏನು ಮಾಡ್ತಾರೋ ಅಷ್ಟೇ. ಅದೇ ಎಂತ ಮನೆಯ ಕೆಲಸ ಹೇಳಿಕೊಡ್ಲಿಕ್ಕೆ ಎಲ್ಲರ ಮನೆಯಲ್ಲಿ ಜನ ಉಂಟು. ಅದಕ್ಕೆ ಆಳು ಅಜ್ಜಮ್ಮ ಈರ್ದ ಅಜ್ಜಮ್ಮ ಬುಳಿಪುಡಿ ಮಕ್ಕಳೇ ಬುಲ್ಪೊಡ್ಚಿ ದಾಯದ ಬಂಡ ಪೆಜ್ಜಿ ಕರ್ಲು ಕಂಡಿದ್ದು ಬರ್ಕೊಂಡು ನಮದಾಯ ಬುಲ್ಪು ನಂಗೆ ಮರಲ ನಾಲ್ಕು ಸರ್ ತಂಚಿಂಚಿ ಪೋಂಡ ಪೂರ ಸಮಾಪುಡು ಕೈತ ಇಡೇ ಬರ್ರ ಬಂಕಾವೆ ಹೊರ ಈ ಕಡೆಗೆ ಒಂದು ಆಶೀರ್ವಾದ ಪಡಿಬೇಕಮ್ಮ. ನಾನು ಹೇಳಿದ ಹಾಗೆ ಕೈ ಮುಗಿ. ಅಣ್ಣಂದಿರೇ, ಅಕ್ಕಂದಿರೇ, ಬಂಧು ಬಾಂಧವರೇ, ಗುರು ಹಿರಿಯರೇ, ನಾವಿಂದು ಇಲ್ಲಿ ಸೇರಿಕೊಂಡಿದ್ದೇವೆ. ನಿಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ನಮ್ಮನ್ನು ಮೇಲೆ ಕೊಂಡು ಹೋಗಿ. ನೀವೇನು ಮತ ಪ್ರಚಾರ ಮಾಡುವುದಪ್ಪ? ಎಂತದ ಯಾಕೆ ಬರೋಯ್ತಾರೆ? ನಾನು ಹೇಳ್ತೇನೆ ಅಷ್ಟೇ ಹೇಳಿದ್ರೆ ಸಾಕು. ಅಷ್ಟನ್ನೇ ಅಕ್ಕಂದಿರೆ ಎಂತದ್ದು ಅಭ್ಯಾಸ ಬಲ. ಎಂತದ್ದು ಅಭ್ಯಾಸ? ಅಭ್ಯಾಸ ಬಿಡಿ, ಇಲ್ಲಿ ಬೇರೆ ಹೊಸ ಅಭ್ಯಾಸ. ಅಣ್ಣಂದಿರೇ, ಅಕ್ಕಂದಿರೇ, ಗುರು ಹಿರಿಯರೇ, ನಾನು ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗುತ್ತೇನೆ. ನಾನು ಪುರೋಹಿತರ ಹೆಂಡತಿಯನ್ನು ಕರೆದುಕೊಂಡು ಹೋಗುತ್ತೇನೆ. ಹೋಗು ಹೋಗು ಹೋಗುವ ಹೋಗ್ಬೇಕಂತೆ. ಓ ಅಲ್ಲಿ ನಿಲ್ಲಿ ಹೇಳಿ, ಇಲ್ಲೇ ನಿನ್ನೆ ಸುಂಟಕ್ಕೆ ಬಿಟ್ಟಿದ್ದೇನೆ ಈಗ. ಎಂಥದ್ದು ಹೋಗು, ನಿನಗೆ ಹೇಳ್ತೇನೆ. ಅದು ಆಗಬಹುದಾ? ನಿನ್ನ ಹೆಂಡತಿಯನ್ನು ಆಗಬಹುದಾ? ಎಂತದಯ್ಯ ಅದು ನಿಮ್ಮ ಪುರಕ್ಕೆ ಬರುವುದಿಲ್ವ ಅಂತ ಹಿಂದೆ ಹೋಗುವಾಗ. ನನ್ನ ಅಂದರೆ ನಿಮ್ಮ, ನನ್ನ ಅಂದ್ರೆ ನಿಮ್ಮ, ಅದನ್ನೇ ಹೇಳಿದ್ದು ನಾನು. ಹೋದೆಯ ಪಿಶಾಚಿ ಇಲ್ಲ ಬಂದೆ ಗವಾಕ್ಷೆಯೊಳಗೆ ಅಂತ. ಅಯ್ಯೋ ನಿಮ್ಮ ನನ್ನ ಮತ್ತೆ ನಿಮ್ಮ ಹೌದೌದು ಮಾಲಿನಿಯನ್ನು ಕರೆದುಕೊಂಡು ಹೋಗುತ್ತೇನೆ. ಹಿರಿಯವರಾದ ನೀವು ಆಶೀರ್ವಾದ, ಹಿರಿಯವರಂತ ನೀವು ಆಶೀರ್ವದಿಸಿ. ಪುರೋಹಿತ ನಿಮ್ಮದಂತ ಆಶೀರ್ವಾದ. ಉತ್ತರ ದೀರ್ಘಾಯುಷ್ಯ ಮತ್ತು 100 ಮಂದಿ ಹೆಣ್ಣು ಮಕ್ಕಳೇ ಆಗಲಿ. ನೀವು ಆಶೀರ್ವಾದ ಮಾಡಿದ್ದಲ್ಲ, ಶಾಪ ಕೊಟ್ಟದ್ದು. ಆಶೀರ್ವಾದ ಹೆಣ್ಣು ಮಕ್ಕಳು ಅಂತ ತಾತ್ಸಾರ ಮಾಡಬಾರದು. ಸಂತಾನ ಅಭಿವೃದ್ಧಿಯಾಗುವುದೇ ಹೆಣ್ಣು ಮಕ್ಕಳಿಂದ ಮಾತ್ರ ಅಲ್ಲ. ಭಗವಂತ ನಿಮಗೆ ಬೇಕಾದಷ್ಟು ಸಂಪತ್ತು ಕೊಟ್ಟಿದ್ದಾನೆ. ಎರಡೆರಡು ಕಡೆಯಲ್ಲಿ ಸಂಪಾದನೆ ಆಗ್ತಾ ಉಂಟು. ದಾನ ಮಾಡುವುದಕ್ಕೆ ಪ್ರಯತ್ನವನ್ನು ಹೋಗಿ ಹಾಲು ಕುಡಿ. ನಿಮ್ಮ ಆಶೀರ್ವಾದ ದೇವರಿದ್ದ ಸ್ವಾಮಿ. ನನಗೊಂದು ಆಶೀರ್ವಾದ. ಏನು ಅಂತ? ಆದಷ್ಟು ಬೇಗ ಮೊದಲು ಹೋದವರ ಹಾಗೆ ಹೋಗ್ಬೇಕು ಅಂತಲ್ಲ. ಆಗಲ್ಲ. ಮತ್ತೆ ಹೇಗೆ? ನೀವು ಮೊದಲು. ನಾನು ಮೊದಲು ಹೋಗ್ಬೇಕು. ಮತ್ತೆ ಹೇಗೆ? ನಿಂಗೆ ಸರಿಯಾದ ಬುದ್ಧಿ ದೇವರು ಕೊಡ್ಲಿ. ನನ್ನದೊಂದು ಮಾತು, ಅವರಿಗೆ 100 ಮಂದಿ ಹೆಣ್ಣು ಮಕ್ಕಳಿಗೆ ಆಗ್ಲಿ ಅಂತ ಆಶೀರ್ವಾದ ಮಾಡಿದ್ದೀರಿ. ನಾಡಿದ್ದು ಹುಟ್ಟಿದ ಮೇಲೆ ಆ ಹೆಣ್ಣು ಮಕ್ಕಳಿಗೆ ಕೊಡ್ಲಿಕ್ಕೆ ಗಂಡಿಲ್ಲ ಅಂತ ಆಗಬಾರ್ದು. ನನಗೂ ಹೇಗೂ ಮದುವೆ ಆಗಿದೆ, ಒಂದು 100 ಮಂದಿ ಗಂಡು ಮಕ್ಕಳಾಗ್ಲಿ ಅಂತ ಆಶೀರ್ವಾದ ಮಾಡಿ. ಸರಿಯಾಗಿ ನಿನ್ನ ಮುಸುಡನ್ನು ಕನ್ನಡಿಯಲ್ಲಿ ನೋಡಿದ್ದೇನೆ. ಅವ ನಾಡಿನ ದೊರೆ, ನೀನು ಎಕ್ಕಚ್ಚಿತ್ತೊಬ್ಬ ವ್ಯಕ್ತಿ. ಭವಿಷ್ಯವನ್ನು ಯಾರು ಬಲ್ಲವರು? ನಿನ್ನ ಅಪ್ಪ ಅವವ ಬಲ್ಲವ. ಮದುವೆ ಮಕ್ಕಳು ನಿನಗೆ ಸಂತಾನ ಆಗದೆ ಹೋಗಿದೆ. ಇತ್ತವಾದಿದೇವಿ ಕೃತ್ರಿಮಾದಿಂದಾಗಿ ತಮ್ಮ ಪುತ್ರರೆಲ್ಲರೂ ದುರದಿ ಮೃತ್ಯುವಪ್ಪಿದರು. ಚಿತ್ತದಿ ವ್ಯಥೆಯ
ನಂತಿರವು ಮಗಳ ಮದುವೆಯನ್ನು ವಿಜೃಂಭಣೆ ನಡೆಯಿತು. ಅವರ ದಾಂಪತ್ಯ ಪ್ರತೀಕವಾಗಿ ಮಗನವರು ಹುಟ್ಟಿಕೊಂಡಿದ್ದಾನೆ. ಮಹಿಷನೆಂಬುದಾಗಿ ಹೆಸರನ್ನಿರಿಸಿದ್ದೇವೆ. ಆತನ ಆಟ ಪಾಠವನ್ನು ನೋಡುತ್ತಾ ಸಂತೋಷದಿಂದ ಇರ್ಬೋದಿತ್ತು. ಆದರೆ ಏನು ಮಾಡೋಣ, ನನ್ನದೊಂದು ಆಸೆಯಾಗಿ ಉಳಿಯಿತಲ್ಲ. ಈ ವಿಚಾರವನ್ನು ಯಾರೊಂದಿಗೆ ಹೇಳೋಣ? ಅಯ್ಯೋ ನೀವು ಮುಖವೆಂಬುದು ಮನಸ್ಸಿನ ಕನ್ನಡಿ ಇದ್ದ ಹಾಗೆ ಅಂತರಂಗದಲ್ಲೇನುಂಟೋ ಭಾವ ಮುಖದಲ್ಲಿ ಗೋಚಾರವಾಗುತ್ತದೆ. ಎಂದಿನಂತೆ ಹಿಂದಲ್ಲ, ಚಿಂತಾಕ್ರಾಂತರಾಗಿದ್ದೀರಾ. ಕಣ್ಣೀರ ಧಾರೆಯನ್ನೇ ಸುರಿಸುತ್ತಾ ಇದ್ದೀರಾ. ಯಾಕೆ ಅತ್ತೆವರ ಈ ಚಿಂತೆ? ಮಗನೇ, ನನ್ನ ದುಃಖವನ್ನು ಏನೆಂದೇ ಹೇಳಲಿಕ್ಕೆ. ಏನಾಯಿತು? ಈ ಮೊದಲು ನನ್ನ ಮಕ್ಕಳೆಲ್ಲ ಸ್ವರ್ಗದ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಎಲ್ಲರೂ ಹೋದ್ರು ಮಗನೇ. ಆದರೆ ಏನು ಮಾಡೋಣ, ಏನಾಯಿತು? ಸುರಪೌರನ ಮೋಸದಿಂದ ಕೊಂದು ಹಾಕಿದ್ದಾನೆ ಕನ್ನ. ಹೌದೇ? ಅದಕ್ಕಾಗಿ ಚಿಂತಿಸುವಂತ ಅಗತ್ಯವೇ ಇಲ್ಲ. ನನ್ನನ್ನು ಆಶೀರ್ವದಿಸಿ ಕಳುಹಿಕೊಡಿ. ದಸರನ್ನು ಮರ್ತಿಸಿ ನಾನು ಬರ್ತೇನೆ. ರನ್ನದ ತಟ್ಟೆಯಲ್ಲಿ ರಣವೀಳೆ ಕೊಡುತ್ತಾ ಇದ್ದೇನೆ. ಜಯಶೀಲನಾಗಿ ಬಾ ಮಗ. ದೂರದಲ್ಲಿ ಮರ್ತಿಸಿದ್ದೇನೆ. ತ್ರಿವಿಷಮ ಮರಿದಾಗಿದೆ. ಯಾರಿಗೊಂಡೆ ಸಿಂಹವೇಶ್ವರವನ್ನು ಏರಿದಾಗ ಅಂಬರಬಲದಿಂದ ಹಾರಿಕೊಂಡು ಬಂದಿದ್ದೀಯ. ಮಾತ್ರವಲ್ಲ, ಫಲವಾದಂತಹ ರೆಕ್ಕೆಯಿಂದ ಪಡಿದೆಪ್ಪಿಸಿದ ವೈದ್ಯ ಬಂದದ್ದ ಸುಮಟ. ಯಾರೋ ನೀನು?
ಸ್ವರ್ಗವನ್ನು ಏರಿದೆಯಾ? ಪರಾಕ್ರಮವನ್ನು ತೋರ್ಪಡಿಸಿದ್ದಾರೆ. ಇಂದ್ರಾದಿ ಸುಮನಸರನ್ನು ಯುದ್ಧದ ಮೂಲಕ ಸದೆ ಬಡಿದು ಎಲ್ಲರೂ ಓಡಿ ಹೋಗಿದ್ದಾರೆ. ಅಲ್ಲಿ ಅದನ್ನು ನೀನು ಅಧಿಕಾರವನ್ನು ಮೆರೆಸುತ್ತಾ ಇದೆಯಾ? ಅಷ್ಟು ಮಾತ್ರಕ್ಕೆ ನೀನೊಬ್ಬ ಪರಾಕ್ರಮಿ ಎಂದೆನಿಸಿಕೊಳ್ಳುವುದಿಲ್ಲ. ಇನ್ನೇನು ಮಾಡ್ಬೇಕು? ನಿನ್ನನ್ನು ವಿಚಾರಿಸಕ್ಕೆ ಬಂದವ ಸಾಮಾನ್ಯದವನಲ್ಲ. ಯಕ್ಷರೇ ಬಂದರೂ ಕೂಡ ಬಿಡುವ
ಕರಗಿಸಿದ್ದ ಏನದು ಕರೆದದ್ದು ಅಮ್ಮ, ಹೇ ಅಮ್ಮ, ಓ ಅಮ್ಮ ಎನ್ನುವ ಹಾಗೆ. ಯಾರು ನೀನು? ಆಹಾ, ಯಾರು ನೀನು? ಅಯ್ಯೋ, ನಿನ್ನ ಪರಿಚಯವೇ ಸಿಗ್ತಾ ಇಲ್ಲ. ಯಾರು? ನನ್ನ ಗೊತ್ತಾಗ್ಲಿಲ್ಲ. ಆಹಾ, ನಾನು ನಿಮ್ಮ ಗಂಡ. ಪಾಪಿ, ಯಾರಲ್ಲಿ ಹೇಗೆ ಬಂದು ಮಾತನಾಡಬೇಕೆನ್ನುವಂತಹ ಪರಿಜ್ಞಾನ ಬೇಕು. ಯಾಕೆ ಸುತ್ತುಕೊಳ್ತೀರಿ? ಮತ್ತೆ ಸುತ್ತುಕೊಳ್ಬೇಡಿ, ಸುಡ್ತೇನೆ ನಿನ್ನೀಗ. ನಾನು ನಿಮ್ಮ ಗಂಡ ಮತ್ತು ನಾನು ನಿಮ್ಮ ಗಂಡ. ಹೇಳ್ತಾ ಇದ್ದಾನೆ ಅವನು. ನಾನು ನಿಮ್ಮ ಗಂಡ ಮತ್ತು ನಾನು ನಿಮ್ಮ ಗಂಡ. ನೀನು ಮತ್ತು ನನ್ನ ಗಂಡ. ಅದೇ ನಾನು ಎಲ್ಲಿಗೆ? ನಾನು ಮತ್ತು ನಿಮ್ಮ ಗಂಡ. ನಾನು ಮತ್ತು ಎನ್ನುವುದನ್ನು ಎಳಿಬೇಡ ತುಂಬಾ. ಮೇಲೆ ಗುರುಪುರಕ್ಕೆ ಹೋದ ವಿಷಯ. ಗುರುಪುರದಲ್ಲಿ ಏನು ಕೆಲಸ ಆಗುತ್ತಾ ಉಂಟು? ಅಲ್ಲ, ಮೇಲೆ ಗುರುಪುರ, ಅದು ಸುರಪುರ. ಅಲ್ಲಿಗೆ ಹೋದ ವಿಷಯ. ಅಲ್ಲಿಂದ ಬರ್ತಾ ಇದ್ದೀಯಾ? ವಿಷಯ ಏನಿದೆ ಹೇಳ್ಬೇಕು. ಸುರಪುರಕ್ಕೆ ಹೋದ ವಿಷಯ ತಿಳಿದಂತ ಅಲ್ಲಿಯ ಯಜಮಾನ ಸೂರಪ್ಪ. ಸೂರಪ್ಪ ಅಲ್ಲ ಪುಣ್ಯಾತ್ಮ, ಸುರಪ್ಪ. ದೇವರ ಕಲ್ಲರನ್ನು ಕೂಡಿಕೊಂಡು ದೇವರ ಖಳ ಕೂಡಿಕೊಂಡು ಯುದ್ಧಕ್ಕೆ ಬಂದ. ಒಬ್ಬೊಬ್ಬರೇ ಯುದ್ಧಕ್ಕೆ ಬಂದು. ಯಾರೆಲ್ಲ? ಮೊದಲು ಅಗ್ನಿ ಅಗ್ನಿ ಒಂದಿಷ್ಟು ನೀರು ಭಚಕ್ಕ, ಅಗ್ನಿ ಸುಯಿಕ್ಕ, ವರುಣಾಸ್ತ್ರವನ್ನು ಬಿಟ್ಟು ಅಲ್ಲಿಗೆ ವರ್ಣ ಬಂತು. ವರುಣ ಜಾರಿದ. ಹೌದಾ? ಆಮೇಲೆ ನಿರುವತ್ತಿ ಬಂದ. ನಿರುತಿ ಓಡಿದ. ಅಲ್ಲಿಗೆ ಕುಂಬಾರ ಬಂದ. ಏನು ಮಡಿಕೆ ಮಾಡ್ಲಿಕ್ಕೆ ಅಲ್ಲಿ ಜಾಗ ಅವನಿಗೆ? ಅದಲ್ಲಮ್ಮ, ಮತ್ತೆ ಅವನು ದೊಡ್ಡ ದೊಡ್ಡದಿಲ್ಲ ಉಂಟಲ್ಲ, ದೊಡ್ಡ ಹೌದೌದು, ಅದು ಕುಬೇರ. ಕುಬೇರ ಅವ ಬಂದ. ಅಲಕಾವತಿ ಕುಬೇರ, ಅಲಕಾವತಿಯ ಕುಬೇರ. ಹೌದು. ಅವನು ಕೂಡ ಕಾಲದಲ್ಲಿ ಕಾಲ್ಕಿತ್ತ. ಅಲ್ಲಿ ಅಷ್ಟಾಗುವಾಗ ಞಮ ಬಂದ. ಞಮ ಞಮ ಯಾವುದು? ಞಮ ಞಮ. ನಿನಗೇನು ಹಲ್ಲು ಹಾಗಾಗು? ಶಿಮಿಣಿಯಲ್ಲಿ ಞಮ ಞಮ. ಶಿಮಿಣಿ ಶೈಮಿನಿಯ ಯಮ. ಬರುವಾಗ ಹಾಗೆ ಬರಲಿಲ್ಲ, ಮತ್ತೆ ಹಂಡೆ ಪಾಯಸ ಇಟ್ಕೊಂಡೇ ಬಂದಿದ್ದಾನೆ. ಉಳಿದಿದೆಯಲ್ಲಿ ಅಲ್ಲ, ಎರಡು ಕೈಯಲ್ಲಿ ಹಂಡೆ ಪಾಯಸ. ಹಾಗಲ್ಲ, ದಂಡ ಮತ್ತು ಪಾಶ. ಬಂದವನೇ ಭಯಂಕರ ಕಾಳಗದಲ್ಲಿ ಕೊನೆಗೆ ಅವನು ಕೂಡ ಅವನು ಓಡಿದ. ಇವರೆಲ್ಲ ಹೋದ ಮೇಲೆ ಆ ವಾಯು ಮಾತ್ರ ಕ್ರಮದಲ್ಲಿ ಬಂದಿದ್ದ. ಅದು ಅವನ ಕ್ರಮ ಹೇಗೆ? ಅವರೆಲ್ಲ ಮುಂದಿನಿಂದ ಬಂದು ಯುದ್ಧ ಮಾಡಿ ಸೋತು ಓಡಿದ್ದಾರೆ. ನಾನು ಹಾಗೆ ಹೋಗುದು ಸರಿಯಲ್ಲ ಅಂತ ಮತ್ತೆ ಈ ಸಲ ವಾಯು ಹಿಂದಿನಿಂದ ಬಂತು. ಅದೇ ಈಚೆ ತೋರಿಸುವುದು ನೀನು? ಅಲ್ಲ, ಹಿಂದಿನಿಂದ ಬಂದ. ಅದರಿಗೆ ಗೊತ್ತೇ ಆಗ್ಲಿಲ್ಲ. ಹೌದಾ? ನಾನು ಅಲ್ಲಿ ಒಂದು ಸೂಜಿ ಕೊಟ್ಟೆ. ಸೂಜಿಯ ವಾಯು ಬರ್ತದೆ ಅಂತ
ಅಲ್ಲಿಗೆ ಸೂಚನೆ ಕೊಟ್ಟೆ. ಸೂಚನೆ ಕೊಟ್ಟೆ. ಆ. ಆವಾಗ ಆಲೋಚನೆ ಮಾಡಿದ್ರು, ಏನು? ಓಹೋ ಪಾಯಸ. ಪಾಯಸ ಅಲ್ಲ ಪುಣ್ಯಾತ್ಮ, ಪ್ರಾಯಶ. ಈ ಸಲ ವಾಯು ಹಿಂದಿನಿಂದ ಬರುವ ಲಕ್ಷಣ ಉಂಟು ಅಂತ ಎಡ ಕಾಲಿಂದ ಒಂದು ಬೆಳೆದಿದೆ. ಆವಾಗ ಹಿಂದಿನಿಂದ ಬಂದ ವಾಯು ಯಾರಿಗೂ ಯಾವ ತೊಂದರೆಯನ್ನು ಕೊಡದೆ ಅಂತ ಹಿಂದಿನಿಂದಲೇ ಓಡಿ ಹೋದನೆ. ಹೋದ. ಅವರೆಲ್ಲ ಹೋದ ಮೇಲೆ ಸೂರಪ್ಪ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಏನು ಮಾಡಿರ? ಐರಾವತವನ್ನು ಹಿಡಿದು ಉಚ್ಚರಾಯುಧವನ್ನು ಏರಿ ಜಗಳಕ್ಕೆ ಬಂದ. ಅದು ಅದಲು ಬದಲಾಯಿತಲ್ಲ ಪುಣ್ಯಾತ್ಮ. ಹೇಗೆ? ಐರಾವತವನ್ನ ಏರಿ ವಜ್ರಾಯುಧವನ್ನ ಹಿಡಿದುಕೊಂಡು. ತಪ್ಪಿತಮ್ಮ, ಬೇಸರ ಮಾಡಬೇಡಿ ಅಮ್ಮ, ನನಗೆ ಅದು ಅಂದಾಜ ಆಗಲಿಲ್ಲ. ನಿಮ್ಗೆ ಗೊತ್ತಾಯ್ತಲ್ಲ, ಗೊತ್ತಾಯ್ತು. ನೀವು ಅದನ್ನು ಅಲ್ಲಿಗೆ ಸರಿ ಮಾಡಿಕೊಳ್ಬೇಕು. ಬಂದವನೇ ಭಯಂಕರವು ಭೀಕರವು BMS ನಲ್ಲಿ ಬೀಭತ್ಸವಾಗಿ ಬಿಟ್ಟು ಮಾಡಿದ. ಕೊನೆಗೆ ಸೂರಪ್ಪನು ಸೋತು ಹೋದ. ಅವನು ಮಾಡಿದ. ಅಷ್ಟಾಗ ಮಹಾರಾಜರು ಹುಡುಕುಡಕ್ಕೆ ಪ್ರಾರಂಭ ಮಾಡಿದರು. ಏನಾದ್ರು ಮಸನ ಎಲ್ಲಿ ಉಂಟು? ಮತ್ತೆ ನಿನ್ನಂತವರ ಒಟ್ಟಿಗೆ ಹೋದ್ರೆ ಅದೇ ಸಿಗುವುದು. ಅಲ್ಲ, ಕೂತ್ಕೊಳ್ಳಿಕ್ಕೆ ಸಿಂಹಾಸನ. ಅದೇ ಆಸನದಲ್ಲಿ ಹೋಗಿ ಕೂತರು. ಆವಾಗ ತೆಕ್ಕೊಳ್ಳಿ. ಏನು? ಇದು ಸುರನಾಯಿಗಳು, ಸುರನಾರಿಯರು, ದಂಬೆ ಊದುಬತ್ತಿ ಮೇನಕ್ಕೆ ಊರ್ವಶಿ ಮೇನಕೆ ತಿಲೋತ್ತಮೆ ಆಂಬುಲೆನ್ಸ್. ಎಂತ ಆಂಬುಲೆನ್ಸ್ ಎಲ್ಲ ಬಂದ್ರು. ಕುಡಿದ್ರಮ್ಮ, ಇಷ್ಟೆಲ್ಲ ವೈಭವದಿಂದ ನಿಮ್ಮ ಗಂಡ ಅಲ್ಲಿ ಈ ತರ ಹಾಗಲ್ಲ. ಸುರಪಾಲ ಓಡಿದ್ರೆ ಅದು ನಮಗೆ ಸಂತೋಷದ ವಿಷಯ. ಅದನ್ನ ಆಡುವಾಗ ನಗನಗುತ್ತಾ ಹೇಳಬೇಕು. ಅಮ್ಮ, ಆಮೇಲೆ ಒಂದು ಸಣ್ಣ ಘಟನೆ. ಹೌದೌದು. ಅಲ್ಲಿ ಒಬ್ಬ ಹಾರಾಡಿ ಬಂದ. ಯಾರಾದು? ಹೇಳಿದನು, ಜನ ಯಾರು? ಅವಾಗ ಅಲ್ಲಿದ್ದವರು ಹೇಳಿದ್ರು, ಅದು ಎಷ್ಟೇ ಪಿಂಗಾಣಿ ಅಂತ ಹೇಳಿದ್ರು. ಯಕ್ಷರಾಜ ಪಿಂಗಳಾಕ್ಷ. ಬಂದವನೇ ಕುಳಿತ ಮಹಾರಾಜನ ಮುಂದೆ ನಿಂತು ಒಂದು ರೆಕ್ಕೆಯಿಂದ ಸಿಹಿಯ ಗಾಡಿ ಹಾಕುವುದಕ್ಕೆ ಅಲ್ಲಿಂದ ಬಂದದ್ದವನು. ಆಗಲ್ಲಮ್ಮ, ಮತ್ತೆ ಗೆದ್ದ ಮಹಾರಾಜರಿಗೆ ಅವ ಡಾಮರ್ ಸೇವೆ ಮಾಡ್ತಾ ಇದ್ದ. ಚಾಮರ ಸೇವೆ ನೋಡೋಕದಲ್ಲ, ಮತ್ತೆ ಅದು ಅವನ ಪೆಟ್ಟು. ಹಾಗೆ ರೆಕ್ಕೆಯಿಂದ ಹೊಡೆದದ್ದು. ಮೇಲಿದ್ದ ಮಹಾರಾಜರು ಜನರ ಕೆಳಗೆ ಜಾರಿ ಕೂತ್ರಮ್ಮ. ಜಾರಿದ್ರ ನಮ್ಮ. ಹೌದೌದು. ಯಾಕಿರಬಹುದು? ಇಷ್ಟವರೆಗೆ ನಿತ್ಯ ಪೆಟ್ಟು ಮಾಡಿದ್ರೆ ಈ ಸಲ ಕೂತು ಪೆಟ್ಟು ಮಾಡುವಂತ ಇರ್ಬೋದು ಅಂತ ಲೆಕ್ಕ ಹಾಕಿದೆ. ಪೆಟ್ಟು ಮಾಡಲಿಲ್ಲ. ಮತ್ತೊಂದು ಲೆಕ್ಕೆಯಿಂದ ಪುನಃ ಗಾಳಿ ಹಾಕಿದ. ಪುನಃ ಹೌದು. ಅಲ್ಲಿಗೆ ಮಲಗಿದ್ರು. ಮಲಗಿದ್ರ? ಅವರು ಮಲಗಿಕೊಂಡು ಯುದ್ಧ ಮಾಡ್ತಾರೆ. ನಿಮಗೆ ಗೊತ್ತಿದ್ದಷ್ಟು ಅನುಭವ ನಮ್ಗಿಲ್ಲ. ಯುದ್ಧದ ವೈಖರಿ ನೋಡಿದ್ದೇನೆ. ಹೌದೌದು. ಹೇಳಿಲ್ಲ, ಏನಪ್ಪ ಹೇಳಿಲ್ಲ ಅಂತ ಹೋಗಿ ನೋಡ್ತೇನೆ. ಅಮ್ಮ ಏನು ಹೇಳ್ತೀವಿ? ಅಯ್ಯೋ, ನಿಮ್ಮ ಗಂಡನಿಗೆ ಏನಲ್ಲ, ಅವರಿಗೆ ಏನಾಗುವುದಿಲ್ಲ. ಅಲ್ಲ, ಇನ್ನೇನಾಗ್ಲಿಕ್ಕೂ ಇಲ್ಲ. ಮತ್ತೆ ಆಗುವಷ್ಟೆಲ್ಲ ಆಗಿದೆ ಅಲ್ಲ. ಅದು ಹೇಗೆ? ಮತ್ತೇನಿಲ್ಲಮ್ಮ, ನೋಡಿ ನಿಮ್ಮ ಗಂಡ ಇಷ್ಟು ಉದ್ದ ನಾಲಿಗೆ ಹೊರಗೆ ಹಾಕಿ ನಿಮ್ಮ ಗಂಡ ಪತಿಯೇ ಮಾಡಿದೆಯಲ್ಲ ಪತಿಯೇ ಮಾಡಿದೆಯಲ್ಲ ಈ ಬರಿಯಲ್ಲ ನನಗಿಂತ ವೈಧವ್ಯ ದೀಕ್ಷೆ ಬರುವುದಕ್ಕೆ ಕಾರಣ ಯಾರು? ನನಗಿಂತ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು? ನನಗೆ ಈ ರೀತಿಯಾದಂತಹ ಸ್ಥಿತಿ ಬರುವುದಕ್ಕೆ ನೀವೇ ಕಾರಣ, ನೀವೇ ಕಾರಣ. ನನ್ನ ಕಣ್ಣಿನಲ್ಲಿ ನೀರು ಬರುವ ಹಾಗೆ ಮಾಡಿದಂತ ನಿಮ್ಮ ಕಣ್ಣಿನಲ್ಲಿ ರಕ್ತವನ್ನು ಬರಿಸದೇ ಇದ್ದರೆ
ತಿತ್ತಿಸುತ್ತೆಯಾದಂತಹ ಮಾಲಿನಿ ನಾನಲ್ಲ, ಮಾಲಿನಿ ನಾನಲ್ಲ. ನನ್ನ ಈ ವಿಚಾರವನ್ನು ಯಾರಲ್ಲಿ ಹೇಳಿಕೊಳ್ಳುವುದು ನಾನು? ನನಗೆ ಯಾರಿದ್ದಾರೆ ಇನ್ನು? ಸಮರ ಸಮರ್ಥನಾದಂತಹ ಮಗ ಮಹಿಷನಿದ್ದಾನೆ, ಅವನೇ ಸಾಕು. ಅವನನ್ನು ಕರೆದು ಸಮಸ್ತ ವಿಚಾರಗಳನ್ನು ಆರೋಹಿ ನಿಮಗೊಂದು ಗತಿಯನ್ನು ಕಾಣಿಸ್ತೇನೆ, ಗತಿಯನ್ನು ಕಾಣಿಸ್ತೇನೆ. ಮಗನೇ ಮಹಿಷ, ಮಗನೇ ಮಹಿಷ, ಮಗನೇ ಮಹಿಷ, ಬಾ, ಬಾ, ಬಾ.
ಸಮಯದಲ್ಲಿ ಕೇಳಿಸ್ತಪ್ಪ ನಿನ್ನ ಗುಡಿಯನ್ನೇ ಲಾಡಿಸಲ್ಲ ನಿನ್ನ ಓಡಾಡಿಕೊಂಡು ಬಂದಿದ್ದೆ ಒಂದ ಕ್ಷಣದಲ್ಲಿ ಮತ್ತೆ ಬುದ್ಧಿಸಬೇಕಾದವರು ನೀನು ನಿನ್ನದಕ್ಕೆ ಆಡಬೇಕು ಮಗಳೇ ಕುಡಿದಕ್ಕೆ ಆಡಬೇಕು ಮಗಳೇ ಹೇಳಬೇಕಾದವರು ನೀನು ಹೌದು ಮಗನೇ. ಅದೆಲ್ಲ ಯಾವುದಿಲ್ಲ ತಾಯಿ ಕಣ್ಣೀರನ್ನೇ ತೋರಿಸ್ತಾ ಇದ್ದೀಯಮ್ಮ ಏನ ಆಶ್ಚರ್ಯಮ್ಮ ಸೋನಿತಾಪುರದ ಭಾರಿ ಹೇಳು ಸಂತೋಷದಲ್ಲಿರ್ಬೇಕಿತ್ತು ತಿರಬೇಕು ಸಂಕ್ರಾಂತದಲ್ಲಿ ಇರಬೇಕಾದವರು ನೀನಲ್ವೇ ಮಗನೇ ಏನದು ಮನೆಯ ಕುಂಕುಮವನ್ನು ಹರಿಸಿದೆ ಕೊಟ್ಟಿದ ಕೆಲಸ ಮನೆ ಬಿಚ್ಚಿದ್ದಿ ಮನೆಯಲ್ಲೇ ತಿರುವಾಗಿದ್ದಿ ಕಣ್ಣೀರಿದ್ದಾರೆ ಬಂದಾಗ್ತಪ್ಪ ಯಾಕಮ್ಮ ಏನಾಗ್ತಪ್ಪ ನಿನ್ನ ತಂದೆಯವರು ನಾಲ್ಕಲೋಕವನ್ನ ತನ್ನ ಅಂಕಿತಕ್ಕೆ ತೆಗೆದುಕೊಳ್ಳಬೇಕೆನ್ನುವಂತಹ ಸಲುವಾಗಿ ಸೈನ್ಯವನ್ನ ಕೂಡಿಕೊಂಡು ಯುದ್ಧಕ್ಕೆ ಹೋದಂತಹ ವಿಚಾರ ಗೊತ್ತಿದೆಯಲ್ಲ ಮಗನೇ?
ಸಮಸ್ತರೆಲ್ಲರನ್ನೂ ಕೂಡ ಹಿಮ್ಮೆಟ್ಟಿಸಿದರಂತೆ. ಬರಿದಾದಂತಹ ಸಿಂಹವಿಷ್ಣನವನ್ನ ಏರಿ ಕುಳಿತರಂತೆ ಮಗನೇ. ಪೀಠವೇ ತಮ್ಮ ಪಾಲಿಗಾದ ಮೇಲೆ ಮರುವಾಕದ ಅಧಿಕಾರ ಮಾಡಬಲ್ಲವೇ? ನಾಳವರೆಲ್ಲ ಸಂತೋಷವ ನಡೆದಾಡ್ತಿರಬೇಕಿತ್ತು. ತಂದೆಯ ಮರಣಕ್ಕಾಗಿ ಕಾದಿರಬೇಕಾದವಳು ನೀನು, ಶೃಂಗಾರದಲ್ಲಿ ಇರಬೇಕಾದವಳು ನೀನಲ್ವೇ? ಮತ್ತೆ ಯಾಕೆ ಬದುಕಿಸ್ತಾ ಇದ್ದೀರಿ? ಸಂತೋಷ ಎನ್ನುವುದು ನಮಗಿನ್ನು ಕನ್ನಡಿಯ ಗಂಟಾಗಿ ಹೋಯಿತು ಮಗನೇ. ಯಾಕಮ್ಮ? ಸೋತಂತಹ ಸುಮನಸರೆಲ್ಲರೂ ಕೂಡ ಒಟ್ಟಾಗಿ ನಿನ್ನ ತಂದೆಯನ್ನ ಮೋಸದಿಂದ ಕೊಲ್ಲಿಸಿದರು. ಎಲ್ಲರೂ ದುಃಖಿಸ್ತಾ ಇದ್ದಾರೆ. ತಮಗೇನು ಗತಿ? ಇವರ ದುಃಖಕ್ಕೆ ಒಂದೇ ಕಾರಣ, ನನ್ನ ತಂದೆ ಧೈರ್ಯದ ಮಾತನ್ನು ಕೊಟ್ಟಿದ್ದಾರಮ್ಮ. ಸ್ವರ್ಗ ಮರ್ತ್ಯ ಪಾತಾಳಮ್ಮ ಮೂರ್ನಾಲ್ಕು ಮನೆಗೆ ತಮಾಳ ಸರಿಯಾದಂತಹ ಸ್ಥಾನಮಾನ ದೊರಕಿಸಿಕೊಡ್ತೇನೆ. ನೋಡ್ತಮ್ಮ, ನಮಗಂತ ಭಾಗ್ಯ ಇಲ್ಲ. ಇವರಿಗಾದ್ರೂ ಒಂದು ಹಣೆ ಬರವಾದ್ರೂ ಬೇಕಿತ್ತಲ್ಲ. ಭಾಗ್ಯ ಹಿಡಿದರಮ್ಮ ನನ್ನ ಅದೃಷ್ಟರು. ಯಾರನ್ನು ಯಾವ ಸಮಯದಲ್ಲಿ ತೂರಿ ಫಲ ಇಲ್ಲ. ಒಟ್ಟಿಗೆ ಹೇಳಬೇಕಾ? ನಮ್ಮದೊಂದು ಹಣೆ ಬರ ಸರಿ ಉಂಟ? ಇಲ್ಲಂದ್ರೆ ಹೀಗಂತದ? ಇಲ್ಲಮ್ಮ, ಇದೆಲ್ಲವೂ ಮೋಸ, ವಂಚನೆ, ದೇವತೆಗಳ ಕುತಂತ್ರ. ನನ್ನಪ್ಪನ ಮರಣಕ್ಕೆ ಕಾರಣ, ನನ್ನ ತಂದೆಯ ಮರಣಕ್ಕೆ ಕಾರಣ ತಂದೆಯನ್ನು ಕೊಂದದ್ದು ಯಕ್ಷ. ರಕ್ಷಣೆ ಬರಲಿ ಮಾತೆ ಆತರ ಮೂರನೇ ಕಣ್ಣಲ್ಲಿ ಬೆವರು ಸಿರಿಸಿದ್ರಿ ನಿನ್ನ ತಲಭಾಷಣತೆ ಅಲ್ವಲ್ಲ. ಈಗಲೇ ನುಡಿಗೆ ಮಾಲಿನಿ ಮನದಿ ಹರುಷವನಾಂತು ನುಡಿದಳು. ಅನಿಮಿಷನ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ ಮಗನೇ.
ವಾನರರ ಪಕ್ಷದಿ ಮಾಡಬೇಕಮ್ಮ. ನಿನಗೆ ವಿಧಿಯನೆ ಪಡೆದು ವರಗಳನ್ನು ಮಗನೇ 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 ಸಂತೋಷವಾಯಿತು ಮಗನೇ. ಅವನು ಕೆಳಗೆ ಬೀಳಿಸ್ತೀಯಾ? ಹಾಗಲ್ಲ ಕಂದ, ಮತ್ತ ನೀನಿನ್ನು ಮುಂದೆ ಮೇಲೆ ಏಳಬೇಕು ಕಂದ. ಇನ್ನಿ ಅಲ್ಲಿಗೆ ಹೇಳುದು ನಿನ್ನ ಮಾತು ಹೇಳುವಷ್ಟು ಏರಿ ಆಯ್ತು. ಕಂದ, ಹೇಳಮ್ಮ. ನಿನ್ನ ಮಾತಿನಿಂದ ನನಗೆ ಆತ್ಮಾನಂದವಾಗುತ್ತಾ ಇದೆ. ಅಂದ್ರ ಈ ಕೂಡಲೇ ಒಂದು ವಿಚಾರವನ್ನು ನಾವು ಆಲೋಚಿಸಬೇಕಾಗುತ್ತದೆ. ಏನಮ್ಮ ಯೋಚನೆ ಮಾಡ್ಲಿಕ್ಕಂಟು? ಸದಾ ಕಾಲ ಸುರರು ಕಪಟದಿಂದ ನಮಗೆ ಹೇಗಾದರೂ ವಂಚಿಸಬೇಕು ಎನ್ನುವ ಹಾಗೆ ಅಪಹರಿಸುತ್ತಾ ಇದ್ದಾರೆ. ಯಾರು ಅವರು ಬರುವವರಮ್ಮ? ಅವರ ಕಪಟ ಕೃತ್ಯಗಳಿಗೆ ನಾವು ಬಲಿಯಾಗ ಕೂಡದು ಕಂದ. ಅಂದ್ರೆ ಅದಕ್ಕಾಗಿ ಈ ಕೂಡಲೇ ಕಾನನವನ್ನು ಹೋಗಿ ಸೇರಿಕೊ. ಯಾಕಮ್ಮ? ಅದರ ಕುರಿತಾಗಿ ತಪಸ್ಸನ್ನಾಚರಿಸಿ ಬೇಕು ಬೇಕಾದಂತ ವರವನ್ನು ನೀ ಪಡೆದುಕೊಂಡು ಬರಬೇಕು. ಓ ಜನನೇ, ಹಾ. ಕಾನೂನು ವಿಧಾತರ ತಪಸ್ಸನ್ನು ಆಚರಿಸುತ್ತಾ ಸಮಯದಲ್ಲಿ ನನಗೆ ಹಸಿವಾದ್ರೆ ತಿನ್ನುವುದಕ್ಕೂ ನಿನಗೆ ಕೊಡ್ತೇನೆ ಕಂದ. ಕೊಡ್ತೀಯಾ? ಆದರೆ ಹ. ಅದಕ್ಕಿಂತ ಮುಂಚಿತವಾಗಿ ಒಂದು ಆಯುಧ ಬೇಕು. ಏನಾದರೂ ವಿಘ್ನಗಳು ಬಂತು ಅಂತಾಗಿದ್ರೆ ಅದರ ರಕ್ಷಣೆ. ಪರಿಹಾರವಾಗಬೇಕು. ಹಾ. ಅದಕ್ಕಾಗಿ ಆಯುಧದ ಅವಶ್ಯಕತೆ ಇದೆ. ರಕ್ಷಣೆಗೆ ಕೊಡ್ತೀಯಾ? ನಾನು ಕೊಡ್ತೇನೆ ಮಗ. ನೀನು ಕೊಡ್ತೀಯ ಅಂತ ಧೈರ್ಯ ಉಂಟಮ್ಮ. ನಾನು ಈ ಸಲ ನಿನಗೆ ಕೊಡ್ತೇನೆ ಕೊಡು. ಕಂದ. ಅಮ್ಮ. ಇದು ನಿನ್ನ ತಂದೆಯ ಪಟ್ಟದ ಕತ್ತಿ. ಆಗ್ಲಿ. ತೆಗೆದುಕೋ ಮಗನೇ. ಆಯ್ತಮ್ಮ. ಶುಭವಾಗಲಿ. ಅಮ್ಮ, ಮಾತ್ರೊಂದು ಮಾತು. ಏನು? ಚೋರಿದಪ್ಪದ ಮಹಾರಾಣಿ ನೀನು ಹಾ. ಯಾವ ಕಾರಣಕ್ಕೂ ದುಃಖ ಮಾಡಲಿಕ್ಕೆ ಕೂಡದಮ್ಮ. ಸಂತೋಷದಲ್ಲಿರಮ್ಮ. ಒಂದು ಸಂತೋಷವೇ ನನಗೆ. ಆದಷ್ಟು ಬೇಗನೆ ತಪಸ್ಸನ್ನು ಆಚರಿಸಿ ಹಾ. ಈ ಶೋರಿತಾಪ್ರಭುವನ್ನು ಸೇರ್ತೇನೆ. ಒಂದು ಆಶೀರ್ವಾದ ಮಾಡ್ತೀಯ? ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ಮಾತೆಗೆ ಮಣಿದು ವಿಖ್ಯಾತ ಮಹಿಷಾಸು. ಭಾಗವತ ಪಾಗಿರಿ ನಿಲುಕ. ಆವಾದ ಜನ ಹೊರಟಿದ್ದೋದು ಪುಷ್ಕರ ಕ್ಷೇತ್ರವ ಹೋಗುತ್ತಲೇ ಬಳಿಕ. ಮಾತೆಯಾದ ಮಾಲಿನಿ ಹೇಳ್ಬಿದ್ದಾರೆ. ವಾಸುಮತನ ಪ್ರದತ್ತಾಲ ಈ ಕೊಂಡಾರನ್ನು ಸೇರಿದೆ ಮುಕ್ತರ ಕ್ಷೇತ್ರ ನೋಡಿ ವಿಧಾತರ ಕೃತ್ಯ ತಪಸ್ಸನ್ನು ಆಚರಿಸಿ ಒಲಿದವಲ್ವೇ ವಿಧಾತ ಹೇಳಿಕೊಂಡದಿಷ್ಟೇ. ಪಾತಾಳಲಿದ್ದ ಮೃಗಾತಿಗಳಿದ್ದರು, ಭೂತಾಳದೊಳಗಂತ ಸಕಲ ಜೀವರಾಶಿದೆ. ಮತ್ತೆ ಹೇಳಿದ್ದಾರೆ ಹೆಚ್ಚೇಕೆ ದೇವಾದಿ ದೇವತೆಗಳು ತ್ರೈ ಮೂರ್ತಿಗಳಿದ್ದಾರೆ. ಬರವೇ ಪಾರ್ವತರನ್ನು ಕೂಡ ಹೇಳಿದೆ. ವಿಧಾತ ತಥಾಸ್ಥತೆ ಹೇಳಿದಲ್ಲ, ಬರೆದ ವಿಚಾರವನ್ನು ಮಾತಿಗೆ ತಿಳಿಸಬೇಕಾಗಿದೆ. ನಡೆಯುತ್ತದೆ.
ಅಮರಾಸುರ ನಮ್ಮದು ಒಂದು ಜೀವನ. ಯಾಕೆ ಹೇಳಿ ಪರಾಕ್ಯರಾದಂತಹ ನಾವು ಸ್ವರ್ಗವನ್ನು ಆಳಬೇಕಿತ್ತು. ಆದರೆ ಆ ಕಪಟಿ ಹರಿಯ ಚಕ್ರದಿಂದಾಗಿ ಅಂಗವನ್ನು ಕಳೆದುಕೊಂಡು ಹಿರಿ ಗಮನಗಳಲ್ಲಿ ಜೀವನವನ್ನು ನಡೆಸುತ್ತಾ ಇದ್ದೇವೆ. ಆದರೆ ಈ ಹೊತ್ತಿಗೆ ಏನೋ ಒಂದು ವಾರ್ತೆ ಇದೆ ಅಂತಲ್ಲ. ಸ್ವರ್ಗಲೋಕದಲ್ಲಿ ಮೆರೆಯಬೇಕಾದವರು ಒಂದು ಕಾಲದಲ್ಲಿ ಸ್ವರ್ಗವೇ ನಮ್ಮ ವಶವಾಯಿತು. ಅದರೇನು ಮಾಡುವುದು? ಹರಿಯ ಕಪಟದಿಂದ ಅಂಗವಿಹೀನರಾದೆವು. ಇರಿ ಗುಹೆ ಗೌವನಗಳಲ್ಲಿ ಅಡಗಿದೆವು. ಈವರೆಗೆ ಜೀವನವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಆದರೆ ಒಂದು ಶುಭ ವಾರ್ತೆ, ಮಾಲಿನಿ ಸುತನಂತೆ ಆತನಿಗೆ ಪರಾನ್ವಿತನಾಗಿದ್ದಾನೆ. ಆತನನ್ನು ಸೇರಿದೆವು ಎಂದಾದರೆ ನಮಗಾದಂತಹ ಅಪಮಾನಕ್ಕೆ ಪ್ರತೀಕಾರ ತೀರಿಸುವುದಕ್ಕೆ ಮಹಿಷಕ್ಕೆ ಹುಟ್ಟಿದ್ದು ಮಾತ್ರವಲ್ಲ, ನೇರವಾಗಿ ಕಾನೂನು ಸೇರಿ ಬ್ರಹ್ಮದೇವರಲ್ಲಿ ಬೇಕಾದ ವರವನ್ನು ಪಡೆದಿದ್ದಾನೆ. ಅಷ್ಟು ಮಾತ್ರವಲ್ಲ, ಅಜೇಯನಾಗಿ ಮೆರೆಯುತ್ತಿದ್ದಾನೆ. ಅಡರಿಸಿ ಪೀಠವ ಹಿಡದು ಕಾಚರಿಸುತ್ತ ನುಡಿದ ನೀವ್ಯಾರೆಂಬುದನ್ನು ಎಲ್ಲರೂ ಒಳ ಪ್ರವೇಶ ಮಾಡಿ ಹತ್ತಿರ ಪೀಠದಲ್ಲೇ ಕುಳಿತುಕೊಳ್ಳಿ. ಸನ್ಮಾನಿಸ್ತೇನೆ, ಸತ್ಕರಿಸ್ತೇನೆ, ಎಲ್ಲರಿಗೂ ನಮಸ್ಕರಿಸಿದ್ದೇನೆ. ಅಯ್ಯೋ, ಹತ್ತಿರದ ಪೀಠದಲ್ಲೇ ಕುಳಿತುಕೊಳ್ಳಿ. ನಿಮ್ಮನ್ನೇ ಕಂಡಾಗ ಆಶ್ಚರ್ಯವೇ ಸರಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲೇ ಕಾಡ್ತಾ ಇದ್ದೀರಿ, ಅಂಗಾಂಗಗಳೇ ಕಳ್ಕೊಂಡಿದ್ದೀರಿ. ಈ ರೀತಿ ಆಗುವರೆ ಕಾರಣ ಏನು? ಯಾರಿದ್ದಾಯ್ತು? ಹೆಸರೇನು? ಗುರುಯಲ್ಲಿ ಇದ್ದ ಬರುವರೆ ಕಾರಣಗಳೇನು? ಲಾಲಿಪುದಾದರೆ ಮಾಲಿನಿ ಸುಕುಮಾರ ಮಾಲಿನಿ ಸುಕುಮಾರ ಹೇಳುವ ನುಡಿ ಶಂಕಾಸುರನಾಯ ಜಲವಲ್ಲಿವ ದುರ್ಗ ಸುರ
ಮಾಲಿನಿ ಸುಕುಮಾರ ಚರಾರವಿಂದಕ್ಕೆ ಬಡು ಮಾಡುತ್ತಾ ಇದ್ದೇವೆ. ನಮ್ಮನ್ನು ಅನ್ಯರೆಂದು ಭಾವಿಸಬೇಡಿ. ನಾವು ಕೂಡ ನಿನ್ನವರೇ. ನನ್ನವರ ಒಂದು ಕಾಲಕ್ಕೆ ಶೋಣಿತಾಪುರದಲ್ಲಿ ಆಳ್ವಿಕೆಯನ್ನು ಮಾಡುತ್ತಾ ಇದ್ದವರು. ಶೋಣಿತಾಪುರದಲ್ಲಿ ಹೊಟ್ಟೆ ಮಾಡುವವರ ಸ್ವರ್ಗವನ್ನು ಸೇರಿದೆವು. ಇಂದ್ರಾದಿ ಸುಮಾಸರನ್ನು ದೆಸೆಗೆಡಿಸಿದೆವು. ಹರಿಯಲ್ಲಿ ದೂರಿಟ್ಟ ನಾವೆಲ್ಲರೂ ಅಂಗವಿಹೀನರಾಗುವುದಕ್ಕೆ ಕಾರಣವೇನು? ಆ ಚಕ್ರವನ್ನು ಕಳುಹಿಸಿ ಕೊಟ್ಟದ್ದು. ಆ ಬಳಿಕ ಶಂಕಾಸುರ, ದುರ್ಗಾಸುರ, ಚಾಮರಾಸುರ, ಚಿಕ್ಕಾಸುರ ನಾವೆಲ್ಲರೂ ಗಿರಿ ಗುಹೆ ಗೌವಣಗಳಲ್ಲಿ ಅಡಗಿ ಕುಳಿತು ಈವರೆಗೆ ಜೀವನವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಆದರೆ ಒಂದು ವರ್ತಮಾನವನ್ನು ತಿಳಿದಿದ್ದೇವೆ. ನೀನು ಏನು ಮಾಡಿದ್ದಿ? ಆ ಬ್ರಹ್ಮನಿಂದ ಬೇಕಾದಂತಹ ವರವನ್ನು ಪಡೆದು ಬಲಹೀನನಾಗಿದ್ದಿ ಎನ್ನುವಂತಹ ವಿಚಾರವನ್ನು ತಿಳಿದು ನಿನ್ನೊಳಗೆ ಬಂದಿದ್ದೇವೆ. ಕಷ್ಟದ ವಿಚಾರವನ್ನು ಹೇಳುವುದಕ್ಕೆ ನಿನ್ನ ಬಳಿ ಬಂದಿದ್ದೇವಯ್ಯ. ತುಂಬಾ ಕಷ್ಟ ಆಗಿದೆ. ನೀವು ಅವರೇ ಅಲ್ವೇನು? ಅಂದು ಬಂದವರು ನೀವಲ್ವೇ? ಶಂಕಾದುರ್ಗರು ಪರಿಚಯ ಉಂಟು? ನಾವಾಗೆ ಬಂದದಲ್ಲ, ಹಿಂದೆ ತಿರುಗಿ ನೋಡು. ಅಂದು ಬಂದು ಪೆಟ್ಟು ತಿಂದು ಓಡಿದ್ದೀರಿ, ಮತ್ತೊಮ್ಮೆ ಬಂದಿದ್ದೀರಿ. ನಿಮಗೆ ನಾಚಿಗೆ, ಮಾನ, ಮರ್ಯಾದೆ ಎನ್ನುವುದು ಸ್ವಲ್ಪ ಕೂಡ ಇಲ್ವಾ? ಯಾರ ಬಂದದ್ದು? ಹಿಂದೆಂತದ್ದು ನೋಡುವ ಇಲ್ಲಿ ನಿಮಗೆ ತಲೆ ಸರಿ ಉಂಟಾ? ಯಾರು? ನಿಮಗೆ ದಾರಿ ತಪ್ಪಿದೆ ಇವತ್ತು. ಎಲ್ಲಿ ದಾರಿ? ಇವತ್ತು ಕಂಬಳ ಇಲ್ಲಿ ಅಲ್ಲ, ಮತ್ತೆ ಎಲ್ಲಿ? ನೀವು ಅದು ಕೆಳಗೆ ನೇರ ಹೋಗ್ಬೇಕಿತ್ತು. ನಾವು ಕಂಬಳಕ್ಕೆ ಬಂದದ್ದು. ಇದರದ್ದು ಜೊತೆಯಲ್ಲಿ ಉಂಟು. ಜೊತೆ ನಮ್ಮ ಪ್ರಭುಗಳು. ನೀವು ಆ ಜಾತಿಯವನ ಸರಿಯಾಗಿರೋರು ಪ್ರಭುಗಳ ಮೇಲಿಂದ ಕೆಳಗೆ ನೋಡು. ಇದೆಂತದ್ದು ವಿಶೇಷ? ಕೆಳಗೆ ಶರೀರ, ಮೇಲಕ್ಕೋಡು. ಹೌದಾ? ಹೌದು. ನಿಮ್ಮದು ನೇಕಾರ ನೀವೇ. ಹೌದು. ನಮಸ್ಕಾರ. ಬಂತು. ತಾವು ಎಲ್ಲಿಂದ ಬಂದದ್ದು ಸ್ವಾಮಿ? ಯಾಕೆ ಬಂದದ್ದು ಸ್ವಾಮಿ? ಅದರಷ್ಟೇ. ಯಾಕೆ ಬಂದೆ? ಹೇಳು ಬಂದೆ. ಯಾವ ಉದ್ದೇಶಕ್ಕೆ ಬಂದೆ? ನನ್ನೆಲ್ಲ ವಿಚಾರಿಸಲ್ಲ. ಇದ್ದಾರಲ್ಲ ಇವರು, ಅವರಲ್ಲಿ ಸ್ವಲ್ಪ ಮಾತಾಡ. ಆಯ್ತು. ಅವರ ಸಾಧನೆಗೊಂದು ಮೆಚ್ಚಿಲೇವೆ. ಕೆಳಗಿಂದ ಬಂದದ್ದಲ್ಲ ಪಾಪ. ಅಷ್ಟು ದೊಡ್ಡ ಕೊಂಬನ್ನೆಲ್ಲ ಕಟ್ಟಿಕೊಂಡು ಅದು ಕಟ್ಟಿದ್ದು, ಅದು ಬಂದದ್ದು ಬಂದದ್ದ. ಎಂತ ವಿಶೇಷ ಮಾಡ. ಇದು ಜನ ಯಾರು ಅಂತ ಗೊತ್ತಾಗ್ಲಿಲ್ವೇ? ಶೋಣಿತಾಪುರವನ್ನು ಕೇಳಿದ್ದೀಯ? ಏನು ಕೇಳಿ ಕಾಲದಲ್ಲಿ ಅಲ್ಲಿಯ ಅಧಿಪನಾಗಿ ಬೆರೆಯುವ ಮಹೇಶಾಖ್ಯ. ಯಾರ ಮಗ ಗೊತ್ತು ನನಗೆ? ಯಾರ ಮಗ? ವಿದ್ಯುನ್ಮಾಲಿ ಮಗ. ಈಗ ಬಂದಂತ ಉದ್ದೇಶ ಏನು? ಅವನಿಗೆ ತಂದೆಯಿಂದ ಕೊಂದ ಸೇಡನ್ನು ಮತ್ತೊಂದು ನಮಗೆ ಹಳೆ ಲೆಕ್ಕಾಚಾರ ಬಾಕಿ ಉಂಟಲ್ಲ. ಪೆಟ್ಟು ಕೊಡ್ಲಿಕ್ಕೆ ಒಟ್ಟಿನಲ್ಲಿ ಎರಡಕ್ಕೆ ಬಂದದ್ದು. ಎರಡು ಉದ್ದೇಶಕ್ಕೆ ಬಂದದ್ದು. ಕಾರ್ಯವನ್ನು ಅಷ್ಟೇ ಅಲ್ಲ, ಹೋಗಿ ಹೇಳ್ತೇನೆ. ನಿನ್ನ ಕೊಡಲಿ ಹೇಳು.
ಬದುಕುವ ದಾರಿ ಅವರಾಗಿ ಬದುಕುವುದಕ್ಕೆ ಆಗುದಿಲ್ಲ. ಇದ್ದಾರೆ ಆ ಬ್ರಾಹ್ಮಣರು ಋಷಿಗಳು ಹೆದ್ದಾದಿಗಳನ್ನು ಮಾಡಿ ಹವಿರ್ಪಾಕುವ ದೇವತೆಗಳು ಬರ್ತಾರೆ. ಅವಿಸ್ತಾನೆ ಹುಟ್ಟಂತ ದೇವತೆಗಳೆಲ್ಲ ದಿನದಿಂದ ದಿನಕ್ಕೆ ಕೊಪ್ಪಿ ಬರುತ್ತಾರೆ. ಅಂತವರಿಗೆ ಭಾಗ್ಯ ಮಾಡಿ ಅರ್ಪಣವಲ್ಲ ಹಾಗೆ ಆಗತಕ್ಕದ್ದು ನಿಮ್ಮ ಮಾತನ್ನು ಕೇಳಲಿ. ಅವರ ಶಿರಮನೆಗೆ ಕಾಣಿ, ಉತ್ತರ ಸೇರಿ ಮಕ್ಕಳ ಶಿರಮಣ ಕಾಣಿರಿ, ಅವುಗಳ ಶಿರಮಣ ಚೆಂಡಾಡಿ ನಾಗಾದಿಗಳ ಹೆಣೆಯನ್ನು ಕತ್ತರಿಸಿ ಪೂಜೆ ಪುರಸ್ಕಾರವನ್ನು ನಿಲ್ಲಿಸಿ ದೇವಾಲಯಗಳ ಪುರಿಗೇರಿ. ಇದು ಮಹಿಷಾಸುರ ರಾಜ್ಯ. ಹಾಗೆ ಯಾರಿಲ್ಲ ಹರಿಚಂದ್ರರೇ, ನಿಮ್ಮ ಕೂಡ ಮಹಿಷರಾಜ್ಯ ಉದಾಯಿಸಬೇಕಾದ್ರೆ ಹಸ್ತಾಯಿಸಬೇಕಾದ್ರೆ ಈ ಮಹಿಷರಾಜ್ಯ ಬೇಕು. ನನ್ನ ಆಜ್ಞೆಯನ್ನು ಧಿಕ್ಕರಿಸಲಿ ಕಠಿಣ ಶಿಕ್ಷೆ ಆದಿತ್ತು. ಎಚ್ಚರ ಜತನ ನಮಸ್ತೆ ಆದರಣೀಯ ಕಲಾಭಿಮಾನಿಗಳೇ, ಇಂದಿನ ಸೇವಾಧಾರರಾದಂತಹ ಜಪ್ಪು ಮಜ್ಜಿಲ 10 ಸಂಸ್ಥರು ಇವರಿಗೆ ಮೇಳದ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತಹ ಕೊಡಲಿರುವಂತಹ ಎಲ್ಲ ನಮ್ಮ ಸಹೃದಯಿ ಪ್ರೇಕ್ಷಕ ವೃಂದದವರಿಗೂ ಕೂಡ
ಮೇಳದ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಿಮಗೆಲ್ಲರಿಗೂ ಕೂಡ ನಾವು ನಂಬಿಕೊಂಡು ಬಂದಿರುವಂತಹ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯು ಸಕಲ ಆರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಸಮೃದ್ಧಿಯೊಂದಿಗೆ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಆಶಿಸುತ್ತಾ, ಕಲಾಭಿಮಾನಿಗಳೇ, ಒಂದು ATM ಕಾರ್ಡ್ ದೊರೆತಿರುತ್ತದೆ. ಕಳೆದುಕೊಂಡವರು ಅದರ ಗುರುತನ್ನು ಹೇಳಿ ಮೇಳದ ಚೌಕಿಯಲ್ಲಿ ಪಡೆದುಕೊಳ್ಳಬಹುದು. ಅದೇ ರೀತಿ ಬರುವ ರಾತ್ರಿ ನಾವು ಹಳೆಂಗಡಿಯಲ್ಲಿ ಶ್ರೀದೇವಿ ಮಹಾತ್ಮೆ ಎನ್ನುವಂತಹ ಕಥಾಭಾಗವನ್ನು ಆಡಿ ಅಭಿನಯಿಸಿ ತೋರಿಸುವುದಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಲಾವಿದರಾದಂಥ ನಮ್ಮನ್ನು ಪ್ರೋತ್ಸಾಹಿಸಿ ಬೆಳೆಸುವುದರೊಂದಿಗೆ ಕಲಾಮಾತೆಯ ಅನುಗ್ರಹಕ್ಕೆ ಪಾತ್ರ ಆಗಬೇಕಾಗಿ ವಿನಂತಿಸುತ್ತಾ ವಿಜ್ಞಾಪಿಸುತ್ತಾ ಕಥಾಹಂದರವನ್ನು ಮುಂದುವರಿಸುವರೆ ಸಭ್ಯಸಭಿಕರಲ್ಲಿ ಭಾಗವತರಲ್ಲಿ ಅಪ್ಪಣೆಯನ್ನು ಅನುಮತಿಯನ್ನು ಕೇಳುವುದರೊಂದಿಗೆ ಕಥಾಹಂದರವನ್ನು ಮುಂದುವರಿಸ್ತಾ ಇದ್ದೇವೆ. ನಮಸ್ತೆ, ಜೈ ಹಿಂದ್, ಯಕ್ಷಗಾನಂ ಗೆಲ್ಲಿ. ಸುರದ ವೈಚರು ಕೇಳಿ ದುರುಳರಿ ಬರೆಯಲಿ ಮೆರೆಯುತ್ತಲಿರಲು ನಾಟ್ಯದಲ್ಲಿ ಸುರರಥ ನುಡಗೋಡು ಪುರುಹೂತನಾಕ್ಷಣ ಚರಿಸುತ್ತಾಗಿರಿ ಕಾನನದಲ್ಲಿ ಅರಿತುಂದನಾಕ್ಷಣ ಮರುಗಿ ಮಾಡುವುದೇನು ಸರದಿಜೋದ್ಭವನ ಪಾದದಲ್ಲಿ ಅರಿಕೆಗೈದರೆ ಹೋಗಿ ಕರುಣ ಸಾಗರ ನಮ್ಮ ಪೊರೆಯದೆ ಬಿಡನು ಕೃಪೆಯಲಿ ಅಕಟ ದೇವಲೋಕ ಈಗ ಕೂಳನ ವಶವಾಗಿದೆ. ಕೂಳನಿಗೆ ವರಬಲವನ್ನು ಇತ್ತು ಆತನನ್ನು ಎತ್ತರಕ್ಕೆ ಬೆಳೆಸಿದವ ಬ್ರಹ್ಮದೇವ. ನಮ್ಮ ಸಂಕಷ್ಟವನ್ನು ಆತನಲ್ಲೇ ಅರುಹೋಣ. ಹೀಗೆ ಪೊರೆಯಬೇಕೆಲೆ ಮಾಡಿನಾಥ ಅವಧರಿಸು ಗಮನ ಸಂಜಾತ ವಾಣಿನಾಥ ದುರುಳರ ನುಡಿಜ ಒರೆಯುವುದೇನು ಹರೆಯದು ಹೊರಗಳು ವಿಧಿ ನೀನೆ ಬಲ್ಲೆಯೇ ಹೊರೆಯಬೇಕೆಲೆ ವಾಡಿನಾಥ ಅವಧರಿಸು ನಿಗಮನ ಸಂಜಾತ ನಿಮ್ಮಿಂದಲೇ ವರಬಲಾನ್ವಿತನಾದಂತಹ ದುರುಳ ಮಹಿಷನ ಅಟ್ಟುಳಿ ಅಧಿಕವಾಗಿದೆ. ಹಾದಿಯನ್ನು ಅರಿತು ನಡೆದಿನ ದುರುಳನ ಬಾಧೆಯ ಉರಿಯುವ ಜಾಕಿನಿ ತೆರನಲ್ಲಿ ಉರಿಯುವ ಜಾಕಿನಿ ತೆರನಲ್ಲಿ ಮರೆಯೆಲ್ಲವನ ಹೊರಗಡನೆ ತಿಗಿ ವಿರಚಿಸಿ ತಪವನ್ನು ಮೊದಲಲ್ಲಿ ಅದರ ದಾರಿಯೇ ತೋರುವೆನುವುದನ್ನು ಮಾಧವನಲ್ಲಿಗೆ ಹೋಗುವ ಮಾಧವನಲ್ಲಿಗೆ ಹೋಗುವ ಪಾದುದನ ಮಧುಸೂದನ ನಡಿಗೆಲೆ ಸಾಗರದಲ್ಲಿ ನಿರ್ಣಯಿಸುವ ಹೋಗುವ ಒದಗಿ ಬಂದ ಕಷ್ಟವನ್ನು ಅರ್ಥ ಮಾಡಿಕೊಂಡೆ, ಹಾಗೆಂದು ಪರಿಹರಿಸುವರೆ ನನ್ನಿಂದಲೂ ಸಾಧ್ಯವಿಲ್ಲ. ಎಲ್ಲವನ್ನು ಅರ್ಥೈಸಿಕೊಂಡು ಪರಿಹರಿಸುವವ ಮಾಧವ. ವೈಕುಂಠವನ್ನು ಸೇರೋಣ. ಮಹಿಷವಧೆಯ ಬಗ್ಗೆ ಚಿಂತಿಸುವರೆ ಕಾಣುತ್ತಾ ಇದೆಯಲ್ಲ ಚಂದ್ರಕಾಂತ ಶಿಲೆ. ಕುಳಿತು ಹೀಗೆ ಕುಳಿತವರು ಚಂದ್ರಕಾಂತ ಶಿಲೆಯೊಳದಾಗಿ ಹಳನ ಒದಿಸುವ ಎತ್ತ ಯೋಚಿಸುತ್ತಿರಲಿತ್ತ ನಳಿನ ಪವನ್ ಸುರರ ನೊಡಗೋಡು ನಡೆತೋದು ವೈಕುಂಠನೋ ಕಾಣದಿರಲು ಕಾಣುವುದಿಲ್ಲ. ಬಳಿಕ ಕೈಲಾಸ ಕೈತರಲಾಗ ಪುರಗರನು
ನಿಲಯದೊಳಗಿಲ್ಲದಿರೇ ಪರಮೇಶ್ವರ ದೇವರಿಲ್ವಲ್ಲ? ಕಳವಳಿಸೆ ಬಳಿಕವರು ಏನು ಮಾಡೋಣ? ತಿಳುಗಿದ ಶರೀರ ನುಡಿ ಹರಿಗರರು ತುಗಿರಾಗಿಯೊಳಗಿರುವ ಹದರವನೋ ಹರಿಗರರ ಪದಕೆರಗಿ ಸಕಲರು ಜಯ ಜಯ ತುರುಳ ಮಗಿಜಾಸುರದ ಉಪಟಳ ತನಗರಿಸುದಿಗೂ ಇಲ್ಮ ನೀವೇ ಪೊರೆ ಮೊದಲರು ಜಯ ಜಯ ಹರಿಹರರ ಪಾದಗಳಿಗೆ ನಮೋ ನಮಃ. ದೇವತೆಗಳನ್ನೆಲ್ಲ ಸೇರಿಕೊಂಡು ನಿಮ್ಮ ಬಳಿಗೆ ಬರುವರೆ ಕಾರಣ ಇದೆ. ಅವರ ಮುಖ ಹೀಗಾಗುವುದಕ್ಕೆ ಕಾರಣ ನಾನೇ. ಮಹಿಷಾಸುರನಿಗೆ ಒಲಿದು ವರವನ್ನು ಕೊಟ್ಟೆ, ಪಡೆದ ವರವನ್ನು ದುರುಪಯೋಗ ಪಡಿಸುತ್ತಾ ಇದ್ದಾನೆ. ದೇವತೆಗಳಿಗೆ ಉಪಟಳವನ್ನು ಕೊಡುತ್ತಾ ಇದ್ದಾನೆ. ಖಳನ ವಧೆಯಾಗದೆ ಬೇಕಾಗಿ ನನ್ನಲ್ಲಿರುವಂತಹ ಅಂತಸ್ತತ್ವವನ್ನು ಹೊರಗಿಡಹಿದ್ದೇನೆ. ಕಳ್ಳನ ಮನೆಗಾಗಿ ನನ್ನಲ್ಲಿ ಐಕ್ಯವಾಗಿರುವಂತಹ ರುದ್ರ ತೇಜವನ್ನು ಹೊರಗಡೆ ನಾಶಕ್ಕಾಗಿ ದಿವ್ಯ ತೇಜಸ್ಸನ್ನೇ ಹೊರಗೆ ಎಸೆದಿದ್ದೇನೆ. ದೇವತೆಗಳಾದಂತಹ ನಾವು ನಮ್ಮ ದಿವ್ಯ ತೇಜಸ್ಸನ್ನು ಹೊರಗಿಡಹಿದ್ದೇವೆ. ಮೂರು ಮೂರ್ತಿಗಳ ಮುಖದ ಪೊರಟಿಗ ತೇಜ ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲೀ ನಾರಿಯಾಕೃತಿ ತಳೆದು ಹರಿಗಿಳಿಯುದರು ರುಜಿ ಜೀವಿರು ತನ್ನು ತಿದ್ದಿದರು ದೇವಿ ಹೇ ಪಾವನ ಚರಿತೆ ನೀನೇ ಕಾವುದು ಕರುಣದಿ ನಮ್ಮನೋ ಮಾತೆ ಪಾವನ ಚರಿತೆ ಭಾವಶುದ್ಧಿಯೊಳಿನದು ಪದವ ತಾಯೇ ನಾವು ಮರೆಗೂ ಪಾಲಿಸ ಭಗವ ದೇವಿಗೆ ಪಾವನ ಚರಿತೆ ಅಮ್ಮ ಸರ್ವಮಂಗಲ ಮಾಂಗಲ್ಯೇ ಶಿವೆ
सर्वार्थ साधिके शरण्ये त्र्यंबके देवी नारायण नमोस्तुते नारायणी नमोस्तुते नारायणी नमोस्तुते ಎಳಿರೆ ಹರಿಗರಾತಿರು ತಾಳಿ ಧೈರ್ಯವ ದುರಪ ಮುಖ್ಯರು ಬೇಡಬಾರದೆ ಬಾಂತ ಕಷ್ಟವ ಕೇಳಿಕೊಂಡೆ ಏಳಿ ಎದ್ದೇಳಿ ಮಹೇಶ್ವರ ಇಂದ್ರಾದಿ ಸುಮನಸರಿ ಎಲ್ಲರಿಗೂ ಅಭಯ ನೀಡಿದ್ದೇನೆ. ಹೇಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ ಮಕ್ಕಳೇ. ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರ. ನಿಶಾಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದಂತಹ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿರಿ. ಮಾತಿಲಾಲಿಸು ಖಳ ಮಗಿಷನು ವಿಧಾತ ನಿತ್ತಿಗ ವರದ ಬಲದಿಯೇ ಸುರರಾಗಿಡಿಸಿ ನಿರ್ಭೀತಿಯಿಂದ ಸುರವ್ರಾತ ಎಲ್ಲವ ದೆಸೆಗಿಡಿಸಿ ನಿರ್ಭೀತಿಯಿಂದ ಅಮ್ಮ ನಾರಾಯಣ ಮಕ್ಕಳಾದಂತಹ ನಮ್ಮೆಲ್ಲರ ಭಾವಶುದ್ಧದ ಮೊರೆಯನ್ನಾಲಿಸಿ ಧರೆಗಿಡಿದೆಯ ತಾಯಿ. ನಿನ್ನ ದಿವ್ಯ ಮಂಗಳ ಮನೋಹರ ಸ್ವರೂಪವನ್ನು ಕಂಡ ಕ್ಷಣವೇ ನಾವೆಲ್ಲರೂ ಹರ್ಷಚಿತ್ತರಾಗಿದ್ದೇವಮ್ಮ. ನಿನ್ನನ್ನು ಪ್ರಸನ್ನೀಕರಿಸಿಕೊಳ್ಳುವರೆ ಕಾರಣ ಇದೆ. ಧರೆಯಲ್ಲಿ ಕಾಣಿಸಿಕೊಂಡಂತಹ ದುರುಳ ಮಹಿಷ ವಿಧಿಯನ್ನು ತಪದ ಮೂಲಕ ಮೆಚ್ಚಿಸಿದ. ಜಗಮೂರನ್ನೂ ಕೂಡ ಕೈವರ್ತಿಸಿಕೊಂಡು ಧರ್ಮ ವಿರೋಧವಾದಂತಹ ಕರ್ಮವನ್ನೆಸಗುತ್ತಾ ಇದ್ದಾನೆ. ಅಂತಹ ಮರುಳ ಮಹಿಷನನ್ನು ವಧಿಸಿ ಸುರರನ್ನು ಸೋಲಿಸಿ ನೆರೆ ಮನದಿರುವುದಲೇ ಬೆರವನ ಖಳನಾಗಿದಿ ವಿಧಿಯಿಂದ ವರವನ್ನು ಪಡೆದಂತಹ ಮಹಿಷನು ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಮೆರೆಯುತ್ತಿರುವನೇ. ಯಾಗ ಯಜ್ಞಾದಿಗಳನ್ನು ಕೆಡಿಸಿದನೆ. ಮುದ್ದೆಗಳನ್ನೇ ಭ್ರಷ್ಟರನ್ನಾಗಿ ಮಾಡಿದನೆ. ಬಿಡಿರಿ ಭೀತಿಯ ಶೀಘ್ರದಲ್ಲಿ ಆತನನ್ನು ವಧಿಸಿ ನಿಮಗೆಲ್ಲರಿಗೂ ಸುಖವನ್ನು ಒದಗಿಸಿಕೊಡುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿಂತರಾಗಿರಿ. ಮೂರ್ತಿಗಳೇ, ಇಂದ್ರಾದಿ ಸುಮನಸರೇ, ಶಂಕಾಸುರ, ದುರ್ಗಾಸುರ, ಬಿಡಲಾಸುರ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅಂತಹ ಕೆಟ್ಟ ರಕ್ಕಸರನ್ನೆಲ್ಲ ಮಾಡಿ ಅವರ ನೆತ್ತರಿನಿಂದ ಈ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿಂತರಾಗಿರಿ, ಭಯಗೊಳ್ಳದಿರಿ. ಎರಳು ಜಯ ಜಯವಿರುತ್ತ ಸಕಲರು ಮಣಿಯಲೋಗಿ ಜಯ 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 ವಿನುತ ಸಕಲರು ಮಣಿಯಲಾಗಿಯೇ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ 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 ಜಯ
ಕೆಲವೇ ದಿನಗಳಲ್ಲಿ ಮಹಿಷನೇ ಆದಿಯಾದ ಖಳವೃಂದವನ್ನು ಕರೆದುಕೊಳ್ಳುತ್ತೇನೆ ಎನ್ನುವ ಹಾಗೆ ಮಾತಾಡಿದಂತಹ ಅಭಯವಾಣಿಯಿಂದ ನಾವು ತೃಪ್ತಮಾನಸರಾಗಿದ್ದೇವೆ. ನಮ್ಮನ್ನು ಅನುಗ್ರಹಿಸುವುದಕ್ಕೆ ಧರೆಗಿಳಿದಂತಹ ಮಹಾಮಾತೆ ನಿರಾಭರಣೆಯಾಗಿದ್ದಾಳೆ ಎಂಬ ಕಾರಣಕ್ಕೆ ಮಯ ವಿಶ್ವಕರ್ಮರು ಶ್ರೇಷ್ಠವಾದಂತಹ ವಸನ ಭೂಷಣಾದಿಗಳನ್ನು ತಂದು ಮಾತೆಯ ಪಾದಮೂಲಕ್ಕೆ ಅರ್ಪಿಸಿದ್ದಾರೆ. ತಾಯಿಯನ್ನು ಸಾಲಂಕೃತಗೊಳಿಸುವುದಕ್ಕೆ ಬೇಕಾಗಿ ರಮೆ ಉಮೆ ವಾಣಿಯರೇ ಮುಂದಾಗುತ್ತಾ ಇದ್ದಾರೆ. ಬೇಕಾದ ಹಾಗೆ ಸಜ್ಜಾಗುತ್ತಾರೆ. ಅವರೆಲ್ಲರೂ ಸೇವೆ ಮಾಡುವಾಗ ನಾವು ಸೇವೆ ಮಾಡುವುದು ಬೇಡ. ಹರಿನಿರೂಪಣೆ ವನಜನಾಭರ ಕರದ ಚಕ್ರವಾದ ಖಡ ಸಂಹಾರಕ್ಕೆ ಶ್ರೀಚಕ್ರ ತೃಣಯನಾಗಿ ತ್ರಿಶೂಲವನು ಸಾಗ ಕನಕ ಗರ್ಭನು ಬ್ರಹ್ಮಧನ್ಯ ಇದ್ದು ಬಳಿಕ ಸುಮನಸರು ಜಯ ಜಯವೆನುತ ಪದಕೆರೆಗೆ ಜಯ 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 ಜಗದೋಬ ಜಯ 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 ಜಗದಂಬ ಜಯ 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 ಜಗದಂಬಾ ಜಗದಂಬಾ ಜಯ ಜಯ ದಿವ್ಯ ಕೈದುಗಳನ್ನು ಮಹಾಮಾತೆ ಅಷ್ಟಭುಜಗಳಲ್ಲಿ ಧರಿಸಿಕೊಂಡಿದ್ದಾಳೆ. ರುದ್ರ ಸ್ವರೂಪಿಣಿಯಾಗಿ ಕದನ ಭೂಮಿಗೆ ಹೊರಟು ನಿಂತಿರುವಂತಹ ಮಾತೆಯನ್ನು ಹೊತ್ತೊಯ್ಯುವುದಕ್ಕೆ ಪರ್ವತರಾಯ ಕೇಸರಿಯಾಗಿ ಆಗಮಿಸ್ತಾರೆ.
ದಿಗಂಬರ ಇದೆ. ನೀವಿದ್ದಂತಹ ಸಕಲ ಆಯುಧಗಳನ್ನು ಅಷ್ಟಭುಜಗಳಲ್ಲಿ ಧರಿಸಿಕೊಂಡಿದ್ದೇನೆ. ಏರಿಕೊಳ್ಳುವುದಕ್ಕೆ ಪರ್ವತರಾಜನೇ ಮೃಗರಾಜನಾಗಿ ಬಂದಿದ್ದಾನೆ. ದೇವದಂತೆ ಬೆಳಗುತ್ತಿರುವಂತಹ ಈ ಕಾಲದಲ್ಲಿ ಲೋಕಕಂಟಕನಾಗಿ ಮೆರೆಯುವಂತಹ ಜಯ 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 ಮನುಷ್ಯರು ಆಶ್ಚರ್ಯದು ಪರಿಮರಿ ಉತ್ಪಾದನೆ ಮಾಡ್ತಾ ಇದ್ದೇವೆ. ಕಾಗೆಗಳು ಕೋಗಿಲ ನರಿಗಳಲ್ಲ ಈ ರೀತಿ ಕುಗ್ಗುವ ಕಾರಣಗಳು ಗಂಡಲ ಬಲ ರಕ್ತ ಬಲ ಧುಮುಕದಗಳ ಸಂಚಾರ ಯಾಕೆ ಹೇಳುತ್ತಾರೆ ಕರುಣಪ್ಪನ ಸಮರಕ್ಕೆ ಕರೆತಾ ಇದ್ದಾಳಂತೆ. ಒಂದು ಮರ್ಯಾದಾಗಲಿ ಏನೇ ಆಗಲಿ ಸಮರಕ್ಕೆ ಯಾರು ತಡೆಯುವವರು? ಒಂದು ಹೆಜ್ಜೆ ಮುಂದೆ ನಿನ್ನ ಕಾಲುಗಳನ್ನು ತುಂಡು ಮಾಡ್ತೇನೆ. ನಿನ್ನ ಕೈಗಳನ್ನೇ ಕತ್ತರಿಸಿಯೇನು? ಕೈಗಳನ್ನು ಮುದ್ದರಿಸೇನೆ, ಕೈಗಳನ್ನು ಕತ್ತರಿಸೇನೆ, ನಾಲಿಗೆಯನ್ನೇ ಸೀಳಿಯೇನು? ಏನೇ ತಿಟ್ಟಿಸಿ ಹಣ್ಣನ್ನು ಕಿತ್ತು ರುಂಡ ಮುಂಡವನ್ನೇ ಚೆಂಡಾಡಿ ಏನು ವಿಚಿತ್ರ. ಪ್ರಪಂಚ ಮೂರು ಸುತ್ತಲೂ ಕೂಡ ನಿನ್ನ ನಾರಿಯನ್ನೇ ಕಂಡದ್ದಿಲ್ಲ. ವಿಧಾತನ ಶಿಷ್ಯಳಿ ವಿಚಿತ್ರ ತರುಣಿ ಅಷ್ಟಭುಜಾಗಿ ನಿಜ ನಿಜ ಕೊಂದೆ. ನಾನೇ ಕೊಂದವಳು. ಯಾಕೆ ಕೊಂದೆ? ಏನೇ ದ್ವೇಷ?
ಶಿರವ ಕುಟ್ಟಿಗಡಗ ಬಂದ ಸುರರ ಭೀಕದಲ್ಲಿದ್ದರು ಕುಟ್ಟಿಗಡ ಬಂದ ಸುರರ ಭೀಕದಲ್ಲಿದ್ದರು ಒಂದು ಹೆಜ್ಜೆ ಮುಂದೆ ಸರಿಯಾದ ಜಾಗ್ರತೆ ವಿಧಿಯಿಂದ ವರವನ್ನು ಪಡೆದೆಯೋ ಬ್ರಾಹ್ಮಣರಿಗೆ ಕಷ್ಟವನ್ನು ಕೊಟ್ಟೆಯೋ ಋಷಿ ಮುನಿಗಳನ್ನು ಪೀಡಿಸಿದೆಯೋ ಸ್ವರ್ಗಕ್ಕೆ ದಾಳಿ ಮಾಡಿದೆ ಇದು ಸಜ್ಜನರ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ ಅಲ್ಲ ದೇವತೆಗಳಿಗೆ ಸ್ವರ್ಗವನ್ನು ಪುನರಪಿಕೊಂಡಿಸುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನು ಮೃಗವಾಹಿನಿಯಾಗಿ ನಿನ್ನ ಕಣ್ಣ ದೃಷ್ಟಿಯಲ್ಲಿ ಬಂದು ನಿಂತಿದ್ದೇನೆ. ಸಾರಿ ಹೇಳುತ್ತಾ ಇದ್ದೇನೆ, ಕ್ಷೇಮದಲ್ಲಿ ಬಾಳಿ ಬದುಕುವಂತಹ ಆಸೆ ನನಗಿದ್ದಲ್ಲಿ ದೇವತೆಗಳ ಪಾದಕ್ಕೊಪ್ಪಿ ಶರಣಾಗು. 3 ಲೋಕದಲ್ಲಿ ತೋರಿಸಿದಂತಹ ದೌಷ್ಟತನವನ್ನು ನನ್ನ ಕಣ್ಣ ಮುಂಭಾಗದಲ್ಲಿ ಪ್ರಕಟಪಡಿಸುವುದಕ್ಕೆ ಬಂದರೆ
ಮೇದಿನಿ ವಿಶ್ವ ವಿನೋದಿನಿ ನಾಡನುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೀಲಸುತೆ ಭಗವತಿಗೆ ಜತಿಗೃತ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಸುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೀಲಸುತೆ ಭಜಗಿರಿ ನಾವಿನಿ ನಾದಿತ ಮೇದಿನಿ ವಿಶ್ವ ವಿನೋದಿನಿ ನಾದನುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ರಮ್ಯಕ ಪರ್ದಿನಿ ಶೈಲಸುತೆ ರಮ್ಯಕ ಪರ್ದಿನಿ ಶೈಲಸುತೆ ಸುರಪಮಯ ನಿನಗಿಲ್ಲ ಮುದ್ದಗೆ ಹರುಷದಲ್ಲಿ ನಾಗವನ್ನು ಪಾಲಿಸು ಮರೆಯದೆ ಉನಯ ಶರಣವನ್ನು ನೀಡಿರತ ಮನದೀಯೇ ಸುರಪ ದುರುಳರನ್ನು ತರಿದಂತಹ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಇದು ಶಾಂತಳಾಗಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಕಂಠ, ಸ್ಕಂದಮಾತ, ಕೂಷ್ಮಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸಗಳ ಪರ್ಯಂತರ ದುರುಳನಾದಂತಹ ಮಹಿಷಾಸುರ ಮತ್ತವರ ಸಂಗಮವನ್ನೇ ದಿವಸವಾದಂತಹ ಇಂದು ವಿಜಯ ನಮ್ಮ ಪಾಲಿಗಾಗಿದೆ. ಈ 9 ದಿವಸಗಳನ್ನು ನವರಾತ್ರಿ ಅಂತಲೂ 10ನೇ ದಿವಸವನ್ನು ವಿಜಯದಶಮಿ ಎಂದುಕೊಂಡು ಯಾರು ಶ್ರದ್ಧಾಭಕ್ತಿಕೊಂಡು ಬರುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇವೆ. ಸುರಪಾಲ, ನಾಕದ ಪೀಠ ಬರಿದಾಗಿದೆ. ಹೋಗಿ ಧೈರ್ಯದಿಂದ ನಾಕವನ್ನಾಳು. ಮುಂದಕ್ಕೆ ದುರುಳರಿಂದ ಕಷ್ಟವೇ, ಚಿಂತಿಸುವಂತಹ ಪ್ರಮೇಯವಿಲ್ಲ. ಕಷ್ಟ ಬಂತು ಎಂದಾದಲ್ಲಿ ನೇರವಾಗಿ ಈ ನಗಿರಿಯನ್ನೇ ಏರಿಕೋ. ಅವಿಚ್ಛಿನ್ನವಾದಂತಹ ಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸಿಕೊಂಡೆ ಎಂದಾದಲ್ಲಿ ನಿನ್ನ ಪಾಲಿಗೆ ಒಲಿದು ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ನಿನಗೆ ಶುಭವಾಗಲಿ. ಶೋಡಿತ ಪತ್ತನವನ ಶುಂಭದಾನವನ ಅಧಿಕ ವಿಭವದಲ್ಲಿ
ರಾಕ್ಷಸೋದ್ಧಾರಕ ಇರುವಂತ ಸ್ಥಳನಾಮಾಂಕಿತ ಶೋಣಿತ ಬಟ್ಟಳಕ್ಕೆ ಯಾರು ತರ್ತಿದ್ದಿ ಶಂಭಾರಿ ಶಂಭರನ್ನು ಗೆಳವೆಲ್ಲು ನಾನೇ ಸರಿ ನಾನೇ ಸರಿ ಬಂದ ಕಾರ್ಯ ಅನೇಕ ವಿಧ ಆಡಬೇಕು ತಲೆಗೂ ಮಾರಕ ಸಂಪಾದನ ಕಶ್ಯಪ ಬ್ರಹ್ಮ ಹಾಗೂ ಧನುದೇವಿಯ ಪುಣ್ಯ ಗರ್ಭಾಂಗುದಿಯನ್ನೇ ಪಾವನವನ್ನಾಗಿಸಿ ಈ ಲೋಕದ ಬೆಳಕನ್ನು ಕಂಡವರು ನಾವೀರ್ವರು ಶುಂಭಾದ ಶುಂಭ ಎಂಬ ನಾಮಾಂಕಿತದಲ್ಲಿ ವರ್ತಮಾನ ಕಾಲಕ್ಕೆ ಶೋಣಿತ ಪಟ್ಟಣದ ಸರ್ವಾಧಿಕಾರಿಗಳಾಗಿದ್ದೇವೆ. ಖಂಡಿತ ಗುರುಗಳಾಗಿರುವಂತಹ ಶುಕ್ರಾಚಾರ್ಯರಿಂದ ಬೇಕಾಗಿರುವಂತಹ ವಿದ್ಯಾಭ್ಯಾಸವನ್ನು ಕಲಿತುಕೊಂಡವರು ನಾವು. ಹುಟ್ಟಿದರೆ ಸಾಲದು, ಸಾಧನೆಯನ್ನು ಮಾಡಬೇಕು ಎಂಬುದಾಗಿ ನಾವು ಮಾಡಿದ್ದೀವಿ.
ಬೇಕಾದಂತಹ ವರವನ್ನು ಪಡೆದು ನೇರವಾಗಿ ಪಾತಾಳಲೋಕಕ್ಕೆ ದಾಳಿ ಇಲ್ಲಿರುವಂತಹ ಹೊರಗಾಯಿಗಳ ಎಡೆಯನ್ನೇ ಬಿಟ್ಟಿದ್ದೇವೆ. ಭೂಲೋಕದಲ್ಲಿರುವ ಭೂಮಿ ಪರರ ಎದೆಯನ್ನು ಬಿಟ್ಟಿದ್ದೇವೆ. 2 ಲೋಕವಶ ಈ ಕಾಲಕ್ಕೆ 2 ಲೋಕ ನಮ್ಮದಾಗಿದೆ. ಉಳಿದಂತಹ ಲೋಕ ಗಣ್ಯವು ಪುಣ್ಯವನ್ನರಿಸಿದಂತಹ ಲೋಕ, ಆ ಸ್ವರ್ಗಲೋಕ ನಮ್ಮ ಕಿರಿಯಬ್ಬೆಯ ಮಕ್ಕಳು ಸ್ವಚ್ಛವಾಗಿ ವಿವರಿಸ್ತಾ ಇದ್ದಾರೆ. ಇನ್ನು ತಡ ಮಾಡುವ ಹಾಗಿಲ್ಲ, ಆದಷ್ಟು ಬೇಗ ಸ್ವರ್ಗ ಕೈಯಲ್ಲಿ ಕುಲುಷ ಏರುವುದಕ್ಕೆ ಐರಾವತವನ್ನು ಏರಿ ಬಂದವು. ನೀನೇನೋ ಸುರಪ್ಪ, ಲೇಸಾಯ್ತು. ನಿನ್ನ ಮುಂದೆ ನಿಂತವರು ಸಾಮಾನ್ಯರೆಂಬುದಾಗಿ ಭಾವಿಸಬೇಡ. ಚೋಳಿತ ಪಟ್ಟಣದ ಸರ್ವಾಧಿಕಾರಿಗಳು ಶುಂಭರು ಇಲ್ಲಿ ಆಸೆಗೋಸ್ಕರವಾಗಿ ಬಂದಿದ್ದೇನೆ. ಬಿಟ್ಟು ಕೊಟ್ರೆ ಬದುಕುವುದಕ್ಕೆ ಬಿಡ್ತೇನೆ, ಇಲ್ಲದಿದ್ದರೆ ಸೇರಿದ ಬಯಸಿ ಮುರಿದು ನಾಡಲಿಳಿದು ಸ್ವರ್ಗಲೋಕ ಎನ್ನುವುದು ಯಾಗವನ್ನು ಮಾಡಿದಂತಹ ಧರ್ಮಾತ್ಮರಿಗೆ ಹೊರತು ಮಹಾಪ್ರಭುಗಳಿಗೆ ಜಯವಾಗಲಿ ಜಯವಾಗಲಿ ಶುಭವಾಗಲಿ. ಶುಂಭ ಎತ್ತ ನೋಡಿದರತ್ತ ಶುಂಭಾದಿ ಶುಂಭರಿಗೆ ಜಯಘೋಷ. ಆ ದೇವತೆಗಳು ಓಡಿದಲ್ಲಿ ಹುಲ್ಲು ಕೂಡ ಹುಟ್ಟುವಾಗಿಲ್ಲ.
14 ಲೋಕಕ್ಕೆ ಸುಮ್ಮನೆ ಕೋ ದೇವ ಎಂಬುದಾಗಿ ಪೂಜಿಸಬೇಕು. ಯಾರು ಎದ್ದು ಓಡುವರು? ಸೂರ್ಯಚಂದ್ರರು ನನ್ನ ಅಪ್ಪಣೆಯನ್ನು ಮೀರಿದ್ರೆ ಎಲ್ಲರಿಗೂ ಜತಲ. ಅನುಜ, ಈ ಕಾಲಕ್ಕೆ ಬೇಕಾಗಿರುವುದು ಡಂಗೂರದ ವ್ಯವಸ್ಥೆ ಮಾಡಿಕೋ. ವಿಶ್ರಾಂತಿ ಬೇಕು, ವಿಶ್ರಾಂತಿಯನ್ನು ಮನಕರಗಿ ಸುರಪಾಲ ಅನಿಮಿಷರ ಕರೆದ ಧನುಜರು ಬಂದಳು ದಿನ ದಿನಕ್ಕೆ ಹೆಚ್ಚಾಯ್ತೆ. ತನುಜಳೊಂದಕ್ಕೆ ದೇವಿಗಿರದೆ ಬೇಡೋದೆಂದು ಅನಿಮಿಷರ ನುಡಗುಡು ತುಹಿನಗಿರಿಯಡೆಗೆ ಮನ ಕರಗಿ ಸುರಪಾಲ ಸುರಪಾಲ. ದುರುಳರ ಬಾಧೆಯಿಂದ ಕಂಗೆಟ್ಟಿ ಹೋಗಿದೆ ಮೂರೂ ಲೋಕವೂ ಕೂಡ. ಧರೆಯಲ್ಲಿ ಧರ್ಮ ಸ್ಥಾಪನೆಯಾಗಬೇಕು ಅಂತ ಇದ್ರೆ ಧರ್ಮ ರಕ್ಷಕಿಯೇ ಆಗಬೇಕು. ಅದಕ್ಕೆ ಬೇಕಾಗಿ ತುಯಿನಗಿರಿಯನ್ನು ಸೇರಿ ತಾಯಿಯನ್ನೇ ಪೂಜಿಸ್ತೇನೆ. ಜಯ 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 ಜಯ. ಪೂಜಿಸಿದನು ಮಾಯೆಯ ನಿರ್ಜರಯ, ಪೂಜಿಸಿದನು ಮಾಯೆಯ ಪೂಜೆಗೆ ಬದಲಿಸುವ ಮಾತೆಯ ರಾಜರಾಜೇಶ್ವರಿಯ ಚರಣ ಸರೋಜಮನುಭವ ಶ್ರದ್ಧೆಯು ದಿವರಾಜ ನವವಿಧ ಭಕ್ತಿಯುದಲಿ ಪೂಜಿಸಿದನು ಮಾಯೆಯ. ಜಯ ಜಯ ಅಮ್ಮ ಜಗದೀಶ್ವರಿ, ಜಗದ ಒಳಿತಿಗಾಗಿ ನಾವು ಅರ್ಪಿಸುವಂತಹ ಪೂಜೆಯನ್ನು ಸ್ವೀಕರಿಸಿ ನಮ್ಮನ್ನು ಉದ್ಧರಿಸಮ್ಮ. ಕುಲಿಯುವುದೆಂದಕ್ಕೆ ಶೋಕದಲ್ಲಿ ಸುರ ಪದವಿ ಕೇತರ ಕಷ್ಟ ಒದಗಿತು. ಬೆದರ ಬೇಡಗಲದ ದೀನದಿದ್ದ ಶರಣೆಯ ನಾನೇ ಒಲಿಸಿಕೊಟ್ಟಂತಹ ದೇವಲೋಕದಲ್ಲಿ ದೇವತೆಗಳ ಸಂದೋಹದೊಂದಿಗೆ ಸಂತೋಷದಿಂದ ಕಾಲವನ್ನು ಕಳೆಯಬೇಕಾಗಿದ್ದವ. ಆದರೆ ಕಣ್ಣ ನೀರ ಧಾರೆಯ ಮೂಲಕವಾಗಿ ನನ್ನನ್ನೇ ಒಲಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ದೀಯ. ಯಾರಿಂದ ಬಂದಂತಹ ಕಷ್ಟ? ಯಾಕೆ ಈ ಬವಣೆ? ಬಿತ್ತರಿಸು. ಜನನಿಗೆ ಭಿನ್ನಗ ಧನುಜ ಮಹಿಷಗಿಂತ ಘನ ಪರಾಕ್ರಮಿ ಶುಂಭನು ಅನುಬರದಲ್ಲಿ ಸುರರನು ಸೋಲಿಸುತ್ತ ನಾಗವನು ಪಾಲಿಸುವ ಕಡನು. ಅಮ್ಮ ಜನನಿ ಕೇಳ್ಬಿರೊಳಗ ಧನುಜ ಮಹಿಷಗಿರುತ್ತ ಘನ ಪರಾಕ್ರಮಿ ಶುಂಭನು. ಅಮ್ಮ ನಾಕಲೋಕ ಕೈತಪ್ಪಿತಲ್ಲ ಎನ್ನುವಂತ ದುಃಖದಿಂದ ಬಂದ ದಲುವಮ್ಮ ನಾನು ಇಲ್ಲಿಗೆ. ಮತ್ತೆ ಒಬ್ಬ ಯೋಗ್ಯನಾದಂತ ಧರ್ಮಾತ್ಮನ ವಶವಾಗುತ್ತಾ ಇದ್ರೆ ನಾನೂ ಸಂತೋಷವನ್ನು ಪಡುತ್ತಾ ಇದ್ದೆ. ಆದ್ರೆ ಈಗ ಹಾಗಲ್ಲ. ವಿಧಿಯಿಂದ ವರಬಲಾನ್ವಿತರಾದಂತ ಶುಂಭ ನಿಶುಂಭರೆನ್ನುವಂತಹ ದಾನವರು ದುರುಳನಾದಂತ ಮಹಿಷನಿಗಿಂತಲೂ ಅಧಿಕ ಬಲಾಢ್ಯರಾಗಿದ್ದಾರೆ ತಾಯಿ. ಜಗ ಮೂರನ್ನು ತಲ್ಲಣಿಸಿದ್ದಾರೆ. ಧರ್ಮವೇ ಗ್ಲಾನವಾಗುತ್ತಾ ಉಂಟು. ಮತ್ತೊಮ್ಮೆ ಧರೆಯಲ್ಲಿ ಧರ್ಮವು ಸ್ಥಾಯೀಭೂತವಾಗಿ ನೆಲೆಯಾಗುವುದಕ್ಕೆ ಧರ್ಮ ರಕ್ಷಕಿಯಾದಂತ ನಿನ್ನಲ್ಲಿ ಮೊರೆ ಇಡುತ್ತಾ ಇದ್ದೇವೆ. ಶುಂಭ ನಿಶುಂಭರಿಂದ ಕಷ್ಟವೇ ಇದು ಅಭಯ. ಕರುಣಿಸುತ್ತಲ ಭಯವನ್ನು ನುಡಿದಳು ಕರುಣಿಸುತ್ತ ಅಭಯವನ್ನು ನುಡಿದಳು. ಕಿರಿದು ಸಮಯದಿ ತರಿದು ದೈತ್ಯರ ನೆರವೆಯನ್ನು ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ
ಮರೆಸಿ ನಿಜವನ ತುಗಿನಗಿರಿಯೊಳಗಿರುತ್ತ ನೋಡುವುದಿಲ್ಲ ಲೀಲೆಯ ಮರೆಸಿ ನಿಜವನ ತುಗಿನಗಿರಿಯೊಳಗಿರುತ್ತ ನೋಡುವುದಿಲ್ಲ ಲೀಲೆಯ ಹರುಷದೊಳಗಿರುವುದೆನ್ನುತ್ತ ತ್ರಿದಶರಿಗರು ದೇವಿಯೇ ಮರುಗದಿರು ಸುರಪಾಲ ಮರೆಯ ಮಾತಲ್ಲ ಕಾಲೇ ವರ್ಷದ ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ದೇಶೋಯಂ ಶೋಭರಹಿತಃ ಸಜ್ಜನಾಹ ಸಂತು ನಿರ್ಭಯಾಹ. ಕಾಲ ಕಾಲಕ್ಕೆ ಸರಿಯಾಗಿ ಮಳೆ ಸುರಿದು ಬೆಳೆ ಬೆಳೆದು ಪ್ರಕೃತಿ ಮಾತೆ ನಿತ್ಯ ನೂತನೆಯಾಗಿ ಸಸ್ಯಶ್ಯಾಮಲೆಯಾಗಿ ಕಂಗೊಳಿಸಿದಾಗ ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ಜೀವರಾಶಿಯು ಸೌಖ್ಯದಿಂದ ಬದುಕುತ್ತದೆಯಂತೆ. ಅಂತಹ ಕಾಲನಿಗೆ ಅಧಿಪತಿಯಾದಂತಹ ನಿನಗೆ ಶುಂಭನಿಂದ ಬಾಧೆ ಉಂಟಾಯಿತು. ಮರುಗದಿರು ಮರುಗದಿರು. ಶುಂಭರು ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಕಿರಿದು ದಿನದೊಳಗಾಗಿ ಅವರೆಲ್ಲರನ್ನು ಸಂಹರಿಸಿ ನಾಕದ ಪಟ್ಟವನ್ನು ನಿನ್ನ ಪಾಲಿಗೆ ಸ್ಥಿರಗೊಳಿಸುತ್ತೇನೆ, ಇದು ಸತ್ಯ. ಅಮ್ಮ, ನಿಮ್ಮ ಕಿರಿದೆಂಬುದು ನಮ್ಮ ಪಾಲಿಗೆ ಅದು ಎಷ್ಟು ಹಿರಿದಾಗುತ್ತದೋ ನಾವು ಬಲ್ಲವರಲ್ಲ. ದೇವಿ ಮಹಾತ್ಮೆಯನ್ನು ಕಣ್ತುಂಬಿಸಿಕೊಳ್ಳಬೇಕೆನ್ನುವುದು ಮನದ ಬಯಕೆ, ಅವಕಾಶವನ್ನು ಕಲ್ಪಿಸಬೇಕು. ನೀವೆಲ್ಲರೂ ನಿಮ್ಮ ನಿಜ ರೂಪವನ್ನು ಮರೆಗೊಳಿಸಿ ತುಹಿನಗಿರಿಯಲ್ಲಿರಿ. ದುಷ್ಟರನ್ನೆಲ್ಲ ಕೊಲ್ಲುವಂತಹ ಚಂದವನ್ನು ನೀವೇ ಕಾಣುವಿರಂತೆ. ಹೊಂದಿಕೊಳ್ಳಿ ಹೊಂದಿಕೊಳ್ಳಿ. ತಿಳಿದಳ ಕ್ಷಣದೊಳಗೆ ತಿಳಿದಳ ಕ್ಷಣದೊಳಗೆ ಮೋಗದ ಬಲಿಗೆ ಸಿಲುಗಿಸಿ ಮೋಗದ ಬಲಿಗೆ ಸಿಲುಗಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ಯೋಚಿಸಿ ಯೋಚಿಸಿ ಮಹಮಾಯೆ ಮಹಮಾಯೆ ಎಂದು ಯೋಚಿಸಿ ಮಹಮಾಯೆ ಯೋಚಿಸಿ ಯೋಚಿಸಿ ಮಹಮಾಯೆ ಎಂದು ಯೋಚಿಸಿ ಮಹಮ್ಮಾಯೇ ದೈತ್ಯ ವೃಂದವ ಮೋಗಿಸಿ ತರಿಯೇ ದೈತ್ಯ ವೃಂದವ ಮೋಗಿಸಿ ತರಿಯೇ ಮಹಮ್ಮಾಯಿ ಮೋಗಿಸಿ ತರಿಯೇ ಸುಂದರಾಂಗವ ತಳೆದೌದು ಕೌಶಿಕೆಯಾಗಿ ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ನಿಲ್ದಳು ಮೆರವ ಕದೌಬ ವನದೊಳಗೆ ನಿಲ್ದಳು ಮೆರವ ಕದೌಬ
ವನದೊಳಗೆ ನಿಂದಳು ಸುಂದರಂಗವ ತಡೆದಂದು ಕೌಶಿಕೆಯಾಗಿ ನಿಂದಳು ಮೆರವ ಕದಂಬ ವನದೊಳಗೆ ನಿಂದಳು ಮೆರವ ಕದಂಬ ವನದೊಳಗೆ ಎಂದು ಯೋಚಿಸಿ ಮಹಾಮಾಗಿ ದೈತ್ಯರೋಧವ ಮೋಗಿಸಿ ತರಿಗೆ ದೈತ್ಯರೋಧವ ಮೋಗಿಸಿ ತರಿಗೆ ಮಹಾಮಾಯಿ ಮೋಗಿಸಿ ತರಿಗೆ ಮೋಹದ ಬಲೆಯನ್ನು ಬೀಸಿ ದುಷ್ಟರನ್ನೆಲ್ಲ ಇಲ್ಲಿಯವರೆಗೆ ಬರಿಸಿ ಒಟ್ಟುಗೂಡಿಸಿ ಸಂಹರಿಸದಿದ್ದರೆ ಗತ್ಯಂತರವಿಲ್ಲ. ಇಂದೀಗ ಮಾಡಬಾರದಂತಹ ಅನ್ಯಾಯವನ್ನೇ ಮಾಡುತ್ತಿದ್ದಾರೆ. ಪಂಚಮಹಾಪಾತಕಗಳನ್ನೇ ಮಾಡುತ್ತಿರುವವರಿಗೆ ನನ್ನ ದಿವ್ಯ ಸ್ವರೂಪದ ದರ್ಶನ ಆಗಬಾರದು, ಆಗ ಕೂಡದು. ಅದಕ್ಕೆ ಬೇಕಾಗಿ ಪ್ರಣವ ಬೀಜ ಅಂತರ್ಗತಲಾದಂತಹ ನಾನೇ ಮೈ ಒಡೆದು ಸುಂದರ ಹೆಣ್ಣಿನ ರೂಪವನ್ನು ತಳೆದೆ. ಕೌಶಿಕಿ ಎನ್ನುವಂತಹ ಅಭಿಧಾನದಿಂದ ಈ ಕದಂಬವನದಲ್ಲಿ ನೆಲೆಗೊಳ್ಳಬೇಕಾಯಿತು. ದುರುಳರ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವ ರೀತಿಯ ಕೊರತೆಯೂ ಉಂಟಾಗಬಾರದು ಎನ್ನುವಂತಹ ಉದ್ದೇಶದಿಂದ ತುಹಿನಗಿರಿಯ ತಪ್ಪಲನ್ನೇ ಇಳಿದು ಬಂದಂತಹ ಸ್ಥಳ. ಸೂರ್ಯ ರಶ್ಮಿ ಪ್ರವೇಶಿಸುವುದಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯವಿದು. ಅದೋ ಗಗನ ಚುಂಬಿತವಾಗಿ ಬೆಳೆದು ನಿಂತಿವೆ ಕದಂಬ ವೃಕ್ಷಗಳು. ಇದಲ್ಲವೇ ಕದಂಬವನ? ಈ ವನದಲ್ಲಿದ್ದುಕೊಂಡೇ ದುಷ್ಟ ಸಂಹಾರ ನಡೆಯಬೇಕು. ಆದರೆ ಇಂತಹ ದುರ್ಗಮವಾದಂತಹ ಪ್ರದೇಶದಲ್ಲಿ ಹೆಣ್ಣಾದಂತಹ ನಾನಿದ್ದೇನೆ ಎನ್ನುವ ಹಾಗೆ ನನ್ನ ಇರವನ್ನು ಅರಿತವರಲ್ಲ ಆ ದುಷ್ಟರು. ಆದರೂ ಅವರಿಗೆ ಕೃತಿಯ ಮುಖೇನವಾಗಿ ನಾನು ತೋರ್ಪಡಿಸಬೇಕಾಗುತ್ತದೆ. ಈ ವನವನ್ನೇನೋ ಪ್ರವೇಶ ಮಾಡಿದ್ದೇನೆ, ಆದರೆ ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಡವೆ? ಹಾಗೆಂದು ಮನದಲ್ಲಿ ಆಲೋಚಿಸುತ್ತಿದ್ದಂತೆ ಏನದು ಅಂಬರದಿಂದ ಇಳಿದು ಬರುತ್ತಾ ಇದೆ. ಶೋಭಿಸಲು ಉಯ್ಯಾಲೆ ಶೋಭಿಸಲು ಕನಕ ದುಯ್ಯಾಲೆ ಉಯ್ಯಾಲೆ ಉಯ್ಯಾಲೆ ಶೋಭಿಸಲು ಶೋಭಿಸಲು ಕನಕ ಉಯ್ಯಾಲೆ 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 ಶೋಭಿಸಲು ಆ ವನದೊಳಗಿರುವುದು ಮೋದದುಳು ಆ ವನದೊಳಗಿರುವುದು ಮೋದದೊಳು ಶೋಭಿಸಲು ಮೋದದೊಳು ಶೋಭಿಸಲು ವನದೊಳಗದು ಮೋದದೊಳು ಶೋಭಿಸಲು
ಕನಕದುಯ್ಯಾಲೆ ಶೋಭಿಸಲು ಆವನದೊಳಗದು ಮೋದದೊಳು ಸನಮತದಿಂದ ಉಯ್ಯಾಲೆಯನ ಸನುಮತದಿಂದ ಉಯ್ಯಾಲೆಯನ 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 ಜಗಜನನಿ ಜಗಜನನಿ ತ್ರಿಜಗಜನನಿ ಆಡುತ್ತಲೇ ಘನ ಸೊಬಗಿನೊಳದು ಜಗಜನನಿ ಆಡುತ್ತಾ ಪಾಡುತ್ತಾ ಆಡುತ್ತಲೇ ಪಾಡುತ್ತಲೇ ಘನ ಸೊಬಗಿನೊಳದು ಉಯ್ಯಾಲೆ ಜಾಡಿದಳು ಮಗನ್ಮಾಯದ ಉಯ್ಯಾಲೆ ಆಡಿದಳು ಕನಕದುಯ್ಯಾಲೆ ಶೋಭಿಸಲು ಆ ವನದೊಳಗಂತು ಮೋದದೊಳು ಶೋಭಿಸಲು ಮೋದದೊಳು ಸನ್ಮತದಿಂದ ಉಯ್ಯಾಲೆಯನ ಜಗಜನನಿ ಎನ್ನುತ್ತಲೇ ಕನಸೊಬಗಿನೊಳದು ಉಯ್ಯಾಲೆ ಆಡಿದಳು ಮಗ ಮಾಯ ತಾನುಯ್ಯಾಲೆ ಉಯ್ಯಾಲೆ ಉಯ್ಯಾಲೆ ಆಡಿದಳು ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಕಲ್ವೇ? ಅದಕ್ಕೆ ಬೇಕಾಗಿ ಸಂಕಲ್ಪ ಮಾತ್ರದಲ್ಲಿ ಒಂದು ಉಯ್ಯಾಲೆಯನ್ನೇ ಸೃಷ್ಟಿ ಮಾಡಿದ್ದೀನಿ. ಈ ಉಯ್ಯಾಲೆಯನ್ನು ಏರುವುದು ಮಾತ್ರವಲ್ಲ, ಕೈಯಲ್ಲಿ ವೀಣೆಯೊಂದನ್ನು ಹಿಡಿದು ನಾನು ಇಂಪಾಗಿ ಗಾಯನವನ್ನು ಹಾಡಿದೆನು ಎಂದಾದರೆ, ನನ್ನದಾದಂತಹ ತನುಗಂಧವನ್ನು ಮಾರುತನಿಗೆ ಪಸರಿಸಿದೆನು ಎಂದಾದರೆ, ತನುಗಂಧವನ್ನು ಆಗ್ರಾಣಿಸಿಯು ನನ್ನ ಗಾಯನವನ್ನು ಆಲಿಸಿಯು ಕಳವು ಇತ್ತ ಕಡೆಗೆ ಬರಲೇಬೇಕು. ಬಂದ ಬಳಿಕ ಈ ಮೋಹಕವಾದಂತಹ ರೂಪವನ್ನು ಕಾಣದೇ ಇರುತ್ತಾರೆ. ಎಂತಹ ಗಂಡೆ ಆದರೂ ಮರುಳಾಗಲೇಬೇಕು. ಕಾಮಾತುರಾಣ್ಯಂ ನಾ ಭಯ ನಾ ಲಜ್ಜ. ಕಾಮದ ಆತುರತೆಯಿಂದ ಬಂದವರಿಗೆ ಭಯ ಲಜ್ಜೆ ನಾಚಿಕೆ ಯಾವುದೂ ಇರುವುದಿಲ್ಲವಂತೆ. ಇಲ್ಲಿಯವರೆಗೆ ಬಂದ ಬಳಿಕ ನನ್ನನ್ನು ನೋಡಿದ ತಕ್ಷಣ ಬೇಕೆಂದು ಆಸೆ ಪಟ್ಟಾಗ ಬಂದಂತಹ ಕಳರನ್ನು ಹಿಡಿದಂತಹ ಚಕ್ರದಿಂದ ಸಂಹರಿಸಿ ಲೋಕ ಕಲ್ಯಾಣವನ್ನು ಧರ್ಮ ಸ್ಥಾಪನೆಯನ್ನು ಮಾಡಬೇಕಾದ ಜಗನ್ಮಾತೆಯಾದಂತಹ ನನ್ನ ಆದ್ಯ ಕರ್ತವ್ಯ. ತಡ ಮಾಡದೆ ಏರಿಕೊಳ್ಳುತ್ತೇನೆ ಕನಕ ಉಯ್ಯಾಲೆ. ಶೋಧಿಸುವೆ ಎಂದಿರುವುದು
ಯುದ್ಧವನ್ನು ಮಾಡಿದೆವು. ಮಧ್ಯಕ್ಕೆ ಬಂದ ನಾರದು ನಮ್ಮೊಳಗೆ ಸಂಧಾನ ಯೋಗ್ಯತೆ ತಿಳಿದು ಮಂತ್ರಿ ಪದವಿ ಕಟ್ಟು ಮಾಡಿದ. ಆ ಕಾರಣದಿಂದಾಗಿ ಲೋಕ ಸಂಚಾರ ಪರಿಣಾಮ ಹಸೆ
ಕೊಲುತ್ತಾ ಬಲು ಮೃಗಗಳ ನೀವು ಕೊಲುತ್ತ ಬಲು ಮೃಗಗಳ ಮತ್ತ ಚೆಲುವ ಮಾಂಸವ ಶುಂಭಗಿ ಮಡೆಯ ಹಲವಿನು ತುಹಿನಾತ್ರಿಯನು ಅಡರುತ್ತಲಿಯೇ ಮೃಗ ಮಾಂಸವನು ಮೆಲುತ್ತ ಮೃಗಗಳನ್ನು ಕೊಲ್ಲುತ್ತ ಖಳರೋಗ ಆ ಆ ಆ ಕರ್ಮ ಸಾಯುವುದಿಲ್ಲ, ಸತ್ತ ಪ್ರಾಣಿಗೆ ತುಳಿಯುವುದ, ಸತ್ತಿದ ಸಾಯದೆ ಮತ್ತೆ ಅಣ್ಣ ಹೇಗಾಯ್ತು ಬೇಟೆ? ಬರ್ತೀರಿ ಬೇಟೆ? ಏನು ನಿನ್ನ ಬೇಟೆ ವಿಶೇಷ? ಬೇಟೆನ್ನಾಡ್ತಾ ಮುಂದುವರಿದು ಹೋದೆ, ಸೊಕ್ಕಿದ ಕಾಡಗೇಸರಿಂದ ಕರ್ಜಿಸುತ್ತಾ ಮುಂದುವರಿತಾಯ್ತು. ಏನು ಮಾಡಿದೆ? ಓಡಿಕೊಂಡು ಹೋದೆ, ಹಿಡಿದಂದು ಆಯ್ತು, ಒಳ್ಳೆ ಪೆಟ್ಟು ಕೊಟ್ಟೆ. 4 ತುಂಡು ಮಾಂಸವನ್ನು ತಿಂದೆ, ರಕ್ತವನ್ನು ಕುಡಿದೆ, ಎಲುಬನ್ನು ಕಟ್ಟುವಾಡಿಯಲ್ಲಿ ಇಟ್ಟಿದ್ದಾರೆ. ಕಟ್ಟುವಾಡಿ ಎಂಬುಡೆಯ ಶುಂಭಗಿ ಒಡೆ ಹೇಳಿದಂದೆ. ಮೃಗಗಳು ನರಸುತ್ತಾ ಹೊರಟ ಸಂದರ್ಭ ಒಂದು ಮನ ತುಂಬಿದ ಸೊನ್ನಿಲನ್ನೆತ್ತಿ ಮುಂದೆ ಬಂತು. ಭಯ ಪಡಲಿಲ್ಲ, ಶರವೇಗದಿಂದ ಧಾವಿಸಿದೆ. ಅದರ ಸೊನ್ನಿಲಲ್ಲಿ ಹಿಡಿದೆ, ಉದರ ಬಗೆದು ರಕ್ತ ಕುಡಿದು ಮಾಂಸ ತಿಂದೆ. ಹೌದಾ? ಹೊಟ್ಟೆ ತುಂಬಿತು. ಅಣ್ಣ ನೆನಪಾಯ್ತು. ಹೇಳಿದಂದೆ. ಅತ್ತ ಇತ್ತ ನೋಡುವಾಗ ತಮ್ಮ ಪೊದೆಗಳೆಡೆಯಿಂದ ಚಿಗರಗಳು ಕೆಲವು ಅಡ್ಡ ಬಿದ್ದಿವೆ, ಒಂದನ್ನು ಬಿಡ್ಲಿಲ್ಲ. ಹಿಡಿದಪ್ಪಳಿಸಿದೆ. ಕೆಲವೆಲ್ಲ ಅರಿಯುವ ಅಲ್ವಾ ಅಮ್ಮ. ಅಣ್ಣ ಮಾಂಸ ಮಾಡಿ ತಂದಿದ್ದೆ. ಹೌದಾ? ಶುಂಭಗಿ ವಡೆ. ಓ ಶುಂಭಗೆ ಕೊಡುವರೆ. ಅಮ್ಮ ಬೇಟೆಯಾಡಿದ ಪರಿಣಾಮ ಆಯಾಸ ಅಧಿಕವಾಗುತ್ತಾ ಇದೆ. ಏನು ಸೆಕೆ ಸ್ವಲ್ಪ ಗಾಳಿ ಬೇಕೇ ಬೇಕು. ಗಾಳಿ ಬೇಕು ಅಂತಾದ್ರೆ ಇಲ್ಲಿದ್ರೆ ಸಾಕಾಗುದಿಲ್ಲ. ಮತ್ತೆ ಗಾಳಿ ಬರುವುದು ಎತ್ತರದಲ್ಲಿ ಕಾಡುತ್ತಾ ಇದೆ ಕೃಷ್ಣಗಿರಿ. ಮಾರುತನ ಸೇವಿಸಿ ನಲವಿನು ಮಾರುತನ ಸೇವಿಸೆ ಗಳಿಲದಿರು ನಾಸಕೆ ಪರಿಮಳ ಕೊಳರಿ ಬದಲಿಗೋಗ ನಾಸಕೆ ಪರಿಮಳ ಕೊಳರಿ ಬದಲಿಗೋಗ ವನದೊಳಗೆ ಇಳಿಯುತ್ತ ವನದೊಳಗೆ ಇಳಿಯುತ್ತ 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 ಆಲಿಸುತ್ತ ಗಾಯನವೋ ಆಲಿಸುತ್ತ ಗಾಯನವ ನಲವಿನ ಉಯ್ಯಾಲೆಯಲಿ ಕುಳಿತು ದೇವಿಯು ಪಾಡುತ್ತಿಗ ಗಾಯನವ ಆಲಿಸುತ್ತ ಆಲಿಸುತ್ತ ಉಯ್ಯಾಲೆಯಲಿ ತಾ ಕುಳಿತು
ದೇವಿಯು ಪಾಡುದಿಹ ಗಾಯನವ ಸಂಗೀತವ ಸಂಗೀತವ ಆಲಿಸುತ್ತ ಖಳರಾಗನ ಸಗಮ ಪನಿದ ಸಾನಿದ ಸಗಮ ಪನಿದ ಸನಿದ ಮಗರೆ ಸಗಮ ಪನಿದ ಮಗರೆ ಸಗಮ ಪನಿದ ಮಗರೆ ಸಗಮ ಪನಿದ ಮಗರೆ ಆಲಿಸುತ್ತ ಗಾಯನವಾದ ಖಳರಾಗನ ಸಗರೆ ಸಗಮಗರೆ ಸಗಮ ಪಾಮಗರೆ ಸಗಮ ಪನಿದ ಮಗರೆ ಸಗಮ ಪನಿ ಸನಿದ ಮಗರೆ ಸಗಮ ಪನಿ ಸನಿದ ಮಗರೆ ಸಗಮ ಪನಿ ಸಗಮ ಮಗರೆ ಸನಿದ ಮಗರೆ ಗಮ ಪನಿ ಸ ಗಮ ಪನಿ ಸ ಗಮ ಪನಿ ಸಗ ಗಮ ಪನಿ ಸಗಮ ಗಮ ಪನಿ ಸಗಮ ಪಾಮ ಗಮ ಪಾಮ ಗಮ ಪಾಮ ಗರೆ ಸ ಆಲಿಸುತ್ತ ಸಂಗೀತವ ಖಳರಾಗ ಆಯ್ 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 ಇದನ್ನು ಕೇಳಿ ಯಾರಿಗೆ ಸಂತೋಷ ಆಗಲಿಲ್ವೋ ಅವರ್ಯಾರಿಗೂ ಹೃದಯವೇ ಇಲ್ಲ. ಕಿವಿ ಇದ್ದರೂ ಕೂಡ ಕಿವಿಡರು. ಅಮ್ಮ ಅಯ್ಯ ಮಂತ್ರಮುಗ್ಧರಾಗಿ ಆಗಿನಿಂದ ಈ ಸಂಗೀತವನ್ನು ಹಾಡುತ್ತಾ ಕೇಳುತ್ತಾ ಇದ್ದೇವೆ. ಹೌದಲ್ಲವೇ ಅಮ್ಮ ವಾ ದಟ್ಟವಾದಂತಹ ಈ ಕಾಡು ಇಲ್ಲಿಗೆ ಬಂದು ಈ ರೀತಿಯಾಗಿ ಮನೋಹರವಾಗಿ ತಾಳ ರಾಗ ಶ್ರುತಿಬದ್ಧವಾಗಿ ಸಂಗೀತವನ್ನು ಹಾಡಬೇಕಿದ್ರೆ ಯಾರು ಬಂದವರು? ಯಾವ ಸಂಗೀತಗಾರ ಬಂದದ್ದು? ಇದು ಸಂಗೀತ ಅಲ್ಲ, ಸಂಗೀತದ ವಿದ್ವಾಂಸರೇ ಸರಿ. ಸಂಗೀತ ವಿದ್ವಾಂಸ ಹಾಗಿದ್ರೆ ಯಾರು ಯಾರು ಯೋಚಿಸಿದೆ? ಉತ್ತರ ಗೊತ್ತಾಯ್ತೆ. ಇದು ಬೇರೆ ಯಾರು ಅಲ್ಲ, ಯಾರು? ಅವನೇ. ಅಂದ್ರೆ ತುಂಬುರ ನಾರದ ಎಂಬವನಿನಿದು ತಮ್ಮ ಹೇ ತಮ್ಮ ತುಂಬುರ ನಾರದ ಭವನಕ್ಕೆ ನಡೆತಂದು ತುಂಬುರ ನಾರದರೆಂಬವರ್ ಇರಿದು ಗದ ಭವನಕ್ಕೆ ನಡೆತಂದು
ಸಂಭ್ರಮದೊಳಗುವುದು ಗಾನ 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 ಪಾಡುವರು ಪಾಡುವರು ಇದು ಏನು ಇದು ಏನು ಇದು ಏನಿರುವುದು ಅರಿಯದಾಗಿ ಹೋದು ಅರಿಯದಾಗಿ ಹೋದು ಅರಿಯಾದಾಗಿ ಹೋದು ಭವನಕ್ಕೆ ನಡೆದಂದು ನಡೆಸೋದು ಸಂಭ್ರಮದೊಳಗಿದ್ದ ಕರ ಪಡುವರು ಇದೇನೆಂಬುದರಿಯದು ಎಲ್ಲರೂ ದರಿಯದಾಗಿ ನಮ್ಮ ಅಂದ್ರೆ ಅವ ಬರುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ವಿರೋಧಿಯಾಗಿದ್ದಾನೆ. ಹೆಸರನ್ನು ಕೇಳಿದ್ರೆ ಎದೆ ಹೊಡೆದು ಸಾಯ್ತಾನೆ. ಅವನಲ್ಲ, ಇದು ಬೇರೆ ಸಂಗೀತಗಾರ. ಹೌದು. ಯಾರು? ಶಾರದೆಯ ಪುತ್ರ. ಯಾರು? ನಾರ್ದ ತಮ್ಮ. ಅವ ಲೋಕ ಸಂಚಾರಿ. ಹೌದು. ಮೇಲಾಗಿ ಶಾಪಗ್ರಸ್ತ. ನಿಂತಲ್ಲಿ ನಿಲ್ಲುವುದಿಲ್ಲ. ಈ ಸ್ವರ ಆಗಿಂದ ಒಂದೇ ಕಡೆಯಿಂದ ಕೇಳಿ ಬರ್ತಾ ಇದೆ. ಹಾಗಾದ್ರೆ ತುಂಬುರ ನಾರದರ ಬರುವಲ್ಲ. ಮತ್ತೆ ಯಾರದ್ದು ತಿಳಿಬೇಕಲ್ಲ. ತಿಳಿಬೇಕಾದ್ರೆ ಆಗಿನಿಂದ ಕೇಳ್ತಾ ಇರುವುದೇನು? ಸ್ವರ. ಆ ಸ್ವರವನ್ನೇ ಸ್ವರ ಹಿಡಿದು ಸ್ವರ ಬಿಡಿದು ನಡೆತರಲು ಮುಂದಕ್ಕೆ ಮರಳಿ ಕೋಟಿ ಪ್ರಕಾಶವದು ಗೋಚರಿಸಲ್ ಅಚ್ಚರಿಯಿಂದ ಅಚ್ಚರಿಯಿಂದ ಭ್ರಮಿಸಿ ಶೋಧಿಸಿ ಭ್ರಮಿಸಿ ಶೋಧಿಸಿ ಬರುತ್ತಾ ಕಣದರು ಸ್ವರ್ಣ ದುಯ್ಯಾಲೆಯಲ್ಲಿ ಅವರೇ ಅಮಮ ಅವರೇ ಅಮಮ ಅವರೇ ಅವರೇ ಅರರೆ ನಿವಳುತ್ತ ಬಿಟ್ಟಗಾರೆ ಅರರೆ ಅಮಮ 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 ಇವಳುತ್ತ ಬಿಟ್ಟಗಾರೆ ಎಂತ ಬಿಟ್ಟಗಾರೆ ಎಂತ ಬಿಟ್ಟಗಾರೆ
ಮರಣ ಊರ್ಗಡೆ ಜೊತ್ತಿಗಳು ನೀರೆ ಬಿಟ್ಟಗಾರೆ ಈ ನೀರೇ ಸರಸಿಜ ವದನೆ ಸರಸಿಜ ವದನೆ ಸರಸಿಜ ವದನೆ ಸರಸಿಜ ವದನೆ ಹರಿಣ ನೇತ್ರೆಯೇ ಹರಿಣ ನೇತ್ರೆಯೇ ಹರಿಣ ನೇತ್ರೆಯೇ ಸರಸಿಜ ವದನೆ ಸರಸಿಜ ವದನೆ ಸರಸಿಜ ವದನೆ ಸರಸಿಜ ವದನೆ ಸರಸಿಜ ವದನೆ ಸರಸಿಜ ವದನೆ ಹರಿಣ ನೇತ್ರೆ ಹರಿಣ ನೇತ್ರೆ ಹರಿಣ ನೇತ್ರೆ ಹರಿಣ ನೇತ್ರೆ ಚೆಲ್ವ ತರುಣಿ ಮಣಿಯೋ ಚೆಲ್ವ ತರುಣಿ ಮಣಿಯೋ ವಿಮಲ ಗಾತ್ರಿ ವಿಮಲ ಗಾತ್ರಿ ವಿಮಲ ಗಾತ್ರಿ ಹರಿಣ ನೇತ್ರ ವಿಮಲ ಗೋತ್ರ ಹರಿಣ ನೇತ್ರ ಅರರೆ ಅಮಮ ಬಿಟಗಾರೆ ನೋಡೆ ಮರಣ ಕೂರ್ಗಟ್ಟಿಗಳು ನೀರೆ ನೋಡೆ ಮರಣ ಕೂರ್ಗಟ್ಟೆ ಜಾತಿಗಳು ನೀರೆ ಬಿಟಗಾರೆ ನೀರೆ ಬಿಟಗಾರೆ ನೋಡೆ ಮರಣ ಕೂರ್ಗಟ್ಟೆ ಜಾತಿಗಳು ನೀರೆ ಬಿಟಗಾರೆ ನೀರೆ ಬಿಟಗಾರೆ ಅರರೆ ಬಿಟಗಾರೆ ನೀರೆ ಅರರೆ 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 ಅಣ್ಣ ಎಲ್ಲಿದ್ದೇವೆ? ಭೂಮಿಯ ಮೇಲೆ ನಾವಿರುವೆವೋ ಅಥವಾ ಭೂಮಿಯ ನಮ್ಮ ಮೇಲಿದೆಯೋ? ಏನೋ ತಲೆ ತಿರುಗಿದ ಹಾಗಾಗ್ತಾ ಉಂಟು. ಕನಸೋ ನನಸೋ ಭಾವದ ಭ್ರಮೆ. ಯಾವ ಭ್ರಮೆಯೋ? ಒಂದು ಅರ್ಥವಾಗ್ತಾ ಇದೆ. ಯಾಕೆ ಹೀಗೆ? ಕಾಡಿನಲ್ಲಿ ಕೇಳಿ ಬಂದ ಸುಸ್ವರ, ನಾಸಿಕವನ್ನು ಒಡೆದ ಪರಿಮಾಣ, ಎರಡರ ಮೂಲೆಯಲ್ಲಿ ಎನ್ನುವುದಾಗಿ ಹುಡುಕುತ್ತಾ ಮುಂದುವರಿದವರು. ಹೌದಣ್ಣ. ಮುಂದೆ 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 ಬಂದು ನೋಡಿದ್ರೆ ತಮ್ಮ ಏನೋ ಅರರೆ ಅರೆ ಅರೆ ಕಣ್ಣು ಬಿಡುವುದಕ್ಕಾಗುವುದಿಲ್ಲ. ಯಾಕೆ? ಕೋಟಿ ಸೂರ್ಯನ ಪ್ರಭೆ. ಆದರೂ ಪ್ರಯತ್ನಪೂರ್ವಕವಾಗಿ ಕಣ್ಣು ಬಿಟ್ಟು ನೋಡಿದ್ರೆ ಏನು ಕಾಣುವುದೇನು? ಏನು? ಅಂಬರದಿಂದಲೇ ಕುಂಭಿಸಿ ಇಳಿದು ಬಂದಿರೋ ಅನ್ನೋದು ಯಾರು? ಆಹಾ ನಮ್ಮ ಯಾರೇ ಕುಳಿತು ಆರೋಹಣ ಅವರೋಹಣಕ್ಕನುಸಾರವಾಗಿ ಸಂಗೀತವನ್ನು ಹಾಡ್ತಾ ಇದ್ದಾಳೆ. ಹೌದೇ? ವೀಣೆಯನ್ನು ಮೀಡ್ತಾ ಇದ್ದಾಳೆ. ಆಹಾ ಅಮ್ಮ ಏನು? ಆ ಚೆಲುವನ್ನು ಅವಲೋಕಿಸೋ ನೋಡುವ, ಸ್ವಲ್ಪ ಹೇಳು. ಚೆಲುವಿನ ಎರಕವೋ ವಿಟರ ಪುಣ್ಯದ ಪರಿಣತಿಯು, ಕಾಮುಕರ ಭಾಗ್ಯದ ಕಲ್ಪತರ ಫಲವು, ನರನವಿಗೆ ಧ್ವಜವು, ಮನ್ಮಥ ಪರಮಶಾಸ್ತ್ರದ ಮೂಲ ಸೂತ್ರವು, ಗಣಮುನಿ ಚಿತ್ತಾಕರ್ಷಾದ ಮಂತ್ರವಾದವು, ಋಷಿ ತಪ ಫಲವು, ನಾಕ ಸೌಂದರ್ಯಕ್ಕೆ ಸರ್ಗವು ಎಂಬ ರೀತಿಯಲ್ಲಿ ಗೋಚರಿಸ್ತಾ ಇದ್ದ. ಆಯ್ತಾ? ಏ ಅಣ್ಣ, ಈ ಹುಡುಗಿಯರನ್ನು ನೋಡಿದ್ರೆ ಎಲ್ಲಿಲ್ಲದ ಸಾಹಿತ್ಯ ನೆನಪಾಗ್ತದೆ. ಈಗ ಹಾಕದ ಸಾಹಿತ್ಯ ಮತ್ತೆ ಯಾವ? ನಾವು ವೀರರ ಜೊತೆಯಾಗಿ ಬಂದವರು. ನೀನು ಮಾತ್ರ ನೋಡಿದ್ದಿ, ನಾನು ನೋಡಲಿಲ್ಲ. ನೋಡ್ಲಿಲ್ವಾ? ಇಲ್ಲ. ನೋಡ್ಬೇಕಾ? ಬೇಕು. ಇಲ್ಲಿ ಬಾ. ಎಲ್ಲಿ 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 ಎಲ್ಲಿ? ಏ ಅಣ್ಣ, ಅಮ್ಮ ಇವಳ ವಿಷಯ ಇವಳು ಯಾರಿಗೂ ಗೊತ್ತಾಗ್ಲಿಲ್ಲ. ಇವಳ ಪರಿಚಯ ಉಂಟಾ? ಹೌದು, ನನಗೆನ್ನುವ ಹಾಗಲ್ಲ, ಪ್ರತಿಯೊಬ್ಬರಿಗೂ ಪರಿಚಯ ಉಂಟು. ಗೊತ್ತಾಗ್ಲಿಲ್ವಾ? 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 ಈಗ ಗಾನಾದಿದೇವಿ ಗಾನಾದಿದೇವಿ
ಬ್ರಹ್ಮನ 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 ಎಂತದ ಒಂದು ಹೇಳಬೇಕು. ನಿನ್ನ ಸಮಸ್ಯೆ ಇದು. ಬ್ರಹ್ಮನ ತಾಯಿಯೋ ಅಜ್ಜಿಯೋ ಸೊಸೆಯೋ ಮೊಮ್ಮಗವ ಅಕ್ಕನೋ ತಂಗಿಯೋ ಯಾರು ಅಂತ ಒಮ್ಮೆ ಓದಾರು. ಅವಸರ ಮಾಡಬೇಡ, ಮೊದಲು ಅಭಿನಯ ಬ್ರಹ್ಮನ ವಿಷಯ ಬರುವಾಗ ನನ್ನ ಹೆಣ ಬೀಳ್ತದೆ. ಬ್ರಹ್ಮನ ಜ್ಞಾನಾದಿ ದೇವಿ ಬ್ರಹ್ಮನ ಅಣ್ಣ ಅಣ್ಣ ಬ್ರಹ್ಮನ ರಾಣಿ ನಿಲ್ಲುವಳೆ ವಾಣಿ ಅಣ್ಣ ಅಣ್ಣ ನೀನಾಂಕೆ ನರಸಿ ಬರುವಳಲ್ಲ ನೀನಾಂಕೆ ನರಸಿ ನರಸಿ ಬರುವಳಲ್ಲ ಈ ಮಾನಿನಿ ಯಾರೋ ಈ ಮಾನಿನಿ ಯಾರೋ ಶಿವನೇ ಬಲ್ಲ ಶಂಕರನೇ ಬಲ್ಲ ಶಶಿಧರನೇ ಬಲ್ಲ ಚೆಲ್ವ ತರುಣಿ ಮುಯ್ಯಾಲೆ ತೂಗುವ ಬಗೆಯ ಚೆಲ್ವ ತರುಣಿ ಮುಯ್ಯಾಲೆ ತೂಗುವ ಬಗೆಯ ತೂಗುವ ಬಗೆಯ ಪಾಡುವ ಬಗೆಯ ಆಡುವ ಬಗೆಯ ದಿನ ಯಾರೋ ಮಾನಿನಿಯೇ ಇವಳಾರು ಅರರೇ ಮಲಗಿಸುವ ಗಜನಿ ನಾಗೆಯ ಚೆಲ್ವ ತರುಣಿವು ಯಾರೆ ತುಗುವ ಬಗೆಯ ಊಗುವ ಬಗೆಯ ಆ ಕಡೆಯ
ಅಣ್ಣ ಎಲ್ಲಿದ್ದೇನೋ ಅವಳನ್ನು ನೋಡಿದ ಕ್ಷಣವೇ ನಮ್ಮನ್ನೇ ನಾವೇ ಮರೆತು ಬಿಟ್ಟೆ. ಹೌದೌದು. ಆಹಾ ಏನು ಅಂದ ಏನ್ ಚಂದ ಚಂದ. ಇವಳ ಈ ಸಮುದ್ರದಲ್ಲಿ ಹೊಗಳಿದ್ದಕ್ಕೆ ಆ ಶೇಷರಿಗೂ ಕಷ್ಟವೇ ಸರಿ. ಕೆಳಗೆ ಚೈತನ್ಯವು ಪರಿಮಳದ ಪುತ್ಥಳಿಯ ಲತಾಂಗಿಯ ಸುಳಿವು ಲಾವಣ್ಯ ಕಲ ವಿಭ್ರಮವು ದಂತ ಶೃಂಗಾರದ ಮೇಲೆ ಮಥನ ಚಲಿಸುತ್ತದೆ. ಅಡಿಯನ್ನು ಮುಡಿಯನ್ನು ಕಡಿಯನ್ನು ಕಿವಿಯನ್ನು ಉಪ್ಪೇನು ಉಪ್ಪೇನು. ಈ ಸೌಂದರ್ಯವತಿ ರೂಪವತಿ ಲಾವಣ್ಯವತಿ ಗೊತ್ತಾಗ್ಲಿಲ್ವಾ? ಇವಳು ಸತ್ಯಲೋಕದವಳು. ಹೌದಾ? ಅಲ್ಲಿ ಯಾರು? ಬ್ರಹ್ಮ. ನಿನ್ನ ಕರ್ಮ. ಯಾಕೆ? ಇದು ಹೆಣ್ಣು. ಬ್ರಹ್ಮನರಸಿಯಾದಂತಹ ಶಾರದಾದೇವಿ ಬಂದು ಉಯ್ಯಾಲೆಯಲ್ಲಿ ಕುಳಿತು ಸಂಗೀತವನ್ನು ಪಾಡುತ್ತಾ ಇರ್ಪಾಳು. ವಾಣಿ. ಹೌದು. ಬ್ರಹ್ಮದೇವನ ಸೃಷ್ಟಿಯ ಕಾರ್ಯ ಪರಿಪೂರ್ಣ ಆಗಬೇಕಿದ್ರೆ ಒತ್ತಿನಲ್ಲಿ ವಾಣಿ ಬೇಕಂತೆ. ಅಂದ್ರೆ ಅವಳಲ್ಲ ಇದು. ಹಾಗಾದ್ರೆ ಮತ್ತೆ ಯಾರು? ಗೊತ್ತಾಯ್ತು. ಯಾರು? ಮೀನಾಂಕ ನಾರಸಿ. ಅಂದ್ರೆ ಆರತಿ. ಆರತಿಗೆ ಪ್ರಾಯ ಆಗಲಿಲ್ವಾ? ಆದರೂ ಗೊತ್ತಾಗುವುದಿಲ್ಲ. ಏ ಅಣ್ಣ, ಮೀನಾಂಕ ನರಸಿ ಬರುವಳಲ್ಲ. ಹಾಗಿದ್ರೆ ಈ ಮಾನಿನಿ ಯಾರು? ಶಿವನೇ ಬಲ್ಲ, ಶಂಕರನೇ ಬಲ್ಲ, ಶಶಿಧರನೇ ಬಲ್ಲ. ಓ ಸತೀಶ. ಏ ಅಣ್ಣ, ಯಾಕೆ ಸಂಬಂಧ ಚರ್ಚೆ? ಹೇಗೂ ಕಣ್ಣ ಮುಂದೆ ಇದ್ದಾಳೆ, ಹೋಗಿ ಮಾತಾಡಿಸು. ಪ್ರಯೋಜನ ಆದ್ರೆ ನಾನು ಬರ್ತೇನೆ ಹಿಂದಿನಿಂದ. ಇದುವರೆಗೆ ಮಾತಾಡಿ ಅಭ್ಯಾಸ ಇಲ್ಲ. ಜಾಗ್ರತೆ. ಆದ್ರೆ ಬೇಗ ಮುಗಿಸಬೇಕು. ಅವಳ ಹೆಸರೇನು ಗೊತ್ತಿಲ್ಲದೆ ಮಾತಾಡುದು ಹೇಗೆ? ಹೆಸರು ಗೊತ್ತಿಲ್ಲದಿದ್ರಿಂದ ಒಂದು ಮುಖಕ್ಕೆ ಕೊಡ. ಕಪಾಲ ಮೋಕ್ಷ ಆಗ್ತದೆ. ಯಾಕೆ? ಹಾಗಲ್ವ? ಮುಖ ಹೇಗೆ ಉಂಟು? ಹೇಗುಂಟು? ಚಂದ್ರಮ ಹಾಗೆ. ಹಾಗಿದ್ರೆ ಚಂದ್ರಮುಖಿ. ನಾನು ಆರಂಭಿಸ್ತೇನೆ. ನೀನು ಆರಂಭಿಸು ಬೇಗ. ಸುಂದರಿ. ಆಹಾ. ಚಂದ್ರಮುಖಿ. ಆಹಾ. ಸುಮಗಂಧಿ. ಸುಂದರದನೆ. ಆಹಾ. ವನಜಾಕ್ಷಿ, ಜಲಜಾಕ್ಷಿ. ಅದೆಲ್ಲ ನಿನ್ನ ನೆರೆಕರೆಯವ ಅಲ್ಲ, ಸ್ವಲ್ಪ ಉದ್ದ ಆಗಲಿ. ಆ ಉದ್ದ ಬೇಡ, ಗಿಡ್ಡ ಮಾಡು. ಮತ್ತೆ ಚಂಡಮುಂಡರು ಮಾತಾಡ್ಲಿಲ್ಲ ಅಂತ ಹೇಳಿ ಮಾತಾಡ್ಲಿಕ್ಕಿಲ್ಲ, ಕೆಲಸ ಮಾತ್ರ. ಹೌದಾ? ಸರಿ. ಓ ಸುಂದರಿ, ಕೆಲವೆಲ್ಲ ಸಂದೇಹಗಳು ಹುಟ್ಟಿಕೊಂಡು ಅವುಗಳ ನಿವಾರಣೆಗಾಗಿ ಪ್ರಶ್ನೆಗಳನ್ನು ನೀಡಿಸ್ತಾ ಇದ್ದೇನೆ. ನೀನು ಯಾರು? ನಿನ್ನ ತಂದೆ ತಾಯಿ ಯಾರು? ಊರು ಕೇರಿಯಲ್ಲಿ ಮನೆ ಉಂಟು? ಮದುವೆ ಆಗಿದೆಯಾ? ಅಣ್ಣ, ಏನಾದ್ರೂ ಪ್ರತಿಕ್ರಿಯೆ ಬಂತ? ಮುಖ ತಿರುಗಿಸಿದಲ್ವ? ಏನಾದ್ರೂ ಶಬ್ದ ಉಂಟಾ? ಮತ್ತೆ ಈ ಮುಖವನ್ನು ನೋಡುವಾಗ ಮುಖ ತಿರುಗಿಸದೆ ಇರ್ತಾಳ. ಮುಖ ಅಂದ್ರೆ ಹೇಗಿರ್ಬೇಕು? ಈಗ ಹೀಗೆ ಚಂದ್ರ ವದನೆ. ನೀನಾಗ್ಲಿಕ್ಕಿಲ್ಲ. ಸರಿಯಾಗಿ ಕೇಳು. ಒಂದು ವಿಷಯ, ಯಾರಂತ ಗೊತ್ತಾಗ್ಬೇಕಾದ್ರೆ ನಮ್ಮ ವಿಳಾಸ ಹೇಳಬೇಕೋ ಬೇಡವೋ? ನಾವ್ ಯಾರು ಅಂತ ಹೇಳಿಲ್ಲ. ನಾನು ಹೇಳ್ತೇನೆ. ನಿನ್ನೊಂದು ಮಾತಾಡಿಸುವರು ಸಾಮಾನ್ಯರು ಹಾಗೆಂದು ಹಾಗೆ ಭಾವಿಸಬೇಡ. ವೀರ ಧೀರರು, ಗಂಡುಗಳಿಗಳು, ಚಂಡಮುಂಡರು ನಾವು. ಓ ಚಂಡಮುಂಡರೇ, ಬಹಳ ದೂರದಿಂದಲೇ ನಿಮ್ಮ ಇರುವರ ಆಗಮನವನ್ನು ಕಂಡವಳು ನಾನು. ಆಗಲೇ ಯಾರು ಗಂಡುಗಳಿಗಳು ಎಂಬುದನ್ನು ಮನದಲ್ಲಿಯೇ ತೀರ್ಮಾನ ಮಾಡಿಕೊಂಡು ಸಂದೇಹ ಬೇಡ, ನೇರವಾಗಿ ಹತ್ತಿರವೇ ಬರುತ್ತಾ ನನ್ನನ್ನು ನುಡಿಸುವಂತಹ ಪ್ರಯತ್ನ ಮಾಡುತ್ತಾ ಇದ್ದೀರಲ್ಲ. ನಿಮ್ಮ ಮಾತುಗಳನ್ನು ಕೇಳುವಾಗ ಎಷ್ಟು ಸಂತೋಷವಾಯಿತು ಬಲ್ಲಿದ. ಆದರೆ ವಿಷಯ ಸ್ಪಷ್ಟವಾಗಲಿಲ್ಲವಲ್ಲ. ಎಲ್ಲವನ್ನ ಜೊತೆಯಾಗಿ ಕೇಳಬೇಡ, ಬಿಡಿಸಿ ಕೇಳು. ಒಂದೊಂದು. ನಿಮ್ಮ ಅಪ್ಪ ಯಾರೆಂದು ನನಗೆ ಗೊತ್ತಿಲ್ಲ. ಅಮ್ಮ ಯಾರೆಂದು ಈವರೆಗೆ ತಿಳಿದಿಲ್ಲ. ಒಳ್ಳೇದಾಯ್ತು. ಈ ಹೆಣ್ಣು ಮಕ್ಕಳು ಪ್ರಾಯಕ್ಕೆ ಬಂದ ಮೇಲೆ ಅಪ್ಪ ಅಮ್ಮ ಇರಬಾರದು. ಒಂದು ವೇಳೆ ಇದ್ದರೂ ಕೂಡ ಅವರು ಮಲಗಿರುವಾಗ ದೊಡ್ಡ ಕಲ್ಲನ್ನು ಹೊತ್ತು ಹಾಕಿ ಇಬ್ಬರನ್ನು ಕತೆ ಮುಗಿಸ್ಬೇಕು. ನಿನ್ನ ಅನುಭವಕ್ಕೆ ಶರಣ. ಊರು ಹೋದದ್ದು ಊರೇ, ಮನೆ ಉಂಟು, ಭಕ್ತರ ಮನವೇ ನನ್ನ ಮನೆ. ಇದೆಲ್ಲ ಯಾಕೆ ನಮಗೆ? ಯಾಕೆ ಕೇಳಬೇಕಾದನ್ನು? ಅದು ಇದು ನಿನಗೆ ಆಗಿದೆಯಾ? ಈ ವಿಚಾರವಾಗಿ ನಾನು ಸ್ಪಷ್ಟಪಡಿಸಲೇಬೇಕು. ಅಂದ್ರೆ ಗೆಳವೆಯಲ್ಲೇ ನಾನು ಕತ್ತಿಕಾಳಗವನ್ನು ಅಭ್ಯಾಸ ಮಾಡಿದವಳು. ಆಗಲೇ ಮನದಲ್ಲಿ ತೀರ್ಮಾನ ಮಾಡಿಕೊಂಡು ಕತ್ತಿಕಾಳಗದ ಮೂಲಕ ಯಾರು ನನ್ನನ್ನು ಸೋಲಿಸುತ್ತಾನೋ ಅಂಥವನನ್ನೇ ವರಿಸುವೆನೆಂಬುದಾಗಿ. ಹಣದ ವಿಚಾರದಲ್ಲಿ ಯಾರಾದರೂ ಮುಂದೆ ಬಂದಿದ್ದಾರೆ? ನನ್ನ ಮುಖೇನವಾಗಿ ಕತ್ತಿಕಾಳಗದಲ್ಲಿ ಗೌರವವನ್ನು ಕೊಡುವಂತಹ ಗಂಡು ಮಗ ಕತ್ತಿ ಕೊಡು. ಏನೋ
ಏನಾದ್ರೂ ಹಿಡೀತಾ ಮತ್ತೆ ಹಾಗಲ್ವ ಕೇಳಿದೆ ಅವಳ ಮಾತು ಅಂದ್ರೆ ಕತ್ತೆ ಕಾಳಗ ಮಾಡ್ಬೇಕಂತೆ ಯಾ. ಗಂಡಸರ ಇಲ್ಲಂತೆ ಯಾ. ನಮ್ಮ ಗಂಡ ಸುಧಾರ ಇವನಿಗೆ ಅದು ಹಿಡಿದಿದೆ ಇಲ್ಲಿ ಬಾರ. ನೀನು ಯಾಕೆ ಅವಸರ, ಪ್ರತಿಯೊಂದು ವಿಷಯಕ್ಕೆ ಅವಸರ ಮಾಡಬಾರ್ದು. ಹೆಣ್ಣು ಮಕ್ಕಳು ಇಷ್ಟರ ನಂಗೆ ಯುದ್ಧಕ್ಕೆ ಕರೆದಿದ್ದಾಳ? ಇಲ್ಲಲ್ಲ. ಇವಳು ಕರೆತಾ ಇದ್ದಾಳಂತ ಆದ್ರೆ ಏನು ಅರ್ಥ? ಏನು? ಬ್ರಹ್ಮದೇವ ಹೇಳಿದಂತಹ ಮಾತು, ಬ್ರಹ್ಮಚಾರಿ ಕೆಟ್ಟು ಹೋದಲ್ಲಿ ನಿಮ್ಮ ಪಾಲಿಗೆ ಮಾರಣ. ಸತ್ರು ಬೇಸರ ಇಲ್ಲ ಅಣ್ಣ. ನಾವು ಸತ್ತು 10 ದಿವಸ ಆದ್ಮೇಲೆ ಚಂಡಮುಂಡರು ನಮ್ಮನ್ನು ನೀವು ಆಗಲಿ 10 ವರ್ಷ ಸಂದರೂ ಕೂಡ ನಿಮ್ಮ ನೆನಪು ಸದಾ ನಾಳೆ ಮುಖಪುಟದಲ್ಲಿ ಬರ್ತದೆ. ಒಬ್ಬಳಾಕೆ ಹೆಣ್ಣಿಗೆ ಬೇಕಾಗಿ ಚಂಡಮುಂಡ ಅಕಾಲ ದುರ್ಮರಣ. ಹಾಗಾಗಬೇಕಾ? ಬೇಡ. ಮತ್ತೇನು ಮಾಡುದು? ಇವಳಿಗೊಂದು ಗತಿಯನ್ನು ನಾವೇ ಕಾಣಿ. ಯಾವ ರೀತಿ? ನಮ್ಮೊಡನೆಗೆ ತಕ್ಕ ಹುಡುಗಿ. ಓಹೋ, ಚಂಡಮುಂಡರು ವಿಶ್ವ ಪರ್ಯಟನೆಗೋಸ್ಕರವಾಗಿ ಹೊರಟವರು. ಯಾರೆಲ್ಲ ನನ್ನ ಬಗ್ಗೆ ಹೊಗಳ್ತಾರೆ, ಯಾರೆಲ್ಲ ತೆಗಳ್ತಾರೆ, ಎಲ್ಲ ಒಂದೇ ಹೇಳು. ಸಂಚಾರ ಮಾಡಿದ ಪರಿಣಾಮ ಶರೀರಕ್ಕೆ ಆಲಸ್ಯ, ಹಸಿವೆ ನಿವಾರಿಸುವುದಕ್ಕಾಗಿ ಬೇಟ ಮಾಡಿದೆವು. ಆಯಾಸ ಹತ್ತಿತು. ತುಹಿನಾದ್ರೆ ತುತ್ತ ತುದಿಯನ್ನೇರಿ ಮಾರುತನಿಗೆ ತಂದುಕೊಟ್ಟಿದಾಗ ಒಂದು ವಿಶೇಷವಾದಂತಹ ಸ್ವರ ಪರಿಮಳ ಹೊರಸುತ್ತ ಮುಂದುವರಿದು ಹೋದಾಗ ಕದಂಬವನದಲ್ಲಿ ಬೆರೆಬಕ ಉಯ್ಯಾಲೆಯಲ್ಲಿ ಒಬ್ಬಳಾಕೆ ನಾರಿಮಣಿ. ಎಂತಹ ರೂಪ, ಎಂತಹ ಸೌಂದರ್ಯ. 100 ಲೋಕಕ್ಕೂ ಕೂಡ ಅಧಿಕಾರಿಗೆ ಮೆರೆಯುತ್ತಿರುವ ನಿನಗೆ ತಕ್ಕ ಹುಡುಗಿ ಮದುವೆಯಾಗಬೇಕು. ಚಂಡಮುಂಡರೇ, ನೀವು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಹೋಗಿ ಹೋಗಿ ಯಾರಿದ ಆಶ್ಚರ್ಯ? ಚಂಡಮುಂಡರು ಹೇಳಿದಂತಹ ವಿಚಾರವಾದೇನು? ಕದಂಬಾವನದಲ್ಲಿ ಓರ್ವಳಕ್ಕೆ ಚೆಲುವಿಕೆ ಇದ್ದಾಳೆಂಬುದಾಗಿ ನಾನೇ ವರಿಸಬೇಕು ಎಂಬುದಾಗಿ ನನ್ನ ಮನದಲ್ಲಿ ಆಸೆ ಆಕಾಂಕ್ಷೆ ಹುಟ್ಟುತ್ತಾ ಇದೆ. ಹಾಗಾಗಿ ಕರೆ ತರುವುದಕ್ಕೆ ನಾನಲ್ಲ, ವಯೋವೃದ್ಧರು ಜಾಲಶೀಲರಾಗಿರುವಂತಹ ಸುಗ್ರೀವರಿದ್ದಾರೆ. ಯಾರಲ್ಲಿ ಸುಗ್ರೀವ? ಸುಗ್ರೀವ, ಕದಂಬಾಕಾಂತರದಲ್ಲಿ ಓರ್ವಳಕ್ಕೆ ಚೆಲುವಿಗೆ ಇದ್ದಾಳೆ, ಅವಳನ್ನು ಪಡೆಯಬೇಕೆಂಬುದಾಗಿ ನನ್ನ ಮನದಾಸೆ. ಆದಷ್ಟು ಬೇಗ ಕರೆಕೊಂಡು ಬಾ. ಇದು ಶುಂಭರಾಜೇಶ್. ಶುಂಭರಾಜ್ಞೆಯೊಳೈದಿ ಮೆರೆವ ಕದಂಬವನವನೆ ಪುಗುತ ತ್ರೈ ಜಗದಾಂಬಿಕೆಯ ಲಾವಣ್ಯವನ್ನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ 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 ಸ್ಮರಣ ಬಿಗುರೆ ಸಿಲುಕುತ್ತಲೇ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲು ಈಕೆ ಮಾನಿನಿಯೇ ಶಿವ 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 ಶಿವ. ಎಂತಹ ಸಂದಿಗ್ಧ ಪರಿಸ್ಥಿತಿ ನನ್ನ ಜೀವನದಲ್ಲಿ ಈಗ ಒದಗಿ ಬಂತಲ್ಲ ಶಿವನೇ. ಚಂಡಮುಂಡರು ನೋಡಿ ತಿಳಿದಂತಹ ಹೆಣ್ಣೋರ್ವಳನ್ನು ಸಂಧಾನ ಪ್ರಕ್ರಿಯೆ ತೊಡಗಿಕೊಳ್ಳಬೇಕು, ಕರೆದುಕೊಂಡು ಬರಬೇಕು. ಅಪ್ಪಣೆ ಆಯಿತಲ್ಲ. ನೇರವಾಗಿ ಕದಂಬಾವನಕ್ಕೆ ಬಂದು ನೋಡಿದರೆ ಅಬ್ಬಾ, ಕತ್ತಲೆ ಆವರಿಸಿರುವಂತಹ ಈ ಕದಂಬ ಕಾಂತಾರದಲ್ಲಿ ಬೆಳಕಿನ ದೇದೀಪ್ಯಮಾನವಾಗಿ ಕಂಗೊಳಿಸುತ್ತಾ ಇದೆ. ಯಾಕೆ ಎಲ್ಲಿಂದ ನೋಡಿದರೆ ಈಕೆ ಮಾವಿನಿಯೇ? ಖಂಡಿತ ಅಲ್ಲ. ಲೋಕದ ದುಷ್ಟರನ್ನು ನಾಶ ಮಾಡಿ ಶಿಷ್ಟರನ್ನು ಪಾಲಿಸುವುದಕ್ಕಾಗಿ, ಧರ್ಮೋತ್ಥಾನಕ್ಕಾಗಿ ಈ ರೀತಿ ಕದಂಬ ಕಾಂತಾರದಲ್ಲಿ ಬಂಗಾರದ ತೊಟ್ಟಿಲು, ಬಂಗಾರದ ಸರಪಳಿಯಲ್ಲಿ ಆಡುತ್ತಾ ಹಾಡುತ್ತಾ ಇದ್ದಾಳೆ. ಹಾಗಿದ್ರೆ ಶುಂಭ ಕೆಟ್ಟು ಹೋದರೆ? ಖಂಡಿತ ಹೌದು. ಇದೇನು ಮಕ್ಕಳ ಆಟಿಕೆಯಲ್ಲವೇ? ಮಕ್ಕಳ ಆಟಿಕೆ ಆಯಿತು, ಮಕ್ಕಳ ಆಟಿಕೆ ಆಯಿತು. ಅನಿವಾರ್ಯವಾಗಿದೆ. ನನ್ನ ಕರ್ತವ್ಯದಲ್ಲಿ ವಿಮುಖನಾಗಬಾರದು. ಶುಂಭನ ಆಜ್ಞೆಯಂತೆ ಪ್ರಯತ್ನ ಪಡ್ತೇನಂತೆ ನೋಡೋಣ. ಜನನಿ ಕೇಳ್ಬಿನೋಣಗವನು ಕರುಣದೊಳಿಂದು ವನದಲ್ಲಿ ಕುಳಿತಿಗುದ್ಯಾಕೆ ಸನುಮತವದು ನಿನಗೆ ಬೀಳುವೆನೋದು ಧನುಜೇಶ ಶುಂಭನ ಬಯಕೆ ಅಮ್ಮ. ಜನನಿ ಕೇಳ್ಬಿರುಣಗವನು ಕರುಣದೊಳಿಯೊಂದು ವನದಲ್ಲಿ ಕುಳಿತಿಗುದ್ಯಾಕೆ ಯಾಕೆ ಜನ
ಶುಂಭನ ಆಜ್ಞೆಯಂತೆ ಈ ಕದಂಬ ಕಾಂತಾರಕ್ಕೆ ಬಂದಿದ್ದೇನೆ. ಚಂಡಮುಂಡರು ಕೇಳಿದಂತಹ ವರ್ತಮಾನವನ್ನು ಕೇಳಿ ನಿನ್ನನ್ನು ಪಡೆಯುವಂತಹ ಬಯಕೆ ಉಂಟಾಗಿದೆ. ಅವನಿಗೆ ಸರಿಸಮಾನ ನೀನು ಎಂಬುದು ನಿರ್ಧರಿಸಿದ್ದಾನೆ. ಒದಗಿ ಬರಬೇಕು ತಾನೇ. ಈ ತಮಿಳು ಎನ್ನಬಾರ್ದು ದೂತ ಜುಂಬಾದುರಿಗೆ ಬೀಳುವ ದೂತರಿಲ್ಲದೆಂದು ಎಬ್ಬಿಸಲಾದನು. ಸುಗ್ರೀವನ ಮಾತುಗಳನ್ನು ಕೇಳಿ ನಗೆ ಬಂದು ಹೋಯಿತು. ದೊಪ್ಪನೆ ದರೆಗೆ ಉರುಳಿ ಬಿಟ್ಟನಲ್ಲ. ಈತ ಅಳಿದರಿಂದಾದರೆ ನನ್ನ ವಿಚಾರವಾಗಿ ಶುಂಭನಿಗೆ ಹುಲು ಪ್ರತ್ಯೇಕ ದೂತರಿಲ್ಲವೆಂದಾದೀತು. ಏನೇ ಆಗಲಿ ಇವನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವ ಹೇಳಪ್ಪ. ಏನಾಶ್ಚರ್ಯ! ಏನಾಯ್ತು? ಕ್ಷಣ ಕಾಲ ನಾನು ಎಲ್ಲಿದ್ದೇನೆ ಎಂಬುದೇ ಗೊತ್ತಿರಲಿಲ್ಲ. ಹಾಗಿದ್ರೆ ಇಷ್ಟಕ್ಕೆಲ್ಲ ಕಾರಣ ಇವಳೇ. ಇವಳು ಮಹಾದೇವಿ, ಮಹಾತಾಯಿ, ಮಹಾಮಾಯೆ. ಇವಳ ಆಜ್ಞಾಚಕ್ರ ನಿರಂತರವಾಗಿ ಸಕಲ ಪ್ರಪಂಚವನ್ನೂ ಕೂಡ ಸುತ್ತಾಡ್ತಾ ಇದೆ. ಅದಕ್ಕೆ ಒಳಗಾದವನು ನಾನು. ಸರಿ, ಆದರೂ ಉತ್ತರವನ್ನು ಕೊಂಡು ಹೋಗಿ ಶುಂಭನಿಗೆ ಹೇಳಬೇಕಾಗಿದೆ. ತಾಯೇ ತಾಯೇ ಬೆದರದಿರಯ್ಯ ಪೇಳುವುದನ್ನೆಲ್ಲ ಲಾಲಿದು ಅದಕ್ಕೆ ಶುಂಭ ಹಾಕಿರುವುದು ಅದನವನೆಲ್ಲವ ಮೊದಲೇ ತಿಳಿದಿರೇ. ಈ ವಿಧ ಬೇಡ ಯಾಕೆ ಬಂದು ಅಮ್ಮ, ಭಯವಾಗ್ತಾ ಇದೆ, ಭಯವಾಗ್ತಾ ಇದೆ. ಅರಣ್ಯದಲ್ಲಿ ಕುಳಿತಂತಹ ನಾರಿ ಅಬಲೆಯನ್ನು ಅರ್ಥೈಸಿಕೊಂಡನೇ ಶುಂಭ. ಹೌದು. ಯುದ್ಧದ ವಿಚಾರವನ್ನು ಚಂಡಮುಂಡರಲ್ಲಿ ತಿಳಿಸಿದ್ದೆ. ಯುದ್ಧಕ್ಕಾಗಿ ಶುಂಭನೆ ಬರಬಹುದು ಎನ್ನುವಂತಹ ನಿರೀಕ್ಷೆಯಲ್ಲಿದ್ದವಳು ನಾನು. ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿದ್ದಾನೆ. ನಿಜ. ಸಂಧಾನವನ್ನೇ ಮುರಿದಿದ್ದೆ. ಬದ್ದೆ ಎನ್ನುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಸುಗ್ರೀವ, ಅಸುರ ಕುಲದಲ್ಲಿ ಹುಟ್ಟಿದರೂ ಕೂಡ ನನ್ನ ಸಾಕ್ಷಾತ್ಕಾರ ನಿನಗಾಗಿದೆ. ಅದೇ ರೀತಿ ಪುನರಪಿ ಬದುಕಿದ್ದಿ ಎಂದಾದಾಗ ನಿನ್ನಲ್ಲಿದ್ದಂತಹ ದೌಷ್ಟತನವೆಲ್ಲವೂ ದೂರವಾಗಿ ಸಜ್ಜನ ವ್ಯಕ್ತಿ ಎನಿಸಿಕೊಂಡೆ. ಒಮ್ಮೆ ಧರೆಯ ಕಡೆಗೆ ಗಮನ ಹರಿಸಿ ನೋಡಿದೆ. ಮಂತ್ರ, ಮಾಟ, ಮಾರಣ, ಮಾರಕಾದಿ ರಕ್ತಪಾತ, ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸಬೇಕಾದಂತಹ ಭೂಮಾತೆ ಬರಡು ಬಂದಿಯಾಗಿ ಕಣ್ಣೀರನ್ನು ಸುರಿಸುತ್ತಿದ್ದಾಳೆ. ಇದಕ್ಕೆಲ್ಲ ಕಾರಣ ಯಾರು ಅಂತ ಭಾವಿಸಿದ್ಯಾ? ನಿನ್ನ ಒಡೆಯ ಶುಂಭನೆ. ಮೋಹದ ಗಾಳವೊಂದನ್ನು ನಿಮ್ಮ ಶೌಣಿತಾಪುರಕ್ಕೆ ಎಸೆದಿದ್ದೇನೆ. ಎಲ್ಲರನ್ನು ನನ್ನ ಕಡೆಗೆ ಬರೆಸಿ ನಂತರ ಕೊಲ್ಲುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಹೋಗಿ ನಿನ್ನ ಒಡೆಯನಲ್ಲಿ ಹೇಳು, ಸಾಮಾನ್ಯ ಹೆಣ್ಣೆಂಬ ತಾತ್ಸಾರ ಬೇಡವಂತೆ. ಯುದ್ಧದ ವಿಚಾರದಲ್ಲಿ ಶುಂಭ ಬಲಾಢ್ಯನೆ. ಅವರ ತಮ್ಮನಿ ಶುಂಭ ಬಲಾಢ್ಯನೆ. ಪ್ರತ್ಯಕ್ಷ ಕೂಡ ಪ್ರಾಣ ಕಂಜುವುದಿಲ್ಲವಂತೆ. ಸ್ಪಷ್ಟವಾಗಿ ಹೋಗಿ ತಿಳಿಸು. ಅಮ್ಮ ಹೇಳುವೆ, ಅನುಗ್ರಹ ಬೇಕು ತಾನು. ಧಿಕ್ಕರಿಸಿದೆ ಆ ರೀತಿಯಲ್ಲೂ ಸೊಕ್ಕಿನ ಹೆಣ್ಣನ್ನು ಕರೆತರುವುದಕ್ಕಾಗಿ ಶೀಘ್ರವಾಗಿ ಬರಬೇಕು ಎಂಬುದಾಗಿ ಕರೆಯನ್ನಿತ್ತಿದ್ದೀರಿ. ಕರದಲ್ಲಿ ಕರವಾಳವನ್ನೇ ಧರಿಸಿಕೊಂಡು ಬಂದಿದ್ದೇನೆ. ಕದಂಬಾವನದಲ್ಲಿರುವಂತಹ ಹೆಣ್ಣಿನ ಎಡಮುಡಿಕ ಕೈ ಹಿಕ್ಕಿ
ಅಬ್ಬಬ್ಬಬ್ಬ, ನಿನ್ನ ಅಹಂಕಾರವೇ! 3 ಲೋಕದ ವಿಭುವಾದಂತಹ ಶುಂಭಕ್ಕೆ ನಿನ್ನನ್ನು ಬಯಸಿ ಕರೆದರುವುದಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದ್ದಾರೆ. ಅವನ ಮಾತಿಗೆ ಒಳ್ಳೆ ಎಂದೆ ಅಂತೆ ಬಂದವ ಧೂಮ್ರಲೋಚನ. ವ್ರತ ಸಿದ್ಧವಾಗಿದೆ. ಯಾರು ಬಾ ಬರ್ಲಿಲ್ವೇ?
ಯಾಕೆ ತಡ? ರಥಾರೂಢಲಾಗಿ ಆಯುಧವನ್ನು ಹಿಡಿದು ತಿಳಿಯದೆ ಹೋಯಿತು. ಯಾರೋ ಪ್ರಭು ಯಾವ ನಾಲಿಗೆಯಲ್ಲಿ ಹೇಳಲೆಂಬುದಾಗಿ ತಿಳಿಯುತ್ತಾ ಇಲ್ಲ. ರಕ್ತ ಬೀಜ ಏನಾಯ್ತು ದೊರೆಯ ನಿಮಗೆ? ಹೆಣ್ಣಿನಿಂದಲಾಗಿ ನನ್ನ ಪಾಲಿಗೆ ಅಪಮಾನ. ಕಾನನದಲ್ಲಿರುವಂತಹ ಹೆಣ್ಣನ್ನು ಪಡೆಯಬೇಕು ಎಂಬ ಆಸೆ ಆಕಾಂಕ್ಷದಿಂದ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದೆ. ಏನಾಯಿತು? ಸಂಧಾನವನ್ನು ಬಿಟ್ಟು ಸಂಗ್ರಾಮವನ್ನು ಬಯಸಿದಳಂತೆ. ಆಮೇಲೆ ಧೂಮ್ರಲೋಚನನ್ನು ಕಳುಹಿಸಿದೆ. ಎಳೆ ತಂದನೆ ರಕ್ತ ಬೀಜ ಓಂಕಾರದಿಂದ ಸುಟ್ಟಳಂತೆ. ಗಂಡುಗಲಿಗಳಾಗಿರುತ್ತಾ ಚಂಡಮುಂಡರನ್ನು ಕಳಿಸಿದೆ. ರುಂಡವನ್ನೇ ಚಂಡಮುಂಡರು ಅಳಿದು ಹೋದರೆ ಇನ್ನು ನಾನೇ ಹೊರಟಿದ್ದೇನೆ. ನೀದಿಯ ಕೈಯ ಬದ್ಧ ಸೇರಿಸಬೇಕು ಪ್ರಭು. ದುಡುಕು ಎಂಬುದು ಅನರ್ಥಕ್ಕೆ ಕಾರಣವಾಗುತ್ತದೆ. ನಾನು ಆಡುವಂತಹ ಒಂದೆರಡು ಮಾತುಗಳನ್ನು ಆಲಿಸ್ತೀರಾ? ಧನುಜೀಶ ಕೇಳನ್ನ ಮಾತ ಧನುಜೀಶ ಕೇಳನ್ನ ಮಾತ ಯಾದ ಪ್ರಭೆಗೊಳ್ಳಗಾಗಿಗೆ ವ್ಯರ್ಥ ಯಾತಗಿನಿ ತುಂಬಿ ಪ್ರಭೆಗೊಳ್ಳಗಾಗಿಗೆ ವ್ಯರ್ಥ ಮನಸ್ಸಿನ ಶರಕ್ಕೆ ಸಿಲುಕುತ್ತ ಮನಸ್ಸಿನ ಶರಕ್ಕೆ ಸಿಲುಕುತ್ತ ಪರ ವನಿತೆಯ ಬಯಕಿಯ ನಾಟಿ ದೈತ್ಯ
ಶೋಭೆಗುಳಗಾಗಿಗೆ ವ್ಯರ್ಥ ದಾನವರೆಲ್ಲ ಎಲ್ಲೋ ಹೇಗೋ ಬದುಕುತ್ತಿದ್ದರು. ಅವರಿಗೆಲ್ಲ ಬದುಕುವುದಕ್ಕೊಂದು ನೆಲೆಯನ್ನು, ಬೆಲೆಯನ್ನು, ಸ್ಥಾನವನ್ನು, ಮಾನವನ್ನು ಕಲ್ಪಿಸಿಕೊಟ್ಟವರು ತಾವು. ದಾನವ ಕುಲಾಬ್ದಿ ಚಂದ್ರಮ ಎನ್ನುವಂತಹ ನೆಗಳತೆಗೆ ಪಾತ್ರರಾಗಿರುವಿರಿ. ನಿಮ್ಮದಾಗಿರುವಂತಹ ಆಜ್ಞಾ ಚಕ್ರ ಅವ್ಯಾಹತವಾಗಿ 3 ಲೋಕಗಳಲ್ಲಿಯೂ ಸಂಚರಿಸುತ್ತಾ ಇದೆ. ನಕ್ಷತ್ರ ಮಂಡಲದಲ್ಲಿ ಸ್ಥಾನಮಾನ, ದೇವತೆಗಳ ಭಕ್ತಿಯಲ್ಲಿ ಅವಿರ್ಭೋಜನ ಸಲ್ಲುವುದಿದ್ದರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬರಿಗಿಲ್ಲ ಪ್ರಭು. ಪ್ರಪಂಚಕ್ಕೆ ಮಹಾನ್ ಶಕ್ತಿಯಾಗಿ ಪ್ರಕಟಗೊಂಡಿರುವಿರಿ. ಅಂತಹ ಯೋಗ್ಯತಾ ಸಂಪನ್ನರು ತಾವು. ಮೇಧಾವಿಗಳಾಗಿರುವಂತ ನಿಮಗಿಂದು ಯಾವುದೋ ಒಂದು ಹೆಣ್ಣಿನ ಬಗ್ಗೆ ಆಸೆ ಹುಟ್ಟುತ್ತದೆ, ಆಸಕ್ತಿ ಹುಟ್ಟುವುದಕ್ಕೆ ಸಾಧ್ಯವೇ? ಆದರೂ ಪ್ರಮಾದೀನರಾದಿರಿ, ಮನಸ್ಸಿನ ಚರಹತಿಗೆ ಸಿಲುಕಿದಿರಿ ಅಂತಾದ್ರೆ ನಮಗೆ ಎಂತದ್ದು ಅಂತ ಹೇಳುವುದಕ್ಕೆ ಬರುವುದಿಲ್ಲ. ಸಂಧಾನಕ್ಕೆಂದು ನಿಮ್ಮ ಆಳಾಗಿ ಹೋಗಿರುವಂತಹ ಸುಗ್ರೀವ ಬರುವಾಗ ಹೆಣ್ಣಿನ ಭಕ್ತನಾಗಿ ಬಂದು ಹೇಳಿದ್ದಾದ್ರೂ ಏನು, ಕ್ಷಣ ಕ್ಷಣದಲ್ಲಿಯೂ ಕೂಡ ನಾನಾ ರೂಪದಿಂದ ಕಾಣಿಸಿಕೊಳ್ಳುತ್ತಾ ಇದ್ದಾಳೆ. ಅಂತಹ ಅವಳನ್ನು ಕೆಣಕುವುದಕ್ಕೆ ಹೋದರೆ ನಮ್ಮ ಪಾಲಿಗೆ ಕಷ್ಟ ಒದಗಿ ಬರುತ್ತದೆ, ಮಹಾ ದುರಂತವೇ ಸಂಭವಿಸುವುದಕ್ಕೆ ಸಾಧ್ಯವಿದೆ ಎಂಬುದಾಗಿ ಎಚ್ಚರಿಸಿದರೂ ಕೂಡ ತಾವೇನು ಮಾಡಿದ್ರಿ ಪ್ರಭು? ರಕ್ತಬೀಜ ಅವಳನ್ನು ಕರೆತರುವುದಕ್ಕಾಗಿ ಧೂಮ್ರಾಕ್ಷಾದಿ ಬಲಭಟರನ್ನು ಕಳಿಸಿದ್ದೆ. ಸಾಮಾನ್ಯರೇ, ಅಲ್ಪರೇ ಧೂಮ್ರಲೋಚನನು ಅಲ್ಪರೇ ಜಿಯಾ ಚಂಡಮುಂಡನೋ ರಣದಲ್ಲಿ ಚಂಡಮುಂಡನೋ ಅಪ್ರಯೋಜಕವಾಗಿ ನೀನು ಅಪ್ರಯೋಜಕವಾಗಿ ನೀನು ಕಾಲಗೊತ್ತಿಸಲ್ ಯಾತಕಿ ಧನುಜಾನು ಕಾಲಗೊತ್ತಿಸಲ್ ಯಾತಕೆ ಧನುಜಾನು ಧನುಜೇಶ ಕೇಳಿನ ಮಾತ ಕಾಂತಾರದಲ್ಲಿರುವಂತಹ ಕಾಮಿನಿಯನ್ನು ಕರೆತಂದು ಮದುವೆಯಾಗುವಂತ ಆಶೆಯಿಂದ ಎಂತೆಂತ ಅನರ್ಘ್ಯ ರತ್ನಗಳನ್ನು ಕಳೆದುಕೊಂಡಿದ್ದೀರಿ ಪ್ರಭು. ಅಲ್ಪನೆ ಅಲ್ಪನೆ ಧೂಮ್ರಲೋಚನ ತನ್ನ ಕ್ಷಿಪ್ರವಾದಂತ ನೇತ್ರಜ್ವಾಲ ಪ್ರಭಾವದಿಂದ ಪ್ರಪಂಚವನ್ನೇ ತಲ್ಲಣಿಸಬಲ್ಲ ಪರಾಕ್ರಮದ ಪರದೈವ ಪ್ರತ್ಯಕ್ಷ ಪ್ರಭು ಪರಮೇಶ್ವರ ದೇವರೇ ಸಮರಾಂಗಣಕ್ಕೆ ಬಂದು ನಿಲ್ಲುತ್ತಾನೆ ಅಂತ ಆದ್ರೆ ಸಮದಂಡಿಯಾಗಿ ಹೋರಾಟವನ್ನು ಮಾಡಿದರೆ ಸಮರ ಕ್ಷೇತ್ರದಿಂದ ಹಿಮ್ಮೆಟ್ಟಿಸಬಲ್ಲ ಸಮರ ವಿಕ್ರಮಿ ಗತಿ ಏನಾಯಿತು ಪ್ರಭು? ಅವಳ ಕೈಯಲ್ಲಿರುವಂತಹ ಆಯುಧದಿಂದ ಕೊಂದು ಕಳೆದ ತಲ್ಲುವಂತೆ ತನ್ನ ನೇತ್ರಾಗ್ನಿಯಿಂದಲೇ ಸುಟ್ಟುರುಹುತ್ತಾಳೆ ಅಂತ ಆದ್ರೆ ನೀವು ಕಾಮಿಸುತ್ತಿರುವಂತಹ ಕಾಮಿನಿಯ ಕಣ್ಣಿನಲ್ಲಿ ಅಗ್ನಿಯ ಕಿಡಿಯಿದೆ ಪ್ರಭು, ಅಗ್ನಿಯ ಕಿಡಿಯಿದೆ.
ಯೋನಿಜರಿಂದ ಮರಣವಿಲ್ಲ ಎಂಬುದಾಗಿ ಬ್ರಹ್ಮದೇವರಿಂದ ವರವನ್ನು ಪಡೆದು ಅಖಂಡ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ಗದಾದಂಡವನ್ನು ಹಿಡಿದು ಮನೋವೇಗದಲ್ಲಿ ಸಂಚರಿಸುವಂತಹ ಚಂಡಮುಂಡರನ್ನು ಕೊಲ್ಲುವರಿರ್ಪರೆ ಮೂರು ಜಗದಲ್ಲಿ ಅಂತಹವರ ಚಿತ್ತವನ್ನು ತನ್ನ ತಾಕರ್ಷಿಸಿ ಕಾಳಿಯಾಗಿಯೋ ಕರಾಳಿಯಾಗಿಯೋ ಚಿರವನ್ನು ಕಡಿದು ಚೆಂಡಾಡುತ್ತಾಳೆ ಅಂತಾದ್ರೆ ವರ ಕೊಟ್ಟಿರುವ ಬ್ರಹ್ಮರಿಗೆ ನಾನು ತಾಯಿಯಾಗಿದ್ದೇನೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾಳೆ. ರಾಜ್ಯರಾಗಿರುವಂತಹ ಸುಗ್ರೀವ ಅವಳ ಕಿರುನಗೆಗೆ ಸತ್ತು ಬೀಳುತ್ತಾರೆ. ಅನುಗ್ರಹದಿಂದ ಮತ್ತೊಮ್ಮೆ ಬದುಕಿ ಬರುತ್ತಾರೆ ಅಂತಾರೆ. ನಿಗ್ರಹ ಅನುಗ್ರಹ ಶಕ್ತಿ ಸಂಪನ್ನೆ ಅವಳಾಗಿದ್ದಾಳೆ ಎಂಬುದಕ್ಕೆ ಬೇರೆ ಪ್ರಮಾಣ ಬೇಕೇ ಹೇಳಿ? ದೊರೆಯೇ, ಇನ್ನೊಬ್ಬರನ್ನು ಕೊಲ್ಲುವುದಕ್ಕೆ ಅಲ್ಲ ಗೆಲ್ಲುವುದಕ್ಕೆ ನಮ್ಮಲ್ಲಿ ಶಕ್ತಿ ಇದೆ, ಪರಾಕ್ರಮ ಇದೆ. ಬದುಕಿಸುವುದಕ್ಕೆ ನಮಗಾಗುತ್ತದೆ, ಅನುಗ್ರಹ ಮಾಡುವುದಕ್ಕೆ ನಮಗಾಗುತ್ತದೆ, ಅವಳಿಗಾಗುತ್ತದೆ ಅಂತಾದ್ರೆ ನೀವೇ ಆಲೋಚನೆ ಮಾಡಿ. ಕದಂಬ ಎನ್ನುವಂತಹ ಗುಂಡಾರಣ್ಯ ಕ್ರೂರ ಮೃಗಗಳು ವಿಷಜಂತುಗಳು ಇರುವಂತಹ ಕ್ಷೇತ್ರದಲ್ಲಿ ಸ್ವಚ್ಛಂದಳಾಗಿ ಸ್ವತಂತ್ರಳಾಗಿ ವಿಹರಿಸ್ತಾಳೆ ಅಂತಾದ್ರೆ ಅವಳು ಹೆಣ್ಣೇ ಪ್ರಭು. ರಕ್ತಬೀಜ 14 ಲೋಕದ ವೀರನಾಗಿರುವಂತಹ ನಾನು ಏಕಸ್ಥಿತಿ ಹೆಣ್ಣನ್ನು ಬಯಸಿದ್ರಲ್ಲಿ ತಪ್ಪೇನುಂಟು ಅಂತ ಹೇಳು. ಅಲ್ಲ ಪ್ರಭು, ಕರುಣಿಯಲ್ಲ ಅವள் ಆದಿಮಾಯೆ 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 அவள் ஆதிமாயே 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 ದೈತ್ಯವರ ಸೋಗರಿಸುತ್ತ ತ್ರಿದಶರ ಪೊರೆಯೇ ದೈತ್ಯವರ ಸೋಗರಿಸುತ್ತ ತ್ರಿದಶರ ಪೊರೆಯೇ ಆದಿಮಾಯೆ ತರುಣಿಯಲ್ಲವಳಾದಿಮಾಯೆ ದೈತ್ಯವರ ಸೋಗರಿಸುತ್ತ ತ್ರಿದಶರ ಪೊರೆಯೇ ನೆರೆಗೋಚರಿಸುವಳ್ ದೊರೆಯೇ ನೆರೆಗೋಚರಿಸುವಳ್ ದೊರೆಯೇ ಸರ್ವೇಶ್ವರಿಯಲಿ ಮೋಗ ಗಿರಿಪುದು ಸರಿಯೇ ಸರ್ವೇಶ್ವರಿಯಲಿ ಮೋಗ ಮೋಗ ಗಿರಿಪುದು ಸರಿಯೇ ಕೇಳೆನ್ನ ದೊರೆಯೇ ದೊರೆಯೇ ಧನುಜೇಶ ಯಾತಗಿರಿ ದುರಿ ಭಗಗುಣಗಾಗಿಗೆ ವ್ಯರ್ಥ ವ್ಯರ್ಥ ಕೇಳಿಂದ ಮಾತ ಧನುಜೇಶ ಇಲ್ಲಿಂದ ಹೋಗಿರುವಂತಹ ವೀರಾದಿ ವೀರರನ್ನೆಲ್ಲ ಹೆಮ್ಮಾರಿಯಾಗಿ ಬಲಿಗೊಂಡಿದ್ದಾಳೆ ಅಂತಾದ್ರೆ ಅವಳನ್ನು ಸಾಮಾನ್ಯ ಹೆಣ್ಣು
ಅಬಲೆ ಎನ್ನುವ ಹಾಗೆ ನಾವು ತಿಳಿದುಕೊಂಡರೆ ನಮ್ಮ ಅಲ್ಪತನವಾದೀತು ಪ್ರಭು. ಮತ್ಯಾರವಳು ತರುಣಿ ಅಲ್ಲ, ಆದಿಮಾಯಿ, ಆದಿ ಪರಾಶಕ್ತಿ ಅವಳು. ಇಂದು ಮಾಯಾ ಮೋಹಿನಿಯಾಗಿಯೂ ಕೌಶಿಕೆ ಎನ್ನುವಂತಹ ಹೆಸರನ್ನಿರಿಸಿಕೊಂಡು ಆ ವನದಲ್ಲಿ ಬಂದು ನೆಲೆ ನಿಂತದ್ದು ಯಾಕೆ ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ದೇವಲೋಕವನ್ನು ಆಳಬೇಕಾದಂತಹ ದೇವತೆಗಳೆಲ್ಲ ಪದಚ್ಯುತಗೊಂಡು ಎಲ್ಲೋ ಹೇಗೋ ತಲೆಮರೆಸಿಕೊಂಡು ಬದುಕುತ್ತಾ ಇದ್ದಾರೆ. ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಋಷಿಮುನಿಗಳು, ಬ್ರಾಹ್ಮಣರು ಅವರ ಕಾಯಕವನ್ನೇ ಕೈಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಾ ಇದೆ. ಅದಕ್ಕಾಗಿ ತ್ರಿದಶರನ್ನು ಪೊರೆಯುವುದಕ್ಕಾಗಿ, ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ, ಅರ್ಥಾತ್ ದರೆಯ ಭಾರವನ್ನೆಳುವುದಕ್ಕಾಗಿ ಬಂದವಳು ಮತ್ತೆ ಯಾರೂ ಅಲ್ಲ, ಜಗದೇಶ್ವರಿಯಾಗಿದ್ದಾಳೆ, ಪ್ರಣವ ಸ್ವರೂಪಿಣಿಯಾಗಿದ್ದಾಳೆ, ಇಚ್ಛಾಶಕ್ತಿ ಸಂಯುಕ್ತಳವಳು ಪ್ರಭು. ಅಂತಹ ಅವಳನ್ನು ವ್ಯರ್ಥವಾಗಿ ಪ್ರಯತ್ನದಿಂದ ಪಡೆಯುವುದಕ್ಕೋ ಮದುವೆಯಾಗುವುದಕ್ಕೋ ಹೋದರೆ ಏನಾದೀತು? ನಮ್ಮ ಈ ಅಸುರ ವಂಶವೇ, ದಾನವ ವಂಶವೇ ಕಾಲರ ಆಲಯಕ್ಕೆ ನಾವಾಗಿ ಕಳಿಸಿಕೊಡಬೇಕಾದೀತು ಪ್ರಭು. ಅವಳ ತಳ್ಳಿ ನಿಮಗೆ ಬೇಡ, ನಿಮಗೆ ಮದುವೆ ಆಗಬೇಕಾ? ನಾಗಲೋಕದಲ್ಲಿ ಹೋಗಿ ಒಳ್ಳೆ ಹುಡುಕಿ ನಾನು ಮದುವೆ ರಕ್ತಬೀಜ ಅವಳು ಹೆಣ್ಣಲ್ಲ, ಪರಾಶಕ್ತಿ ಎಂಬುದಾಗಿ ಹೇಳ್ತಾ ಇದ್ದಿ. ನಾನು ಮಾಡ್ತಾ ಇರುವುದು ತಪ್ಪು ಅಂತ ಹೇಳಿ ಆದೆ, ಸರಿದಾರಿ ಯಾವುದೆಂಬುದಾಗಿ ಹೇಳು. ಕೇಳುತ್ತೀರಾ? ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ತೈ ಜಗದುಡತಿ ಚರಣಕ್ಕೆ ಭಕ್ತಿಯೂದಲಿ ಪೊಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡಜ ಪೀಠನ ವರದ ದರದಲ್ಲಿ ಪಡೆದು ಸುಖವನ ಬಾಳ್ವದಿರುತ್ತಲೇ ನುಡಿಯ ನೀತಿಯ ದೊರೆಯೇ ಬಿಡು ಮನದ ಮೂರ್ಖತೆಯ ಧನುಜೇಶ ರಕ್ತಬೀಜ ನಮಗಿಂತ ದೊಡ್ಡದಾಗಿರುವಂತಹ ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಪ್ರಪಂಚದಲ್ಲಿ ಉಂಟು ಅಂತಾದ್ರೆ ಪ್ರಾಮಾಣಿಕವಾಗಿ ನಮಗೊಪ್ಪಿಕೊಳ್ಳುವುದಕ್ಕೆ ಯಾಕೆ ಪ್ರಭು ಸಂಕೋಚ? ಕೆಟ್ಟ ವೃಕ್ಷವಾದರೂ ನೆಟ್ಟ ಕೈಯಿಂದ ಕಿತ್ತೆಸೆಯುವುದಕ್ಕೆ ಮನಸ್ಸು ಬರುವುದಿಲ್ಲವಂತೆ. ದಾನವ ಎನ್ನುವಂತಹ ಮಹಾವೃಕ್ಷವನ್ನು ನೆತ್ತರಕ್ಕೆ ಬೆಳೆಸಿ ನಿಲ್ಲಿಸಿದಂತಹ ತಾವಿಂದು ಅಂತಹ ವಂಶ ವೃಕ್ಷವನ್ನೇ ಕತ್ತರಿಸಿ ಹಾಕುವಂತಹ ಪ್ರಯತ್ನ ಮಾಡುತ್ತೀರೇ ಹೇಳಿ? ಅಷ್ಟಕ್ಕೂ 16 ವರ್ಷದ ತರುಣಿ, ವಯೋವೃದ್ಧರು ನಿಮಗೆ ಈ ಕಾಲದಲ್ಲಿ ಬೇಕೆ? ಮದುವೆ ಎನ್ನುವಂತಹ ಸಂಸಾರದ ಬಂಧನಕ್ಕೆ ಸಿಲುಕುವವರು ನಾನಲ್ಲ, ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ಬಂದವರು. ನಮ್ಮ ಕಣ್ಣೆದುರಿನಲ್ಲಿ ನಮ್ಮವರೆಲ್ಲ ಹುಟ್ಟಿದ್ದಾರೆ, ಬದುಕಿದ್ದಾರೆ, ಕೆಲವರೆಲ್ಲ ಅಳಿದು ಹೋಗಿದ್ದಾರೆ. ನೀವಿಂದಿಗೂ ಉಳಿದದ್ದು ಹೇಗೆ? ಜಡಜ ಪೀಠನಿತ್ತಂತಹ ವರದ ಪ್ರಭಾವದಿಂದ ಅಂತೆಯೇ ಬದುಕಬೇಕು ಎನ್ನುವಂತಹ ಆಶೆ ನಿಮಗುಂಟು ಅಂತಾದ್ರೆ ದೊರೆಯೇ, ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿರುವಂತಹ ಮೂರ್ಖತನವನ್ನು ಬಿಟ್ಟು ಬಿಡಿ. ಜಗದೊಡತಿ ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ನಾವು ಕೊಡಮಟ್ಟೆ ಉಂಟಾದ್ರೆ ಅವಳ ಕಾರುಣ್ಯ ನುಡಿಯದಿರಲ್ವೊಡನೆ ನಡುಗಿಸಿದ ನಿಗಮ ಸುಡುಗಲಿ ನನಗಲಿ ಪುಡ ಮಾಡುವೆನ ಸತಿಗೆ ಹೆಣ್ಣಿಗೆ ಬೇಕಾಗಿ ನಾನು ತಲೆ ತಗ್ಗಿಸಬೇಕಿರುತ್ತೆ ಬೀಜ. ಅಂತಹ ಬದುಕು ಈ ಸುಮ್ಮನಿಗೆ ಬೇಕಾ? ತಿಳಿಯಿತು ರಕ್ತ ಬೀಜ, ತಿಳಿಯಿತು. ಹೇಗಿತ್ತು ನಮ್ಮ ಸಾಮ್ರಾಜ್ಯ, ಹೇಗಾಗಿ ಹೋಯಿತು. ಇಂತಹ ಸಾಮ್ರಾಜ್ಯ, ಇಂತಹ ಸಾಮ್ರಾಜ್ಯವನ್ನು ಇನ್ನು ನೋಡುವುದಕ್ಕುಂಟು. ಓದಂತಹ ವೀರಾದಿ ಇಷ್ಟು ದೊಡ್ಡ ಅಭಿಮಾನಿಗಳಿದ್ದಾರೆ. ಇದು ನಮ್ಮ ಪ್ರಜೆಗಳು. ನೀವು ನಾನು ಧನ್ಯತಾ ಭಾವವನ್ನು ಬೀರಬೇಕು. ರಕ್ತ ಬೀಜ, ಇವರು ನನ್ನ ಪ್ರಜೆಗಳು, ಇವರನ್ನು ಉಳಿಸಬೇಕು. ನೀನು ಜೀವದ ಮೇಲಿನ
ಆಸೆಗೋಸ್ಕರವಾಗಿ ಈ ರೀತಿಯಾಗಿ ಹೇಳ್ತಾ ಇದ್ದಿ. ಹಾಗಾಗಿ ಒಂದು ವಿಚಾರವನ್ನು ಹೇಳ್ತಾ ಇದ್ದೇನೆ. ಅರಮನೆ ಒಳಗಿದ್ದಕ್ಕೂ ಸೀರೆಯನ್ನುಟ್ಟಕ್ಕೂ ರಣ ಹೇಳಿ ಸಂತೋಷ ಆಯ್ತು. ಹೊಂಬೆಟ್ಟಲಲ್ಲಿ ರಣವಿಲ್ಲವನ್ನುತ್ತಿದ್ದಾರೆ. ಒಂದವ ಮೇರಿ ತ್ರಿಪಗದ ಭವನದಲ್ಲಿ ಕಂಡು ದೇವಿಯರು ಇದೇ ತಾನೇ ರೋಮಾಂಚನವಾಗುತ್ತಾ ಇವೆ. ಇದೆಂತಹ ಕಾಡು! ಈ ಪ್ರಪಂಚದಲ್ಲಿರುವಂತಹ ಕಾಡು ಮೇಡುಗಳನ್ನು ನೋಡದೇ ಇರುವವನೇನು ರಕ್ತಬೀಜನಲ್ಲ. ಆದರೆ ಇಂತಹ ಭಯಾನಕವಾಗಿರುವಂತಹ ಗುಡ್ಡಾರಣ್ಯವನ್ನು ಸ್ವಪ್ನದಲ್ಲಿಯೂ ಕೂಡ ಕಲ್ಪಿಸಿಕೊಳ್ಳಿಲ್ಲ. ಇದು ಕಾಡಲ್ಲ, ಇದೊಂದು ಚಕ್ರವ್ಯೂಹ ಎಂಬುದಕ್ಕೆ ಯಾವ ಅನುಮಾನವಿಲ್ಲ. ಸರಿ ಸರಿ ಸರಿ, ಈ ಭೂಮಿಯಲ್ಲೇ ಕದಂಬ ಎನ್ನುವಂತಹ ಒಂದು ವನವಿದೆ ಎಂಬುದನ್ನು ಹೇಳಿ ಕೇಳಿ ಮಾತ್ರವೇ ನಾವು ತಿಳಿದುಕೊಂಡಂತೆ ಹೊರತು ಕಣ್ಣಾರೆ ಕಂಡವರು ಯಾರೂ ಇಲ್ಲ. ಇಲ್ಲಿಗೆ ಬರುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅಂತಹ ದೇವಭೂಮಿಯಾಗಿದೆ ಇದು. ಅಂತಹ ಕ್ಷೇತ್ರಕ್ಕೆ ಮನೋವೇಗದ ಬರುಹುಳ್ಳಂತಹ ಚಂಡಮುಂಡರು ಕಾಲು ಊರಿದರು. ಆ ಬಳಿಕವೇ ದಾನವರಾಗಿರುವಂತಹ ನಮ್ಮ ಆಗಮನಕ್ಕೊಂದು ದಾರಿ ದೊರಕಿತು. ಹಾಗೆಂದು ಆಗಮನಕ್ಕೆ ದಾರಿ ದೊರಕಿದೆ ವಿನಃ ನಿರ್ಗಮಿಸುವುದಕ್ಕೆ ದಾರಿ ದೊರಕಲಿಲ್ಲ. ಶೋಣಿತಾಪುರದಿಂದ ಬಂದಿರುವ ಯಾರೋ ಕೂಡ ಹಿಂದೆ ಹೋಗಲಿಲ್ಲ. ಏನೋ ಶ್ರೀದೇವಿಯ ಸಂಕಲ್ಪದಂತೆ ಸುಗ್ರೀವನೊಬ್ಬ ಹಿಂದೆ ಹೋಗಿದ್ದಾನೆ. ಅಂತಹ ಕ್ಷೇತ್ರಕ್ಕೆ ಬಂದಿದ್ದೇನೆ ನಾನು. ಆಶ್ಚರ್ಯ ಪರಮಾಶ್ಚರ್ಯ! ನಡು ಮಧ್ಯಾಹ್ನದ ಕಾಲದಲ್ಲಿಯೂ ಕೂಡ ಸೂರ್ಯನ ರಶ್ಮಿ ಸೋಕುವುದಿಲ್ಲವಂತೆ. ಕತ್ತಲ ಆವೃತವಾಗಿರುವಂತಹ ವನವಿಂದು ಯಾವುದೋ ರಕ್ತತೇಜದಿಂದ ವಿಕಸಿತವಾಗಿದೆ. ವನ ವನಿತೆ ವಾಸಂತಿಯಾಗಿ ರಂಜಿಸುತ್ತಾ ಇದ್ದಾಳೆ. ಬೀಸುತ್ತಿರುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಅಗ್ರಾಣಿಸಿದಾಗ ಮೈ ಮನ ಪುಳಕಗೊಳ್ಳುತ್ತಾ ಇವೆ. ಇಂತಹ ವ್ಯತ್ಯಾಸ ಆಗುವುದಕ್ಕೆ ಕಾರಣ ಶ್ರೀದೇವಿಲಿ ಏನದು ಸುಸ್ವರ ಕೇಳಿ ಬರುತ್ತಾ ಇವೆ. ಆ ಹೆಣ್ಣು ಇಲ್ಲೇ ಸರಿಯಲ್ಲಿರಬೇಕು. ಅತ್ತ ಕಡೆ ಗಮಿಸ್ತೇನೆ. ಖಾಲಿ ರಕ್ತ ಬೀಜನು ನೋಡಿದನು, ಖಾಲಿ ರಕ್ತ ಬೀಜನು ಗಾಢ ಗರುದಿ ಕುಳಿತ ಶಿವೆಯನ್ನು ಗಾಢ ಗರುದಿ ಕುಳಿತ ಶಿವೆಯನ್ನು ನೋಡಿದನು, ಪಾಡಿದನು ತನ್ನೊಳಗೆ ಇವಳನು ತಿಳಿಯದಿನಿತಾಯ್ತೇ, ಇವಳನು ತಿಳಿಯದಿನಿತಾಯ್ತೇ. ಮಾಡಲಿದ್ದೀ ಅಕಟ ಅಕಟ ಶುಂಭದ ಕೂಡ ಘೋಷಯ ಒರೆದು ಬೋದಿಗೆ ಮಾಡಲಿನ್ನೇನ ಕಟ ಅಕಟ ಶುಂಭದ ಕೂಡ
ಭಾಷೆಯ ಉರಿದು ಬೌದಿಗೆ ಕೇಳು ಇವಳು ಪದ್ಮ ಕೇಳು ಇವಳು ಪದ್ಮವಾದರು ಮಾತನಾಡಿಸುವೆಯೇ ಎನ್ನುತ್ತ ನೋಡಿದನು ಪಾಡಿದನು ಖಾಲಿ ರಕ್ತ ಬೀಜ ಜಯ 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 ಜಗದಂಬಾ ಜಯ ಜಯ या देवी सर्वभूतेषु मातृरूपेण संस्थिता नमस्तस्यै 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 नमो नमः नमो नमः नमो नमः जय 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 जगदम्बा जय 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 जगदम्बा जय 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 ನೋಡಿದರು ಕಲೆ ರಕ್ತ ಬೀಜ ನೋಡುತ್ತಾ ನೋಡಬೇಕು ಇನ್ನು ನೋಡಬೇಕು ಮತ್ತು ನೋಡಬೇಕು ಎನ್ನುವಂತ ಆಸೆ ಅಧಿಕವಾಗುತ್ತಾ ಇವೆ. ಕೋಟಿ ಸೂರ್ಯ ಪ್ರಕಾಶದಿಂದ ಮಂಗಳಾಕಾರವಾಗಿ ಕಂಗೊಳಿಸುತ್ತಿರುವಂತಹ ಜಗದೀಶ್ವರಿಯನ್ನು ನೋಡಿದೆ. ಅಂಬರ ಪಥದಿಂದ ಇಳಿಬಿಟ್ಟಿರುವಂತಹ ಸ್ವರ್ಣ ದುಯ್ಯಾಲೆಯಲ್ಲಿ ಗಾಢ ಗರ್ವದಿಂದ ಕುಳಿತಿರುವಂತಹ ಮಹಾಶಿವೆಯನ್ನು ನೋಡಿದೆ. ಅತ್ತಿಂದಿತ್ತ ಇತ್ತಿಂದತ್ತ ಜೋಕಾಲಿ ಆಡುತ್ತಾ ಇದ್ದಾಳೆ. ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವಳು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದಾಳೆ. ಕೈಯಲ್ಲಿ ತ್ರಿಶೂಲ, ಹಣೆಯಲ್ಲಿ ಹೆಚ್ಚಿನದಾಗಿರುವಂತಹ ಕಣ್ಣನ್ನು ಹೊಂದಿ ಯಾರು ದುಷ್ಟರಿದ್ದಾರೋ ಕಾಮುಕರಿದ್ದಾರೋ ಅಂತವರನ್ನು ನಿಗ್ರಹಿಸುವಲ್ಲೇ ಪ್ರಳಯ ಕಾಲದ ರುದ್ರನಂತೆ ವ್ಯವಹರಿಸಬಲ್ಲವಳು ನಾನು ಎಂಬ ಹಾಗೆ ಕಾಣಿಸಿಕೊಳ್ತಾ ಇದ್ದಾಳೆ. ಮುಗುಳು ನಗು ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸದ್ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಅಭಯಪ್ರದಾಯಿಯಾಗಿದ್ದಾಳೆ. ಇಂಪಾದ ಗಾಯನ ಯಾರಿಗೆ ಇಂಪು? ದೇವತೆಗಳ ಪಾಲಿಗೆ ಇದು ಪರಮಗೀತೆ, ಚರಮಗೀತೆ ಆಗಿರಬಹುದು. ದಾನವರಾಗಿರುವಂತಹ ನಮ್ಮ ಪಾಲಿಗೆ ಇದು ಮರಣಗೀತೆ, ಶೋಕಗೀತೆಯಂತೆ ಕಿವಿಗಳಿಗೆ ಅಪ್ಪಳಿಸುತ್ತಾ ಇವೆ. ಬ್ರಹ್ಮಾಂಡೋದರ ಭರಿತೆಯಾಗಿರುವಂತಹ ಈಕೆಯನ್ನು ಸರಿಯಾಗಿ ತಿಳಿಯದೆ ಇಷ್ಟೆಲ್ಲ ಅನಾಹುತ ನಡೆದು ಹೋಯಿತಲ್ಲ. ಸರ್ವಶಕ್ತಿಯಾಗಿರುವಂತಹ ಈಕೆಯನ್ನು ನಮ್ಮ ದೊರೆ ಬಯಸಿಬಿಟ್ಟ.
ಆತನ ಸಮಾಧಿಯನ್ನೇ ನಿರ್ಮಿಸಿಕೊಂಡ ಎಂಬ ಪರಮ ಸತ್ಯ ಈಗ ನನಗರ್ಥವಾಗುತ್ತಾ ಇವೆ. ಏನು ಮಾಡಲಿ ಶಿವನೇ, ಏನು ಮಾಡಲಿ ಅಕಟಕಟ. ಶುಂಭ ದೊರೆಯಲ್ಲಿ ಭಾಷೆಯನ್ನು ಒರೆದು ಬಂದಿದ್ದೇನೆ, ತರುಣಿಯನ್ನು ಕರೆತರುತ್ತೇನೆ ಎಳೆತರುತ್ತೇನೆ ಎನ್ನುವ ಹಾಗೆ ನನ್ನಲ್ಲಿರುವಂತಹ ಬಲವನ್ನು ನಾನು ತೋರಿಸಿದೆ ಅಂತಾದರೆ ಕೇಡು ಇವಳಿಂದ ಬದ್ಧ. ನಮ್ಮ ದಾನವ ವಂಶಕ್ಕೆ ಮಹಾಕೇಡಾಗಿದ್ದಾಳೆ. ಹಿಂದೆ ಅಳಿದವರಂತೆ ನಾನು ಕೂಡ ಅಳಿಯಬೇಕಾದೀತು. ಅದಲ್ಲವಲ್ಲ ನನ್ನ ಉದ್ದೇಶ. ನನ್ನ ದೊರೆಯನ್ನು ಉಳಿಸಿಕೊಳ್ಳಬೇಕು, ಸತ್ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು ಅಂತಾದರೆ ದಾರಿ ಒಂದಿದೆ. ಭಕ್ತಿಗೆ ಒಲಿಯುತ್ತಾಳಂತೆ ದೇವಿ, ಭಕ್ತಿಗೆ ಒಲಿಯುತ್ತಾಳಂತೆ ತಾಯಿ. ಭಕ್ತಿಯಿಂದಲೇ ಆರಾಧಿಸುವುದರ ಮೂಲಕ ಅಮ್ಮನ ಮನಸ್ಸನ್ನು ಹೆಚ್ಚಿಸಿಕೊಳ್ಳುತ್ತೇನೆ. ಏಣಾಂಕ ನಿಭವತ್ರೇ ನೀನೇ ನನಗೆ ಅಮ್ಮ, ನೀನೇ ನನಗೆ ಶುಂಭದಾನವ ಬಯಸಿದರೆ, ಶುಂಭದಾನವ ಬಯಸಿದರೆ ಸಾನುಲಗದಿ ವರಿಸದೆ ಶೌರ್ಯದೂಡಲೆ, ಸಾನುಲಗದಿ ವರಿಸದೆ ಶೌರ್ಯದೂಡಲೆ ಚೂಡಿಯ ಬಯಸಿದರೆ ಅಮ್ಮ, ಏಣಾಂಕ ನಿಭವತ್ತು ನೀನೇ ನೆಲಗೆ ಅಮ್ಮ, ನೀನೇ ನೆಲಗೆ. ಜಯ 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 ಜಗದಂಬ ಜಗದಂಬ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ನಮಸ್ತಸ್ಯೈ 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 ನಮೋ ನಮಃ. ನಮಸ್ತಸ್ಯೈ 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 ನಮೋ ನಮಃ. ನಮೋ ನಮಃ. ಜಯ 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 ಭಕ್ತವರ ಪ್ರಭೆ, ಜಯ ಶಂಕರ ವಾಮಾಂಗಿ, ಮಂಗಳೇ ಸರ್ವಮಂಗಳ. ಓ ಜಗನ್ಮಾತೆ, ಏನು ಇದೋ ನಿನ್ನ ಪುಣ್ಯ ಪಾದಾರವಿಂದಗಳಲ್ಲಿ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಿಸುತ್ತಾ ಇದ್ದೀನಿ. ಏನು ನಿನ್ನನ್ನು ಸ್ತುತಿಸುವಂತಹ ವ್ಯಕ್ತಿ ಯಾರೋ ಒಬ್ಬ ಸಾಮಾನ್ಯ ಅಂತ ತಿಳಿಯಕೂಡದು. ಏನು ಮಹಾ ಶೋಣಿತಾಪುರದ ಪ್ರಧಾನ ಅಮಾತ್ಯ ಕಲಿರತ್ನವೇದ ಎಂಬುದಾಗಿ ನನ್ನ ಹೆಸರಮ್ಮ. ದೊರೆಯ ಆಜ್ಞಾನುವರ್ತಿಯಾಗಿ ಬಂದಿದ್ದೇನೆ. ಯಾಕಾಗಿ ಏಳಾಂಕ ನಿಭವತ್ರೆಯಾಗಿ ರಾರಾಜಿಸುತ್ತಿರುವಂತಹ ನಿನ್ನ ವಿಚಾರವಾಗಿ ಕೇಳಿ ತಿಳಿದಂತಹ ನನ್ನ ದೊರೆ ನಿನ್ನನ್ನೇ ಮದುವೆಯಾಗಬೇಕು ಎನ್ನುವ ಹಾಗೆ ಹಂಬಲಿಸುತ್ತಾ ಇದ್ದಾನೆ, ಆಶಿಸುತ್ತಾ ಇದ್ದಾನೆ. ತಾಯೇ, ಬಳ್ಳಿ ಒಂದು ಹಬ್ಬೆ ಫಲ ನೀಡಬೇಕು ಅಂತಾದ್ರೆ ಮಾಮರದ ಅವಶ್ಯಕತೆ ಹೇಗೋ ಅಂತೆಯೇ ಪುರುಷ ಪ್ರಧಾನವಾಗಿರುವಂತಹ ಪ್ರಪಂಚದಲ್ಲಿ ಹೆಣ್ಣಾದವಳು ಎಷ್ಟೇ ಮೇಲ್ಮಟ್ಟದಲ್ಲಿರಲಿ, ಎಷ್ಟೇ ಶ್ರೀಮಂತಿಗೆ ಆಕೆಗಿರಲಿ, ಅವಳ ಅಂಗ ಸಾಂಗತ್ಯಕ್ಕಾಗಿ ಜೀವನದಲ್ಲೊಂದು ಸಾರ್ಥಕ್ಯವನ್ನು ಪಡೆಯುವುದಕ್ಕಾಗಿ ಒಬ್ಬಾತ ಯೋಗ್ಯ ಪುರುಷನ ಅತೀ ಅಗತ್ಯವಿದೆ. ಅಂತಹ ಯೋಗ್ಯತೆ ವರ್ತಮಾನ ಕಾಲದಲ್ಲಿ ಉಂಟು ಅಂತಾದ್ರೆ ಅಮ್ಮ, ನನ್ನ ದೊರೆಗಲ್ಲದೆ ಮತ್ತೊಬ್ಬನಿಗಿಲ್ಲುವಮ್ಮ. ತಾಯೇ, ನೀನೊಲಿದರೆ ಕೊರಡು ಕೊನರುತ್ತದೆ, ಬರಡು ಹಯನಾಗುತ್ತದೆ ಅಂತೆ. ಹಾಗಾದ ಕಾರಣ ನನ್ನ ದೊರೆಯನ್ನು ಉದ್ಧರಿಸುವುದಕ್ಕಾಗಿ ವರಿಸುವುದಕ್ಕಾಗಿ ಇಳಿದು ಬರಬೇಕಮ್ಮ, ನಲಿದು ಬರಬೇಕು ತಾಯಿ. ಭಕ್ತಿಯ ಮಹಾಪೂರವೇ ಹರಿಯುತ್ತಾ ಇದೆ. ನಿನ್ನ ಭಕ್ತಿಯಿಂದ ಸಂತುಷ್ಟಳಾಗಿದ್ದೇನೆ ರಕ್ತ ಬೀಜ. ಓಹೋ, ಹಿಂದೆ ಬಂದವರಿಗಿಂತ ಬಹಳ ಭಿನ್ನವಾಗಿ ತೋರುತ್ತಾ ಇದೆ. ನನ್ನದೊಂದು ಬೇರೆ ಅಮ್ಮ. ನಿನ್ನನ್ನು ಹುಂಬನೆನ್ನಲೋ ಪ್ರಾರ್ಥನೆನ್ನಲೋ ನಿನ್ನ ಭಕ್ತ ನಾನು. ಮಲ್ಲಿಗೆ ಬಳ್ಳಿ ಮಾಮರವನ್ನೇ ಅಪ್ಪುದು ವಿನ ಹೊಂಗಾರಿನ ಮರವನ್ನಲ್ಲವಲ್ಲ ಅಮ್ಮ. ಅವ ಹೊಂಗಾರಿಯ ಮರ ಅಲ್ಲಮ್ಮ, ಗಂಧದ ಮರ, ಶ್ರೀಗಂಧದ ಮರ. ನೀರಿಗೆ ಬಿದ್ದಾಗ ನಾರುವುದು ಸ್ವಾಭಾವಿಕ ತಾನೆ. ಮೇಲೆ ತೆಗೆಯಬೇಕು, ಒಣಗಿಸಬೇಕು, ಹರಿದ್ರೆ ಪರಿಮಳ ಬೀರುತ್ತದೆ. ಸೇಯುವುದಕ್ಕಾಗಿ ನಾನು ಧುರವನ್ನು ಸಾರಿದೆ. ನಿನ್ನ ಒಡೆಯನಾದಂತಹ ಶುಂಭ ಯಾಕೆ ಬರಲಿಲ್ಲ? ಅಮ್ಮ, ಇವತ್ತು ಬೆಳಿಗ್ಗೆಯಿಂದಲೇ ಅವರ ತಲೆಯಲ್ಲಿ 160 ರಾಜಕೀಯದ ಜಂಜಾಟ. ಈರೇಳು ಲೋಕದ ದೊರೆಯಾಗಿ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ. ಪುರುಷೋತ್ತಾದ್ರೂ ಎಲ್ಲಿ ಮಂತ್ರಿಗಳು, ಸೇನಾಧಿಪತಿಗಳು, ನಾವಿಲ್ವ ತಾಯೇ? ಸಾವಿರುವಂತಹ ಶುಂಭನಿಗೆ ಅಷ್ಟು ಅಹಂಕಾರವಿರಬೇಕಾದ್ರೆ 1001 ನಾನೆಷ್ಟು ವಿಜೃಂಭಿಸಬೇಡ ಅಮ್ಮ. ನೀವು ತಿಳಿದದ್ದು ತಪ್ಪು. ಅವ ಸಾಯುವುದಿಲ್ಲ, ದೇವರಾಣೆಗೆ ಸಾಯುವುದಿಲ್ಲ. ಬ್ರಹ್ಮದೇವರಿಂದ ವರವನ್ನು ಪಡೆದಿದ್ದಾನೆ, ಅಜಯರಾಗಿದ್ದಾನೆ, ಅಮರರಾಗಿದ್ದಾನೆ. ಮಣ್ಣಿನ ಕುಡಿಕೆಗೆ ಯಾರು ಅಮೃತವನ್ನು ಸುರಿಯುವುದಿಲ್ಲವಲ್ಲ.
ಹಸಿವು ದೃಶ್ಯ ನನ್ನಲ್ಲಿಯೂ ಅಧಿಕವಾಗಿದೆ ರಕ್ತ ಬೀಜ. ಶಿಷ್ಟ ಶಿಕ್ಷಣ ನನ್ನ ಹಸಿವು, ಶಿಷ್ಟ ಪರಿಪಾಲನೆ ನನ್ನ ತೃಷೆ. ಅದನ್ನು ಕೇಳುವವರ ತ್ರಿಕರಣ ಶುದ್ಧವಾಗಿರ್ಬೇಕು. ರಕ್ತ ಬೀಜ, ನಿನ್ನ ಒಡೆಯನಾದಂತಹ ಶುಂಭನನ್ನು ವರಿಸಬೇಕೆನ್ನುವ ಹಾಗೆ ಹೇಳ್ತಾ ಇದೀಯ. ಎಷ್ಟಾದ್ರೂ ನಿನ್ನ ಒಡೆಯ ಒಬ್ಬ ದುಷ್ಟನಲ್ವೇ? ಹೌದು ತಾಯಿ, ದುಷ್ಟನು ದುರ್ಮತಿಯು ಆಗಿರುವಂತ ಆತ ಈ ಕಾಲದಲ್ಲಿ ಕಾಮುಕನಾಗಿ ವರ್ತಿಸುತ್ತಾ ಇದ್ದಾನೆ. ಅಲ್ಲದೆ ಇದ್ರೆ ತಾಯಿ ಹೆತ್ತ ಮಗನಾಗಿರುವಂತ ಆತನಿಗೆ ಸರ್ವ ಶಕ್ತಿ ಸಂಯುಕ್ತಿ ಆಗಿರುವಂತಹ ನಿನ್ನ ನಾಡುವುದಕ್ಕೋ ಬಾಳುವುದಕ್ಕೋ ಸಾಧ್ಯವೆಂತ ಕೇಳಿದ್ರೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಆದರೂ ನಾನು ಬರುವುದಕ್ಕೆ ಕಾರಣವಿದೆ ತಾಯೇ. ಅಮ್ಮ, ಶಾಪಗ್ರಸ್ತಂತಿರುವಂತಹ ಶೋಣಿತದ ಮಣ್ಣಿಗೆ ನಿನ್ನ ಎಡ ಕಾಲಿನ ಪಾದವನ್ನು ಊರಿದೆ ಅಂತಾದ್ರೆ ಅಮ್ಮ, ಆ ಮಣ್ಣು ಚಿನ್ನವಾಗುತ್ತದೆ. ಅಲ್ಲಿರುವಂತಹ ದುಷ್ಟರೆಲ್ಲ ಶಿಷ್ಟರಾಗುತ್ತಾರೆ, ದುರ್ಜನರೆಲ್ಲ ಸಜ್ಜನರಾಗುತ್ತಾರೆ, ದುರಾಚಾರಿಗಳೆಲ್ಲ ಸಚ್ಚಾರಿತ್ರವಂತರಾಗುತ್ತಾರೆ. ದುರ್ಮತಿಯಾಗಿರುವಂತಹ ಶುಂಭದೊರೆ ನಿನ್ನ ರೂಪವನ್ನು ನೋಡಿದ ಅಂತಾದ್ರೆ ಕೈ ಹಿಡಿಯುವುದಲ್ಲವಮ್ಮ, ನಿನ್ನ ಕಾಲು ಹಿಡಿಯುತ್ತಾನೆ, ಮಂಗಳಾರತಿಯನ್ನು ಬೆಳಗುತ್ತಾನೆ. ತರುತ್ತೇನೆ, ಇಲ್ಲವಾದಲ್ಲಿ ಎಳೆತರುತ್ತೇನೆ ಎಂದು ಮಾತು ಕೊಟ್ಟು ಬಂದವನಲ್ವೇ ನೀನು? ಇಲ್ಲಿಗೆ ಬಂದಾಗ ನಿನ್ನ ಭುಜಬಲ ಕುಂದಿ ಹೋಯಿತೆ. ಹೋರಾಡುವುದಕ್ಕೆ ಬೇಕಾಗಿ ನನ್ನ ತನವನ್ನೇ ಆಲೋಗಿಸಿ ಬ್ರಾಹ್ಮಿ, ವೈಷ್ಣವಿ, ಮಹೇಶ್ವರಿ, ಕೌಮಾರಿ, ಇಂದ್ರಾಣಿ, ವಾರಾಹಿ, ಚಾಮುಂಡಿ ಎನ್ನುವಂತಹ ಸಾಪ್ತ ಮಾತೃಕೆಯನ್ನೇ ಕೋಟಿ ಸಂಖ್ಯೆ ತಲೆ ತಿರುಗುತ್ತಾ ಇದೆ. ಆ ಉತ್ಪಾತ ಪಿಂಡ ಇಂದ್ರಾಣಿ ವಜ್ರಾಯುಧದಿಂದ ನನ್ನ ಹಣೆಗೆ ಹೊಡೆದು ಬಿಟ್ಟಳು. ಒಳ್ಳೆಯದಾಯಿತು, ಬ್ರಹ್ಮದೇವರಿಂದ ವರವನ್ನು ಪಡೆದಿದ್ದೇನೆ. ಒಂದು ಬಿಂದು ರಕ್ತ ಭೂಮಿಗೆ ಸೋಕಿತು ಅಂತಾದ್ರೆ ಕೋಟಿ ಹೋರಾಗಾರ ಬರೆದಿರೋದ್ರೆ ಜಾತಿ
ಜ್ಯೋತಿಯ ಬೆಳಗಿರೆ ಶೋಭಾ ಆವಡ ಪತ್ತಪ್ಪೆ ಜೋಕುಲು ಒಂಜಾಯರು ಪತ್ತೆ ಸಲ ಪುಷ್ಪನ ಪತ್ತಂಡರು ಸ್ವಾಮಿ ರಕ್ತೇಶ್ವರಿ ಬಂಪನಿ ಚಂದ ನೆನವರಿ ಕಮಲ್ತನೆ ಚಂದ ಪೊರ್ತು ಪತ್ತಲೆಪ್ಪಗೋ ಕಂಡೆ ಅಂಬರಬುಡಿಯ ಭೂಮಿಗಾಯ ಭೂಮಿಡಿಯ ರಾಜ್ಯ ಸೇರಿ ರಾಜ್ಯಬುಡಿಯ ಗುತ್ತುಗಾಯ ಗುತ್ತುಬರಿಗೆ ತಗದಂಗಡಿ ತಮ್ಮಲೇರತಿ ಜೋಕುಲ್ ಬಾಲೆಯಲ್ಲಿ ಪುತ್ತರಿ ಸ್ಟೇಟ್ ಬಿನ್ನೇರ್ ಗಿನ್ಯಾರ ಅವರು ಪರ ರಾಜ್ಯದ ಕುಟುಂಬ ಈ ಪಂಚವರ್ಣ ಮಂಡಳು ಉಂಡಾಪಿನ ಚಂದ ವೇಳೆ ಉಂಡಾಯಿನ ಚಂದ ದಿನಮಾನ ಕಟ್ಟಿಪೂ ತುತ್ತಿ ಸೀರೆ ಪಾಡಾಯಿ ಬಣ್ಣ ಕೊರನಂಚದ ಸೇವೆ ತುಂಕಾಯಿನ ಉಜ್ಜಾಲಿ ಎಂಚ ಏರ ಮೀರ ತಪ್ಪ ತಾಂಗ ವಿಷಣ ಅಮೃತ ನೆಡ್ತಾನೆ ಜಪ್ಪೆಲ್ಲ ಮೇಲ ಕಿಲ ಬಂತಿನ ಚಂದ ನ್ಯಾಕೇಂಡುಂಡೆ ಬಾಗೋತ್ತಾರೆ ಅಪ್ಪನ ಸೇವೆ ಮನ್ಪುಡು ಭಾರಿ ಭಕ್ತರಿ ಕುರ್ನ ಚಿತ್ರನ ಸೇವೆ ನನ್ನ ಮಾಯೋಡಿ ತಿರಿಯ ನೋಡು ಅಪಗಾಲಗೆ ಭಕ್ತೇರಿ ಮನಪೂರ್ವಕವಾದ ಪ್ರೀತಿಪೂರ್ವಕವಾದ ಕೊರ್ನಂಚಂದ ಸೇವೆ ವಿಷವತ್ತುಪ್ಪೇರ ಸಾಧ್ಯ ಇಜ್ಜಿ ವಿಷತ್ತನ ಕಡಪ ರಾಜ್ಯವು ಬಾಳ ಅಮೃತನ ಸಂಸಾರ ಗೋದಗಾದು ಕೊರ್ಲ ಪಂಪಿನಂಚಿನ ಮದಿ ಪತ್ತಿ ಸಂತೋಷಾಂಡಿ ಮಜ್ಜಲದ ಪತ್ತು ಸಮಸ್ಯೆಯನ್ನು ಸೇರ್ದು ಇನಿಕಾನಗ ಅಪ್ಪನ ಸೇವೆಯನ್ನು ಬಾರಿ ವೈಭವದ ಭಕ್ತಿನ ಮಲ್ತಿನಂಚಿನ ಪೊರ್ತು ಸಂತೋಷೋಡು ಸ್ವೀಕಾರ ಮಲ್ತೊಂಡೆ ಅಪ್ಪ ರಕ್ತೇಶ್ವರಿ ಸಾರ ಕಾಲ ಮುಟ್ಟ ರಕ್ಷಣೆ ಮಲ್ತು ಕುರಿಯಲು ಬರ್ತಾರೆ ಸತ್ಯವಾಕ್ಯ ಮೆರಪಾದು ಕೊರ್ಪೆ ಭಾಗವತ್ತಾರೆ ಮಾನಾದಿಗೆದ ಮನೆಗೆ ಕೊರ್ಪಿನಂಚಿನ ಪುಣ್ಯ ಪ್ರಸಾದ ಪತಳೆ ಪತ್ತಿ ಸಿರಿಸಿಂಗಾರ ಕೊರ್ಪಿ ನಂಬಿಕೆ ದೇವರಪ್ಪಣೆ ಬ್ರಹ್ಮದೀಪಿ ಕಾಲಮುಟ್ಟ ಆಯುಷೋಗ ಭಟ್ಟ ಜೀವಗರಕ್ಕೆ ನಾಳೈದು ಕುಡಿದು ವಾಗ್ದೈವ ರಕ್ತೇಶ್ವರ ಅದನ್ನಲ್ಲಿ ತಂದು ನೀರ್ದವರ್ಣ ಪಗಲ್ಲಕ ದೈವದುಂಡ ತಗಲ್ಲಕ ಮಲ್ತಿಮಾಟ ಬಲಿಬಲ್ಲಕ ಎದುರು ಸಾರಥಿ ಪಿರವಡ ವಾತ್ಸಾದಿಯಾದ ಅಳ್ಳಿಂಚಿಂದ ತಪ್ಪು ಬೀಜಿಂಚಿಂದ ಗಾಳಿ ರಡ್ಡತಂದ ದೈವ ಸಾರಥಿ ಆದ ಉಂಡು ಬಲ್ಪಿನ ಸತ್ಯವಾಕ್ಯ ಮೆರಪಾದು ಕೊಡ್ತು ಗಾನಮಂದಾರ ಗಾನ ವಿಚಾರದೆ ಗಾನಕೋಗಿಲೆ ಯಕ್ಷಧ್ರುವ ಯಕ್ಷಕಲಾ ನಿಧಿ ಸ್ವರಸ್ಫುರಣ ನಿಧಿ ಯಕ್ಷಕಲ್ಪ ವೃಕ್ಷ ಪಂಪಿನಂಚಂದ ಅಪ್ಪನ ಅನುಗ್ರಹ ಮಟ್ಟೆಲ್ಗೆ ದಿಕ್ಕಿನಂಚಂದ ಪುದರ್ ತೊಟ್ಟಿಗೆ ನಲ್ಲಾತು ಪುದರ್ ನಾಲ್ಗುತ್ತು ನಾಲು ದೇಶ ನಾಲ್ ರಾಜ್ಯ ನಾಲ್ಕು ಕೋಟಿ ಒಳಗಾದು ಕೊಡ್ತು ವಿದ್ಯಾ ಬುದ್ಧಿ ಆರೋಗ್ಯ ಸಂಸಾರ ಸಂಬಂಧ ಅನುಗ್ರಹ ಮಲ್ತು ಕೊಡ್ತು ಪೊಯ್ನಲ್ಪ ಬತ್ತಿನಲ್ಪ ಲಕ್ಕಿನಲ್ಪ ಕುಲ್ಲಿನಲ್ಪ ಅಪ್ಪೆ ರಕ್ತೇಶ್ವರಿ ಕಾತಲಿಗೆ ಪಟ್ಲ ಕೀರ್ತಿ ಪರಂಪರೆಯನ್ನು ಭಾರತದ ಮೇಲೆ ಪಾಲಿಗೆ ಬಂತು ಸತ್ಯವಾಕ್ಯ ಮೇಲೆ ಪಾದು ಕೊಡ್ತೇನೆ ಆವಡೆ ಒಡಕಾಯಿ ಗಂಗೆ ತೆಂಕಾಯಿ ತೀರ್ಥ ಕಂಚಿದ ಕೋಟೆ ಕರ್ಪದ ಬೇಲಿ ಇಕ್ಕಟ್ಟಿತ್ತಿನ ಒಕ್ಕಟ ಬಲ್ಪದ ರಂಗಡ ಮೇಲೆ ಪಾದ ಅಪ್ಪೆ ರಕ್ತೇಶ್ವರಿ ಕಾತಲಿಗೆ ಬಂತು ಸತ್ಯವಾಕ್ಯ ಮೇಲೆ ಪಾಪೆ ಕತ್ತಲೆ ಸಾಧಿಗೆ ಬಲ್ಪದ ಜೀರಿಗೆ ಅಪ್ಪೆ ಪೈಣದ ಸಾಧಿಗೆ ಕೈ ಸಾಂದ ಅಪ್ಪೆ ಪೊಯ್ನಲ್ಪ ಬತ್ತಿನಲ್ಪ ಅಪ್ಪೆ ರಕ್ತೇಶ್ವರಿ ಕಾತಂದು ಬರ್ತದೆ ರಂಗಡ ಮೇಲೆ ಪಾಲಿಗೆ ಬಂತು ಸತ್ಯವಾಕ್ಯ ಮೇಲೆ ಪಾದು ಕೊಡ್ಪೆ ಕಲೆಮಂಪಿನ ಉಂತಿನ ನೀರ ಒಂದು ಪದ ನಾಲ್ ಮೂಲೆ ಪಸರ ಮಲ್ತದಿ ಪೊಯ್ನಲ್ಪ ಬತ್ತಿನಲ್ಪ ಮಾನಾದಿಗೆ ತಮ್ಮನ್ನು ಒದಗಾದು ಕೊಡದು ಸತ್ಯರಕ್ತೇಶ್ವರಿ ಕಾತಲ್ಗೆ ಬಂದ ಸತ್ಯವಾಕ್ಯ ಮೇಲೆ ಪಾದು ಕೊಡ್ಪೆ ಸೇರಿಗಾರ್ಲೆ ಆಡು ಸುಮಾರು ಜನ ಬರ್ತಾರೆ ಎಡೆನೆ ಉಡ್ತಾರೆ ಅಪ್ಪನ ಸೇವೆಯನ್ನು ಪೊರ್ಲುಡು ಮಲ್ತಾರೆ ಆಡು ಸಕಾಲ ಬರ್ತದೆ ಅಪ್ಪನ ಪೊರ್ಲುದ ಸೇವೆಯನ್ನು ಮಲ್ತಾರೆ ನಿಖಿಲಿಗೆ ನಲ್ಲಾತು ಕೈ ಕಸಬು ಕೈ ಸೇರಾದು ಕೊಡ್ದು ಪೊಯ್ನಲ್ಪ ಬತ್ತಿನಲ್ಪ ಅಪ್ಪೆ ರಕ್ತೇಶ್ವರಿ ಬಿರಿಸಾಯ ಉಳ್ಳಾಲಿ ಬಂದ ಸತ್ಯವಾಕ್ಯ ಮೇಲೆ ಪಾದು ಕೊಡ್ದು ರಕ್ಷಣೆ ಬರ್ತದೆ ಭಾಗವತರೆ ಸಭೆ ರಾಜ್ಯದ ಸಭೆ ಇನಿಕಾನಗ ಒರಿಯನ್ ಲೆತ್ತಲಿಗೆ ಒರಿಯನ್ ಲೆತ್ತಿ ಜಲ್ಗೆ ಪಂಪಿನ ಅಪವಾದದ ಕೀರ್ತಿ ಎಂಕಲ ಬರ್ರೆ ವಲ್ಲಿ ರೆಗಲ ಬರ್ರೆ ಲೆತ್ತೆ ಅಕ್ಷಾದು ಪುನಗ ಇನಿಕಾನಗೆ ಎನ್ನ ರಾಜ್ಯನ ದಿಪ್ಪನ ಮಲ್ತೊಂದು ಊರಿನ ಸೇತೆ ಮಲ್ದ ಪವಿತ್ರವಾದ ವಜ್ರಾಯಿಂದನ್ನು ಪತ್ತೊಂದು ಇನ್ನಿತರ ರಾಜ್ಯದ ಕಲಕ ಅಪಾಯದ ಕೊರ್ಪಿನಂಚಂದ ಪೊರ್ತು ನೂಲುಪಾಡಿ ತಂತ್ರಿದೆ ಬಲ್ಮೆ ಬನ್ಪಿ ಬಲ್ಯ ಮೌಲಿ ತುಪ್ಪಿ ಸೇನವೆ ಬಂಡಾರ ಗುರಿ ಕೊಟ್ಟಾರಿ ದೇವರ ಮಲ್ಲೆ ಸೇರಿಗಾರಿ ಒರಿಯಂದಿಗೆ ಒರಿಯತ್ತಿಗೆ ಲೆಪ್ಪುಗು ರಾಶಿ ಮಲ್ಪ ಮಾಮಲ್ಲ ರಾಜ್ಯ ಸಭೆಗೆ ಅಪ್ಪೆ ರಕ್ತೇಶ್ವರಿ ಕಾತಲ್ಗೆ ಅಂತಿನ ಸತ್ಯವಾಕ್ಯ ಮೇರೆ ಪಾದ ಭಾಗವತರೆ ಸೇವಾ ಕರ್ತರಲೆ ಜಪ್ಪುಮ ಜಿಲ್ಲದ ಪತ್ತು ಸಮಸ್ಯೆ ಅಪಗಾನಗ ಜಾತಿ ಮಾತಾ ಬುರ್ದು ಇನಿಕಾನಗ ಒಂಜೇ ಭಕ್ತಿಡಿ ಅಪ್ಪನ ಸೇವೆನು ಪೊರ್ಲುಡು ಮಲ್ತೊಂದು ಬತ್ತೇರಿ ಏತೋ ವರ್ಷಡು ಮಂತೊಂದು ಬರೊಂದುಲ್ಲೇರಿ ಸದಾ ಕಾಲ ಅಪ್ಪೆಗೆ ಸೇವೆ ಇನಿಕಾನಗ ದಾದಂಡಲ ಕೈಕಾಣಿಕೆಯನ್ನು ಕುರ್ದು ಅಪ್ಪನ ಭಕ್ತಿ ಅಕಲ ಭಕ್ತಿನಿ ಮೆರಪಾಯಿನ ಚಂದ ಸಂಸಾರ ಬಾರಿ ಮಲ್ಲ ಮಟ್ಟಡೆ ಕಲಾವಿದರಿಗೆಲ್ಲ ಬಿರಿ ಸಹಾಯದ ಅಂತನಾಗಲಿ ಅಂಚ ಅಪಗಾನಗ
ಇನ್ನಿತ ಪೊರ್ತುಡು ಮೇಲ ಪಿದಾಡ್ನ ಪೊರ್ತುಡ್ಲ ದೇವರಿಗೆ ಒಂಜಿ ಪ್ರಭಾವಳಿದವನ್ನು ಅರ್ಪಣೆ ಮಲ್ತಿನಕ್ಲ ಸಂತೋಷಡು ಸೇವರಿಗೆ ಸ್ವೀಕಾರ ಮಲ್ತಿದ್ದೇವೆ ಆವಡೆ ಇನಿ ಕಾನಗ ಅಕ್ಲೆಗೆ ಒಂಜಿ ಯೋಗ ಎಂಕೊಂಜಿ ಅಕ್ಲ ಎದುರು ಉಂಡಾಪಿನಂಚಂದ ಭಾಗ್ಯ ಯೋಗ ಭಾಗ್ಯ ಕೂರ್ದು ಬರ್ತಿನಂಚಂದ ಈ ಪುಣ್ಯ ಸಂದರ್ಭಡು ಈ ಪೊರ್ಲುದ ಗೌಜಿದ ಸೇವೆ ಇನಿ ಕಾನಗ ನಡತದೆ ಪೋಂಡು ಸಂತೋಷ ಅಂಡಿ ಅಸೋಕ್ಯರ ಆವಡೆ ಆಡು ಸಂತೋಷ ಅಂಡಿ ಅಪ್ಪ ಗನಗ ನಿಕಲು ಒಂಜಿ ಏನು ಕೆಲವು ದಿನ ಹಿಡಿದು ದುಂಬು ಕೆಲವು ಪಗೆಲ್ದನ್ಯ ಬೇಲೆನು ಬಿಡಿ ಎರಡು ರಾತ್ರಿದ ನಿದ್ರೆನು ಬಿಡಿದು ಬೆಂದದೆ ಸೆಂದದೆ ಇನಿ ಕಾನಗ ವೈಭವದ ಬಾರಿ ಮಲ್ಲ ಇನಿ ತಾನಗ ಅಪ್ಪನ ಸೇವೆನ ಮಲ್ತಂದು ಬರ್ತಾರೆ ಅನ್ನಪ್ಪ ಅಪ್ಪನ ಚಿತ್ತಗೂ ತೆರೆಯು ಅಪ್ಪ ಗನಗ ನಿಖಿಲಿಗೆ ಪತ್ತೆಗೆ ನೂದಕ್ಕೆ ಸಾರಗು ಲಕ್ಷಕ್ಕೂ ಲಕ್ಷ ಒದಗಾದು ಕೊರ್ದು ನಿಗುಲು ಕಲ್ಪನಂಚಂದ ವಿದ್ಯೆ ಮಲ್ಪನಂಚಂದ ಬೇಲೆ ತಿನ್ಪಿನಂಚಂದ ನುಪ್ಪು ಐಕೆ ಒವೇ ರೀತಿಯ ದುರಿತ ದುರ್ಮಾನ ಕಷ್ಟ ಕೋಟಲೆ ಬರಂದಿ ಲೆಕ್ಕ ಅಪ್ಪೆ ಸದಾಕಾಲ ರಕ್ಷಣೆ ಮಲ್ತೊಂದು ಬರ್ತಿ ಎಡುತ್ತ ತೊಡೆತು ಬರಂತ ಸಿನಿಮೆನ ಕೊಡ್ದು ಹೋಯ್ನಲ್ಪ ಬತ್ತಿನಲ್ಪ ಅಪ್ಪೆ ರಕ್ತೇಶ್ವರಿ ಉಲ್ಲಾರಿಗೆ ಈ ಸೇವೆರ್ದಾತ್ರ ಉತ್ತರೋತ್ತರ ಅಭಿವೃದ್ಧಿ ಆಂಡಿಗೆ ಪಂಪಿನಂಚಂದ ಸತ್ಯದ ವಾಕ್ಯ ನಾಲ್ಕ ಕೊಡಿ ಭಾಗವತೇನೆ ಅಪಗ ನಮ್ಮ ಕಾಲೋಗ ದಿನ ಕಾಲಗು ನಮಕ ದಿನ ಅತ್ತತ್ತೆ ಮನೆ ಮಂಚಾವು ಏರ್ತಲ್ಲಿಯೇ ಬಾರಿ ಪೊರ್ಲುದ ಸೇವೆ ಮಲ್ತೇನೆ ಅಪ್ಪೆ ನಂಜಿ ಆಡಿಗೆ ಕಡಪುರಿಯೇರಿ ಬಂದ ಅಪ್ಪ ಅಕ್ಲಿಗ್ಲ ಬರ್ರೆ ಅಲ್ಲಿ ಒಂಡ ಉಂಡಿಗೆದ ಎನ್ನ ಚಾಕಿರ್ದ ಬಾಲ ಇನ್ನಿತ ಸೇವೆ ಅಂದು ಮೂಜಿತಿ ನೋಡ್ದು ತುಂಬಿ ಆಯ್ತಾ ಅದು ದಿನ ಬಾ ಸಂತೋಷ ಅಂಡು ಅವೇ ಭಕ್ತಿ ನಿಷ್ಠೆ ಪ್ರೇಮ ಸದಾಕಾಲ ಇಂಚನೆ ಮೂಡೊಂದು ಬರಡು ಅಪ್ಪನ ಸೇವೆ ಅಂಚನೆ ಭಕ್ತಿ ಶಿಟ್ಟಡೆ ನೇಮ ನಿಷ್ಠೆಡು ಮಲ್ತೊಂದು ಬರ್ತನಾಂಡ ಕೈಕಾರಕ್ಕೆ ಸುಖಮುಖದ ಸಾಧಿನ ಕೊಡ್ತು ನಲ್ಲಾತು ಸೇವೆ ಅಪ್ಪನ ಸೇವೆನ ಮಲ್ಪವನ ಅವಕಾಶನು ಕೊಡ್ತು ಹೋಯ್ನಲ್ಪ ಬತ್ತಿನಲ್ಪ ಬೆರಿಸಾಯ ಕೊಡ್ತು ಅಪ್ಪೆ ರಕ್ತೇಶ್ವರಿ ಸೂರ್ಯಚಂದ್ರನ ಕಾಲ ಮುಟ್ಟ ಕಾತಲಿಗೆ ಬಂತು ಸತ್ಯವಾಕ್ಯ ಮೆರೆಪಾದು ಅಶೋಗಾರೆ ಜಪ್ಪುದ ಮತ್ತು ಸಮಸ್ಯೆ ಸರ್ವೇಡಲ್ಲ ಸೇವೆ
ಸಂಭಾರಿ ಉಚ್ಚಕರೋಭವ ಸದನಿಗೆ ಸಂಭ್ರಮದಾರತಿ ಬೆಳಗಿರಲು ಶೋಭಾ ಶಕ್ತಿಭೂತ ಸನಾತನಿ ಗುಣಾಶ್ರಯ ಗುಣಮಯ ಮಹಾದೇವಿ ನಮೋಸ್ತುತೆ ಜಯ ಜಯ ಶುಂಭ ನಿಶುಂಭಾಂತಕಿ ಶಾಂತಳ ಕಂಡೆಯ ಸುರನಾಥ ದೈತ್ಯರ ರುಂಡವನು ಸಂಗ್ರಾಮದಲ್ಲಿ ಭೂಮಂಡಲಕ್ಕೆ ಕೆಡಗಿರುವ ಹದನವ ಚೌಕವಾಗಿ ದ್ವಾಪರ ಯುಗದೊಳಗೆ ಶ್ರೀಪತಿಗೆ ಸಗಭವೆನಿಸಿದ ರೂಪೋರುವೆ ಹೊರತು ಅನ್ಯತಾಯಿ ಪರಿಯಲಿ ಸುರಭ ದುರುಳರನ್ನು ತೆರೆದಂತಹ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಇದು ಶಾಂತಳಾಗಿದ್ದೇನೆ. ದುರುಳನಾದಂತಹ ಶುಂಭ ನಿಶುಂಭಾದಿ ದೈತ್ಯರನ್ನೆಲ್ಲ ಈ ಕುಂಬಿನಿಯ ಭಾರವನ್ನು ಕಳೆದಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಿಮೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಸುರಪಾಲ, ನಾಕದ ಪೀಠ ಬರಿದಾಗಿದೆ, ಹೋಗಿ ಧೈರ್ಯದಿಂದ ನಾಕವನ್ನಾಡು. ಅಮ್ಮ ಸದಾಕಾಲ ನಿನ್ನನ್ನು ಈ ರೂಪದಿಂದ ಕಂಡು ಅರ್ಚಿಸಬೇಕೆನ್ನುವ ಬಯಕೆ ಅವಕಾಶ ಕೊಡಬೇಕು. ತಾಯಿಯ ಮುಖವನ್ನು ಮತ್ತೊಮ್ಮೆ ಕಾಣಬೇಕು, ಪಾದ ಪೂಜೆಯನ್ನು ಮಾಡಬೇಕೆನ್ನುವಂತಹ ಆಶಾ ಗೋಪುರವನ್ನು ಕಟ್ಟಿಕೊಂಡರೆ ತಪ್ಪಲ್ಲ ಮಗನಿ. ಆದರೆ ಇನ್ನು ಮುಂದೆ ನಾನು ನಿನಗೆ ಈ ರೂಪದಲ್ಲಿ ಕಾಣ ಸಿಗಲಾಗದು ಕಂದ. ಚಿಂತಿಸುವಂತಹ ಪ್ರಮೇಯವಿಲ್ಲ. ಮುಂದಕ್ಕೆ ಶ್ರೀಮನ್ನಾರಾಯಣನೇ ವಸುದೇವ ದೇವಕಿಯರಿಗೆ ಕನ್ನನಾಗಿ ಜನಿಸಿ ಶ್ರೀಕೃಷ್ಣ ಎನ್ನುವಂತಹ ಅಭಿಧಾನದಿಂದ ಅವತಾರವನ್ನೆತ್ತುವಂತಹ ಕಾಲ. ಆ ಸಂದರ್ಭದಲ್ಲಿ ಆತನಿಗೆ ಸಹಭವೆಯಾಗಿ ಅಂಬರದಲ್ಲಿ ಮಾಯಿ ಎನ್ನುವಂತಹ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸಲಿಕ್ಕಿದ್ದೇನೆ. ಆ ಹೊತ್ತಿನಲ್ಲಿ ನನ್ನನ್ನು ಕಂಡು ಸಂತೋಷ ಪಡಬಹುದು ಮಗನೇ. ಮಾತ್ರವಲ್ಲ, ರಣಕ್ಷೇತ್ರ ತಲೆಮರೆಸಿಕೊಂಡು ಹೋಗಲಿ ಬಿಡು. ಮುಂದೆ ಅವನ ನಾಶಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ನಾನು ಭ್ರಮರಾಂಬಿಕೆಯಾಗಿ ಆವಿರ್ಭವಿಸುವವಳಿದ್ದೇನೆ. ಅಲ್ಲಿಯವರೆಗೆ ನೀವೆಲ್ಲವರು ಅರ್ಚಿಸಿ ಮೆಚ್ಚಿಸಿ ಕೃತಾರ್ಥರಾಗಿರಿ. ಅದು ತನಕ ಈ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನಂತೆ. ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ. ಯಾದಿ ಮಧುಕೈಟವ ಪ್ರಮಥಿನಿ ಯಾ ಮಹಿಷೋನ್ಮೂಲಿನಿ ಯಾ ಧೂಮ್ರಾಕ್ಷ ಚಡಮುಂಡ ಶಬರಿ ಯಾ ರಕ್ತ ಬೀಜಾಶಿನಿ ಯಾ ಶುಂಭೋ ನಿಶುಂಭ ದರ್ಪದ ಮರಿ ಯಾ ಸಿದ್ಧ ಲಕ್ಷ್ಮೀ ಪರ ಸಾಚುಡಿ ನವಕೋಟಿ ಶಕ್ತಿ ಸಹಿತ ಮಾಂ ಪಾತು ಸರ್ವೇಶ್ವರಿ ಮಾಂ ಪಾತು ಜಗದೀಶ್ವರಿ ಮಾಂ ಪಾತು ಮಹೇಶ್ವರಿ. ಸ್ಮರಿಸುತ್ತಲೆ ಶ್ರೀದೇವಿ ಚರಣವ ಹರುಷದಲ್ಲಿ ಸುಮನಸರ ಕೂಡುತ್ತ ಮೆರೆದನ ಪುರುಹೂತನಾಗಲಿ ರಾಜ ತೇಜದಲ್ಲಿ, ರಾಜ ತೇಜದಲ್ಲಿ. ಲೋಕದಲ್ಲಿ ಅಧರ್ಮ ಎನ್ನುವುದು ಎಷ್ಟು ತಾಂಡವವಾಡಿದರು, ಕೊನೆಗೆ ಜಯ ಎನ್ನುವುದು ಧರ್ಮಕ್ಕೆ ಎನ್ನುವುದನ್ನು ಈ ಕಥೆ ನಮಗೆ ನೆನಪಿಸ್ತಾ ಉಂಟು. ಇದುವೇ ದೇವಿ ಮಹಾತ್ಮೆ. ದೇ ಎನ್ನಲು ದೇಹವು ಪವಿತ್ರವು, ವಿ ಎನ್ನಲು ವಿದ್ಯಾಪ್ರಾಪ್ತಿ, ಮಾ ಎನ್ನಲು ಮಹಾಲಕ್ಷ್ಮಿ ಒಲಿಯುವಳು, ಹಾ ಎನ್ನಲು ಹರಿಹರರ ಪದಾಬ್ಜವು, ಮೇ ಎನ್ನಲು ಸರ್ವ ಇಷ್ಟಾರ್ಥಗಳು ಸಿದ್ಧಿಪುದು ಎನ್ನುವಂಥ ವಿಶೇಷ ಅರ್ಥವುಳ್ಳಂಥ ಈ ಆಖ್ಯಾನವನ್ನು ಆಡಿದ ನೋಡಿದ ಕೇಳಿದ ಸಕಲರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರು, ಮಹಾಗಣಪತಿ ದೇವರು, ಸ್ಥಳದ ಸಕಲ ಅಧಿದೇವತೆಗಳು ಸನ್ಮಂಗಳವನ್ನು ಉಂಟು ಮಾಡಲಿ ಎನ್ನುವ ಹಾಗೆ ಬೇಡುತ್ತಾ ಪುಣ್ಯ ಆಖ್ಯಾನಕ್ಕೆ ಮಂಗಳ ಗೀತೆಯನ್ನು ಹಾಡುವುದಕ್ಕೆ ಸಭ್ಯರಿಂದ ಅಪ್ಪಣೆಯನ್ನು ಯಾಚಿಸ್ತಾ ಇದ್ದೇವೆ. ಭದ್ರಂ ಶುಭಂ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಶರಣಿಂಬೆ ಶರಣ್ಯಂಬೆ ಶ್ರೀ ಸುಬ್ರಹ್ಮಣ್ಯ, ಕರುಣನಾಗ ದೇವ ಗುರು ವಿಶ್ವಮಾನ್ಯ, ಕರುಣನಾಗರ ದೇವ ಗುರು ವಿಶ್ವಮಾನ್ಯ,
ಮಯೂರವಾಹನ ದೇವ ದೇವಾ ಶರಣು ಮಯೂರವಾಹನ ದೇವ ದೇವಾ ಚರಣಕ್ಕೆ ಮಣಿವೆವು ಕಳಿವೆಮ್ಮನೋವಾ ಚರಣಕ್ಕೆ ಮಣಿವೆವು ಕಳಿವೆಮ್ಮನೋವಾ ಶರಣ್ಯಂಬೆ ಶರಣಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣದ ಗೌರದೇವ ಗುರು ವಿಶ್ವಮಾನ್ಯ ಕರುಣದ ಗೌರದೇವ ಗುರು ವಿಶ್ವಮಾನ್ಯದ ಶ್ರೀ ಸುಬ್ರಹ್ಮಣ್ಯ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಹರಗಳು ಪ್ರಸಾದ ಪಾವಂತ ಕ್ಷೇತ್ರದಿ ಸ್ಥಿರವಾಗಿ ನೆಲೆಸಿರುವ ಶ್ರೀ ಸುಬ್ರಹ್ಮಣ್ಯಗೆ ಶರಣಾಗತ ಶೀತಳ ಪರಿಪಾಲಕ ದುರಿತ ನಿವಾರಕ ಮಗನಿಗೆ ಮಂಗಲವು ಜಯ ಮಂಗಲವು ಶಿವ ಮಂಗಲವು ನಿತ್ಯ ಮಂಗಲವು ಶ್ರೀ ಭ್ರಮರಾಂಬಿಗೆ ಮಹಾಗಣಪಗೆ ಶ್ರೀ ಸುಬ್ರಹ್ಮಣ್ಯಗೆ ಮಂಗಳಾಂಬೆಗೆ ಮಂಗಲೋ ಶುಭ ಮಂಗಲೋ ಆಹೋ ಮಹಾರಾಜ ಶ್ರೀಗಳದ ಜಪ್ಪುಮುದಿಲ ಊರ 10 ಸಂಸ್ಥರು ಮತ್ತು ಜಪ್ಪುಮುದಿಲ ಊರ 10 ಸಂಸ್ಥರು ಅರ್ತಿಗಾರು ಕುಶಾಲಗಾರು ಮೋಜಿಗಾರು ಭಕ್ತಿಪೂರ್ವಕವಾಗಿ ಕುಟ್ಟಿರತಕ್ಕಂತಹ ಕಾಂಚನದ ಕಿತ್ತು ಶ್ರೀದೇವರ